ಜನಕ್ಕೆ ಕೂಡ ತಾಯಿ ಆಶೀರ್ವಾದ ಎಂದು ಮಾತ್ರ ಆರೋಗ್ಯ ಮಾತೆಲ್ಲ ಈ ಮಂದಿರದ ದುರ್ಗಾ ಪರಮೇಶ್ವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ, ಗಣಪತಿ ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ, ಅಮರೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದ. ಆಡಂದ್ಲೆ
ಆರತಿ
ದೇವರಿಗೆ ಬರುವಾಗ ಪಾವನದಲ್ಲಿ ತಪ್ಪುಣೋದಯಲ ಪಾವನದಲ್ಲಿ ತಪ್ಪುಣೋದಯಲ ಸುರಪುರಿನ ಮಿತ್ರೇಶ್ವರನ
ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಆ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರೆಯಲೇ ಬಾದಾವು ಕಿ ಬರುತ್ತಲಿದೆ ಮಾರಾನ ಮದಾದಾನೆ ಬಾದಾವು ಕಿ ಬರುತ್ತಲಿದೆ ಮಾರಾನ ಮದಾದಾನೆ ಪ್ರಾಯದ ಬಾಲ ಚದುರೆ ನಿನ್ನಂಗವ ಒರೆಯಲೇ ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾನನಾಂತದಿರಿನ ಹರೇ ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಾಹಿಯೋಳದಿಂದ ಪುರುಷನೊಡನೆ ಕಾಂತೆ ಈ ಮಾಹಿಯೋಳದಿಂದ ಪುರುಷನೊಡನೆ ಕಾಂತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತ ನೀವನು ಪ್ರೇಮದಿ ಕರೆದರೆ ಕಾಮಿತ ನೀವನು ಪ್ರೇಮದಿ ಕರೆದರೆ ಕಾಮಿತ ನೀವನು ತಾತಕತ ದಿನ್ನತಿ ತೈಯ ತೈಯ ತಾದಿಮಿತ ದಿನ್ನತಿ ತಕತ ದಿನ್ನದೈ 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 ತಾತಕತ ದಿನ್ನತಿ ತೈಯ ತೈಯ ತಾದಿಮಿತ ದಿನ್ನತಿ ತಕತ ದಿನ್ನದೈ 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 ತತ್ತೋಗದಿ ಕುತಕತಿ ತಾದರಿ ಗಿಡ ಗಿಡದ ತತ್ತೋಗದಿ ಕುತಕತಿ
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನು ಶಹಬ್ಬಾಷ್ ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನು ಹಲನ್ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶಹಬ್ಬಾಷ್ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಹಲನ್ ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಂತಹ ಸಿರುಗುಡಿ ಗಂಧ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆಹೋಹೋ ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರಯ್ಯ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಶಹಬ್ಬಾಷ್ ಮತ್ತು ಶ್ರೀ ಮಹಾಗಣಪತಿ ದೇವರು ಹಲನ್ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಹಲನ್ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಶಹಬ್ಬಾಷ್ ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಂತಹ ಸಿರಿಗುಡಿ ಗಂಧ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆಹೋಹೋ ಆಹೋ ಸ್ಥಳದಲ್ಲಿ ವಾಸವಾಗಿರುವ ರಾಮ ವಿಠಲ ಷಣ್ಮುಖ ಮುಖ್ಯ ಪ್ರಾಣ ದೇವರಯ್ಯ ಸ್ಥಳದಲ್ಲಿ ವಾಸವಾಗಿರುವ ರಾಮ ವಿಠಲ ಷಣ್ಮುಖ ಮುಖ್ಯ ಪ್ರಾಣ ದೇವರಯ್ಯ ಶಹಬ್ಬಾಷ್ ಮತ್ತು ರಾಮ ವಿಠಲ ಷಣ್ಮುಖ ಮುಖ್ಯ ಪ್ರಾಣ ದೇವರಯ್ಯ ಹಲನ್ ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟದ ಸಿರಿಗುಡಿ ಗಂಧ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆಹೋಹೋ ಆಹೋ ಕೊಡತ್ತೂರು ಗುತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ರಯ್ಯ ಕೊಡಿತ್ತೂರು ಗುತ್ತು ಶ್ರೀಮಾನ ಸನತ್ಕುಮಾರ್ ಶೆಟ್ಟಿ ಶಹಬ್ಬಾಷ್ ಮತ್ತು ಕೊಡಿತ್ತೂರು ಗುತ್ತು ಶ್ರೀಮಾನ ಸನತ್ಕುಮಾರ್ ಶೆಟ್ಟಿ ಹಲನ್ ಅರ್ತಿಗಾರರು ಕುಶಾಲಗಾರರು ಮೋಜಿಗಾರರು ಶಹಬ್ಬಾಷ್ ತಮ್ಮ ಕೀರ್ತಿ ನಾಲ್ಕೂರು ಹಂಬಲಿಂದ ಕೊಟ್ಟಂತ 60 ನಲವಟ್ಟೇಶ ದಕ್ಕಿತ್ತು ದಕ್ಕಿತ್ತು ಸಭೆಗೆ ವಂದನೆ ನಿನ್ನ ನಂಬಿದೆ ಶಾರದೆಯೇ ನಂಬಿದೆ ಶಾರದೆ ಭಕ್ತಗೆ ಮಾತಿಯನ್ನು ಪಾಲಿಸಬಾರದೆ ಚೆನ್ನಾಗಿ ವಿದ್ಯೆಯ ಕಲಿಸು ಮರೆಯದಂತೆ ಚೆನ್ನಾಗಿ ವಿದ್ಯೆಯ ಕಲಿಸು ಮರೆಯದಂತೆ ಕಮಲದಲ್ಲಿ ನೆಲೆಸಿರು ಅನುದಿನ ಚೆನ್ನಾಗಿ ವಿದ್ಯೆಯ ಕಲಿಸು ಮರೆಯದಂತೆ ಕಮಲದಲ್ಲಿ ನೆಲೆಸಿರು ಅನುದಿನ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಆ ಸಾಧು ಸನ್ಮತಿಯ
ತೋಂತ ನದಿ ನದಿ ದೈದಿ ನದಿ ದೈದಿ ನದಿ ದೈದಿ ನದಾದಿ ನದಿ ನದಾದಿ ನದಿ ನದಾದಿ ನದಿ ತೋಂಗ ತೋಂತ ಗದಾದಿ ಮಾತೈ ಕಣ್ಣ ಮುಚ್ಚಲು
ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಚಲವಾಣಿಯರ ಪಾದಾಂಬುಜಕ್ಕೆ ಬಡಬಡುತ್ತ ಬಳಿ ಬೆಳಿ ಕಥಾಮೃತವ ಇರುವಂತಹ ಸ್ಥಳ ಸ್ವರ್ಗಲೋಕಕ್ಕೆ ಯಾರು ಅಂತ ಕೇಳಿ ದೇವೇಂದ್ರ ಮಹಾಪ್ರಭು ಅಂತ ಕೇಳಿದ್ರು. ನಾವೇ ಸರಿ ನಾವೇ ಒಳಗೆ ಅನೇಕವಿದೆ ಧರಣಿ
ಮನುಷ್ಯ ಹೇಳುವಂಥದ್ದು ಈ ಸ್ವರ್ಗಲೋಕವನ್ನು. ಸರಿ. ಇಂತಹ ಪುಣ್ಯಲೋಕವು ಗಣ್ಯಲೋಕವೂ ಆದಂತ ಈ ಸ್ವರ್ಗಲೋಕವನ್ನು ಏರಿ ಬಾಳುವಂತ ಸುಯೋಗ ನಮಗೊದಗಿದ್ದು ಪೂರ್ವ ಸುಕೃತವೇ ಸರಿ. ಹುಟ್ಟುವುದಕ್ಕೆ ನಾವು ಕೂಡ ಭೂಲೋಕದಲ್ಲಿ ಮಾನವರಾಗಿಯೇ ಹುಟ್ಟಿಕೊಂಡವರು. ಮೇಘವಂತ ಪರ್ವತವನ್ನು ಸೇರಿ ಸಾಧನೆಯ ಮೂಲಕವಾಗಿ ಶತಾದ್ವರಗಳನ್ನು ಕೈಗೊಂಡು ತ್ರಿಮೂರ್ತಿಗಳ ಅನುಗ್ರಹ ವಿಶೇಷದಿಂದ ಒಂದು ಮನ್ವಂತರದವರೆಗೆ ಈ ಸ್ವರ್ಗವನ್ನು ನಾವು ಪಡೆದುಕೊಂಡವರಿದ್ದೇವೆ. ಎಂದಿನಂತೆ ಇಂದು ಕೂಡ ಗುರುಗಳಾದಂತಹ ಬೃಹಸ್ಪತ್ಯಾಚಾರ್ಯರಿಗೆ ವಂದಿಸಿ ಶತಮಖಗಳ ಪುಣ್ಯದಿಂದ ದೊರಕಿದಂತ ಈ ಸಿಂಹವಿಷ್ಣುರವನ್ನು ಏರಿದ್ದೇ ತಡ. ಅಗ್ನಿ, ವರುಣ, ವಾಯು, ಕುಬೇರ, ಈಶಾನ, ನಿರುತಿ ಮೊದಲಾದ ಅಷ್ಟದಿಕ್ಪತಿಗಳಾದ ನೀವೆಲ್ಲರೂ ನನ್ನ ಸನ್ನಿಹಿತರಾಗಿದ್ದೀರಿ. ನೀವು ಕೂಡ ನಿಮ್ಮ ನಿಮ್ಮ ಯೋಗ್ಯತೆಗೆ ಅನುಸಾರವಾದ ಪೀಠದಲ್ಲೂ ಅಲಂಕರಿಸಿಕೊಂಡವರಿದ್ದೀರಿ. ಸುಮನಸರೇ, ಈ ಸ್ವರ್ಗದ ವೈಭವವನ್ನು ಹೇಳುವುದಕ್ಕೆ ಒಂದು ನಾಲಿಗೆ ಇದ್ದರೆ ಸಾಕಾಗಲಿಕ್ಕಿಲ್ಲ. ಇಲ್ಲಿರುವಂತ ಸಂಪತ್ತು, ಇಲ್ಲಿರುವ ವೈಭವ ಇದೆಲ್ಲವೂ ವಿಶೇಷತೆಯನ್ನೇ ಪಡೆದದ್ದು. ಕಾಮಿಸಿದ್ದನ್ನು ಕರುಣಿಸಿಕೊಡಬಲ್ಲ ಕಾರಣೀಕವುಳ್ಳ ಕಾಮಧೇನು, ಅಲ್ಪಕಾಲದಲ್ಲಿ ಕಲ್ಪಿಸಿದ್ದನ್ನು ತಲುಪಿಸಿಕೊಡಬಲ್ಲ ಕಲ್ಪವೃಕ್ಷ, ಉಚ್ಚ ಸ್ಥಾನದಲ್ಲಿದ್ದುಕೊಂಡು ಉಚ್ಚ ವ್ಯವಹಾರಗಳಿಗೆ ತುತ್ತಾಗುವಂತ ಉಚ್ಚೈಶ್ರವ, ಪರುಷಮಣಿ, ಕುಡಿಯುವುದಕ್ಕೆ ಅಮೃತ, ಒಂದೇ ಎರಡೇ ಸ್ವರ್ಗದಲ್ಲಿರುವಂತ ಸುವಸ್ತುಗಳು. ಇದನ್ನೆಲ್ಲ ಅನುಭವಿಸಬೇಕುಂತಾದ್ರೆ ಪೂರ್ವಜನ್ಮದ ಸುಕೃತದ ಫಲವೇ ಬಹಳ ಮುಖ್ಯವಾಗಿ ಬೇಕಾಗಿದೆ. ನೋಡಿದಿರ, ಒಂದು ಕಡೆಯಲ್ಲಿ ಮನು ಮುನಿಗಳು ಧರ್ಮದ ಕುರಿತಾಗಿ ಚಿಂತನ ಮಂಥನಗಳನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದೆಡೆ ನೋಡಿದರೆ ರಂಭಾದಿ ನಾರಿಯರು ಸಂಭ್ರಮದಿಂದ ನರ್ತಿಸುತ್ತಾ ಇದ್ದಾರೆ. ಅವರ ನರ್ತನಕ್ಕೆ ಪೂರಕವೇ ಎಂಬಂತೆ ಆಹಾ ಓಹೋ ಊಹು ಗಂಧರ್ವರ ಗಾಯನ, ಚಿತ್ರಸೇನನ ಮೃದಂಗ ಇದೆಲ್ಲವೂ ಒಂದಕ್ಕೊಂದು ಪೂರಕವಾಗಿ ರಮ್ಯ ಮನೋಹರವಾದ ದೃಶ್ಯವಾಗಿಯೇ ಕಾಣಿಸುತ್ತಾ ಇದೆ. ಮಾತ್ರವಲ್ಲ, ಕೇವಲ ಸ್ವರ್ಗದಲ್ಲಿ ವೈಭವದಿಂದ ಮೆರೆಯುವುದು ನಮ್ಮ ಕರ್ತವ್ಯವಲ್ಲ. ಭೂಲೋಕದಲ್ಲಿ ಇರುವಂತ ಮಾನವರಿಗೆ ಅಥವಾ ಮೂರು ಲೋಕವನ್ನು ಅಲ್ಲಿಯ ಹಿತವನ್ನು ಕಾಯುವುದು ನಮ್ಮ ದೃಷ್ಟಿಕೋನವೂ ಹೌದು. ಭೂಲೋಕದಲ್ಲಿ ಮಾನವರು ಮಾಡುವಂತ ಯಾಗ ಯಜ್ಞಾದಿಗಳಿಂದ ಸಂತುಷ್ಟರಾದಂತ ನಾವುಗಳು ಕಾಲ ಕಾಲಕ್ಕೆ ಬೇಕಾದಂತ ಮಳೆ ಬೆಳೆ ಇವುಗಳನ್ನು ಒದಗಿಸಿಕೊಟ್ಟು ಎಲ್ಲರ ಜೀವನವು ಸಂಪತ್ಭರಿತವಾಗಿರುವಂತೆ ನಾವು ನೋಡಿಕೊಳ್ಳುವವರು. ಸ್ವರ್ಗದ ವೈಭವವನ್ನು ಅನುಭವಿಸುವುದಲ್ಲ, ಪ್ರಪಂಚದಲ್ಲಿ ಏನೇ ತೊಡಕಾದರೂ ಅದು ನಮಗಾದ ತೊಡಕು ಎನ್ನುವಂತೆ ಆ ತೊಂದರೆಗಳನ್ನು ನಾವು ಅನುಭವಿಸುತ್ತಾ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಹುಡುಕುವುದಕ್ಕೆ ನಾವು ಮನ ಮಾಡುವವರು. ಮಾತ್ರವಲ್ಲ, ಜೊತೆಯಾಗಿ ಸೇರಿದಂತ ನೀವೆಲ್ಲರೂ ಇದ್ದರು, ಇಷ್ಟೆಲ್ಲ ವೈಭವಗಳನ್ನು ನಾವು ಅನುಭವಿಸುತ್ತಾ ಇದ್ದರು, ತ್ರಿಮೂರ್ತಿಗಳ ಕರುಣಾ ಕಟಾಕ್ಷ ನಮ್ಮ ಮೇಲೆ ಸದಾಕಾಲ ಇದ್ದರೂ ಮನಸ್ಸಿನ ಆಳದಲ್ಲಿ ಒಂದು ಪ್ರಶ್ನೆ ಮತ್ತೆ 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 ಉದ್ಭವಿಸ್ತಾ ಉಂಟು. ಬೇರೇನು ಅಲ್ಲ, ಓ ಸುಮನಸರೇ, ಆದರ
ಬಾಧಿಸುವ ರಣಿಗಳಿಗೆ ಆದಿಯೇನಿರಗೆ ಸುಮನಸರು ಓ ಸುಮನಸರೇ, ಎಷ್ಟೇ ವೈಭವವಿದ್ದರು, ದೇವರ ಅನುಗ್ರಹ ನಮಗಿದ್ದರು, ಸದಾ ಕಾಲವು ನನ್ನ ಮನಸ್ಸಿನ ಆಳದಲ್ಲಿ ಮತ್ತೆ 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 ಉದ್ಭವಿಸುವುದು ಒಂದು ಪ್ರಶ್ನೆ, ಬೇರೇನು ಅಲ್ಲ. ಹುಟ್ಟುವುದಕ್ಕೆ ನಮ್ಮವರೇ ಆಗಿ ಭೂಲೋಕದಲ್ಲಿ ಹುಟ್ಟಿಕೊಂಡವರು. ಆದ್ರೆ ಏನು ಮಾಡೋಣ, ಹುಟ್ಟಿದ ಗಳಿಗೆಯಲ್ಲಿ ನೋಡುವುದು ಮೇಲಕ್ಕೆ, ಸ್ವರ್ಗವನ್ನು ಪಡೆಯಬೇಕು ಎನ್ನುವಂತ ಉದ್ದೇಶದಿಂದ ಆ ದಾನವರೆಲ್ಲ ಅನೇಕ ಬಾರಿ ಈ ಸ್ವರ್ಗಕ್ಕೆ ದಾಳಿ ಮಾಡಿದವರಿದ್ದಾರೆ. ಅವರನ್ನೆಲ್ಲ ತ್ರಿಮೂರ್ತಿಗಳ ದಯೆಯಿಂದ ನಾವು ಹೊಡೆದೋಡಿಸಿದವರಿದ್ದೇವೆ. ಆದರೆ ಈ ಹೊತ್ತಿಗೆ ನಿಮ್ಮಲ್ಲಿ ಎಚ್ಚರಿಕೆ ಬೇಕಾಗಿ ಒಂದು ಮಾತನ್ನು ಕೇಳ್ತಾ ಇದ್ದೇನೆ. ಒಂದು ವೇಳೆ ಸುಮನಸರು ಸ್ವರ್ಗಕ್ಕೆ ದಾಳಿ ಮಾಡಿದರು ಅಂತಾದ್ರೆ ನೀವೇನು ಮಾಡುವಿರಿ? ಶುಭವಾಗ್ಲಿ. ಆ ಕಳ್ಳರು ನಮ್ಮ ಈ ನಾಕಲೋಕವನ್ನು ಬಯಸುವುದರಲ್ಲಿ ಮುಖ್ಯ ಕಾರಣವಾದುದು ಇಲ್ಲಿರುವ ವಸ್ತುಗಳು. ಅದನ್ನು ಬಯಸಿ ಮರುಳರಂತೆ ಬರುತ್ತಾರೆ. ಹಾಗೆ ಬಂದ ಆ ದುರುಳರನ್ನು ನಾನು ಸೌದೆ ಪಡೆಯುತ್ತೇನೆ. ಒಂದೊಮ್ಮೆಗೆ ಸೋತರೂ ಕೂಡ ಶ್ರೀಹರಿಯ ಕೃಪೆಯಿಂದ ಮತ್ತೆ ಪಡೆದುಕೊಂಡವರಿದ್ದೇವೆ. ಹೀಗಿರುವಾಗ ಇನ್ನು ಮುಂದಕ್ಕೆ ಅಂತವರೇನಾದರೂ ದಾಳಿಯನ್ನು ಮಾಡಿದಂತಾದ್ರೆ ನಾನು ಅವರನ್ನು ಎದುರಿಸುತ್ತೇನೆ. ಬಿಡುತ್ತೇನೆ.
ಮನಸ್ಸಿಗೆ ಸಂತೋಷವಾಯಿತು, ಸಮಾಧಾನ ಎನಿಸಿತು. ನಿಮ್ಮ ಕುರಿತು ಅಪನಂಬಿಕೆಯನ್ನು ಹೊಂದಿ ನಾನು ಈ ಪ್ರಶ್ನೆಯನ್ನು ಕೇಳಿದ್ದಲ್ಲ. ಸದಾ ಕಾಲವು ನಾವು ಆ ರಕ್ಕಸರ ಕುರಿತಾಗಿ ಎಚ್ಚರಿಕೆಯಿಂದ ಇರಬೇಕು ಎನ್ನುವ ಉದ್ದೇಶದಿಂದಲೇ ನಿಮ್ಮನ್ನು ಮತ್ತೊಮ್ಮೆ ಎಚ್ಚರಿಸುವುದಕ್ಕೆ ಬೇಕಾಗಿ ಈ ಪ್ರಶ್ನೆಯನ್ನು ನಾನು ಕೇಳಿದ್ದೆ. ಮತ್ತೆ ರಣಕ್ಷೇತ್ರದಲ್ಲಿ ನೀವು ತೋರಿಸಿದಂತ ಪರಾಕ್ರಮ ಅದು ಅದ್ಭುತ, ಅದನ್ನು ಯಾವತ್ತೂ ಮರೀಲಿಕ್ಕಿಲ್ಲ. ಆದ್ರಿಂದ ಯಾರೇ ಬರಲಿ, ಏನೇ ವರ ಪಡೆಯಲಿ, ಎಂಥದ್ದೇ ಮಾಡಲಿ, ನಳಿನನಾಭನ ದಯ ಎಲ್ಲಿವರೆಗೆ ನಮಗಿರುತ್ತದೋ ಅಲ್ಲಿವರೆಗೆ ಈ ಸ್ವರ್ಗದ ಪೀಠ ಸ್ಥಿರವಾಗಿ ನಮಗಿರುತ್ತದೆ ಎನ್ನುವಂತ ವಿಶ್ವಾಸವನ್ನು ನಾವು ಯಾವತ್ತೂ ಕಳೆದುಕೊಳ್ಳಬಾರದು. ಆದ್ದರಿಂದ ಮೊದಲಾಗಿ ಆ ನಳಿನನಾಭನಿಗೆ ನಮಿಸೋಣ. ಮಾತ್ರವಲ್ಲ, ಈ ದಿನ ಒಂದು ವಿಶೇಷವಾದ ದಿನ, ಅದನ್ನು ನಿಮ್ಮಲ್ಲಿ ಹೇಳಬೇಕು ಎನ್ನುವಂತ ಇಚ್ಛೆಯನ್ನು ನಾನು ಹೊಂದಿದವ. ಓ ಸುಮನಸರೇ, ಸನಾತನವು ನಿತ್ಯ ನೂತನವಾದಂತ ಕೈಲಾಸ ಲೋಕದಲ್ಲಿರುವಂತ ಪರಮೇಶ್ವರನನ್ನು ಕರೆತಂದು ಪೀಠದಲ್ಲಿ ಕುಳಿರಿಸಿ ಅವನನ್ನೇ ಅರ್ಚಿಸಿ ಮೆಚ್ಚಿಸಿ ಅವನಿಂದ ಆಶೀರ್ವಾದವನ್ನು ಪಡೆಯುವಂತಹ ಕಾಲವಿದು. ವರ ಪ್ರಸೂತ ಕಾಲ. ಆದ್ದರಿಂದ ಈ ಕಾಲಕ್ಕೆ ಅಲ್ಲಿವರೆಗೆ ಹೋಗಿ ಪರಮೇಶ್ವರನ್ನು ಕರೆತಂದು ಇಲ್ಲಿ ಅವನಿಗೆ ವೈಭವದಿಂದ ಒಂದು ಪೂಜೆಯನ್ನು ಮಾಡಬೇಕು ಎನ್ನುವಂತ ನಿರ್ಧಾರವನ್ನು ನಾನು ಮಾಡಿದವ. ಆದ್ದರಿಂದ ಅಲ್ಲಿಗೆ ಹೋಗುವುದು ಹೇಗೆ? ದೇವರ ಬಳಿಗೆ ಭಕ್ತರು ಹೋಗುವಾಗ ನಮ್ಮ ವೈಭವವನ್ನು ತೋರಿಸುತ್ತಾ ಹೋಗುವುದಲ್ಲ, ಕಾಲ್ನಡಿಗೆಯ ಮೂಲಕವಾಗಿ ಭೂಲೋಕವನ್ನು ಸೇರಿ ಆ ನಂತರ ಉತ್ತರದಲ್ಲಿರುವಂತ ಎತ್ತರದ ಕೈಲಾಸ ಅದನ್ನು ಸೇರಿಕೊಂಡು ಹಾಗೆಯೇ ಪರಮೇಶ್ವರನ್ನು ಕರೆತರಬೇಕು. ಆದ್ದರಿಂದ ನೀವೆಲ್ಲರೂ ಸಿದ್ಧರಾಗಿ ಎಲ್ಲರೂ ಸೇರಿಕೊಂಡು ಕೈಲಾಸದ ಕಡೆಗೆ ಸಾಗಬೇಕು.
ಪದುಳ ಬಿಡದರುದ ಋಷಯಳಸಿ ಪಥದೊಳಗೆ ಉದಕವು ಅನತಿ ಕಾಣದೆ ದೇವತೆಗಳೇ ಎಲ್ಲರೂ ಜೊತೆಯಾಗಿ ಸಾಗಿ ಬಂದವರು, ಸ್ವರ್ಗವನ್ನು ಉಳಿದು ಭೂಲೋಕಕ್ಕೆ ಇಳಿದು ಬಂದವರು. ಆದ್ರೆ ಏನು ಮಾಡೋಣ ಹೇಳು, ತುಸು ದೂರ ಸಾಗಿ ಬಂದದ್ದು ಈ ಮಣ್ಣಿನ ಗುಣವೋ ಏನು. ಒಮ್ಮಿಂದೊಮ್ಮೆಲೆ ತೃಷೆ ಬಾಧಿಸುವುದಕ್ಕೆ ಆರಂಭವಾಗಿದೆ. ಬಾಯಾರಿಕೆ ನಿಮಗೂ ಆಗುತ್ತದೆ ಅಂತ ಅನ್ನಿಸ್ತದೆ, ಹೌದಾ? ಓ, ಇಲ್ಲಿ ನೋಡಿದ್ರೆ ಎಲ್ಲಿಯೂ ಉದಕ ಕಾಣುತ್ತಾ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಹಾಗಾದ್ರೆ ಏನು ಮಾಡೋಣ? ನೀರನ್ನು ಹರಸುತ್ತಾ ಮುಂದೆ 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 ಸಾಗೋಣ. ಎಲ್ಲಿಯಾದ್ರೂ ಉದಕ ಸಿಕ್ಕಿದ್ರೆ ಕುಡಿದು ಸ್ವಲ್ಪ ವಿಶ್ರಾಂತಿಯನ್ನು ಹೊಂದಿ ತದನಂತರ ಮುಂದುವರಿಯೋಣ. ಹೀಗೆ ಅಣ್ಣ ಏನು ಮಾಡೋಣ ಹೇಳು?
ತಿಳಿದ ವಿಷಯ. ಹಿರಿಯ ಭಾಗಿಗಳು ನಾವು. ಹೋದ್ರೆ ಏನು ಮಾಡೋಣ ಹೇಳು? ಮೂರು ಲೋಕದಲ್ಲಿ ಶ್ರೇಷ್ಠವಾದಂತಹ ಸ್ವರ್ಗ ಲೋಕ, ಅದನ್ನು ಅನುಭವಿಸುವಂತಹ ಅರ್ಹತೆ ನಮಗಿದ್ರು ಕೂಡ ಯೋಗ ಭಾಗ್ಯವೆನ್ನುವುದು ಕೂಡಿ ಬರಲಿಲ್ಲ. ಅದಕ್ಕಾಗಿ ಏನು ನಮಗೆ ದೇವತ್ವದ ಅನುಗ್ರಹ ಇಲ್ಲದಿದ್ರೆ ಶಕ್ತಿಯಿಂದಲಾದ್ರೂ ಪಡೆಯಬೇಕು ಎಂಬಂತಹ ಆಲೋಚನೆಯನ್ನು ಮಾಡಿ ಅದೆಷ್ಟೋ ಸರಿ ನಮ್ಮ ಹಿರಿಯರು ದೇವಲೋಕಕ್ಕೆ ದಾಳಿಯನ್ನು ಮಾಡಿ ದೇವಲೋಕವನ್ನು ಸ್ವಾಧೀನಪಡಿಸಿಕೊಂಡವರಿದ್ರು. ಹೋದ್ರೆ ಆ ಕಾಲದಲ್ಲಿ ದೇವೇಂದ್ರನು ಮೂರು ಮೂರ್ತಿಗಳ ಮೊರೆ ಹೋಗಿ ಅವರಿಂದ ರಕ್ಷಿಸಲ್ಪಟ್ಟು ನಮ್ಮವರೆಲ್ಲರೂ ಹತರಾಗುವ ಹಾಗೆ ಆಯಿತು. ತಮ್ಮ, ಆ ದೇವೇಂದ್ರ ಇದ್ದಾನಲ್ಲ, ಮೂರು ಮೂರ್ತಿಗಳನ್ನು ಮೆಚ್ಚಿಸಿದ್ದೇನೆ ಎಂಬಂತಹ ಅಹಂಕಾರ ಉಂಟವನಿಗೆ. ಮೊದಲು ಅದು ಇಳಿಯಬೇಕು. ಏನಾದ್ರೂ ಉಪಾಯ ಉಂಟ ಅದಕ್ಕೆ? ಹಾಗೆಂದು ದೇವೇಂದ್ರನ ಹಣೆಬರ ಯಾರಿಗೂ ಗೊತ್ತಿಲ್ಲ. ಆತ ಸೋಲದ ಪ್ರಸಂಗ ಉಂಟು. ಹಾಗಂತ ಅವನಿಂದ ಏನು ಕೊಡುವುದಿಲ್ಲ. ಎಲ್ಲ ದಯೆ ಶಕ್ತಿ ಎಲ್ಲ ಇರುವುದು ಆ ಮೂರು ಮೂರ್ತಿಗಳಿಂದ. ಹಾಗೆಂದು ಈ ಹೊತ್ತಿಗೆ ಅಧಿಕಾರವನ್ನು ಪಡೆದದ್ದು ಹೇಗೆ? ಮೂರು ಮೂರ್ತಿಗಳ ಮನಸ್ಸನ್ನು ಮೆಚ್ಚಿಸಿ ಶತಮಕ್ಕಗಳನ್ನು ಮಾಡಿ ಸ್ವರ್ಗದ ಅಧಿಕಾರವನ್ನು ಬಯಸಿದ್ದಾನೆ, ಪಡೆದುಕೊಂಡಿದ್ದಾನೆ. ಹಾಗಿರುವಾಗ ಏನೇ ಕಷ್ಟ ಬಂದರೂ ಕೂಡ ನೇರವಾಗಿ ಮೊರೆ ಹೋಗುವುದು ಮೂರು ಮೂರ್ತಿಗಳ ಬಳಿ. ಹಾಗಿರುವಾಗ ಈ ಹೊತ್ತಿಗೆ ಆತನ ದಾರಿ ತಪ್ಪಿಸುವುದಕ್ಕೆ ಒಳ್ಳೆ ಅವಕಾಶ ಒಂದು ಒದಗಿ ಬಂದಿದೆ. ಯಾವುದೋ ಶಿವನನ್ನು ಕುರಿತು ಅರ್ಚಿಸುವುದಕ್ಕೆ ಬೇಕಾಗಿ ಕೈಲಾಸಕ್ಕೆ ತೆರಳಿದ್ದಾರೆ ದೇವೇಂದ್ರ. ಹಾಗೆಂದು ಹೋಗುವಾಗ ನೇರವಾಗಿ ಹೋಗ್ತಾ ಇದ್ದ. ಎದೆಗೆ ಎದೆ ಕೊಟ್ಟು ದೇವತೆಗಳ ಜೊತೆಗೆ ಸಂತೋಷದ ಮೆರವಣಿಗೆ ರೀತಿಯಲ್ಲಿತ್ತು. ಆದ್ರೆ ಈಗ ಆತ ಹೋಗುವುದನ್ನು ನೋಡ್ಬೇಕು. ಕೈ ಕಾಲುಗಳು ಹೀಗೆ ಅರ್ಥ ಆಯ್ತು. ಬಹುಶಃ ಸೊಂಟ ನೋವು ಬಂದಿರಬೇಕು. ಸೊಂಟ ನೋವಲ್ಲ, ಮತ್ತೆ ಹಾಗೆ ಆಯ್ತಲ್ಲ ಪುಣ್ಯ. ಆತನಿಗೆ ದಣಿವು ಆವರಿಸಿದೆ. ಆಯಾಸ, ತಲೆ ಎತ್ತುವುದಕ್ಕೆ ಆಗುವುದಿಲ್ಲ. ಹಾಗೆ ಎದೆ ಮಾಡಿ ಹೋಗಿದೆ. ಹಾಗಾದ್ರೆ ದಾರಿ ಮಧ್ಯದಲ್ಲೇ ಅವನಿಗೆ ಆಯಾಸ ಆಗಿದೆ, ಇನ್ನು ಕೈಲಾಸಕ್ಕೆ ತಲುಪಲಿಲ್ಲ ಅವ. ಹಾಗಂತ ನಿನಗೊಂದು ವಿಚಾರ ತಿಳಿದಿದ? ಏನೋ? ಜೋರಾಗಿ ಹಸಿವಾಗುವಂತಹ ಹೊತ್ತಿಗೆ ಅನ್ನವೇ ಆಗಬೇಕು ಅಂತ ಇಲ್ಲ, ಮನ್ನಾದ್ರೂ ಒಮ್ಮೆ ಸೇವಿಸುವಂತ ನಮ್ಮಲ್ಲಿ ಆಶಿಸ್ತಾ ಉಂಟು. ಹಾಗಿರುವಾಗ ಆತನಿಗೆ ಈಗ ಬಾಯಾರಿಕೆ ಆಗ್ತಾ ಉಂಟು. ಬಾಯಾರಿಕೆ ಆಗುವಾಗ ಬಾಯಾರಿಕೆ ಹೋಗಬೇಕು ಅಂತ ಆದ್ರೆ ನೀರೇ ಸಿಗಬಾರ್ದು ಅವನಿಗೆ, ಬೇರೆ ಏನಾದ್ರೂ ಸಿಗಬೇಕು. ಅದಕ್ಕಾಗಿ ಒಂದು ಉಪಾಯವನ್ನು ನಾವು ಈ ಹೊತ್ತಿಗೆ ಮಾಡಬೇಕು. ಸ್ವಲ್ಪ ವಿಷ ಬೆರೆಸಿ ಕೊಟ್ಟರು ಕೂಡ ಅದು ವಿಷ ಉಂಟೋ ಇಲ್ವೋ ಅಂತ ನೋಡುವುದಿಲ್ಲ, ಒಮ್ಮೆ ಕುಡಿದು ಹೋಗ್ತದೆ. ಹಾಗಂದ್ರೆ ದಣಿವು ಅಷ್ಟು ಹೆಚ್ಚಾಗಿರ್ತದೆ. ಹಾಗಿರುವಾಗ ಈ ಹೊತ್ತಿಗೆ ಆತನ ದಾರಿ ತಪ್ಪಿಸುವುದಕ್ಕೆ ಏನಾದ್ರೂ ಉಪಾಯ ಉಂಟಾ ನಿನ್ನಲ್ಲಿ? ತಮ್ಮ, ಅಣ್ಣ, ಅಂತಿದ್ದದ್ದನ್ನು ಕೊಡುವುದಲ್ಲ, ಕುಡಿಯುವುದಕ್ಕೆ.
ಕೊಟ್ಟರು ಕುಡಿತಾರೆ. ಏನು ಕೊಟ್ಟರು ಕುಡಿತಾರೆ. ಹಾಗೆಂದು ನಾ ಹೇಳಿದೆ ಅಲ್ಲ, ಸ್ವಲ್ಪ ವಿಷ ಕೊಟ್ಟರು ಕುಡಿದಾರು ಎಂಬ ಹಾಗೆ. ಹಾಗೆಂದು ದೇವೇಂದ್ರನಿಗೆ ವಿಷವನ್ನು ಕೊಟ್ಟರೆ ಆದೀತ? ಆಗ್ಲಿಕ್ಕಿಲ್ಲ. ಯಾಕೆ? ಯಾಕೆ? ಅವನು ಮರಣವನ್ನೇ ಗೆದ್ದವನು, ಅಮೃತವನ್ನು ಕುಡಿದಿದ್ದಾನೆ. ವಿಷ ಎನ್ನುವುದು ಏನು ಕೆಲಸ ಮಾಡ್ಲಿಕ್ಕಿಲ್ಲ. ಹಾಗೆಂದು ಅವನ ದಾರಿ ತಪ್ಪಿಸ್ಲಿಕ್ಕೆ ಒಂದು ಉಪಾಯ ಉಂಟು. ತಮ್ಮ ಅಣ್ಣ, ನಿನಗೆ ಗೊತ್ತಿರಬಹುದು, ಏನು? ನಾವು ಈ ಭೂಲೋಕದಲ್ಲಿ ಸೇವಿಸುವಂತಹ ಸುರೆ ಅದನ್ನು ಕುಡಿದೇವಂತಾದ್ರೆ ಇವತ್ತು ನಾವು ಏನು ಮಾಡಿದ್ದೇವಂತ ನಾಳೆ ಗೊತ್ತಾಗುವುದಿಲ್ಲ. ಮತ್ತೆ ನಾಳೆ ಏನಾದ್ರೂ ಕುಡಿದು ಏನಾದ್ರೂ ಕೆಲಸ ಮಾಡಿದ್ರೆ ನಾಡಿದ್ದು ಗೊತ್ತಾಗುವುದಿಲ್ಲ. ಈಗ ಭೂಲೋಕದಲ್ಲಿರುವಂತಹ ಸುರೆಯನ್ನು ಯಾವುದನ್ನಾದ್ರೂ ನಾವು ಬಿಟ್ಟಿದ್ದೇವ? ಕುಡಿಯದ ಸುರೆ ಉಂಟಾ? ಇಲ್ವೇ ಇಲ್ಲ. ಎಂತಹ ಕಠಿಣವಾದದ್ದಾದ್ರೂ ಎಷ್ಟು ಕಹಿ ಇದ್ರು ನಮಗದು ಸಿಹಿಯೇ. ಕುಡಿದು 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 ನಾವು ಎಂತಹ ಅಚಾತುರ್ಯದ ಕೆಲಸವನ್ನೆಲ್ಲ ಮಾಡ್ಲಿಲ್ವ ತಮ್ಮ? ಸುರೆ ಕುಡಿದು ಅದರ ಪರಿಣಾಮ ಏನಾಗ್ತದೆ ಎಂಬುದನ್ನು ಚೆನ್ನಾಗಿ ಅರಿತುಕೊಂಡವರೇ ನಾವು. ಹೌದು, ಭೂಲೋಕದವರು. ಮತ್ತೆ ಒಂದು ತಮ್ಮ, ಏನು? ಈ ಸುರೆಯನ್ನು ಕುಡಿದವರು ಯಾವುದಾದ್ರೂ ಒಳ್ಳೆಯ ಕೆಲಸ ಮಾಡಿದ್ದು ಇತಿಹಾಸದಲ್ಲೇ ಇಲ್ಲ. ಏನಿದ್ರು ಸುರೆ ಕುಡಿದ ಮೇಲೆ ಆಗುವುದು ಅಚಾತುರ್ಯವೇ. ಮಾತೊಂದು ಸತ್ಯ ಹೇಳ್ತಾರಂತೆ. ಅದ ಆದ್ರೆ ಇಂದಿನ ದಿನ ಸತ್ಯವನ್ನು ಹೇಳಬಾರದು. ಯಾಕೆ ಬಲ್ಲೆ? ಯಾಕೆ? ನಾವಲ್ಲ ಸುರೆಯನ್ನು ಕುಡಿಯುವುದು, ಇಂದು ಕುಡಿಯಬೇಕಾದದ್ದು ಆ ದೇವೇಂದ್ರ. ಜನವೇ ಬೇರೆ. ಹೌದು. ಯಾಕೆ ಅಂತ ಕೇಳು. ಈಗ ನಾವೇನಾದ್ರೂ ಕುಡಿದ್ರೆ ನಮಗೂ ಅದೇ ಅಲ್ವಾ ಆಗುವುದು? ಮತ್ತೆ ಯಾರೊಂದಿಗೆ ಹೇಗೆ ವ್ಯವಹಾರ ಮಾಡ್ಬೇಕೆಂಬ ಹಾಗೆ ಗೊತ್ತಿರುವುದಿಲ್ಲ. ಕುಡಿದ ಮೇಲೆ ನಾವೇ ಹೇಳಿದ ಹಾಗೆ ಪ್ರಜ್ಞೆ ಇರುವುದಿಲ್ಲ. ನಾನು ನನ್ನದ್ದು ನಾನು ಹೇಳಿದ್ದೆ ನಡೆಯಬೇಕು, ಹಾಗೆ ನಾವು ವ್ಯವಹರಿಸುವವರು. ಹೌದಣ್ಣ. ಈಗ ದೇವೇಂದ್ರನ ಹೊಟ್ಟೆ ಒಳಗೆ ಅದು ಸೇವಿತವಾದ್ರೆ ಆಮೇಲೆ ಅವನು ಹೇಗೆ ಆಲೋಚನೆ ಮಾಡಿಯಾನು, ಹೇಗೆ ವ್ಯವಹರಿಸಿಯಾನು, ಅಷ್ಟಕ್ಕೂ ಹೋಗುವುದೆಲ್ಲಿಗೆ? ಎಲ್ಲಿಗೆ? ಕೈಲಾಸಕ್ಕೆ. ಶಿವನನ್ನು ಕುರಿತು ಪರಶಿವನನ್ನು ಅರ್ಚಿಸುವುದಕ್ಕಾಗಿ ಹೋಗುವುದು. ಈ ದೇವರನ್ನು ಅರ್ಚಿಸುವುದಕ್ಕೆ ಹೋಗುವಾಗ ಏನಾದ್ರೂ ಇವ ದಾರಿ ಮಧ್ಯದಲ್ಲಿ ನಾವು ಕೊಟ್ಟದ್ದನ್ನು ಕುಡಿದಂತಾದ್ರೆ ದೇವರೊಂದಿಗೆ ಏನೆಲ್ಲ ವ್ಯವಹಾರ ಆದೀತು ಆಲೋಚನೆ ಮಾಡು. ಹಾಗೆಂದು ಬರೇ ಸುರೆಯನ್ನು ಕೊಡುವುದಲ್ಲ ತಮ್ಮ. ಯಾಕೆ? ಯಾಕೆ? ಅವ ದೇವಲೋಕದಲ್ಲಿ ಇರುವವನು, ದೇವತೆಯು ಹೌದು. ಬರೇ ಸುರೆ ಆದ್ರೂ ನಮಗೆ ಸಾಕು. ಆದ್ರೆ ಅವನನ್ನು ನಾವು ಹತೋಟಿಗೆ ತೆಗೆದುಕೊಳ್ಬೇಕಂತಾದ್ರೆ ಸುರೆಯ ಒಳಗೆ ನಮ್ಮಲ್ಲಿ ಯಾರಾದ್ರೂ ಒಬ್ಬರು ಅನುರೂಪವಾಗಿ ಹೋಗಬೇಕು. ಪರಿಣಾಮ ತೀವ್ರವಾಗಿ ಗೊತ್ತಾಗಬೇಕು ಅವನು. ಹೌದು. ಅದಕ್ಕಾಗಿ ಅನುರೂಪವಾಗಿ ಒಬ್ಬನು ಹೋಗಿ ಆಮೇಲೆ ದೇವೇಂದ್ರನು ಸೇವಿಸಿದ ಅಂತಾದ್ರೆ ಅವನ ಕಥೆಯೇ ಬೇರೆ. ಹೇಗೆ ಹೇಗೆ? ಇಬ್ಬರು ವೇಷಧಾರಿಗಳು ಬೇಕು. ಈಗ ಯಾರನ್ನು ನೀನು ನಿರ್ಧಾರ ಮಾಡಿದ್ದಿ? ಇಲ್ಲಿ ಇರುವುದು ನಾವೇ ಇರುವರೆ. ಓ, ಈಗ ಇಬ್ಬರು ವೇಷ ಅಂದ್ರೆ ನಾವೇ ವೇಷ ಹಾಕಬೇಕು. ಯಾವ ವೇಷ? ನಾವು ಹೀಗೆ ಸುರೇನು ವ್ಯಾಪಾರ ಮಾಡುತ್ತಾ ಹೋದೆ ಅಂತಾದ್ರೆ ಅವನಿಗೆ ಗೊತ್ತಾಗುದಿಲ್ವಾ? ಅದು ಹೌದು, ಅದು ಈಗ ನೇರವಾಗಿ ತೆಕ್ಕೋ ಕುಡಿ ಅಂತ ಹೇಳಿದ್ರೆ ಯಾವಾತನು ಕುಡಿಯುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ನಾವು ಈ ರೂಪದಲ್ಲಿ ದೇವೇಂದ್ರನಿಗೆ ಸುರೆಯನ್ನು ಕೊಟ್ಟೆವಂತಾದ್ರೆ ಈ ರಾಕ್ಷಸರು ಕೊಟ್ಟದ್ದನ್ನು ಕುಡಿಯಲಿಕ್ಕೆ ಏನು ನನಗೆ ತಲೆ ಕೆಟ್ಟಿದೆ ಅಂತ ಅವನ ಆಲೋಚನೆ ಮಾಡ್ಲಿಕ್ಕಿಲ್ವಾ? ಲೋಕದಲ್ಲಿ ಒಂದೊಂದು ವ್ಯಾಪಾರಿಗಳು ಒಂದೊಂದು ರೀತಿಯಲ್ಲಿ ಇರ್ತಾರೆ. ಆ ವ್ಯಾಪಾರದ ರೀತಿಯಲ್ಲೇ ನಾವು ವೇಷವನ್ನು ಮಾಡಬೇಕು. ಈಗ ಸುರೆಯನ್ನು ಮಾರುವ ವ್ಯಾಪಾರಿಯ ವೇಷದಲ್ಲಿ ನಾವು ಹೋಗ್ಬೇಕು, ಓರ್ವ ಮಾಡ್ಬೇಕು. ಒಬ್ಬ ಮತ್ತೆ ಇನ್ನೊಬ್ಬನಿಗೆ ಏನು ಕೆಲಸ? ಇನ್ನೊಬ್ಬನಿಗೆ ಮತ್ತೊಂದು ಕೆಲಸ ಏನು? ಆ ಸುರೆಯಲ್ಲಿ ಸೇರಿಕೊಳ್ಬೇಕು. ಸುರೆಯನ್ನು ಆತ ಕುಡಿತಾನೆ, ಆತನ ಹೊಟ್ಟೆಯೊಳಗೆ ಹೋಗ್ಬೇಕು. ಹೊಟ್ಟೆಯೊಳಗೆ ಹೋಗೋದು ಮಾತ್ರ ಅಲ್ಲ, ಮತ್ತೆ ನಶೆ ಏರ್ತದೆ, ಇನ್ನೂ ಹೆಚ್ಚು ಏರ್ಬೇಕು. ಅಷ್ಟೇ ಯಾಕೆ? ಯಾಕೆ? ಶಿವನನ್ನು ಕುರಿತು ಅರ್ಚಿಸುವುದಕ್ಕೆ ಹೋಗ್ತಾನೆ. ಕೇವಲ ಅರ್ಚನೆ ಮಾಡುವುದು ಮಾತ್ರ ಅಲ್ಲ, ಮತ್ತೆ ಶಿವನನ್ನು ಕೆಣಕುವುದಕ್ಕೆ ಮುಂದಾಗಬೇಕು. ಹೌದು ತಮ್ಮ, ಅಣ್ಣ ನೀ ಹೇಳಿದ್ದೆಲ್ಲ ಸರಿ. ಈಗ ಮಾರುವವ ಯಾರು, ಅದರಲ್ಲಿ ಸೇರುವವ ಯಾರು?
ಈಗ ನಾನು ಯೋಚಿಸುವುದು ಮಾರುವ ಕೆಲಸ ನಾನೇ ಮಾಡ್ಬೇಕಾ ಅಂತ. ಈಗ ಮಾರುವ ಕೆಲಸ ನಿನ್ನದು, ವ್ಯಾಪಾರ ನನಗೆ ಒಳ್ಳೇದಾಗುತ್ತೆ, ಮತ್ತೆ ನನಗೆ ಉಳಿದದ್ದೊಂದೇ ಸೇರುವಂತದ್ದೇ. ಹಾ ಸರಿ ಅಣ್ಣ. ಆ, ಈಗ ಆ, ಒಳ್ಳೆಯ ಕೆಲಸವನ್ನು ಹಾಳು ಮಾಡುವುದರಲ್ಲಿ ಆ. ನೀನು ಎತ್ತಿದ ಕೈ ಅಲ್ವ ನಾವು. ನೀ ಹೇಳಿದ್ದು ಸರಿ. ಹಾ ಏನಾದ್ರೂ ಹಾಳು ಮಾಡಬೇಕಿದ್ರೆ ಹಾ ನನ್ನಷ್ಟು ನಿನಗೆ ಆಗ್ಲಿಕ್ಕಿಲ್ಲ. ಹಾ ಸರಿ, ನಾವು ಒಪ್ಪಿದೆ. ಹಾ ನಮ್ಮ ಈ ರಾಕ್ಷಸ ವರ್ಗದಲ್ಲಿ ಹಾಳು ಮಾಡುವುದಂದ್ರೆ ಅದೊಂದು ಗೌರವದ ಸೂಚಕ. ಮತ್ತೆ? ಆ, ತಮ್ಮ, ಹಾ ಹಾಗಾದ್ರೆ ಈ ಕಾಲದಲ್ಲಿ ಹಾ ಆ ಸುರೆಯ ಕೊಡದ ಒಳಗೆ ಅನುರೂಪವಾಗಿ ನಾ ಸೇರಿಕೊಳ್ತೇನೆ. ಸುರೆಯನ್ನು ಮಾರುವಂತಹ ಕೆಲಸವನ್ನು ನಾನು ಮಾಡ್ತೇನೆ, ನೀನು ಮಾಡ್ತಿ. ಹಾ ಅದನ್ನು ಕುಡಿದಂತಹ ದೇವೇಂದ್ರನ ಸ್ಥಿತಿ ಅಧೋಗತಿ. ಮತ್ತೆ ಹಾಗಾಗಿ ಹಾ. ಇಂದಿನ ದಿನ ಕೈಲಾಸಕ್ಕೆ ಹೋದಂತಹ ಆ ದೇವೇಂದ್ರ ಹಾ. ಹರನ ಉರಿಗಣ್ಣಿಗೆ ತುತ್ತಾಗದೆ ಹೋದ್ರೆ ಆಮೇಲೆ ವಿಧಿ ಲಿಖಿತವೆನ್ನುವುದು ತಪ್ಪೆಂಬ ಹಾಗೆ ನಾವು ಭಾವಿಸಬೇಕು. ಹೌದೇನ? ಏಕೆಂದ್ರೆ ಹಾ. ಒಳ ಸೇರುವುದು ಯಾರು? ನಾವು. ಈ ಕುಂಭ ಏನು ಸುಮ್ಮನಿರ್ತಾನ ಒಳಗೆ ಸೇರಿದ ಮೇಲೆ ಮತ್ತೆ ನಾನು ಹೇಗೆ ನಿಯಂತ್ರಣ ಮಾಡ್ತೇನೆ ನೋಡು. ನಾನು ಆಡಿದ ಹಾಗೆ ಅವ ಆಡಲೇಬೇಕು. ಮತ್ತೆ ನಾನು ಕುನಿ ಅಂತ ಹೇಳಿದ್ರೆ ಅವ ಕುಣಿಲೇಬೇಕು. ಹಾ. ತಮ್ಮ, ಅಣ್ಣ. ತಡ ಮಾಡುವುದು ಸರಿಯಲ್ಲ. ಹಾ. ನಮ್ಮದು ಪಾತ್ರ ಸ್ವಲ್ಪ ಸಣ್ಣದು. ಅಮ್ಮಂದು ಹೆಚ್ಚಾಗಬೇಕು ಅಂತ ಆದ್ರೆ ಹಾ. ಲೆಕ್ಕದ್ದು ಕುಡಿದ್ರೆ ಸಾಕಾಗುದು, ಆಹಾ. ಲೆಕ್ಕದಿಂದ ಹೆಚ್ಚು ಕುಡಿಸುವಂತಹ ಕೆಲಸ ನನ್ನದು. ಹೌದು. ಇನ್ನು ಹಾ. ನಮ್ಮದು ಪಾತ್ರ ಇಷ್ಟಕ್ಕೆ ಸೀಮಿತವಾದ್ರೂ ಕೂಡ ಹಾ. ಪ್ರಸಂಗ ಮುಂದೆ ಹೋಗ್ಲಿಕ್ಕೆ ನಾವೇ ಕಾರಣ ಅಂತ ಹಾ. ಈಗ ಗೊತ್ತಾಗಬೇಕು. ಹೋಗುವ. ಕಣ್ಣು ಪುಡ ಹೋದರೆ ನಿನಗೇನು ಕಣ್ಣು ಕಾಣುದಿಲ್ವನ? ಕಣ್ಣು ಮೋಡಲಿ ಪುಡ ನೆಚ್ಚಿರಿ ಪುಡ ನಿನಗೆಲ್ಲಿರುದು? ಪಾಡೊಂದು ಬಣ್ಣಗೆ ಲೆಕ್ಕದ ಮಾಡು. ಈತ ಬಣ್ಣ ಈತ ಇಂಚೆನೆ ಹಾಪುಡು ಒಂದು ಲೆಕ್ಕ ಹೊಲ್ಕೊಡು. ನಮ್ಮ ತಲೆಬಿಸಿಯಲ್ಲಿ ನಾವಿದ್ದೇವೆ. ಅವನು ಎಣ್ಣ ಬಂಡಿ ಎಣ್ಣ ಬೋಡ್ಲೇತು ಯಾರು? ನೀನು ಯಾರು? ಕೂಡ ಏನಿಂದು ಕೇಳಿ ಏನಾಡ ಮಂಗದ ಮಾಣಿಕೆ ಗೋರು ಲೆಕ್ಕ ಪಾತು ಬಣ್ಣದ ಮಂಗೆ ಯಾನೆ ಬೇಡ ಇಪ್ಪಡು ಒಂದಿಗಳಿಗೆ ನಾನೇ ಎಲ್ಲರದ್ದು ಮಗ ಮಂಗಿ ಮೇತಿಲ್ಲ. ಈ ಯಾವ ಭಾಷೆ ಅವರು ಮಾತಾಡೋದು? ಯಾವ ಈ ರೇಂಜಿನ ಮಾತಿದ್ರು? ನಮ್ಮದು ಶ್ರೇಷ್ಠ ಭಾಷೆ, ಓ ಬೇರೆ ಸಿಟ್ಟಿನ ಭಾಷೆ. ಒಕ್ಕಂಜಿನ ಬಂಡಾರಿ ನಿನ್ನ ಭಾಷೆ ಯಾವುದು? ತುಳು ತುಳು ತುಳುವೆ ತುಳುವೆ? ಯಾರು ಜಾತಿ ತುಳುವೆ ತುಳುವೆ? ನಾನು ತುಳುವೆ? ತುಳುವೆ ಬೆಲಕಾಯಿ ಉಂಡು ಅಲ್ಲ ತುಳುವೆ ಬರ್ಕೆ ಎಂದು ನಿನ್ನದು ಯಾವ್ದು ಅದರಲ್ಲಿ? ಅವು ರಡ್ಡೆಲ್ಲ ಇರ್ತದೆ, ತುಳುವೆ ಬರ್ಕೆ ಎಲ್ಲ ಇರ್ತದೆ, ತುಳುವೆ ಎಲ್ಲ ಇರ್ತವೆ. ಮತ್ತೆ ಇದು ಎಂತದ್ದು? ಭಾಷೆ ಭಾಷೆ ಇದ್ದೇನೆ. ಅಲ್ಲ ನಮ್ಮ ಭಾಷೆ ಬೇರೆ. ಈ ಮುಲ್ಬದಾರ ನಾನು ಇಲ್ಲಿ ಅವಲ್ಲ. ಅವ ಯಾರು ಹುಡುದು ಇದು ವರ್ಷ ಈ ಮುಸುಂಟು ನನಗೂ ಮುಸುಂಟು ಮಾತ್ರ ಒಂದು ಹೆಂಗಿನ ಓದಿನಿ. ಅದು ನಮ್ಮ ಗೌರವದ ಸಂಕೇತ. ಒಂದು ಕಡ್ಡಾಯ ನೆನಿಕಲ ನಮ್ಮ ಆಚೆ ಎಲ್ಲ ಪೋರ್ಣಗ ಪೂರ ಬೋಡ ಮಂಡ್ಯಡಿ ಕಂಕಣೆ ಅದು ನೀನು ಹಾಕಿಕೊಳ್ಳುದು, ಇದು ಕಟ್ಟುದು ಅಂದೆ. ಆ ಕಟ್ಟಿಚಿರ ಉಂಟು, ಕಿರೀಟ ಕಟ್ಟಿಚಿರ ಉಂಟು. ಅದಕ್ಕೆ ನಾನು ಆಣೆ ಹಾಕಾರೆ ಅಪ್ಪಜಿ. ಎಂತ ನಾನು ಮನೆ ಗೋಡೆ ಇದು ಅದು ಕೇಳಿ ನಾನು ಹೆಂಗೆ ಗೊತ್ತಿದ್ದೆ ಎಂದ ಇಜ್ಜತೆ ಅಂತ ಕೇಳಿ ಕೇಳಿದಕ್ಕೆ ಇಲ್ಲದೆ ಅದಕ್ಕೆ ಗೊತ್ತಿದ್ದೆ ನೀನು ಕೇಳಿದ ತಪ್ಪು ನಾನು. ಅದು ಸರಿ, ಅದು ಸರಿ. ಬಕ್ಕದಲ್ಲಜ್ಜಿ ಈರು ಅವರು ಮೇಲಿಂದ ಬಂದ ಅಂದೆ ಎಲ್ಲ ಮಿತ್ತಿರ್ದೆ ತೀರ್ಥ ಜತ್ತದ ಬಕ್ಕ ಇಂಚ ಬರ್ತೀನಿ ಬರ್ತೀನಿ ಎಲ್ಲ ಮಿತ್ತಿರ್ದೆ. ನೀನು ಇಲ್ಲಿಯೇ ಇರುವುದಲ್ವಾ? ಒಮ್ಮೊಮ್ಮೆ ಮೇಲೆ ಹೋಗುದಲ್ವಾ? ನೀನು ಒಮ್ಮೊಮ್ಮೆ ಮೇಲೆ ಹೋಗುದಲ್ಲ? ಕಾಂಡೆ ಬೈ 2 ಸರ್ತಿ ಒಮ್ಮೆ. ಹೌದಾ? ಹೋಗ ನಾನು ನೋಡಿ ಹೋಗ್ಬಿನಿ ಇಂದ ಮರದ ಕೊಡಿಕ್ ಮುಡ್ತೇವೆ. ಅದು ನೀ ಸಿಕ್ಕಿದ್ದು ಒಳ್ಳೇದಾಯ್ತು. ಇದು ಓ ಏನು ಕೂಡುದಿಲ್ಲ ಪುಣ್ಯಾಶ್ರಮ. ಈಗೆಂತ ಕಾಸ್ತ ತೊಟ್ಟೆ ಇಲ್ಲ ಒರಿಯುದಿಲ್ಲ. ಎಂತದಕ್ಕೆ? ಖರ್ಚಿ ಕಾಸಿದ್ದಿ ಹಾಗೆ ಎಂತ ಹಣ ಗೆಲ್ಲಿಕ್ಕ? ನೀರಾಡಿಕೆ ಪುಣ್ಯಾತ್ಮ. ನೀರಾಡಿಕೆ ಬಂಡ ನೀರಿನ ಬಾಟ್ಲೆ ಬಜ್ಜೆ ಐತೆ ಅವು ಇತ್ತೆ ಏರ್ಪಾಡು ಬಜ್ಜೆ ಕಿರಾಯಿ ಏರ್ದಿನ ತರದ್ದು ಕಡಪ ಹಾಗಲ್ವ? ಬಸವಳಿದು ಬಂದದ್ದು ನಾವು ಬಸವಳಿದಿದ್ದೇವೆ. ಸಲೆವಲ್ಲ ಬೈಲ್ ದಂಚಿಗೋಡು ಬೆಂಗಿ ಸ್ವಲ್ಪ ಬಾರ್ದಿಪ್ಪೇರು ನಡೆದು ಬಾಯಾರಿಕೆ ಪುಣ್ಯಾತ್ಮ. ಬಾಯಾರಿಕೆ ಬಾಯಾರಿಕೆ ಬಾರೆ ಉಂಡಿ ಹಚ್ಚಿ ಎಂತದು ಮಾತಾಡ ಮಂಜೇಶ್ವರ ದುಂಪೋದು ಉಪ್ಪಗಡೆ ತಿರ್ಗಿದು ಉಲಾಯ್ಬೋಡು ಎಂತದು ಬಾಯಾರ ಬಣ್ಣ ಊರತ್ತೆ ಅದಲ್ವ? ಈ ಜನ ಹತ್ತಿರ ಬಂದು ಒಂದೇ ಜನ ಬಂದು ಉದಕ ಉದಕ ಉದಕನ ಮದಕನ ಇವನಿಗೆ ವಾ ಈ ಜನ ಪರಪ್ಪಿನ ಮಾಡಲು ಉಂಟು ನಾಟಿನಾಗ ಮುಲ್ಪ ಗೋಲ್ ಅದಕ್ಕೆ ಪೂರ ಬೈಲೆ ದೋಜು
Lagi tiada rezeki ni alam tu lagu parpina ya kau jadi. Parpina ya tiap korpina. ನೀರು ನೀರುಂಟಾ? Nira. Ah baja lah pun. ಹೌದು, ಬಾಯಾರಿಕೆ. Bajal bayar kan awwe. Nirna tigalda tengu tu. Bayar ke unda niru. Sida ya kenu. Niru undu. ಉಂಟಾ? Wah. ನೀರುಂಟಾ? ನೀರಿಜ್ಜನ್ನು ನೀರಿಲ್ವಾ? ನೀರು ಇಲ್ಲದೆ ಬೋದು ಉಗ್ಗೆಲ್ಲರದು ಹೋಯ್ತು ದಾದವನು ಹೌದಾ? ಅನ್ನೊಂದು. ಮತ್ತೆ ಅದು ಅದೆಂತದ? ಅವು ಕಲಿ 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 ಅನ್ನೊಂದು ಕಲಿ ಮಧು ಮಧು ಅತ್ತೆ ಮಧು ಸಾವಿರ ರೂಪಾಯಿ ಅಲ್ಲ ಪುಣ್ಯಾತ್ಮ, ಎಸದರತ್ತೆ ಮಧು ನೀನಿದ ಎಲ್ಲಿಂದ ತೆಗ್ದದ್ದು? ಸಾರಿ ತಗೊಂಡಿದ್ದು ಒಂದು ಹಿಂದದ ತೆತ್ತ ಅಲ್ಲ ಅಲ್ಲ ಹಿಂದದ ಬಣ್ಣ ಉಂಡೆ ಅನ್ನೊಂದು ಮೇಲಿಂದ ತೆಗೆದದ್ದು? ನಂದು ಅದೆಂತ ನೇತಾಡಿಸಿದ? ಮುಂದೆ ಕುಜಿಲಿ ಎಲ್ಲೇ ಬಕ್ಕ ಬರುತ್ತೆ ಬಯ್ಯದಕ್ಕೆ ಹಾಗೆ ಹಾಗೆ ಜತೋ ಓದಿಪ್ಪು ಈಗ ಗೊತ್ತಾಯ್ತು. ಅದು ನಿನ್ನ ಭಾಷೆಯಲ್ಲಿ ಹಾಗೆ, ಆನಂದ್ ನಮ್ಮ ಭಾಷೆಯಲ್ಲಿ ಮಧು. ಅಂಚನ ಈ ಭಾಷೆಗೆ ಇಜ್ಜಿನ ಮಾತು ಉಂಟು ತುಕ ಮನವಲ್ಲ ಕೆಲವು ತಿಕ್ಕೊಂಡು ಖರ್ಚಿಗೆ ಎಲ್ಲಿಗೆ ಎಲ್ಲಿಗೆ ಬೈಬೇಯೋ ಮಧುವನು ಎಲ್ಲಿಗೆ ವೈವೆಯೋ ಮಧುವನು ಎಲ್ಲಿಗೆ ವೈವೆಯೋ ಮಧುವನು ದಾರಿಲ್ಲಿ ಮುಂದಕ್ಕೆ ಹೋಗದಿರು ನೀನು ದಾರಿಲ್ಲಿ ಮುಂದಕ್ಕೆ ಹೋಗದಿರು ನೀನು ಬಲ್ಲಿದಾಸರದಿ ಬಳಲಿಯೇ ನಾನು ಬಲ್ಲಿದಾಸರದಿ ಬಳಲಿಯೇ ನಾನು ನೀವೆಲ್ಲಿಯೂ ಕಾಣದೆ ಎಲ್ಲಿಗೆ ವೈವೆಯೋ ಮಧುವನು ದಾರಿಲ್ಲಿ ಮುಂದಕ್ಕೆ ಹೋಗದಿರು ನೀನು ಅಯ್ಯೋ, ನೀನು ಸಿಕ್ಕಿದ್ದಲ್ಲ, ನಿನ್ನ ದೇವರೇ ನನ್ನ ಮುಂದೆ ಕಳಿಸಿದ್ದು. ದೇವರೇ ಗಡಪುಡ್ಲಿ ಹೌದೌದು, ಮತ್ತೆ ಕೆಲವು ಸತಿ ನಾನು ದೇವರೇ ಗಡಪುಡ್ಲಿ ಹೌದೌದು. ಯಾಕೆ ದಯ ಉಂಟಾಗಿ ಅದುಂಟಲ್ಲ ಅಪ್ಪ, ಇದೆಂತದಿದು? ಕಲಿ ಕಲಿ ಮಧು. ಕಲಿ ಮಧು ನಮ್ಮ ಭಾಷೆಯಲ್ಲಿ ಹಾಗೆ ಹೇಳುದು. ಬಾಯಾರಿಕೆ ಆಗಿ ಒಂದು ಹೆಜ್ಜೆ ಮುಂದೋಗ್ಲಿಕ್ಕೆ ಆಗುತ್ತಾ ಇಲ್ಲ. ಅಂದ್ರೆ ಕುಲ್ಲೆವಳು ಕಳೆದ ಬಿಟ್ಟು ಕುಲ್ಲಲ್ಪ ಕೂತ್ಕೊಳ್ಬಹುದು, ಆದ್ರೆ ಸ್ವಲ್ಪ ನೀರು ಬೇಕು. ನೆಲಟ್ಟು ಕುಳಿತು ಅಭ್ಯಾಸ ಇಜ್ಜಿ ಕಳೆದ ಬಿಟ್ಟು ಕುಳಿತು ಗೊತ್ತಿದ್ದಿ. ಹೌದು, ಇದೇ ಕುಲ್ಲರಿಗೆ ಮುಕ್ಕಲಿಗೆ ಅವಳು ನಾವು ಮೇಲೆ ಕೂತ ಅಭ್ಯಾಸದವರು. ನೆಲಟ್ಟು ಕುಳಿತು ಗೊತ್ತಿಲ್ಲ ನೆಲ ಇಜ್ಜತ್ತ ಮತ್ತೊಂದು ಮಿತ್ತವಳು ಲೋಕತ್ತ. ಹೌದು, ಮತ್ತೊಂದು ಹೇಳಿದ್ರೆ ಸ್ವಲ್ಪ ಕೂತ್ಕೊಳ್ಬಹುದು, ನೀರು ಕುಡಿಯದೆ ಕೂತ್ಕೊಳ್ಳುವ ಹಾಗಿಲ್ಲ. ಬಚ್ಚಿರು ದೇಹ ಆಯಾಸ ಆಗಿದೆ. ಬಚ್ಚಿರು ಹೌದಪ್ಪ, ನಮೂನೆ ಅದೇ ನೀರು ಸಿಗ್ಲಿಲ್ಲ. ನೀನು ಇದನ್ನೇನು ಹಿಡ್ಕೊಂಡು ಹೋಗ್ತಾ ಇದ್ದೀಯಲ್ಲ, ನೀರು ಸಿಗದಿದ್ದರೂ ತೊಂದರೆ ಇಲ್ಲ ಪುಣ್ಯಾತ್ಮ. ಸ್ವಲ್ಪ ತಡೆ, ಅದನ್ನು ಸ್ವಲ್ಪ ನನಗೆ ಕುಡಿಸ್ತೀಯ, ನನಗೆ ಬೇಕು ಸ್ವಲ್ಪ. ಆಯಾಸ ಆಗಿದೆ. ಕೊಡ್ಬೋದಾ? ಗಿರಾಕಿಗಳು ಮಾತ್ರ ನಿಗಂಟದ ಅದು ಯಾವ ತೊಂದರೆ ಇದ್ದಿ ಈಗ ಉದ್ದ ಮಾಡ್ತಾರೆ ಅಂದ. ಹೌದಾ? ಅದೇ ಹೇಗೆ ನೀರು ಬಣ್ಣ ಅದು ಅವರಿಗೆ ಗೊತ್ತಾಗುದಿಲ್ಲ. ಅವರಿಗೆ ತೆಲ್ಪಿತ್ತು ಪಕ್ಕದಲ್ಲ ಅಮಲಿಗೆ ಪುಡ ನೀರು ಪಾಡ್ನಾತಿ ಎಡ್ಡೆ ಗೊತ್ತಿಲ್ಲ ಬಂದು ಇಲ್ಲಪ್ಪ, ನನಗೆ ನಮ್ಮಲ್ಲಿ ಉಂಟು ಸ್ವಲ್ಪ ಬೇರೆ. ಏರು ರುಚಿ ಬಂದು ಅಂಚೆ ಒಯ್ಪು ಅಂಚೆ ಒಯ್ ಬರಲಿ ನೀರು ಬಾರ್ದು ಒಯ್ಪು ಜೀವ ಗೆಡ್ಡೆವು. ಹೌದಾ? ಒಂದತ್ತೆ ಕಲ್ಲಿ ಮಾತು ಕಣ್ಣ ಬಡ್ಡಿ ನೀರು ಬಾಡ್ರೆ ಅಲ್ಲಿ ಲೆಕ್ಕ ಉಂಡೆ. ಅದು ಲೆಕ್ಕ ನಿನಗೆ ಗೊತ್ತಿಲ್ಲ, ನನಗೆ ಲೆಕ್ಕ ಗೊತ್ತಿಲ್ಲ. ಇದು ಬೊಕ್ಕ ಲೆಕ್ಕ ನಿಕ್ಕುಡವು ಹರಿ ಬೊಕ್ಕ 5 ಮಂದಿ ಕುಜವು. ಹೌದಾ? ಹೇಗೂ ಆದೀತು. ಸ್ವಲ್ಪ ನನಗೆ ಕುಡಿಸಬಹುದು, ಸ್ವಲ್ಪ ಕಾಸು ಕೊರಡು ಮಾತ್ರ ಕಾಸು ಕೊರಡು. ನೀನು ಯಾಕೆ ಚಿಂತ ಮಾಡ್ತೀನಿ? ನೋಡಿ, ಇದೆಲ್ಲದ ಎಂತದಿದು? ಇದೆಲ್ಲ ಎಂತ? ಇದೆಲ್ಲ ಎಂತದಿದು? ನೀನಿನ ಬತ್ತಾದೀನಿ ಬೆಗಡೆ ಹತ್ತದೀನಿ. ಎಂತದು? ಮುತ್ತು, ರತ್ನ, ವಜ್ರ, ವೈಡೂರಿ ಎಲ್ಲ ಉಂಟಿದ್ದಲ್ಲಿ. ಹೌದೌದು, ನಿನ್ನ ಜೀವನಕ್ಕೆ ಸಾಕು. ನಾನು ಒಂದು ಈ ಕೈ ಕಟ್ಟನ್ನು ಒಂದು ತೆಗೆದುಕೊಟ್ರೆ ಉಜ್ಜೇರೆಲ್ಲ ಬರ್ತಾರೆ ಉಜ್ಜೇರೆಲ್ಲ ಬರ್ತಾರೆ. ವಜ್ರ ತುಳು ಮಲ್ದಿ ನೋಡು, ವಜ್ರ ವಜ್ರ ಉದ್ದ ಅದಲ್ಲೂ ಬಾರಿ ಮೇಲೆ ನೀನು ನೋಡ್ಲೇ ಇಲ್ವಾ? ವಜ್ರ ಗೊತ್ತಿಲ್ಲ. ವಜ್ರ ನಿನಗೆ ಎಲ್ಲಿ ಗೊತ್ತುಂಟು? ನೀನು ಕಳ್ಳು ಮಾರು. ನಿನಗೆ ಬಂಗಾರದ ಲೆಕ್ಕ ಬೇಕು ನಮ್ಮ ಮನೆಯಲ್ಲಿ
ಅದಕ್ಕಿಂತಲೂ ಬೆಲೆ ಬಾಳುದು. ಒಂದೇ ಕಿರಿಕ ಮುತ್ತು ಮುತ್ತಿನ ಹಾಗೆ ಒಂದೇ ಎಲ್ಲ ಕೊಡುವ ನಿನಗೆ. ಮುತ್ತು ಗೊತ್ತು ನಂಗೆ, ಮುತ್ತು ಗೊತ್ತು ಮೇಲ ಮಾಮಿ ನಿನ್ನ ಅತ್ತೆಯ ಸುದ್ದಿ ಅಲ್ವಾ ನಾನು ಹೇಳಿದ್ದು. ಮುತ್ತು ಬಂಡ ಇದು ಇದು ನೋಡು, ಇದನ್ನು ಮುತ್ತು ಅಂತ ಹೇಳುದು. ಒಂದೇ ನಿನ್ನ ಅತ್ತೆ ಅಲ್ಲ. ಎಂಚಿನ ಮಾತ ಉಂಡ ಎಂಕಿದಾನೆ ಗೊತ್ತು ನಿನಗೆ ಮತ್ತೆ ನಾನು ಕೊಟ್ಟರೆ ಆಯ್ತಲ್ಲ. ನಿನಗೆ ಬೇಕಾದ ಧನ ಕೊಡು ಮರ ನಾನು ದನ ಬಂಡ ಕೈ ಕಂಜಿ ಅತ್ತೆ ಅದಲ್ಲ. ಕೈ ಕಂಜಿ ತೋಜಿ ಕೈ ಕಂಜಿ ಕಂಡು ನಿನಗೇನು ಬೇಕಾದ್ದು? ಅದೇ ನಿನ್ನ ಭಾಷೆಯಲ್ಲಿ, ನನ್ನ ಭಾಷೆಯಲ್ಲಿ ಬೇರೆ ಕೊಡೋದು. ಅದು ಕೊಡ್ತೇನೆ. ಈ ಭಾಷೆ ರಾಜಪ್ಪ ಬಲೆ ಆಯ್ತು. ಕೆಳಗೆ ಕೊಡು ಕೊಡು ಕೊಡು, ಬೇಗ 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 ಬೇಗ. ಕುಲ್ಲಿನೆಂಜಿನಕ್ಕೆ ಕುಲ್ಲಿನೆಂಜಿನಕ್ಕೆ ಕುಡಿಲಿಕ್ಕೆ ಎತ್ತು ಕುಳ್ಳಂಡು ಅಕ್ಕ ಚಕ್ರ ತಿರ್ಬೋದು. ಅದೆಂತ ನಿಂಗೆ ಸಿಟ್ಟು ಬರದೆ ಯಾಕೆ? ಕಲಿ ಬರೆ ಕುಳ್ಳ ಪರಿವ ಕವು ಏರುಳ್ಳು ಮಂಡೆಗೆ ಏರುಳದನೆ ಬಿಡು ಏನಾಗ್ತದೆ? ಊರುಳು ಅದಕ್ಕೆ ಊರ್ಲದನೆ ಬಿಡು ಪೆಟ್ಟಾకుడు ತಿರ್ತೆ ಕುಳ್ಳ ಯಾರು ಈಗ ಮಗ ಕೆಳಗೆ ನಾನು ದೇವೇಂದ್ರ ಹಾಗೆಲ್ಲ ಕೆಳಗೆ ಕೂತ್ಕೊಳ್ಳಿಕ್ಕೆ ಆಗ್ತದ? ಮಗ ಏನು ಅನ್ಮೆ ತಿರ್ತು ಕುಳ್ಳ ನೀನು ಕೆಳಗೆ ಕೂತ್ಕೊಂಡು ಕೊಡು. ಬೋಟೆ ಬಲೆ ಇದೆ ಕೊಡು ಪುಣ್ಯಾತ್ಮ. ತಿರ್ತೆಗಳು ನೋಡಿ ಎಲ್ಲ ಗೆರಮಂಡು ಕೆಳಗೆ ಬರ್ಬೇಕು. ಕಡೆ ಈರ್ವಣ್ಣ ಆಗುಣ ನನ್ನ ಪ್ರಾರಬ್ಧ ಏನು ಮಾಡುದು? ಚೆನ್ನಾಗಿರತ್ತೇನ ತೆಗಿನ ಇಲ್ಲಿ ಬೈ ಮೂಜಿ 4 ಜನ ಕಾಪು ಅವು ಬೋಟ ಒಳ್ಳೆ ತಿರ್ತುಕೊಳ್ಳಿ ಬಕ್ಕ ನಂಗೆ ಓಳ್ಕೊಳ್ಳಲ್ಲ ಒಂದು ದೇಂದ್ರೆ ಐತಿ ಸುರ್ಗುಡಿ ಪುಣತಿ ಎಲ್ಲ ಅಮ್ಮೇರಿ ತೆಗಿದ್ದೇವೆ ಎಲ್ಲ ಅಮ್ಮೇರಿ. ನಿನ್ನ ಅಪ್ಪ ಸ್ವರ್ಗಕ್ಕೆ ಹೋಗಿದ್ದಾರಂತ ನಿಮಗೆ ನಿಘಂಟುಂಟಾ? ನಿಘಂಟಿ ಚಂದೆ ಅದೇ ಕಳಸಿ ಕೊಡಿಟ್ಟು ನೀರು ಮುರಿದು ಯಾನೆ ಕಡ ಮುರಿದೀನಿ ಏನು ಸ್ವರ್ಗಕ್ಕೆ ಬೋಲೆ. ಅದು ನೀನು ಹೇಳಿದ ಕೂಡಲೇ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಎಂತದ್ದು? ಮಗ ಮಾತೇರಲ್ಲ ಅಪ್ಪಮ್ಮನ ಕಡಪುಟ್ಟು ಸ್ವರ್ಗೋಗಿ ಎಲ್ಲರೂ ಹೇಳುತ್ತಾರೆ ಅವರವರ ಪಾಪ ಕರ್ಮ ನಿರ್ಧಾರ ಮಾಡುದು ಎಲ್ಲಿ ಹೋಗಬೇಕು, ಸ್ವರ್ಗಕ್ಕ ನರಕಕ್ಕ ಅಂತ. ಅಂದೆ ಬೋಬುಜೇರಿ ಮತ್ತೆ ಪೋಯರ ನಿಗುಲ್ ಬಾಗಿಲು ಮಾಡುವಾರ ಅಂದ್ರೆ ಬೇಗ ಆಗಲ್ಲೂ ಮಗ ಅವರಿಗೆ ಅಂತ ಯೋಗ್ಯತೆ ಇದ್ರೆ ಮಾತ್ರ ಸ್ವರ್ಗವನ್ನು ಏರುದು. ಅಂದೆ ಇದು ನಮ್ಮೇಲೆ ನಿಘಂಟಿ ಇಪ್ಪ ಸ್ವರ್ಗೋಡು ನೋಡುವ, ಇನ್ನೊಮ್ಮೆ ನೋಡಿ ಹೇಳ್ತೇನೆ. ಅಥವಾ ಯಾನ್ ಬರ್ಬೇ ಬಣ್ಣಗ ನಾಡುವೆ ನೀನು ಬಂದು ಹುಡುಕು. ಹೀರೆ ಎನ್ನಮ್ಮೆ ಗೊತ್ತು ಹೀರೆ ಗೊತ್ತು ಅದು ಅಲ್ಲ, ನಿನ್ನ ಪರಿಚಯ ಹೇಳ್ಬೋದು. ಈಗ ನನ್ನ ಬಾಳು ನನ್ನ ಅಲ್ಪ ಏರಿಯಲ್ಲ ಸ್ವಲ್ಪ ಅದಲ್ಲ ನಿನ್ನ ಅಮ್ಮೆಂದು ಈಗ ಸ್ವಜಪ್ಪ ಯಾವುದು ಅಲ್ಲದ್ರೆ ನಾನು ಕೆಳಗೆ ತೋರಿಸಿ ಅನ್ನಂದು ನಿಗೋ ನಿನ್ನ ಮಗ ಕೇಳಿದಂತ ಹೇಳ್ಬೋದು ಮೇಲಿಂದ. ಅವು பண்ணுவாங்க. ಮತ್ತೆ ನಿನ್ನನ್ನು ಬರ್ಲಿಕ್ಕೆ ಹೇಳಿದ್ರೆ ಅವು ಅರೆಗೆ ತೋಜ್ಜಿ ತಿರ್ತು ತೋಜಿ ಬಣ್ಣ ಎಲ್ಲ ಅರೆ ಸಾಯ್ಪುರ ಬಿಟ್ಟು ಕಣ್ಣು ತೋಜಿ ನಿಜ. ಹೌದಾ? ಈಗ ಕೇಳ್ತು ಕಾಣ್ಬೋದು. ಇದೆ ಅವು ಮಕ್ಕಳು ಅಮಸಾರ ಮಲ್ತೇನೆ ಕಾಟಾಡ್ತೀರಿ ಕೊಂಡ ಅಂಚೆ ಕನ್ನಡಕ್ಕೆ ಉಳಿದ್ದೀನಿ ಹಾಗೆಯಾ? ಕುಂತುಲೆ ಮತ್ತೆ ಪರಿಹಾರ ಕೂಡ ನೆಟ್ಟು ಪರಿಹಾರ ಕೂಡ ಮತ್ತೆ ಜನ ಏನು ಮಲ್ಲ 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 ನೆಟ್ಟು ಬರೋಗಿ ಅಲ್ಲ ಏನು ಕೊರಪಿನ ಕ್ರಮ ಇದ್ದ ಮತ್ತೆ ಉಂಟುಲೇ ಒಂದು ಬಂಗಾರದ್ದು ಏನಾದ್ರು ವಿದೇಶಿ ಬಂಗಾರದ ಕೈ ಮಾಡಿ ನಾನು ಮುಂದೆ ಫೋನಾಗ ಪೂರ ಅಲ್ಪ ಅಲ್ಪ ಪುದಿ ಹೇಳ್ತಿ ದೀದೆ ಬೋಬಿ ಮನೆಗೆ ಫೋನಾಗ ಗಿರಾಕಿ ದಿಕ್ಕು ಬೇಕಾಗ್ತದೆ. ಒಂದು ಪರಿಹಾರ ಬರ್ಪಿನ ಇದು ಎಂತದ್ದು ಇದು? ಒಂದು ತಿಪ್ಪಿ ಇದರಲ್ಲಿ ನಾನು ಅಂದೆ ದೇವೇಂದ್ರ ಅಂದೆ ಎಂತದು ಮಾರೆ ನನಗೆ ಇದ ಒಂದು ಬೆಳ್ಳಿಯದ್ದು ಬಂಗಾರದ್ದು ಯಾವ್ದ್ರಲ್ಲಿ ಎಂದು ವ್ಯವಸ್ಥೆ ಮಾಡು. ಹೌದು, ನಮ್ಮ ಯೋಗ್ಯತೆ ಅಂತದ್ದು 3 ಲೋಕದ ಅಧ್ಯಕ್ಷ ನಾನು. ಅವ ಇದರಲ್ಲಿ ಗೆರಟೆಯಲ್ಲಿ ನನಗೆ ಹಣೆ ಬರೆ ಗಟ್ಟಿದೆ ಗೊತ್ತಿಲ್ಲ ಮಾರೆ. ಕಲಿ ಬರಿಯರೆ ಬಂಗಾರದಾಗೆ ನಾನೆಲ್ಲ ಅದರಲ್ಲೇ ಕುಡಿಯುದು. ಕಲಿ ಬರಿಯರೆ ನೆಟ್ಟೆ ಬರರೆ ತಿಪ್ಪಿಲೆ ಬರೋಡು ಆಯ್ತು ರುಚಿಯೇ ಬೇತೆ ನಿಗಿರೇಗಿಲ್ಲ ಗೊತ್ತುಂಟು. ಹೌದಾ? ನನ್ನ ಆಂಡೆದ ಮಾತ್ರ ಸೀಪೆ ಕಲಿ ಸಿಹಿಯ ಇದು ಸಿಹಿ ಇರ್ತದ? ಹೌದಾ? ಅರಿಬಕ್ಕ ಗೊತ್ತಾಗುದು ದುಮ್ಮು ಗೊತ್ತಾಗುದು ವಾಸನೆ ಬರ್ತದೆ ಮಾರೆ. ವಾಸನೆ ಧೂಮಣ್ಣೆ. ಹೌದಾ? ಕಮ್ಮೆನೆಯು ಕಲಿ ವಾಸನೆ ಬಂಡೆಯಲ್ಲಿ ಇದು ಪರಿಮಳ. ಪರಿಮಳ ಎಷ್ಟು ಕಸ ಉಂಟು ನೋಡ ಇದ್ರಲ್ಲಿ. ಕಸ ನೋಡಿದ್ರಲ್ಲಿ ಐಕ್ಯತೆ ಆನಂದ ಮೀಸೆ ಉಡುಪಿನಿ ಎಂತದು ಅರ್ಪೇದ ಲೆಕ್ಕ ಅಂದ್ರೆ ಅವು ಇಂಚ ಬರ್ನಾಗ ಕಜಾವು ಪೂರ ಮೀಸೆಗೊಂದು ಇಂಚ ತೂ ಅಂತ ಈಗ ವಾಸನೆ ಬರೋದಕ್ಕೆ ಎಂತ ಮಾಡುದು? ಮೂಗು ಕೈ ಬರ್ತದೆ ಎಂತಿದೆ ಹುಳಿಯ
ಸಿಹಿ ಅಂತ ಹೇಳ್ತಾರೆ, ಹುಳಿ ಹುಳಿ ಉಂಟಿದು ಎಂತದಿದು? ಇದಕ್ಕೆ ಪುಲಿ ಬಂಡೆ ಎಂಜಿನ ಚೀಪೆ ಬಂಡೆ ಎಂಜಿನ ಗೊತ್ತುಂಟು, ಗೊತ್ತಿದೆ? ಮತ್ತೆ ಗೊತ್ತಿಲ್ಲ ಅದೇ. ಅವು ಚೀಪೆ ಕಾಂಡೆಲೆಗಳಲ್ಲಿ ಇದು ಜತ್ತಿನ ಮಾತ್ರ ಇತ್ತೆ, ಜತ್ತಿನ ಮಾತ್ರಗೆ ಹೌದು ಬಗ ನಂಗೆ ಹುಳಿ ಹುಳಿ ಆಗ್ತದೆ. ಹುಳಿ ಹುಳಿ ಇತ್ತು ನನಗೆ ಬರಲಿಗೆ ಇತ್ತೆಂಚು ಇತ್ತ ಚೂರು ಪುಳಿ ಕಡಿಮೆ ಆಗಿ ಇದು ಏನೇ ಚಿತ್ರಗುಳಿ ಅಂದಲ್ಪ ಧರ್ಮ ಅವನ್ ತಿಂದಿ ತೋಜಿದ್ದು ಪುಳಿ ಪುಳಿ ಇತ್ತು ಅವನ್ ಎಂಡ ಆಗ್ಬಿಟ್ಟು ಪುಳಿ ಪುಳಿ ಬರಡೆ ನಿನ್ನೆ ಉಂಟುಲೆ ಅಲ್ಲ ವಿಶೇಷ ನೀ ಹೇಳಿದ್ದು ಸರಿ ಬಂದಾಗ ಒಂದೊಂದು ಅಕ್ಕಿ ಅಕ್ಕಿ ಅದೆಂತ ಕಿಲಿತ ಬಾಯಿಗೆ ಕಲಿತ ಬಾಯಿಗೆ ಇಂಚಿನ ಬೋರ್ಡ್ ನುಳ್ಳು ಇದೆಂತ? ಅವು ಚಕ್ಕುಲಿ ಹಿಂದೆ ಚಕ್ಕುಲಿ ಚಕ್ಕುಲಿ ಭಾರಿ ಚಂದವಾಗಿದೆ, ಬೊಕ್ಕ ವೃತ್ತಾಕಾರವಾಗಿದೆ. ಎಣ್ಣೆ ಕಾಯ್ಕೊಂಡು ಇದನ್ನು ಮಾಡುವ ಶಿಲ್ಪಿ ಯಾರು? ಇದನ್ನು ಮಾಡುವ ಶಿಲ್ಪಿ ಯಾರು? ಅಲ್ಲ ಇಷ್ಟು ಚಂದ ಒಂದು ದೇವಲೋಕಕ್ಕೆ ಬಹಳ ವೈಭವದಿಂದ ಇದನ್ನು ಈಗೆಲ್ಲ ಚಿತ್ರೀಕರಿಸಬೇಕಾದ್ರೆ ಅವನಿಗೆ ತಲೆ ಎಷ್ಟು ಬೇಡ. ಅವ್ಯತ್ತ ದೇವಲೋಕಕ್ಕೆ ದೇವೇಂದ್ರಿಗೆ ಚಕ್ಕಲಿ ಒಂಡೆ ಇಂಜಿನ ಗೊತ್ತಿಲ್ಲ ಮಕ್ಕಳು ಲೋಕಕ್ಕೆ ಹಾಕುದು ನಮ್ಮ ಲೋಕದಲ್ಲಿ ಇದು ಸಿಗುದಿಲ್ವಾ? ಲೋಕಲ್ 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 ಇದು ಎಂತ ಮಾಡುದು? ಅವ ಕೈಪುಡಿ ಎಣ್ಣೆ ಎಣ್ಣೆ ನಂದು ಓಹೋ ಅವ ಅರಿತ ಅರಿತ ಚಕ್ಕುಲಿ ಹೌದಾ? ಓಹೋ ಶಾಲಿ ನಂದು ಶಾಲಿ ಶಾಲೆ ಇಲ್ಲಿ ವೈರಸ್ ಕಮ್ಮೆನಸುಲಿಗೆ ತಾರದ ನೀಟೇ ಕೈಪುಡು ಅಂದ್ರೆ ಬಣಲೆ ತೀತು ದಿಕ್ಕೆ ತೂ ಮಾಡೋಡು ಎಣ್ಣೆ ಆಯ್ಬೋದು ಪಕ್ಕ ಕೈಪು ಒಂದೊಂದು ಇದನ್ನು ಮೊದಲೇ ತಯಾರಿಸಿರ್ತಾರ? ಇದನ್ನು ಮಾಡಿ ಮತ್ತೆ ಈ ಜಂಟ ಪಾತೆ ಮಕ್ಕಳ ಜನ ಫುಲ್ ನೀರು ಜನ ಗುಯರುಂಡವಲ್ಲ ಎಣ್ಣೆ ಕಾಯಿ ಬೊಕ್ಕ ಬಂದ ಬಾರ್ಗ ಇಲ್ಲಿಂದ ಓದ್ತಾರೆ ಉಂಡ ಕೊಂಚ ಬಾಜೆ ಉಂಡುಂಡು ಚಕಲು ಮಾಡ್ಬಿಡ ಎಣ್ಣೆ ಯಾವ್ದ್ರದು? ತಾರಾಯಿ 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 ಬಂಡಲೆ ಒಂದು ತಿಪ್ಪಿಂಡ ಕಲ್ಪವೃಕ್ಷ. ನಿಖಲ್ನ ಉರ್ದ ನಲ್ಲೆದು ನಮ್ಮ ಸ್ವರ್ಗದ್ದು. ಅವು ನಿಖಲ್ನ ಬೇರೆ ಬಿಡಿ ಇಲ್ಲಿ ಆಗ್ತದಲ್ಲ ನಮಗೆ ಅದ್ರ ಉಪಾಯ ತೇಲಿಗೆ ಹಣ್ಣುಗಾಯಿ ಮುಂದೆನೆ ಕೂಡ ಬಿದ್ದು. ಹೌದಾ? ಇದು ಅವು ಚಕ್ಕುಲೆ ಹಾಕಿದ್ದೀನಿ ನನಗೆ ಈಗ ತಿನ್ನುದಾ? ನಂಜೆ ನಂಜೆ ಬಹಳ ರುಚಿಕರವಾಗಿದೆ. ಸ್ವಲ್ಪ ಕಾಂತ ಬಣ್ಣನ ಚಕ್ಕುಲಿ ಕಾಂತ ಬಣ್ಣನ ಅವ್ರು ಇದೇ ಮಾಡುದಾ? ಅನ್ನಲ್ಲ ಅದೇ ಕಾಸು ಬೇರೆ ಬೇರೆ ಅಂತೇಳಿ ಓಡೆ ಕಲಿ ಬಂದಾಗ ಓಡೆ. ಹೌದಾ? ಸ್ವಲ್ಪ ಸ್ವಲ್ಪ ಹಾಕು. ಲೆಕ್ಕದಲ್ಲಿ ಲೆಕ್ಕ ಅಂತಕ್ಕೆ ನಿನಗೆ ಲೆಕ್ಕ ಮಕ್ಕ ಕಾಸು ಬರುತ್ತಾ? ಅದು ಕೊಡುವ ಲೆಕ್ಕಜ್ಜಿಲ್ಲ ಕಾಸು ಲೆಕ್ಕ ಒಂಜಿ ಅಂದ್ಬಿಡ್ಬೋದು. ನಾವು ಲೆಕ್ಕ ಎಲ್ಲ ಇಲ್ಲ, ನಾನು ಕೊಡುದೇ. ಕೊಡುವರೆ ತಲೆ ಬಿಸಿ ಮಾಡು. ಲೆಕ್ಕದ ಕೊಡ್ರೆ ಲೆಕ್ಕೊಂದೈತೆ ಎಂಕಲ ಬರ್ತಿ ಲೆಕ್ಕೊಂದೈತೆ ಬರ್ತೀವಿ ತಿಗುಣ ಯಾವ ಒಳ್ಳೇದಾಗ್ತದ? ಒಂಚೂರು ಚೂರು ಬಾಜಲ್ ಕಮ್ಮಿ ಇದೆ. ಒಂದು ಮೈ ಒಂದು ಗಾಳಿಯಲ್ಲಿ ತೇಲಿದ ಅನುಭವ. ನನ್ನ ಕಾಲಿಗೆ ರಟ್ಟುನೇ ಅಂತ ಕೊಡ್ತಾನೆ ಭಾರಿ ಒಳ್ಳೇದುಂಟು. ಒಂದು ಪೂರ ಬರೋಡು ಬರೆಯುವಲ್ಲಿ ನೆನಪಿನ ನಿಜವಾದ ಬರೋಡು ಆರೋಗ್ಯ ಗಡ್ಡೆ ಎರಡು ದಾಳ ಬೇರೆ ಕಡ್ಡಿ ಡೋಗಿಪುರ ದಾಳಜ್ಜಿನ ಸೀತ ಮೇಲಿಂದ ಕಾಳಗೆ ಕಣಪಿಲಿ ಬರ್ಪಿನ ಮೈತಿನ ಒಳ್ಳೆ ಕುಲ್ಮೂರ್ತಿ ಹಾಕೊಳ್ಳುವಲ್ಲ ನೀರು ನೀರು. ಇದು ನಿನ್ನ ಹೆಸರು ಅಂತ ಹೇಳಿದೆ? ಎಂಕಪ್ಪೆ ಎಂದು ಎಂಕಪ್ಪೆ. ಒಳ್ಳೆ ಮದುವೆ ಆಗಿದೆ? ಎಷ್ಟು ಎಷ್ಟು ಅಲ್ಲ ಮದುವೆ ಆಗಿದೆ? ಆಚಲ ಬಣ್ಣತೆ ಹೆಂಡತಿ ಹೆಸರು ಲಿಂಗಮ್ಮ. ಲಿಂಗಮ್ಮ. ಮಕ್ಕಳು ಉಂಟಾ? ಅಂದಾಜು ಮಾಡ್ತೊಂದುಲ್ಲ ಅಂದಾಜು ಮಾಡ್ತೊಂದುಲ್ಲ ಮತ್ತೆ ಅವಳು ಅಂದಾಜು ಮಾಡಿ ಬಂಜಿನೇ ಅಂದಾಜು ಮಾಡ್ತೊಂದು ಕೂಡ ಈ ಬೇರೆ ಈ ಅಂದಾಜು ಮಾಡಿದ ಜನಕ್ಕೆ ಉಂಟು ಆ ಜನ. ಹೆಂಡತಿ ಹೆಸರು ವೆಂಕಪ್ಪ. ನನಗೆ ಆಗಿದೆ. ಏತು ಬಿಡಿದಿ ನನಗೆ ಒಬ್ಬಳು ಇಲ್ಲಡೆ ಇಲ್ಲದೆ ಓ ಇಲ್ಲಡೆ ಇಲ್ಲದೆ ಇದು ಕಲಿ ಬರ್ಸ್ಬೇಕು ಇಲ್ಲಡೆ ಹುಜಾರೆ ಹೋಗ್ಬೇಕು ಹೋಗ್ಬೇಕು ಬಿಡಿದ ಪೂಜಾರೆ ಎಂತದಕ್ಕೆ
ಅವು ಎಂಕಪ್ಪ ಎಣ್ಣ ಬುದಾರ ನಿನ್ನದ ಎಂಡತ್ತಿ ಲಿಂಗಮ್ಮ ಲಿಂಗಮ್ಮ ಮಗನ ಹೆಸರು ರವಿ ಅಲ್ಲ ರವಿ ಇದ್ದೆ ಆವಡಾತಿ ಇನ್ನು ಮಕ್ಕಳಾಗ್ಬೇಕು ನೀರು ಬಣ್ಣ ಕವೆ ಬುದಾರ ದಿಕ್ಕ ಇನ್ನು ಮಕ್ಕಳಾಗ್ಬೇಕು ಬೊಕ್ಕ ಜೋಕುಳಾಯಿ ಬಕ್ಕ ಬುದಾರ ನಾಡ್ನೆ ತುಂಬಿ ಒಂದು ಬುದಾರ ತಯಾರು ಮಾಡ್ತಾರೆ ಒಳ್ಳೇದು ಅದು ಒಳ್ಳೆ ವರ್ಷ ಬರೋಂಗೆ ಇಲ್ಲಲ್ಪ ವರ್ಷ ನಾವು ಭೂಮಿಗೆ ಮಳೆಯನ್ನು ಸುರಿಸುವುದಲ್ವೇನೋ ನಾವು ಮೇಲಿಂದ ಇಟ್ಲಿಗೆ ವರ್ಷ ನಮಗೆಲ್ಲ ಇಲ್ಲ ಸೆಕೆ ಪೂಜೆ ಏನಿಲ್ಲ ಒಂದು ಹದ ವಾತಾವರಣ ನೀನೊಮ್ಮೆ ಬಾ ನಿನ್ನನ್ನು ಕರ್ಕೊಂಡು ಹೋಗ್ತೇನೆ ಅಂದೆ ಬರ್ತೀಯ ಮೇಲೆ ಬರೋಡೊಂದುಂಡು ಅದು ಒಂದೇ ದಿನ ಬೋಡದೆ ಅವನು ಬೆಂದಿದ್ದಾವಳು ಬೊಕ್ಕ ತುಕ ಆಮೇಲೆ ಬರ್ತೀಯಾ ಬೊಕ್ಕ ಹಚ್ಚಿದ ಒಟ್ಟಿಗೆ ಬರ್ತೀರಾ ಅಲ್ಲ ಒಟ್ಟಿಗೆ ಬರೋಡೊಂದುಂಡು ಅಲ್ಲಿಂದ ಬಿಡ್ತು ಅದೌದು ವರ್ತಿ ಹತ್ತ ಬಡಿ ಮತ್ತೆ ಕಷ್ಟ ಆಗ್ತದೆ ಅದು ವರ್ತಿ ಹತ್ತ ಹೌದೌದು ಮಗನನ್ನು ಕರ್ಕೊಂಡು ಬಾ ಅಲ್ಲ ಅದವಳು ವಾಹನ ಕಳಿಸ್ತೇನೆ ನಿನಗೆ ವಾಹನ ಮೇಲೆ ಬರ್ಲಿಕ್ಕೆ ನಮ್ಮ ವ್ಯವಸ್ಥೆ ಉಂಟು ಎಲ್ಲ ಉಂಟು ವ್ಯವಸ್ಥೆ ನಮ್ಮ ವ್ಯವಸ್ಥೆಯಲ್ಲಿ ಬ್ರೇಕ್ ವ್ಯವಸ್ಥೆನೇ ಎಲ್ಲ ಅವಸ್ಥೆ ಇದೆ ಗೊತ್ತು ಹಾಗೆ ಇದು ಎಷ್ಟು ಸಮಯದಿಂದ ಮಾಡ್ತಾ ಇದ್ದು ಉದ್ಯೋಗ ನೀವು ಒಂದು ಅಮ್ಮಿಯರು ಅಜ್ಜಿಯರು ಪೂರ ಒಂದೇ ಉದ್ಯೋಗ ಮಾಡ್ತಾರೆ ನಿಮ್ಮ ಕುಟುಂಬ ಎಲ್ಲ ಇದೆಯಾ ಮೂರನ್ನೂ ಮಾಡು ಬರಲಿ ಮೂಜಾಣಿದೆ ಮೂಜಾಣಿ ಹೌದಾ ಮೂಜಾಣ ಅಲ್ಲ ಎಷ್ಟು ಎಷ್ಟಾಯ್ತು ನಾಲ ಅಂದಿ ಪಪ್ಪಿ ನೀರು ಏರು ಹೆಂಗ್ ಕಾಣಲಿಲ್ಲ ನಾಲ್ಕಾಯ್ತಾ ಅಲ್ಲ ನಾಲ್ ಎಷ್ಟು ನಮಗೆ ಅದೆಲ್ಲ ನೀನು ಚಿಂತೆ ಮಾಡಬೇಡ ಅದೆಲ್ಲ ಎಂತದಿದು ಅವು ಗೊತ್ತಿಲ್ಲ ಎಂತದು ಅವು ಮೂರು ನೇರು ಮುಲ್ಪ ಒಳ್ಳೆ ದುಪ್ಪಡು ಸ್ವಲ್ಪ ಎಂತದು ಪಟ್ರೆ ಅಯ್ಯೋ ಇದು ವಜ್ರಾಯುಧ ಮತ್ತೆ ಇದು ನಮ್ಮ ಕೈಯಲ್ಲಿರುವುದು ಅದು ಇಲ್ಲಜ್ಜಿ ಅದು ನಮಗೆ ಹಗುರವೇ ನಮ್ಮ ಕೈಗೆ ಮಾತ್ರ ಮುಟ್ಟಬೇಡ ಸಾಯ್ತು ಆ ಬೋಣ ಹೊಡೆಯಲ್ಲ ಬದಲು ಬರ ಅದು ನಮಗೆ ಶೋಭೆ ಮುಟ್ಟಬೇಡ ಅದೊಂದು ಮೊದಾಜಿ ಪೂಂಚಿ ಗುದ್ದರೆ ಎಲ್ಲ ಗಡ್ಡೆ ಎಂತದಿದು ಕಲ್ಲಿನ ಬಾರ್ದು ಗುದ್ದರೆ ಎಂತದು ಇದ್ರ ವ್ಯವಸ್ಥೆ ಎಂತದು ನನ್ನ ಉಜ್ಜರ ಇದೆ ಉಜ್ಜರ ಇದೆ ವಜ್ರಾಯುಧ ಉಜ್ಜರ ಇದೆ ನಿಮ್ಮ ಭಾಷೆಯಲ್ಲೆಲ್ಲ ಅವು ಎಂಕಲ್ ಉಜ್ಜರ ಉದ್ದ ಒಂದು ಕುಲು ಒಂದು ಗುದ್ದಲೆ ತಂದೆ ಚಕುಲ್ತಿಲ್ಲ ಇನ್ನ ಲಿಂಗಪ್ಪ ಎಂಕಪ್ಪೆ ಎಂಕಪ್ಪ ನಾನು ಈಗೆರೆ ಶುರುವಾಣಿಗೆ ಅಂತ ಎಂಕಪ್ಪ ಓ ನಿನ್ನ ಅಪ್ಪ ಸಂಕಪ್ಪೆ ನಾನು ಅದೆಂತಪ್ಪ ಇಲ್ಲಿ ಲಕ್ಕಿಂದೆ ಎಂತಾಯ್ತು ಲಕ್ಕಿಂದೆ ಕುಲ್ಲಿ ಯಾಕೆ ಸಮಸ್ಯೆ ನೀನು ನಾನು ಚೂರು ಬರಲಿ ಕುಡಿಯುವ ಸಂಪೂರ್ಣ ತಿರ್ಗಿದ ಅನುಭವ ಆಗ್ತದೆ ಸಂಪೂರ್ಣ ಇಡೀ ತಿರುಗುದಿರುತ್ತೆ ಎಲ್ಲಿದ್ದೇನೆ ನಾನು ಗಾಳಿಯಲ್ಲಿ ಭೂಮಿದ ಮೆತ್ತೆ ಉಳ್ಳ ಹೇಳಿದ ಹಾಗೆ ಕಾಣ್ತಾರೆ ಏರುನದ್ದು ನನ್ನನ್ನೇ ಹೇಳಿ ಅಲ್ಲಿ ಯಾಕಡೆ ಬಂತೇನೆ ಲಕ್ಕೊಡ್ತೀನಿ ನೋಡ ಎಲ್ಲಿ ಕರ್ಕೊಳ್ಳೋಕ ತೋಚಿ ನೋಡಿ ನೋಡ್ರಿ ರಬ್ಬೆ ಕುಣಿದು ನೋಡು ಆಂಧ್ರ ಚೂರು ನೋಡಿ ಅದಕ್ಕೆ ಸಮಾಶ್ರಮ್ಮಿ ನೋಡ ಬಿಡ್ಪ ಐಡಿಯಾ ಬರ್ತದೆ ಮೇಲೆ ನೋಡ ಸುಳ್ಳು ಆದ್ಮೇಲೆ ಏಕೆ ದಾರ ತೋಚಿ ನಿನಗೆ ಕಾಣುದಿಲ್ವಾ ಅಮಾರ ಕುಕ್ಕದವರ ತೋಚಿಲ್ಲ ಗೆಲ್ಲ ಮಿತ್ತೆ ಮಿತ್ತೆ ಅದನ್ನು ಕಾಣಲಿಕ್ಕೆ ಪುಣ್ಯ ಬೇಕು ಪುಣ್ಯಾತ್ಮ ನಿನಗೆ ಎಲ್ಲಿ ಕಾಣು ಹೆಂಗಿಚ್ಚಿಂದ ಅನ್ಪಿನ ಎಲ್ಲಿಂದ ಅಯ್ಯೋ ಅದು ನೀರು ಬಾಂಡ ಮೀನೆಲ್ಲ ಶುರು ಮಾಡ್ಕೊಳ ಅಂದಿಲ್ಲ ಸ್ವಲ್ಪ ಕೊಡು ಒಳ್ಳೇದಾಗ್ತದೆ ಉಯ್ಪಿ ಒಳ್ಳೇದಾಗ್ತದೆ ಎಟಾಬು ಮತ್ತೆ ನಿನ್ನ ಮಗ ವಿಭಾಕರ್ ಹೇಗಿದ್ದಾನೆ ಮಗ ವಿಭಾಕರ ವಿಭಾಕರಣ್ಯ ಪ್ರಭಾಕರ ನಿನ್ನ ಮಗ ಯಾರ ವಿಭಾಗ ಮಗೆ ಆತಿಸಿ ಬಂಡತೆ ಮತ್ತೆ ವಿಭಾಕರ ಅಂತ ಪರ್ಣಕಲ್ಲ ಪಾತ್ರೆ ಒಯ್ಯೋಟ ಮತ್ತೆ ಲಿಂಗಪ್ಪವ ಲಿಂಗಪ್ಪ ಮಗೆ ಇಜ್ಜಿ
ಹಾಗೆ ಇಜ್ಜಿ ಇಜ್ಜಿ ಆದ ಅವನು ಅಲ್ಲಿ ಬೆತ್ತಲ್ಲ ನನ್ನ ಬೆತ್ತು ಅಳತೆ ಹಾ 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 ಹೆಂಡತಿ ಭಾಗ್ಯಲಕ್ಷ್ಮಿ ಅಲ್ಲ ಭಾಗ್ಯಲಕ್ಷ್ಮಿ ಇರ ಕಾರಣ ಅಂತ ಹೆಸರು ಲಿಂಗಮ್ಮ ಲಿಂಗಮ್ಮವ ಕೆಲವರಿಗೆ ನಿಲಿಪೂರಿ ನೆಚ್ಚ ಪಂಡ ಈಜನ ಮದ ಪುಣೆ ಇದೇ ಮತ್ತು ಸುರು ಬರ್ಪಿನ ಅಂದ್ ಬೋಸ ಇದು ಅವಳು ಬರ್ಪಿನ ಇದ್ದೆ ನಿಖಲಲ್ಪ ನಮ್ಮ ಅದು ಬೇರೆ ಅಂದೆ ಅದೊಂದು ಬೇರೆ ಹಾ ಅವು ರುಚಿ ಉಂಡೆ ಆ ಒಳ್ಳೇದುಂಟು ಅಂದೆ ಚಕ್ಕುಲಿ ಬರ್ತಿ ಚಕ್ಕುಲಿ ಬರ್ತೀಯಾ ಇದರ ಒಂದು ಶಿಲ್ಪಿ ಅದ್ಭುತ ಇವನನ್ನೊಂದು ತೋರಿಸಾಯ್ತು ಇವ ಯಾರು ಕಾಂತಬಣ್ಣ ಕಾಂತಪ್ಪ ನಿಮ್ಮಲ್ಲೆಲ್ಲ ಅಪ್ಪನವರೇ ಲಿಂಗಪ್ಪ ಕಾಂತಪ್ಪ ಹೌದು ಮುದಕ ಮುದಾಗತ್ತಿ ತಿಮ್ಮಪ್ಪ ಅಣ್ಣಪ್ಪ ಈ ಜನ ಗೊತ್ತಿ ಪುನಃ ಅದೇ ಹೇಗೆ ಗೊತ್ತಿ ನನ್ನ ಬಾಯಿ ಬಟ್ಟ ಬರ್ತೀವಿ ನೋಡಿ ಆಯ್ತು ಒಳ್ಳೇದಾಯ್ತು ಹೆಂಗೆ ಒಳ್ಳೇದಾಯ್ತು ನಿಂಗೆ ಒಳ್ಳೇದು ಮಾಡಲಿ ಕಾಸು ಕೊಡ್ರಿ ಬರ್ತೇನೆ ಓಯ್ ಕಾಸು ಕಾಸು ಕಲಿತ ಎಂತ ಕಲಿತ ಕಾಸು ಎಂತದಾಗಿಲ್ಲ ದುಡ್ಡು ದುಡ್ಡು ದೊಡ್ಡ ದೊಡ್ಡಕ್ಕೆ ಬಡ್ಡೆ ದುಡ್ಡು ದುಡ್ಡು ಕಾಸು ಕಾಸು ಹೆಣ ಕೊಡ್ಬೇಕು ಅಯ್ಯೋ ಈ ಪುನಟ ಮಾತೇ ಹೆಣತಿ ಹೆಣ ಬಡ್ಲೆ ಪುನಃ ಅದೇ ಪುನಃ ಹೆಣ ಕೊಡ್ಬೇಕಾ ಸುರುಚು ಕೊಡ್ತಾರ ಪುನಃ ಕೊರಿಯರೆ ಮತ್ತೆ ಕಾಸು ಕೊರಲೆ ಎಲ್ಲಿ ಹೆಣತ್ತು ಹಣ ಹಣ ನಿಖಲ ಹಣ ದಾನ ಹಾ ಅವೇ ಅವೇ ಹೌದು ಕೊಡ್ಬೇಕು ಯಾಕೆ ಕೊಡ್ಬೇಕು ಕಲಿ ಬರ್ನಿದಾಯಿ ಕಲಿ ಬರ್ಜಾರ ಐಕು ಕೊರಡು ಹೌದಾ ಅಂದೆ ಇಲ್ವಾ ಇದು ನೀನು ಎಲ್ಲಿಂದ ತೆಗೆದದ್ದು ಅವು ಉನ್ನತ ಇಂದ ಮರತ ಕೊಡಿರ್ದೆ ಓ ಈ ಮರದಿಂದ ಅಂದೆ ಅದು ಯಾರಿಗೆ ಸಂಬಂಧಪಟ್ಟದ್ದು ಬಾ ಎಂಕಡೆದು ಅಲ್ಲ ಇದು ಬಂದದಲ್ಲಿಂದಲ್ಲ ಅನ್ನ ಆಗಿದೆ ಹಣ ಅದು ಬಂದು ಕೇಳಿ ನೀನೆ ಅಂತ ಕೇಳುದು ಕಲ್ಲವನಿಲ್ಲ ಅದು ಬಂದು ಕೇಳಿ ನನ್ನ ಹತ್ರ ನಾನು ಕೊಡ್ತೇನೆ ನೀನು ಅಲ್ಲಿಂದ ತೆಗೆದು ಇಲ್ಲಿ ಕೆಳಗೆ ತಂದು ಈಗ ಇಲ್ಲಿ ನನ್ನ ಹತ್ರ ಹಣ ಕೇಳ್ತಾನೆ ಮುಂದೆ ಮಂಡ ಕಳಿಸಿ ಪಂದಕಳ ಪರಿವಕ್ಕ ಮಂಡೆ ಬಲಿ ಕೊಂಡು ಪಿಂಡಕ್ಕೆ ನೀನು ಅಂದ ಕಲಿಯೇ ಬತ್ತಕ್ಕೆ ನೋಡು ಒಂದು ಅವ ಕಲಿತ ಅಮ್ಮೆ ಆನು ಕೇಳೋಡ ಏನಿ ಆನು ಅದೇ ಅಂಜದಕ್ಕೆ ಎಣ್ಣೆ ಆನು ನೀನು ಅಲ್ಲಿ ಇದ್ದದನ್ನು ಕೆಳಗೆ ತಂದದಲ್ವಾ ಅಂದೆ ಕೆಳಗೆ ತಂದ ತೆತ್ತ ಅದಕ್ಕೆ ಹಾಕಿದ್ಯಾರು ಅದಕ್ಕೆ ಹಾಕಿದ್ಯಾರು ಮರ ಅದು ಬಂದು ಕೇಳಿ ನೀನೆಂತ ಕರ್ಮ ಹೇಳುದು ಕೂಡ ಒಂದು ಕೇಳಿ ಮರಕ್ಕೆ ಏರು ಮಾಡಿ ಅದು ನಾವೇ ಅಲ್ಲಿಂದ ಅದು ಗೊತ್ತಿಲ್ಲ ಅನುಗ್ರಹ ಕೊಡ್ಬೇಕು ಅನುಗ್ರಹ ಇಲ್ಲ ಪುನಃ ತಗಟ್ಟದ ಹಾಗೆಲ್ಲ ಮಾಡಿ ಒಂದೆಂಜಿಗೆ ಗೊತ್ತಿಲ್ಲ ಎಂತದದು ತರಕಾರಿ ಅತ್ತು ತರಕಾರಿ ಹುಲ್ಲು ಒಂದು ಪಕ್ಕವಲ್ಲ ಓಡಾಡದಲ್ಲ ತವ್ರೆ ಅದಕ್ಕೆ ಕತ್ತಿ ಬರ್ತದೆ ಹೇಗೆ ತರಕಾರಿ ಇಲ್ಲ ಬುಕ್ಕೊಂಜಿ ಮೂರ್ತೇದ ಹೌದಾ ಅವು ಪಕ್ಕದ ತೊಜಿಪಳ್ಳೆ ಯಾವು ಗಡಿ ಯಾವು ಗಾಡಿ ಕಡ್ಪೋಡೊಂದಿಜ್ಜಿ ಅದೆಂತದ್ದು ಗಾಡಿ ಮಾಡುದು ಗಡಿ ಉಂಟು ದೈ ಒಳ್ಳೇದು ಗಡಿ ಹಾಕಿನಿ ಹೇಗೆ ಗಡಿ ಆಗಿದ ಗಡಿ ಆಗಿ ಮತ್ತೆ ಇಡೀ ಹಾಕಿನಿ ಅಲ್ಲ ಕೈಯಲ್ಲೆಲ್ಲ ಬಳೆ ಎಲ್ಲ ಉಂಟು ಈ ಜನ ಏನಾದ್ರು ಬೇಕಾ ಮಾಡ್ಕೊಂಡು ಕಾಸು ಕೊಡ್ರಿ ಕಾಸು ಕೊಡ್ರಿ ನಾನು ಹೇಳಿದ್ದಲ್ಲ ಮಾರೆ ನಿನಗೆ ಎಂತಕ್ಕೆ ಕೊಡುದು ಆಗುದಿಲ್ಲ ಹಾಗೆ ಆಗುದಿಲ್ಲ ಬರ್ತೀನಿ ರೀ ಬರ್ತೀನಿ ರೀ ಕೊಟ್ಟದ್ದು ಯಾರು ಯಾನು ಕೊಡುತ್ತಿದ್ದೇನೆ ಅದಕ್ಕೆ ಎಂತ ಆಯ್ತು ನೀನು ಕೊಡ್ಲಿಕ್ಕೆ ಹೇಳಿದ್ಯಾರು ನಾನು ಹೀರೆ ಬಾಜಾರ ನೀರಿ ನೀನು ಇದ್ರನ್ನು ಕೊಡುದಾನ ನೀರು ಕೊಡ್ಬೇಕಿತ್ತು ಇದು ಯಾಕೆ ಕೊಟ್ಟದ್ದು ಮುಂದೆ ಯಾವೊಂದಿಗೆ ಬಂದೀನಿ ರೀ ನಾನು ತುಂಬ ಹೇಳ್ತೇನೆ ನೀನು ಆಲೋಚನೆ ಮಾಡಬೇಡ್ವಾ ನಮ್ಮನೆ ನಾಲ್ದೆ ಲಕ್ಷ ಬಂದಿ ನಮ್ಮನೆ ಮಾತಾಡ್ರ ಮಾತಾಡ್ತಿ ನಲ್ಲ ಮಾತಾಡಿದ್ರು ಯಾರು ಕುರೇಪು ಗೊತ್ತಿದ್ದಿ ಜನಕ್ಕೆ
ಅದು ಹೇಗೆ ಕೊನೆಗೂ ನಾಯಿ ಮತ್ತೆ ನೀನೆಂತ ಮಾಡುದು ಇಲ್ಲ ಯಾವ್ದು ನೀನೆಲ್ಲಿ ನಿಂತ್ಕೊಂಡು ಎಂತ ಮಾಡುದು ಸುಮ್ಮನೆ ಹೋಗುದು ಬಿಡು. ಮಂಗೆ ಆಯ್ತು ಮಲೆ ಮಂಗೆ ಅದು ಹೋಗ್ಬೇಕು ನಾನು ಈಗ ಇನ್ನು ಕಂಡು ಕೊನೆ ಜಿಲ್ಲ ಜಾಸ್ತಿ ಉಂಟು ಮತ್ತೆ ನಾನು ಹಿಂಗೆ ದಾವ ಬರುತ್ತೆ ಅವ್ರು ಪಂಡಿನ ತೆಗೆ ನೋಡಿ ಪಂಡಿನ ತೆಗೆ ನೋಡಿ ಪಕ್ಕದ ಆಗುದಿಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ ಇದು ಕೊರಪರೆಜ್ಜ ಕೊಡುದಿಲ್ಲ ಅದು ಉಸಿರು ಮೇಲೆ ಬೆರೆ ಗೊತ್ತು ನೀವು ಉಸಿರು ಮೇಲೆ ಬೆರೆ ಎಂಕಿಲ್ಲ ಗೊತ್ತು ಎಂಚ ಕಾಸು ಅವು ಗೊತ್ತು ಎಂಕ ಎಂತ ಗೊತ್ತು ಆ ಬಂಡೆ ಬೊಕ್ಕ ಹತ್ತು ಬಣ್ಣ ನೀವು ಹೋಗ್ತೀಯಲ್ವ ನೀವು ಹೋಗ್ತೀಯ ಇಲ್ವಾ ಆಗ್ತದಿಲ್ವ ನೀವು ಯಾರ ಹತ್ರ ಮಾತಾಡ ನಾನು ಅಷ್ಟು ಒಂದು ದೇವೇಂದ್ರ ಅಂತ ಹೇಳ್ತೇನೆ ಅವನಿಗೆ ಕಂಡುಬಟ್ಟೆ ಜಾಗ್ರತೆ ಬಂದ್ಬಿಡ ನಿನಗೆ ನಾನು ಮರ್ಯಾದೆ ಕೊಟ್ಟು ತುಳ್ಳಿ ಹೋಗ್ಬಿಡುತ್ತೆ ಅಷ್ಟು ಹೇಳ್ತೇನೆ ಕೈತನ ಕಾರದೆಲ್ಲ ಹೋಯ್ತಲ್ಲ ಮಂಡೆಲ್ಲ ಬೋಂಡ ಮಾರ ಹೋಗ್ತೀಯಲ್ಲ ನಾನು ನಿನ್ನ ನನ್ನ ಕೊಡೋದು ಬಂದಿರಲ್ಲ ಮಾರ ನಾನು ಮಾರ ನಾನು ಎಲ್ಲೆಲ್ಲ ಕೊಡು ಪಾಸ್ ಸಾಯಿಲಿ ಏ ಎಂತದು ಸಾಯುದು ಸಾಯುದಂತ ಸಾಯುದು ಮೆಂಚಿ ದಕ್ಕಿನ ಕಬಡ್ಡಿ ಆಟಿ ಗೋಲ್ಡು ಚೆನ್ನಾಗ ನಾನು ಮಾರ ನಾನು ಏನು ನಾನು ಸುಮ್ಮನೆ ಇಂಜಿಗೊರ್ಲೆ ಕತ್ತಿಗೊರ್ಲೆ ಹೋಗುತ್ತೇ ಇಲ್ಲ ಅಲ್ಲಿ ಕತ್ತಿಗೊರ್ಲೆ ಕೈ ಬಂದಾರಲ್ಲ ಗೊತ್ತಿದ್ದು ಮಾರೆ ವಾಲ್ಮೀಕಿ ಬೀಜ ಒಂದು ಬೀಜ ಹೋಗು ಹೋಗು ಹಾಳು ಮಾರೆ ಅದು ದೊಡ್ಡ ಒಂಚೂರು ಮಾರಲಿ ಅಂತ ನಾಗಾಡುದಂತ ತಿಕ್ಕಿ ಯಾವಾಗ ತಿಕ್ಕಿಯ ಅವ ಅಲ್ಲಿಂದ ಅಲ್ಲಿ ಈತ ಈತತ್ತ ಎನ್ನ ಇದ್ದೀರಿ ನನ್ನ ಏತಾಪು ಕೋಪೆ ಮಾರೆ ಯಾರ ಹತ್ರ ಮಾತಾಡ ನೀನು ರಕ್ಕ ಸೇರಿ ನಿಕ್ ಗೊತ್ತಾದೀನಿ ಎಂತ ರೊಕ್ಕ ನನಗತ್ತಾವು ಅದೆಂತ ರೊಕ್ಕ ಮುರ್ಕದ ಅಗ್ಗಿ ಒಳ್ಳೆ ಮುರ್ಕ ಇವಾಗ ಅಗ್ಗಿರ ಕತ್ತಿ ಕತ್ತಿ ಕೋಪೆ ಮಾರೆ ಇಬ್ಬರಾಗ ಆಯ್ತಾ ಉಯ್ತಿಗೆ ತೊಂಡ ಎಂತದು ಹೋಗ್ಲಿಕ್ಕೆ ಹೋಗ್ರಿ ನೀರೇ ಮಂಟೆ ಇದ್ರಲ್ಲಿ ಒಂಜೆಯಲ್ಲಿ ಇಪ್ಪಡು ಎರಡು ನನಗೆ ಬೇಕು ಹೋಗುವಾಗ ಒಳ್ಳೇದಾಗ್ತದೆ ಮಾಡಿ ಹೊಸ ಸ್ಟೈಲ್ ಹೆಂಕಿದ್ದಾರೆ ಹೋಗ್ರಿ ಆನೆ ಅದನ್ನು ಪೊಡಿ ಮಾಡಿ ಹಾಕ್ತಾ ಇದ್ದೆ ಗೊತ್ತಾವು ಉಲಾಯಿ ಉಲಾಯಿ ಎನ್ನ ಬೆಕ್ಕಿ ಆಯನ ಬೇಲೆ ಆಗ ಹೇಳಿದ ಯಾರು ಇಲ್ಲ ಗೊತ್ತಾವು ಗೊತ್ತಾವು ಎಂತ ಎಂತ ಗೊತ್ತಾಗ ಅಲ್ಲ ನಮಗೆ ಹೊರಟದ್ದೆಲ್ಲಿಗೆ ಕೈಲಾಸ ಮಧ್ಯಾಹ್ನ ಹೋಗ್ತೇನೆ ಕಡಲ
ಕೈಲಾಸ ಅಬ್ಬ ಓಂ ನಮಃ ಶಿವಾಯ ಎನ್ನುವ ಹಾಗೆ ಎಲ್ಲರೂ ಸ್ಮರಣೆ ಮಾಡ್ತಾ ಇದ್ದಾರೆ. ಹಬ್ಬ ನೋಡಿದ್ರೆ ಪರಮೇಶ್ವರ ಕಣ್ಣು ಮುಚ್ಚಿ ಕುಳಿತಿದ್ದಾನೆ. ಏನು ಆಶ್ಚರ್ಯ, ಯಾಕೆ ಹೀಗೆ? ಯಾವತ್ತು ನಾವು ಬರುವಾಗ ನಮ್ಮನ್ನು ಕಂಡ್ರೆ ನಗುಮುಖದಿಂದ ಸ್ವಾಗತಿಸುವವ, ಇವತ್ತು ಹಾಗಲ್ಲ, ಮೌನ ವ್ರತ, ನೋಡಿದೀವು ನೋಡದವನಂತೆ ಕೂತಿದ್ದಾನೆ ಅಂತ ಹೇಳಿದ್ರೆ ಅರ್ಥ ಏನು? ಯಾಕೆ ಹೀಗೆ ಯೋಚಿಸಿದ್ರೆ ಗೊತ್ತಾಯ್ತು ರೋಷಕಾರ್ಮುಖರಾಗಿ ಹಾಗಾದ್ರೆ ಮೂರು ಲೋಕದ ಅಧ್ಯಕ್ಷನಾದಂತ ನಾನು ಬರುವಂತ ಈ ಕಾಲಕ್ಕೆ ನನ್ನನ್ನು ಈ ರೀತಿಯಲ್ಲಿ ಅವಮಾನಿಸಬೇಕು ಅಂತಾದ್ರೆ ಕಾರಣ ಏನು? ಇವನನ್ನು ದೇವ ಎನ್ನುವ ಹಾಗೆ ನಾವೆಲ್ಲ ಪೂಜಿಸಿ ಗೌರವಿಸಿದ ಕಾರಣ ಇವನಿಗೆ ಮದ ಎನ್ನುವುದು ತಲೆಗೆ ಏರಿ, ಆದ್ದರಿಂದಲೇ ನಾವು ಬರುವಾಗ ಈ ರೀತಿಯಲ್ಲಿ ಮೌನವನ್ನು ಹೊಂದಿದ್ದಾನೆ. ಹಾಗಾದ್ರೆ ಇವನ ಮದವನ್ನು ಬಿಡಿಸಬೇಕಲ್ಲ, ಹೇಗೆ ಬಿಡಿಸುವುದು? ಇವನ ನೆತ್ತಿಗೆ ಎಲ್ಲಿಂದ ಬಿತ್ತು ಒಂದು ಅರಿಯದಾಗಿದೆ. ಹೊಡೆದವರಾರು ನನ್ನ ಈ ಕೈಲಾಸಗಿರಿಯನ್ನು ಏರಿ ನನ್ನ ಶಿರದ ಮೇಲೆ ಘಾತವನ್ನು ಒದಗಿಸಿ ಕೊಡಬೇಕಾದರೆ ಅಂತ ಸಾಮರ್ಥ್ಯ ಯಾರಿಗಿದೆ ಎನ್ನುವಂತೆ ದಿವ್ಯ ದೃಷ್ಟಿ ಹೊಡೆದವನು ನೀನೇ ದೇವೇಂದ್ರ. ಹಾಗಾದ್ರೆ ಬಿಡುವುದಕ್ಕುಂಟ? ನಾನೇ ಅಲ್ಲ, ಮಕ್ಕಳು ಬರಲಿ ಬರಲಿ.
ಇದ್ದಕ್ಕಿದ್ದಂತೆ ನಿಮ್ಮ ಕರೆ ಕರೆಗೆ ಮೊರೆಯಾಗಿ ಬಂದಿದ್ದೇವೆ. ಏನು ಕರೆಗೆ ಕಾರಣ ಜ್ಞಾನಾಸಕ್ತರಾಗಿದ್ದಂತಹ ನನ್ನ ಹಣೆಯ ಮೇಲೆ ಗೌರವ ಬಂದು ಬಡಿದ ಯಾರು ಅಂತ ನೋಡಿದರೆ ದೇವಲೋಕದ ಅಧ್ಯಕ್ಷ ದೇವೇಂದ್ರ ನನ್ನನ್ನೇ ಘಾತಿಸುವುದಕ್ಕಾಗಿ ಮುಂದಾಗಿದ್ದಾನೆ. ಅಹಂಕಾರದಿಂದ ವರ್ತಿಸಿದಂತಹ ಆ ದೇವೇಂದ್ರನಿಗೆ ಸರಿಯಾದಂತಹ ಶಿಕ್ಷೆಯನ್ನು ಒದಗಿಸಿಕೊಡಬೇಕು. ಏನು ಮಾಡ್ತೀರಿ? ನನಗೊಂದು ಅಪ್ಪಣೆಯನ್ನು ಕೊಟ್ಟಂತಾದರೆ ಯಾವ ಕೈಯಿಂದ ನಿಮ್ಮ ನನಗೆ ಘಾತಿಸಿದ್ದಾನೋ ಅದೇ ಕೈಯಿಂದ ಕಾಲು ಹಿಡಿಯುವಾಗೆ ಸಂತೋಷವಾಯಿತು. ಆದಷ್ಟು ಬೇಗನೆ ಅನ್ಯಾಯವನ್ನು ಮಾಡಿರುವಂತಹ ದೇವೇಂದ್ರನಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟು ಬನ್ನಿ. ಶುಭವಾಗಲಿ ನಿಮಗೆ. ಜಯ.
ತಲೆಗೆ ಬಡಿದೆಯ ಪಾಪಿ. ನಿನ್ನ ತಂದೆ ಆ, ಯಾರು? ಶಿವದೇವರು ಬಡೆದೆ ತಲೆಗೆ. ನೀ ಅವರ ನಿನ್ನನ್ನು ಮಗ? ಸುಮ್ಮನೆ ಬಿಡುವುದಿಲ್ಲ. ನೀನು ಅವರ ಮಗನ? ಆ, ಎಂತದು ಕೈಯಲ್ಲಿ? ಕೊಡಲಿ. ಯಾರಿಗೆ ಕೊಡಲಿ? ಕೊಡಲಿ, ನಿನಗೆ ಕೊಡಲಿ. ಸರಿ, ಇದರಿಂದ ನನ್ನ ತಲೆ ಕಡಿತೇನೆ. ಮಾಡಿದ್ದು ತಪ್ಪಾಯಿತೆಂದು ತಂದೆಯವರಲ್ಲಿ ಕ್ಷಮೆಯನ್ನು ಕೇಳಿದರೆ ಲೇಸು, ಇಲ್ಲದೆ ಜಾತನ ನಿನ್ನ ಹೊಟ್ಟೆಗೆ ಬಡಿತೇನೆ. ಬಾರು. ತಪ್ಪಾಯ್ತೆಂದು ತಂದೆಯ ಕಾಲಿಗೆ ಬಿದ್ದು ಶರಣಾದರೆ ಒಳಿತು. ನೀನು ನಮ್ಮ ಜೊತೆ ಬರ್ತೀಯಾ? ಬಹಳ ಚಂದ ಇದ್ದಿ ನೀನು. ಇಲ್ಲಿ ಎಂತದುಂಟು ನಿಮಗೆ ಕೈಲಾಸದಲ್ಲಿ? ಅಲ್ಲಿ ರಂಭಾದಿನಾರ್ಯರಿದ್ದಾರೆ. ಅದು ಬೇಡ ನಮಗೆ, ನಮಗೆ ಇಲ್ಲಿದ್ದದೆ ಸಾಕು. ಅದೆಂತದ್ದು ಕೈಯಲ್ಲಿ? ಅದೆಂತದ್ದು? ನಿಂಗೆ ಹೇಗೆ ಕಾಣ್ತದೆ ಇದು? ಅದೆಂತದ್ದು? ನನಗೆ ಎಂತದ್ದು ಗೊತ್ತಾಗ ಅಲ್ಲ, ನನಗೆ ಎರಡು ಕಾಣ್ತದೆ ಎಲ್ಲ. ಅದೇ ಕುಡಿತ ಮಾತಿನಲ್ಲಿ ನಿನಗೆ ಏನು ಮಾತಾಡ್ತಿದ್ದೆ ಅಂತ ಗೊತ್ತುಂಟು ನಿನಗೆ? ನೀನು ಕುಡಿಯುವುದಿಲ್ವಾ? ನೀನು ಕುಡಿಯುವುದಿಲ್ಲ? ನಾನು ಕುಡಿಯುವುದಿಲ್ಲ. ಕುಡಿಸ್ತೇನೆ. ನಾನು ಶಿವಕುಮಾರ. ಶಿವಕುಮಾರ? ಅವನಿಗೆ ಎಷ್ಟು ಕುಮಾರರು? ಅಲ್ಲ, ತುಂಬಾ ಎಲ್ಲ ಬಂದು ಜನಕ ನನ್ನ ಜನಕ ಮಂಡೆಗೊಡೆದು, ನನ್ನ ಜನಕನ ಮಂಡೆಗೊಡೆದು. ಹೌದು, ನನ್ನ ಜನಕನನ್ನು ಕಂಡಾಗ ಎಲ್ಲರೂ ಭಕ್ತಿಯಿಂದ ಕೈ ಮುಗಿತಾರೆ. ಆದ್ರೆ ನೀನು ಮಾತ್ರ, ನಾನು ಮಾತ್ರ ಭಕ್ತಿ ಇಟ್ಟದ್ದು ಶಿರಕ್ಕೆ ಮಾಡಿದ್ದು ತಪ್ಪಾಯ್ತೆಂಬುದಾಗಿ ನನ್ನ ಜನಕನ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳು, ಇಲ್ಲವಾ ನಿನ್ನನ್ನು ಕೊಂದೇನು. ನನಗೆ 3 ಸಲ ಹೇಳಿದ್ದಾರೆ ಗುರುಗಳು. ನನ್ನ ಜನಕನ ಶಿರಕ್ಕೆ ಘಾತಿಸಿದ್ದು. ಹೌದು, ಮಾಡಿದ್ದು ತಪ್ಪಾಯ್ತೆಂಬುದ ಕಾಲಿಗೆ ಬಿದ್ದು. ಅದನ್ನು ಪ್ರಶ್ನೆ ಮಾಡ್ಲಿಕ್ಕೆ ನೀನು ಶಿವಕುಮಾರ ಹೌದು ಬಂದದ್ದ? ನಿನ್ನ ಮಂಡಗ ಬಡಿತಾರೆ.
ವಾದಿ ಯಾರು? ನಿಮ್ಮ ಅನಿಸಿಕೆಗಳನ್ನು ನಮ್ಮ ಇದರಲ್ಲಿ ತಿಳಿಸಬೇಕು. ನಿನ್ನ ಹಣೆ ಬರವೇ ನಿನ್ನದು. ನನ್ನ ಹಣೆ ಬರಲ್ಲ, ನಿಮ್ಮದು ಇದನ್ನು ಹೇಳಿ. ನಿಮ್ಮದನ್ನು ಹೇಳಿ. ಈ ಕುಡಿತವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದಕ್ಕಾಗದಿದ್ರೆ ಕುಡಿತಕ್ಕೆ ಬೆಂಕಿ ಇಷ್ಟು ಬೀಳಿ. ಕುಡಿಯುವುದು ಯಾಕೆ ನೀನು? ಅದು ಕುಡಿಯೋದು ಇರಲಿ ಆಚೆ, ಅದು ಬದಿಗಿಡುವ. ನಿಮ್ಮ ಈ ಪ್ರಕರಣದ ಬಗ್ಗೆ ಯಾವ್ದು ಬದಿಗಿಡುವುದು? ನೀವು ವಿಷಯಾಂತರ ಮಾಡುದು ಬೇಡ. ನಿಮಗೆ ಈ ಪ್ರಕರಣದ ಬಗ್ಗೆ ಮಾತ್ರ ನೀವು- ಪ್ರಕರಣದ ಬಗ್ಗೆ ಅದೇ. ಈಗ ಸಮಸ್ಯೆ, ಅದರ ಬಗ್ಗೆ ಪರಿಹಾರ. ಸಮಸ್ಯೆ ನಿನ್ನನ್ನು ಎದುರಿಸುವುದಕ್ಕೆ ಬಂದವ ನಾನು. ಎದುರಿಸಿ ಬಿಡುದು, ಏ? ಎದುರಿಸಿರು ಬಿಡುದು, ಎದುರಿಸಿರು ಬಿಡುದು ಎಂತ? ನಾನು ಯಾರು ಅಂತ ಗೊತ್ತಾಯ್ತಾ ನಿನಗೆ? ಯಾರು ನೀ ಯಾರು? ವೀರಭದ್ರ. ವೀರಭದ್ರ ಎಂತ ವೀರಭದ್ರ ಈಗ ಮತ್ತೆ ಹೇಗೆ? ನಾನು ಎಂತದ್ದು ತಿಳ್ಕೊಂಡಲ್ಲ. ಹೇಗೆ ನಿನ್ನ ತಿಳುವಳಿಕೆಯಲ್ಲಿ ಹೇಗೆ? ಅದು ಬೇರೆ, ವೀರಭದ್ರ ಅಂದ್ರೆ ಬೇರೆ. ಅಲ್ಲ ಬೇರೆ ಅಂತ ಹೇಳಿದ್ರೆ ಹೇಗೆ? ಅದು ದಕ್ಷ ದ್ವಾರದಲ್ಲಿ ವೀರಭದ್ರ. ಅದೇ ವೀರಭದ್ರ ಇದು. ಸ್ವಲ್ಪ ದೂರ ಅದೇ ಅಂತಲ್ಲ, ಅಲ್ಲ? ಆಗ ಸ್ವಲ್ಪ ಇದಿತ್ತು. ಯಾವ್ದಿತ್ತು? ಸ್ವಲ್ಪ ಹದ ಹದ ಸಪೂರ ಇದ್ದಾಗ ಇತ್ತು ಆಗ ಅದ್ರಲ್ಲಿ ದಕ್ಷ ದ್ವಾರ. ಯಾರು ಹೇಳಿದ್ದು? ನಾನು ನೋಡಿದ್ದೇನಲ್ಲ, ನಾನೆಲ್ಲ ಇದ್ದದ್ದು ನೆನೆದ್ರಲ್ಲಿ ಆವತ್ತು. ಅದು ನೆನಪುಂಟು ನಿನಗೆ? ಅದೆಲ್ಲ ನಿನಗೆ ಬೇಕಾದ ಯಾವ ನೆನಪಿಲ್ಲ? ಅದಕ್ಕೆ ಬೆಂಕಿ ಬಿಡಿ. ಇದು ಅಭಿಪ್ರಾಯ ಹೇಳು. ಏನು ಮಾಡಿದ್ಯಾ ನೀನು? ಏನು ಮಾಡಿದ್ದೆ? ಅಭಿಪ್ರಾಯ ಕೇಳಿದ್ದು ತಪ್ಪ. ಅಭಿಪ್ರಾಯ ಹೇಳುವುದಕ್ಕೆ ಬಂದದ್ದು ನಾನು. ಕೈಲಾಸವನ್ನು ಪ್ರವೇಶ ಮಾಡಿ ಕೈಲಾಸಕ್ಕೆ ಬೆಂಕಿ ಬಿಡಿ. ನಿನ್ನ ಇಲ್ಲಿದೊಂದು ಹೇಳು ಪುಣ್ಯಾತ್ಮ, ನಾವು ಬೇಗ ಮುಗಿಸುವ. ಇದು ಪ್ರಕರಣದ ಬಗ್ಗೆ ಈಗ ಹೇಳುವುದು ಯಾವುದಿಲ್ಲ. ಇದು ನೋಡಿ ಯಾವುದು? ಅದೆಂತದಕ್ಕೆ? ನಿಮಗೆ ತರಕಾರಿ ಗೋಸ್ಲಿಕ್ಕೆ ಉಂಟು. ತರಕಾರಿ ಅಷ್ಟುದ್ದದಲ್ಲಿ ಎಂತ? ನಿನ್ನ ತಲೆ ಕುಂಬಳಕಾಯಿ ಈಗ ಕಡಿತೇನೆ. ಎಂತ ವಿಷಯ? ಕಡಿಯುವುದಕ್ಕೆ ಬಂದದ್ದು ಎಂತ? ನೀನು ಮಾಡಿದ್ದೇನು? ಏನು ಮಾಡಿದೆ? ನಮ್ಮ ಅಪ್ಪನ ತಲೆಗೆ ಹೊಡೆದವ ನೀನು. ನಿನ್ನ ಅಪ್ಪನಿಗೆ ತಲೆ ಉಂಟಾ? ಮತ್ತೆ ನೀನು ಹೊಡೆದದ್ದು ಎಲ್ಲಿಗಾದ್ರೆ? ಅಲ್ಲಿಗೆ ಬಿದ್ದಿದ? ನನಗೆ ಎರಡೆರಡು ಕಾಣ್ತಿತ್ತು, ಒಟ್ಟು ಬೀಸಿದ್ದೇನೆ. ಹಾಗೆ ಲೆಕ್ಕಕ್ಕಿಂತ ಹೆಚ್ಚು ಕುಡಿದ್ರೆ ಆಗುದಷ್ಟೇ. ನಿನ್ನ ಅನುಭವಕ್ಕೆ ಶರಣ. ಲೆಕ್ಕದ ಕುಡಿವೆ. ಯಾರಿಗೆ ಗೊತ್ತಾಗದ ಸ್ವಲ್ಪ ಎಲ್ಲ ತಗೊಳ್ತಾರೆ ತಪ್ಪಲ್ಲ. ಎಲ್ಲರಿಗೆ ತಿಳಿವಾಗೆ ಕುಡಿಬಾರ್ದು. ಗೊತ್ತಾಯ್ತಲ್ಲ? ಏನು ಮಾಡಿದ್ದೀನಿ ಈಗ? ಇದು ನೋಡಿ ಯಾಕೆ ಅದು ಯಾಕೆ ಕಡಿಬೇಕಾ? ಎಂತದು? ತಲೆ ದೇವೇಂದ್ರ, ನೀನೆಂತದು? ನೀನು ಯಾರು? ದಕ್ಷ ಮಗ ಧ್ವಂಸಿ. ತಕ್ಕ ಮಗದ? ತಕ್ಕ ಮಗ ಏನದು? ಅಕ್ಕ ಮಗ? ಅಕ್ಕ ಮಕ್ಕಲ್ಲ, ವೀರಭದ್ರ. ಆಗಿಲ್ಲ ಮಾರೆ. ವೀರಭದ್ರ ಎಂತದ ವಿಷಯ ಅಂತ? ವೀರಭದ್ರ ನಿನ್ನ ಕರ್ಮ ನಿನ್ನದು. ವೀರಭದ್ರ ವಿಷಯ ಅಂತ? ವೀರಭದ್ರ ನಿಮ್ಮ ಈ ಕುಡಿದವರಲ್ಲಿಗೆಲ್ಲ ನಮ್ಮನ್ನು ಕಳಿಸ್ತಾರಲ್ಲ. ಅಯ್ಯೋ, ನಮ್ಮಪ್ಪನಿಗೆ ಅನ್ಯಾಯವನ್ನು ಎದುರಿಸಕ್ಕೆ ಬಂದವರು ನಾವು. ನಿಮ್ಮ ಅಪ್ಪ ಅರಣ್ಯದಲ್ಲಿದ್ದಾನೆ. ಅರಣ್ಯದಲ್ಲಿ ನಿನ್ನ ಅಪ್ಪ ಇರುವುದು. ಹಣೆ ಬರಗಟ್ಟವನೇ. ಮತ್ತೆ ಅರಣ್ಯ ಅಲ್ಲ, ರಾಣ್ಯ. ರಾಣ್ಯನಿರ್ಲಿ ಮಾನ್ಯನಿರ್ಲಿ ನಮಗೆ ಹೌದಲ್ಲ. ಈಗ ನೀನು ಯಾವುದಕ್ಕೆ ಮುಂದಾದದ್ದು? ನೀನೇ ಅಂತ ಹೇಳಿದ್ರು ನನಗೆ. ನೀನೆಂತ ಹೇಳಿದ್ದು? ಈಗ ನಿನ್ನ ಅಭಿಪ್ರಾಯ ಹೇಳು ನೋಡು. ಯಾವುದ್ರ ಕುರಿತಾಗಿ?
ಯಾವ್ದು ನಿನಗೆ ಮನಸ್ಸು ಬಂದಾಗೆ ಹೇಳು. ಎಂತದ್ದು ಮನಸ್ಸು ಬಂದಾಗೆ ಹೇಳು. ನಮ್ಮ ಅಭಿಪ್ರಾಯಕ್ಕೆ ಒಂದು ಬೆಲೆ ಇಲ್ವಾ? ಒಟ್ಟು ಹೇಳು. ಈಗ ನಿನ್ನ ಅಭಿಪ್ರಾಯಕ್ಕೆ ಬೆಲೆ ಉಂಟು, ನಮ್ಮ ಅಭಿಪ್ರಾಯಕ್ಕೆ ಬೆಲೆ ಇಲ್ಲ. ನೀನೊಂದು ಹೇಳು ಅಭಿಪ್ರಾಯ. ಹೇಳು. ಅದೆಂತದಕ್ಕೆ? ಇದೆಂತಕ್ಕೆ? ಹೇಗೆ 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 ಇದನ್ನು ಹಾಕಿದ್ರೆ ಏನು? ಮತ್ತೆ ಇದೆಂತದಕ್ಕೆ ಇರುವುದು? ಅದೆಂತ ಮಾಡುದು? ಮಂಡೆಗೆ ಬಡಿತಾನೆ. ಅದನ್ನೆಲ್ಲ ಮರೆತು ವ್ಯವಹರಿಸುತ್ತೀಂದಾದರೆ ನಿನ್ನನ್ನು ಪ್ರಶ್ನೆ ಮಾಡಬೇಕಾಗುತ್ತದೆ. ನೀನು ಹೊಡೆದದ್ದು ಯಾರ ತಲೆಗೆ ಎನ್ನುವುದು ನೆನಪುಂಟ ನಿನಗೆ? ಈಶನಿದ್ದೇನೆ, ನನ್ನ ತಲೆಗೆ ಹೊಡೆದಂತ ನಿನಗೆ ಸರಿಯಾದಂತ ಶಾಸ್ತಿಯನ್ನು ಒದಗಿಸಿ ಒಂದು ಮಾತಿಲ್ಲ ಅವಳು. ಕಂಬವ ನನಗೆ ಗೊತ್ತುಂಟು, ಕಂಬದಾಗೆ ನಿಂತಿದ್ದಾಳೆ. ಏಯ್ ಮುಕ್ಕಣ್ಣ, ಗಿರಿಧರ, ಉಮಾಮಹೇಶ್ವರ, ಗಣೇಶನ ಪಿತ ಬಂದೆಯ? ನಾನಾಗ ಬರುವಾಗ ನಿನಗೆ ಹೇಳಲಿಕ್ಕೆ ಆಗಲಿಲ್ಲ, ಈಗ ಎದ್ದು ಬರ್ಲಿಕ್ಕೆ ಆಗ್ತದೆ. ನಿನ್ನ ಮಂಡೆಗಲ್ಲ, ನಿನ್ನೊಂದು ರುಂಡ ರುಂಡ ಹೊರಿಸ್ತೇನೆ ನೋಡುವ. ವರ್ತಿಸುತ್ತಾ ಇರುವಂತಹ ದೇವೇಂದ್ರನಿಗೆ ಸರಿಯಾದಂತಹ ಶಾಸ್ತಿಯನ್ನು ಒದಗಿಸಿಕೊಡುವುದಕ್ಕಾಗಿ ನನ್ನ ಮೂರನೇ ಕಣ್ಣನ್ನು ತೆರೆದೆ. ಶಿವ ಹರ ಹರ ಏನು ವಿಚಿತ್ರವು ಶಿವ ಶಿವ ಕರುಣ
ಶರಣ ಸೇವಕರಲ್ಲಿ ಕೋಪಿಸಿದರೆ ಮೂದೆ ಚರಣ ಸೇವಕರಲ್ಲಿ ಕೋಪಿಸಿದರೆ ಮುಂದೆ ಹರಣ ಕಾವರ ತೋರೆ ಮುದದೆ ಹರ ಹರ ಏನು ವಿಚಿತ್ರವು ಶಾಂತಚಿತ್ತನಾರಯ್ಯ ಶಾಂತ ಬೃಹಸ್ಪತಿಗಳು ಹೌದು ಏನು ಬಂದಿರಿ? ಏನು ಸ್ವಾಮಿ ಏನಿದು ಏನು ಅವತಾರ ನಿಮ್ದು ಒಬ್ಬೊಬ್ಬ ಭಕ್ತನ ಮೇಲೆ ಕೋಪವೇ ಭಕ್ತನೇ ಸುಟ್ಟು ಬಿಡುವುದಕ್ಕೆ ಮುಂದಾಗಿದ್ದೀರಾ ಸ್ವಾಮಿ ಭಕ್ತನಾಗಿ ವ್ಯವಹರಿಸುತ್ತಾ ಇದ್ದಾನ ಸ್ವಾಮಿ ನೀವೇ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ರೆ ನಮ್ಮಂತವ್ರು ಏನ್ ಮಾಡೋದಕ್ಕೆ ಸಾಧ್ಯ ಶಾಂತ ಚಿತ್ತರಾಗ್ಬೇಕು ಅವನ ತಪ್ಪನ್ನು ಕ್ಷಮಿಸಬೇಕು ದೇವ ಬೃಹಸ್ಪತಿಗಳೇ ಹೆಚ್ಚಿನ ಕಣ್ಣನ್ನು ತೆರೆದ ಕಾರಣದಿಂದ ಬೆಂಕಿ ಜುಂಡೆಯೊಂದು ಹೊರ ಚುಮ್ಮಿದೆ ಅದನ್ನೇನು ಮಾಡಲಿ ಬರುಳಿಯರು ಕ್ರೋಧವ ಶರದಿಯೊಳಗಿಡೆ ಅಲಲವ ಹರೈದುರುಳರೆನಲು ಅಲಲವಾರು ಜಗದೀಶ್ವರ ನಿನಗೆ ತಿಳಿಯದ್ದು ಏನು ಇಲ್ಲ ಎಲ್ಲ ಬಲ್ಲವನೇ ಸರಿ ಆದ್ರೂ ನಮ್ಮ ಬಾಯಲ್ಲಿ ಕೇಳೋಣ ಎಂಬ ತವಕ ದೇವರ ದೇವ ಏನು ಮಾಡಲಿ ಕಿಚ್ಚನ್ನು ಮೂರು ಲೋಕವನ್ನು ಸುಡುವುದಕ್ಕೆ ಮುಂದಾಗಿದೆ ಬಿಟ್ಟಾಗಿದೆ ಏನ್ ಮಾಡ್ಲಿ ಎಂಬುದಾಗಿ ಕೇಳುತ್ತಾ ಇದ್ದೀರಾ ಹೌದು ದೇವರ ದೇವ ಲೋಕಕಂಟಕರಾಗಿ ಮೆರಗುತ್ತಾ ಇದ್ದಾರೆ ಕಾಲಕೇಯರು ಸಮುದ್ರದಲ್ಲಿ ನಿನ್ನ ಕಿಚ್ಚನ್ನು ಅವರೆತ್ತ ಎಸಗು ಸರಿ ಸರಿ ಹಿಡಿದಿರುವಂತಹ ಕಿಚ್ಚನ್ನು ತಪ್ಪನ್ನು ಕೇಳಿಕೋ ಒಪ್ಪಿಕೋ ಜಯ ಜಯ ಜಗತ್ಪಾಲ ಶಿವಲೋಲ ಜಯ ಚಾರು ಚಾರಿತ್ರ ಸಾಧು ಜನ ಕುಲಮಿತ್ರ ಜಯ ದುಷ್ಟ ಕುಲಮಿತ್ರ ಸುರಮೋ ಶ್ರೇಷ್ಠ ಜಯ ನಮೋ ಜಯ ಕಪರ್ದಿಗೆ ಶರಣು ಶರ್ವ ಸರ್ಪಭೂಷಣ ಪಾರ್ವತೀಶ ವರ ತ್ರಿನೇತ್ರ ತ್ರಿಪುರನಾಶ ಸರ್ಪಭೂಷಣ ತ್ರಿಪುರನಾಶನಾಗ ಪರಮ ಪುರುಷ ನಿನ್ನ ಚರಣ ಸರಸಿದ ಪರಮ ಪುರುಷ ನಿನ್ನ ಚರಣ ಸರಸಿಜಾಚನೆಯನು ಮನದಿ ಸ್ಮರಿಸುತ್ತಿರದೆ ಅರುಷದಿ ಊರಲಿ ಸ್ಮರಿಸುತ್ತಿರದೆ ಅರುಷದಿ ಊರಲಿ ಶರಣ ಸರ್ವ ಸರ್ಪಭೂಷಣ ಪಾರ್ವತೀಶ ವರ ತ್ರಿನೇತ್ರ ತ್ರಿಪುರನಾಶನ ಶರಣು ಓ ಸರ್ಪಭೂಷಣನೇ ಓ ದಕ್ಷ ಶಿಕ್ಷಕನೇ ಓ ತ್ರಿಪುರ ಮಾತನನೇ ದೇವರೇ ಎಂತಹ ದುರ್ಘಟನೆ ನನ್ನ ಜೀವನದಲ್ಲಿ ನಡೆದು ಹೋಯಿತು ನಿನ್ನನ್ನೇ ಅರ್ಪಿಸಬೇಕು ಮೆಚ್ಚಿಸಬೇಕು ಎನ್ನುವಂತ ಉದ್ದೇಶದಿಂದ ಬಂದಂತ ನಾನು ನಿನ್ನ ಶಿರಕ್ಕೆ ಘಾಟಿಸುವುದಕ್ಕೆ ಮುಂದಾಗಿ ಹೋದೆನಲ್ಲ ಪ್ರಭುವೆ ನನ್ನ ಸರ್ವ ಅಪರಾಧವನ್ನು ಮನ್ನಿಸಿ ನನ್ನ ಕುರಿತಾಗಿರುವಂತ ಕ್ರೋಧವನ್ನೆಲ್ಲ ಬಿಟ್ಟು ನನ್ನನ್ನು ಕ್ಷಮಿಸಿ ಉದ್ಧರಿಸಬೇಕು ಪ್ರಭು ಮರುಗಿ ಮನದಿಯೇ ಕರಿವರುವುದನೆ
ಕುರಿತಾಗಿ ಇರಲಿಲ್ಲ, ಭಕ್ತಿ ಭಾವವೇ ಇತ್ತು. ಆದರೆ ನಿನಗೆ ತಿಳಿಯದೆ ನಿನ್ನಲ್ಲೊಂದು ಮೋಸ ಅಡಕವಾಯಿತು. ಯಾರೋ ಮಾಡಿರುವ ಮೋಸಕ್ಕೆ ನೀನು ಬಲಿಯಾಗಿ ಹೋದೆ ನೋಡು. ನಿನ್ನನ್ನು ಸರಿಯಾಗಿ ದಾರಿ ತಪ್ಪಿಸಬೇಕು ಎನ್ನುವಂತಹ ಉದ್ದೇಶದಿಂದ ರಾಕ್ಷಸರಿರುವರು ನಿನ್ನ ಜೊತೆಯಲ್ಲಿ ಸೇರಿಕೊಂಡರು. ನಿನ್ನ ಒಳ ಸೇರಿಕೊಂಡು ಈ ರೀತಿಯಾದಂತಹ ನೀನು ಕೃತ್ಯ ಮಾಡುವುದಕ್ಕೆ ಅವರು ಕಾರಣರಾಗಿದ್ದಾರೆ. ಆದ್ದರಿಂದ ನನಗೆ ಕ್ರೋಧ ಬಂತು. ಅದರಿಂದ ಆದದ್ದೇನು? ಲೋಕಕ್ಕೆ ಒಳಿತು. ಸಮುದ್ರದಡಿಯಲ್ಲಿ ವಾಸ ಮಾಡುತ್ತಾ ಇದ್ದಂತ ರಾಕ್ಷಸರ ವಧೆಯಾಗಿದೆ. ಹಾಗಿದ್ರೆ ನೀನು ಮಾಡಿರುವಂತಹ ಕಾರ್ಯದಿಂದ ಲೋಕಕ್ಕೆ ಒಳಿತಾಗಿದೆ ಎನ್ನುವುದೇ ಸ್ಪಷ್ಟ. ದೇವೇಂದ್ರ ಯಾವತ್ತು ಅಪರಾಧವನ್ನು ಎಸಗುವುದಕ್ಕೆ ಇರುವವನಲ್ಲ. ನೀ ಇಡುವಂತ ಹೆಜ್ಜೆಯಿಂದ ಲೋಕಕ್ಕೆ ಒಳಿತಾಗುತ್ತದೆ ಎನ್ನುವುದೇ ಸ್ಪಷ್ಟ. ಚಿಂತೆಯನ್ನು ಮಾಡಬೇಡ, ದೇವಲೋಕವನ್ನು ಸೇರಿಕೋ, ಅಲ್ಲಿ ಸತ್ಯ ಧರ್ಮದಿಂದ ಆಳ್ವಿಕೆಯನ್ನು ಮಾಡಿಕೊಂಡು ಬಾ. ಜಯ ಜಯ ಜಯ. ಸ್ವಾಮಿ ವರುಣಪ್ಪ, ನಿನಗೆ ಪೋಡ ಮಾಡುವೆವು ಸ್ವಾಮಿ ವರುಣಪ್ಪ. ಎಡೆಯೊಡೆಯುವೆ ವಯ್ಯ ವರುಣಪ್ಪ, ಎಡೆಯೊಡೆಯುವೆ ವರುಣಪ್ಪ. ಕಳ್ಳು ಕಡಬು ನೀಡುವೆ ವಯ್ಯ ವರುಣಪ್ಪ, ಕಳ್ಳು ಕಡಬು ನೀಡುವೆ ವಯ್ಯ ವರುಣಪ್ಪ.
ಹಾಲು ಬೆಣ್ಣೆ ಸಕ್ಕರೆ ಇವೆ ವರುಣಪ್ಪ ಈ ಚಿನ್ನ ರಸಲ್ಲ ಅಯ್ಯ ವರುಣಪ್ಪ ಈ ಚಿನ್ನ ರಸಲ್ಲ ಅಯ್ಯ ವರುಣಪ್ಪ ನಮ್ಮ ಕಣ್ಣಾಗಿ ಹುಟ್ಟಿರೋ ಗೋವಿ ವರುಣಪ್ಪ ಶರಣು ಶರಣು ಗೋವಿ ವರುಣಪ್ಪ ನಮ್ಮ ಕರುಣದಿಂದಲೇ ಕೈ ವರುಣಪ್ಪ ನಮ್ಮ ಕರುಣದಿಂದಲೇ ಕೈ ವರುಣಪ್ಪ ಶರಣು ಶರಣು ಗೋವಿ ವರುಣಪ್ಪ ನಮ್ಮ ಕರುಣದಿಂದಲೇ ಕೈ ವರುಣಪ್ಪ ನಮ್ಮ ಕರುಣದಿಂದಲೇ ಕೈ ವರುಣಪ್ಪ ನಮ್ಮ ಕರುಣದಿಂದಲೇ ಕೈ ವರುಣಪ್ಪ ಶರಣು 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 ಅರುಣಪ್ಪ ನಮ್ಮ ದೇವರು ಯಾರು? ಅರುಣಪ್ಪ ದೇವರು. ಅವರೇ ನಮ್ಮನ್ನು ಕಾಯ್ಬೇಕಲ್ಲ, ಬೇರೆ ದಾರಿ ಇಲ್ಲ. ನಾವೆಲ್ಲವರು ಬೆಸ್ತರು. ಮೀನು ಹಿಡಿಯುವುದೇ ನಮ್ಮ ಉದ್ಯೋಗ. ನಾವು ಆರಂಭಿಸಿದ್ದಲ್ಲ, ನಮ್ಮ ಹಿರಿಯರ ಕಾಲದಿಂದಲೂ ಇದೇ ಉದ್ಯೋಗವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಮಳೆಗಾಲ ಕಳೆದೋಯ್ತು, ಈಗ ಬೇಸಿಗೆಗಾಲ ಬರ್ತಾ ಉಂಟು, ಮೀನು ಹಿಡಿಯುವ ಸಮಯ. ಆದ್ರೆ ಮೊದಲು ನಾವು ವರುಣಪ್ಪ ದೇವನನ್ನು ಪೂಜಿಸಬೇಕು, ಭಜಿಸಬೇಕು. ಎಲ್ಲಪ್ಪ ತೆಂಗಿನಕಾಯಿ, ಎಲ್ಲಪ್ಪ ಬಾಳೆಹಣ್ಣು, ತುಪ್ಪ ಸಕ್ಕರೆ ತಗೊಂಡು ಬಂದ್ರು. ಇಡೀ ಇಡೀ ಹಣ್ಣುಕಾಯಿ ಪೂಜೆ ಮಾಡೋಣ. ವರುಣಪ್ಪ ಸ್ವೀಕರಿಸಬೇಕಪ್ಪ, ಸ್ವೀಕರಿಸಬೇಕು. ಹೆಂಡತಿ ಮಕ್ಕಳನ್ನು ಎಲ್ಲವರನ್ನು ಸಲಹಬೇಕು. ಒಳ್ಳೆ ರೀತಿಯಲ್ಲಿ ನಮಗೆ ಮೀನು ಸಿಕ್ಕಿ ಸುಖ ಸಂತೋಷದಲ್ಲಿ ಇರುವ ಹಾಗೆ ರಕ್ಷಿಸಬೇಕು ದೇವ. ವರುಣಪ್ಪ ತಡೆ ಮಾಡುದಲ್ಲ, ಬೀಸೋಣ, ತಲೆ ಬೀಸೋಣ, ಸಮುದ್ರ ಮೈಯೊರಸಿ 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 ಕೊಂಡಾಡುತ್ತಾ ಚೆಲುವತನದಲ್ಲಿ ಮೆರುವ ದೀಕ್ಷಿಸಿ ಸಲಿಲ ದೊಡೆಯಂಗಿವೆಗೆನುತ್ತಾ ಹರಗಳ ದೇವ ಎನ್ನುತ್ತಾ ಬಲೆಗೆ ಸಿಕ್ಕಿಕೊಂಡದ್ದು ದೊಡ್ಡ ಮೀನು. ದೊಡ್ಡ ಮೀನು, ದೊಡ್ಡ ಮೀನು, ಮೀನು 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 ಮೀನು. ಸರಿ ನೋಡಪ್ಪ, ಮೀನಲ್ಲಪ್ಪ, ಮಿನಿ ಮಿನಿ ಮೀನ. ಮಗುವಪ್ಪ, ಮಗು ಮಗು. ಹೌದು ನೋಡಪ್ಪ, ಆ ಕೆಸರು ಗಿಸರಿ ಎಲ್ಲ ಹೊಸ ಬಿಡು. ಹೌದೌದು. ಏನ್ ಚಂದಪ್ಪ, ಚಂದಪ್ಪ, ಏನ್ ಚಂದಪ್ಪ. ಅಯ್ಯೋ ಸರಿ ಹೇಳ್ಬೇಕಾ, ಸತ್ಯ ಹೇಳ್ಬೇಕಾ? ಚಂದ ಕಾಂತ. ಇಷ್ಟು ಮಂದಿ ಇದ್ದೇವಲ್ಲ, ಇಷ್ಟು ಮಂದಿ ಇದ್ದೇವಲ್ಲ, ಇವನಷ್ಟು ಚಂದ ಇವನೇ ಚಂದ, ಬೇರೆ ಯಾರು ಅಲ್ಲ. ಇವನ ರೈತರಿಗೆ ಇವನೇ ಚಂದಪ್ಪ. ಇದು ಇದು ಮಗುವೆ 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 ಮಾತಾಡ್ತದೆ. ಇದು ಮಾತಾಡ್ಸುವ. ಹೌದಪ್ಪ. ಯಾರಪ್ಪ ನೀನು? ಬಾಯಿ ಬರುದು. ಇಲ್ಲಪ್ಪ ನೀನು. ಅವನಿಗೆ ಬಾಯಿ ಬರುದಿಲ್ಲ. ಇನ್ನು 4 ಉಂಟು. ಮೇಗೆ ಹೋದ. ಅಷ್ಟು ಬೇಗ ಮೇ ಹೋಗಿ ಎಂತ ಮೇ ಅಂತ ಅಲ್ಲ ಮೇಗೆ. ಅಪ್ಪಮ್ಮ ಯಾರು? ಊರು ಯಾವುದು? ಇಲ್ಲ ನಿನ್ನ ಪೆತ್ತ. ಭಾಷೆ ಬೇರೆ ಇರ್ಬೇಕು. ಯಾವ್ದು ಭಾಷೆ ನಿನ್ಗೆ ಗೊತ್ತುಂಟ?
ಬೇರೆ ಭಾಷೆ ಗೊತ್ತುಂಟಾ? ಗೊತ್ತುಂಟಾ? ಯಾವುದು ಮಾತಾಡು? ಮಾತಾಡು, ಸುಮಾರು ಅಂತಲ್ಲ, ಮಾತಾಡು. ಜೋರು ಮಾತಾಡು. ಅಲ್ಲಿ ಅವ ಮತ್ತೆ ನಮ್ಮವರು ಅಲ್ಲಿ ತನಕ ಎದರುದಿಲ್ಲ. ನೀನು ಮಾತಾಡು. ಇದು ಏರಿಯಾ ಇಲ್ಲ ಇಲ್ಲ ಇಲ್ಲ, ಅದಕ್ಕೂ ಉತ್ತರ ಇಲ್ಲ, ಇದಕ್ಕೂ ಉತ್ತರ ಇಲ್ಲ, ಯಾವುದಕ್ಕೂ ಇಲ್ಲ. ಆದ್ರೆ ಈ ಮಗು ಇಲ್ಲೇ ಬಿಟ್ಟು ಹೋಗಬಾರ್ದು. ಇಲ್ಲ, ಅದೇ ನಾವು ಸಾಕುದ ಆಗ್ತದ ನಮ್ಗೆ, ನಮ್ಮಲ್ಲಿ ನಾವೇ ಬದುಕುವುದು ಕಷ್ಟದಲ್ಲಿ ಅಲ್ವಾ? ಏನ್ ಮಾಡೋಣ? ನಮ್ಮ ಒಡೆಯ ವರ್ಣಪ್ಪ ಅವರೇ ಇದ್ದಾರೆ, ಅವರಿಗೆ ಹೇಳಿ ಅವರಿಗೆ ಇರುವಂತಹ ಸ್ಥಳ ವರುಣ ಭೂಪತಿ ಎಂಬುದು ಓಲದ ವಿತ್ತ ವಿಚಾರ. ವಿಶ್ವಕರ್ಮರು ಸಮೇತ ವಿಶ್ವಮೋಹಕವೆನಿಸೆ ವಿಶ್ವಕರ್ಮನು ಸಮೇತ ಪುಷ್ಕರ ಸುಮಾಲಿನಿ ಭಾಸ್ವರವು ಸಭೆಯು ಶರದಿ ಗರ್ಭದೊಳೆಸೆವೋ ಮನುಷ್ಯನ ಜೀವನ ಎನ್ನುವುದು ನಿಂತ ನೀರಾಗಬಾರದು, ಹರಿಯುವಂತಹ ನದಿಯಾಗಬೇಕು. ಸಾಧನೆಯನ್ನು ಮಾಡಿ ತನ್ನದಾದಂತಹ ಜೀವನವನ್ನು ಆತ ಸಾರ್ಥಕ್ಯಪಡಿಸಿಕೊಳ್ಳಬೇಕು. ಹಾಗೆಂದು ನೋಡಿದರೆ ನಮ್ಮಂತಹ ಭಾಗ್ಯಶಾಲಿಗಳು ಈ ಪ್ರಪಂಚದಲ್ಲಿ ಯಾರೂ ಇರಲಿಕ್ಕಿಲ್ಲ. ಹಾಗಾಗಿ ಸ್ವರ್ಗಲೋಕದ ಅಧಿಕಾರ ನಮ್ಮ ಪಾಲಿಗೆ ದೊರಕಿದೆ. ಅಷ್ಟು ಮಾತ್ರವಲ್ಲ, ಪಶ್ಚಿಮ ದಿಕ್ಕಿನ ಒಡೆಯನಾಗಿದ್ದೇನೆ. ಈ ಸಿಂಧೂವತಿಯಲ್ಲಿ ವರುಣದೇವ ಎನ್ನುವಂತಹ ನಾಮಾಂಕಿತದಿಂದ ಮೆರೆದಾಡುತ್ತಾ ಇದ್ದೇನೆ. ಸುರಪನ ಸುಧರ್ಮ ಸಭೆಯನ್ನೆಲ್ಲ ಮುಗಿಸಿ ನಮ್ಮದಾದಂತಹ ಒಡ್ಡೋಲಗ ಚಾವಡಿಯನ್ನು ಪ್ರವೇಶ ಮಾಡಿದ್ದೇನೆ. ಪ್ರವೇಶ ಮಾಡಿದಾಕ್ಷಣ ವರುಣ ದೇವನಿಗೆ ಜಯವಾಗಲಿ, ವರುಣನಿಗೆ ಶುಭವಾಗಲಿ ಎನ್ನುವ ಹಾಗೆ ಎಲ್ಲರೂ ಜಯಘೋಷವನ್ನು ಮೊಳಗಿಸುತ್ತಾ ಇದ್ದಾರೆ. ಅವರದ್ದಾದಂತಹ ಜಯಘೋಷವನ್ನು ಕೇಳುವಾಗ ಮನಸ್ಸಿಗೆ ಬಹಳ ಸಂತೋಷವಾಗುತ್ತಾ ಉಂಟು. ಒಡ್ಡೋಲಗ ಚಾವಡಿಯನ್ನು ಪ್ರವೇಶ ಮಾಡಿದ್ದೇನೆ. ಯಾರೋ ನನ್ನನ್ನು ಕಾಣಬಯಸಿದ್ದಾರೆ. ಶುಭವಾಗಲಿ. ನಿತ್ಯದಂತೆ ನಿಮ್ಮದಾದಂತಹ ಕಾರ್ಯದಲ್ಲಿ ನೀವು ತೊಡಗಬೇಕಾಗಿತ್ತು, ಅದನ್ನು ಬಿಟ್ಟು ನನ್ನ ಬಳಿಗೆ ಬಂದಿದ್ದೀನಿ. ಏನಾಯಿತು? ಸ್ವಾಮಿ ಶರದಿಯೊಳಿಸಿರತ್ತರಳನ ಕಾಣ್ತು ಹರನುಲಿದನು ನಿನಗೆಂದು ಹರನುಲಿದ
ಕಂಡುದಿಲ್ಲೆಂದು ಹುಣ್ಣಿನ ಜಾಗದ ಬೆಳಕು ನೋಡು ಪುಣ್ಯದ ಬಲದಿಂದ ಹೀಗೆ ಕೈಗೂಡು ಬಣ್ಣಿಸಲೇನು ಸಿರಿ ಸೇರು ಬಣ್ಣಿಸಲೇನು ಸಿರಿ ಸೇರು ಪೆಣ್ಣೆಗಳಿಗ ಕೂಸನ್ನು ವರುಣ ಪಿನ್ನ ಬಗೇಣಿ ಸ್ವಾಮಿ ಶರದಿಯು ಸಿಕ್ಕಿದ ತರಳನ ಏನು ಬಂದಿರಿ? ನಾವು ಹೋಗಿದ್ದೆವು ಎಲ್ಲಿಗೆ? ಮೀನು ಹಿಡಿದಕ್ಕಾಗಿ. ಓಹೋ, ಸಮುದ್ರ ತಡಿಗೆ ಆ. ಬಲ ಬೀಸಿದೆವು. ಆ. ಇಲ್ಲವೇ ಇಲ್ಲ ಮೀನು ಸಿಗಲಿಲ್ಲ. ಇಲ್ಲ, ಬಹಳ ಪ್ರಯತ್ನ ಪಟ್ಟೆವು. ಓಹೋ, ಕೊನೆಗೆ ಕೈ ಮುಗ್ದು ಆ. ನಿನ್ನನ್ನೇ ಮುಂದುವರಿಸಿಕೊಂಡು ಆ. ನಿನ್ನನ್ನೇ ಪ್ರಾರ್ಥಿಸ್ತಾ ಆ. ಬಲೆ ಬೀಸಿ ಎಳೆದಾಗ ಸಿಕ್ಕಿತ ಮೀನು? ಮೀನಿರ್ಲಿಲ್ಲ ದೇವ್ರೆ. ಆವಾಗಲೂ ಮೀನು ಸಿಗಲಿಲ್ಲ. ಇಲ್ಲ. ಮತ್ತೆ ಆವಾಗ ಹುಣ್ಣಿಮೆಯೋ ಹುಣ್ಣಿಮೆ ಚಂದ್ರನ ಬೆಳಕು ಕಂಡು ಹಾಕಾಯ್ತು. ಆಹಾ. ಎಲ್ಲಪ್ಪ ಹೇಗಪ್ಪ ಏನಪ್ಪ ಅಂತ ನೋಡುವಾಗ ಆ. ಬಲೆಯೊಳಗೆ ಆ. ಈ ಮಗು ದೇವ್ರೆ, ಈ ಮಗು ದೇವನೇ ಕೊಟ್ಟರೆ ಇದು ಮಗು. ಹೌದು. ಆ. ಸಿಕ್ಕಿದೆ. ಏನು ಮಾಡುದು ಆಲೋಚನೆ ಮಾಡ್ತಾ ಇರುವಾಗ ಆ. ನಮ್ಮ ಮನೇಲಿ ಇದ್ದದ್ದೇ ಹೆಚ್ಚಾಗಿದೆ. ಹಾಗಿದ್ರೆ ದೇವ ನೀವಿದ್ದೀರಿ, ಆ. ನಮ್ಮ ರಾಯರು ಹೌದು, ದೇವರು ಹೌದು, ಎಲ್ಲವೂ ನೀವೇ. ಆ. ನಿಮ್ಮಲ್ಲೇ ಕೇಳೋಣ, ನಿಮಗೆ ಒಪ್ಪಿಸೋಣ ಅಂತ ಬಂದಿದ್ದೇವೆ ದೇವರೇ. ಬೆಸ್ತರೇ, ವಾ. ನಿತ್ಯದಂತೆ ನಿಮ್ಮದಾದಂತಹ ಕರ್ಮದಲ್ಲಿ ತೊಡಗಬೇಕಾಗಿದ್ದವರು ನೀವು. ಆ. ಅದನ್ನು ಈಡೇರಿಸುವುದಕ್ಕೆ ಹೋದಂತಹ ಸಂದರ್ಭದಲ್ಲಿ ವಾ. ಬಲೆಯನ್ನು ಬೀಸಿದಾಗ ಸಿಕ್ಕಿದಂತಹ ಮಗು ಇದು. ಹೌದು ದೇವರೇ. ನೀವು ಮೀನು ಹಿಡಿಯುವಂತಹ ಸಂದರ್ಭದಲ್ಲಿ ಆ. ಮೀನು ಸಿಕ್ಕಿದರೆ ಅದು ನಿಮಗೆ, ನಮಗೆ ಬೇರೆ ಏನಾದರೂ ಒಂದು ವಿಶೇಷತೆ ಸಿಕ್ಕಿದರೆ ವಾ. ಅದನ್ನು ತಂದು ನನಗೆ ಒಪ್ಪಿಸುವುದು ಅದು ನಿಮಗೆ ಅಲ್ಲ, ನನ್ನಲ್ಲಿ ತೋರಿಸುವುದು. ಹೌದು ದೇವರೇ. ನನ್ನಲ್ಲಿ ವಿಷಯವನ್ನು ಮುಟ್ಟಿಸಿ ವಾ. ಆನಂತರ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವುದು. ಆ. ಆದ್ದರಿಂದಲೇ ವಾ. ಇಂದು ಸಿಕ್ಕಿದಂತಹ ಈ ಮಗುವನ್ನು ವಾ. ನನಗೆ ತಂದು ನೀಡುತ್ತಾ ಇದ್ದೀರಿ. ನಿಜ ದೇವರೇ. ನೀವೇ ಸಾಕಬೇಕು, ವಾ. ಬೆಳೆಸಬೇಕು ಎನ್ನುವ ಹಾಗೆ. ಹೌದು ದೇವರೇ. ಇಂತಹ ಸಿಹಿ ಸುದ್ದಿಯನ್ನು ತಿಳಿಸಿದಂತಹ ನಿಮ್ಮನ್ನು ವಾ. ಸುಮ್ಮನೆ ಬಿಡ್ತೇನೆ. ತರಳನ ತಂಬಿಗನಿಗೆ ವಸ್ತ್ರಾಭರಣವಿಟ್ಟು ಕಳುಹಿಸಿ ಕೊಡುತ್ತ ತರಳನ ತಂಬಿಗನಿಗೆ ವಸ್ತ್ರಾಭರಣವಿಟ್ಟು ಕಳುಹಿಸಿ ಕೊಡುತ್ತ ಕರುಣದಿ ಬಾಲನ ಎತ್ತಿಕೊಳ್ಳುತ್ತ ಕರುಣದಿ ಬಾಲನ ಎತ್ತಿಕೊಳ್ಳುತ್ತ ಹರುಷದಿ ಸದಿಯೊಡನೆ ನಗುತ್ತಾ ತರಳನ ತಂಬಿಗನಿಗೆ ವಸ್ತ್ರಾಭರಣವಿಟ್ಟು ಕಳುಹಿಸಿ ಕೊಡುತ್ತ ವಸ್ತ್ರಾಭರಣವಿಟ್ಟು ಕಳುಹಿ ಕೊಡುತ್ತ ಇಂತಹ ಸಿಹಿ ಸುದ್ದಿಯನ್ನು ತಂದು ನನಗೆ ತಿಳಿಸಿದಂತಹ ನಿಮ್ಮನ್ನು ಸುಮ್ಮನೆ ಬಿಡುತ್ತೇನೆ ಅಂತ ಭಾವಿಸುತ್ತೀರಾ? ಹೆದರಬೇಡಿ, ಹೆದರಬೇಡಿ. ನಿಮ್ಮನ್ನು ಶಿಕ್ಷಿಸುತ್ತೇನೆ ಎನ್ನುವಂತಹ ಮಾತನ್ನು ನಾನು ಆಡಿದ್ದಲ್ಲ. ನನಗೆ ತಂದಿದ್ದಂತಹ ಈ ಮಗುವಿನ ಪ್ರತಿಫಲವಾಗಿ ನಿಮಗೆ ಬೇಕಾದಂತಹ ಉಡುಗೊರೆಗಳನ್ನು ನಾನು ಕೊಡುತ್ತೇನೆ. ನಿನಗೆ ಏನು ಬೇಕು, ನಿಮಗೆ ಎಷ್ಟು ಬೇಕು, ಯಾವಾಗ ಬೇಕು, ಎಲ್ಲಿ ಬೇಕು, ಹೇಗೆ ಬೇಕು ಹೇಳಿ ಕಲ್ಪಿಸುವಂತಹ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ. ದೇವರೇ, ಅದು ಬೇಕು, ಇದು ಬೇಕು, ಅಷ್ಟು ಬೇಕು, ಇಷ್ಟು ಬೇಕು ನಾವು ಕೇಳುವುದಿಲ್ಲ. ತಾವು ಏನು ಕೊಟ್ರಿ ಅದು ಪ್ರಸಾದ ತಕೊಂಡು ಹೋಗ್ತೇವೆ. ನಿಮ್ಮದಾದಂತಹ ಮನಸ್ಸು ದೊಡ್ಡದು ಆಗಲಿ. ನಿಮಗೆ ಏನು ಬೇಕು? ಓ ಅಲ್ಲಿ ನೋಡಿ, ನಮ್ಮದಾದಂತಹ ಭಂಡಾರಿಗಳು, ಅವರಲ್ಲಿ ಕೇಳಿ ನಿಮಗೆ ಎಷ್ಟು ಬೇಕು ಅವರು ವ್ಯವಸ್ಥೆ ಮಾಡ್ತಾರೆ. ಒಳಗಿದ್ದುಕೊಂಡು ಬೆಸ್ತರು ತಂದು ಈ ಮಗುವನ್ನು ನನಗಿತ್ತರು, ಒಳ್ಳೆಯದೇ ಆಯಿತು. ನಮಗಿದ್ದಂತಹ ಚಿಂತೆಯೂ ಇದೆ, ಕೊರತೆಯೂ ಇದುವೆ. ಹಾಗಾಗಿ ಈ ವಿಚಾರವನ್ನು ನಾನೊಬ್ಬನೇ ತಿಳಿದು ಸಂತೋಷ ಪಡುವುದಲ್ಲ, ನನ್ನ ಹೆಂಡತಿಯಲ್ಲಿ ಈ ವಿಚಾರವನ್ನು ಹೇಳಬೇಕು. ವಾರುಣಿ, ಪ್ರಾಣೇಶ್ವರ, ಮೊಟ್ಟ ಮೊದಲಾಗಿ ತಮ್ಮ ಪವಿತ್ರ ಪಾದಕ್ಕೆ ವಂದಿಸಿಕೊಳ್ಳಿ. ಶುಭವಾಗಲಿ. ಎದ್ದೇಳು. ಯಾಕಾಗಿ ಕರೆದಿರಿ? ಕಾರಣ ಉಂಟು. ಏನು? ಪಾರೆ ಮೋಹನಾಂಜಿ ಬಾಬಾ ಪಾರೆ ಪ್ರಾಣ ಕಾಂತಿ
ರಮಣೀ ಬಾರೆ ಮೋಗನಾಗಿ ಬಾಬಾ ಬಾರೆ ಪ್ರಾಣಕಾಂತಿ ಬಾರೆ ಪೂರ್ಣ ಚಂದ್ರವದನೆ ಬಾರೆ ಪೂರ್ಣ ಚಂದ್ರವದನೆ ಬಾರೆ ಭಾಷಂಗಾರೆ ಸುಗುಣೆ ನೀ ನೋಡಿದೆಯೇನೆ ಈ ಮಗುವ ಕಡಲೊಳಗೆ ಒಗೆದರ್ಯಾರೋ ತಾನೆ ಬಲ್ಲೆಗೆ ನೆಗೆದು ಬಂದುದೆ ಮಗೆ ಒಗೆದರ್ಯಾರೋ ತಾನೆ ಬಲ್ಲೆಗೆ ನೆಗೆದು ಬಂದುದೆ ಮಗೆ ಬಾರೆ ಮೋಗನಾಗಿ ಬಾಬಾರೆ ವರುಣಿ ವರುಣಿ ಬಾರೆ ಓ ಮೋಹನಾಂಗಿ, ಪ್ರಾಣೇಶ್ವರ ಓ ಪ್ರಾಣಕಾಂತೆ, ವಲ್ಲಭ ನಿತ್ಯವೂ ಕೂಡ ನಾನು ಕರೆದ ಕ್ಷಣ ಆ ಸಂತೋಷದಿಂದಲೇ ಓಡೋಡಿ ಬರುತ್ತಾ ಇದ್ದವಳು ನೀನು. ಸತ್ಯ. ಆದರೆ ಇಂದು ನಿನ್ನ ಮುಖದಲ್ಲಿ ಏನೋ ಒಂದು ರೀತಿಯಾದಂತಹ ಚಿಂತೆ ಕಾಣುತ್ತಾ ಉಂಟು. ಏನಾಯ್ತೆ? ಯಾಕೆ ಈ ಚಿಂತೆ? ಮನಸ್ಸಿನ ಬೇಸರ ಬೇರೆ ಏನೂ ಇಲ್ಲ. ಆ, ಮದುವೆಯಾಗಿ ಅದೆಷ್ಟು ವರ್ಷಗಳು ಕಳೆದು ಹೋದ್ರೆ ಕೂಡ ಆ, ಇಷ್ಟವರೆಗೆ ಆ. ಮಕ್ಕಳನ್ನು ಪಡೆಯುವಂತಹ ಯೋಗ ಭಾಗ್ಯ ನಮ್ಮ ಪಾಲಿಗೆ ದೊರಕಲಿಲ್ಲ ಎಂಬ ಕಾರಣಕ್ಕಾಗಿ ಆ. ಅದೆಷ್ಟು ಚಿಂತೆಯಲ್ಲಿ ಇದ್ದವಳು ನಾನು ರಮಣ. ನಿತ್ಯವೂ ಕೂಡ ನಾವು ದೇವರಲ್ಲಿ ಸ್ಮರಿಸುತ್ತಾ ಇದ್ದದ್ದೇ ಅದು. ಆ. ನಮಗೊಂದು ಸಂತಾನ ಭಾಗ್ಯವನ್ನು ಕರುಣಿಸು ಎನ್ನುವ ಹಾಗೆ. ಹೌದು. ಆದರೆ ಇಂದು ಆ ದೇವರು ನಮ್ಮ ಪಾಲಿಗೆ ಕಣ್ಣು ತೆರೆದು ಬಿಟ್ಟರು. ಅಂದರೆ ಇದು ಏನು? ಆ ಕಡೆ ನೋಡು ಸ್ವಲ್ಪ. ಯಾರದು? ಆ ಮಗು ಯಾರೋ ಶರದಿಗೆ ಎಸೆದು ಬಿಟ್ಟರು. ಮೀನನ್ನು ಹಿಡಿಯುವುದಕ್ಕೆ ಹೋದಂತಹ ಬೆಸ್ತರು ಬಲೆಯನ್ನು ಬೀಸಿದ ತಕ್ಷಣ ಅವರ ಬಲೆಗೆ ಬಿದ್ದಂತಹ ಮಗು ಇದು. ಅದಕ್ಕಾಗಿ ಆ ಬೆಸ್ತರು ಏನು ಮಾಡಬೇಕು ಈ ಮಗುವನ್ನು ಎನ್ನುವ ಹಾಗೆ ಯೋಚಿಸಿ ನನ್ನ ಬಳಿಗೆ ತಂದು ಕೊಟ್ಟರು. ಈ ಮಗುವನ್ನು ನೀವೇ ಪಾಲಿಸಬೇಕು, ಪೋಷಿಸಬೇಕು, ಬೆಳೆಸಬೇಕು ಎನ್ನುವ ಹಾಗೆ. ಹಾಗಾಗಿಯೇ ಇದು ಇನ್ನು ಮುಂದಕ್ಕೆ ಈ ಮಗು ನಮ್ಮ ಮಗು. ಆದ್ದರಿಂದ ಈ ಮಗುವನ್ನು ಚೆನ್ನಾಗಿ ನೀನು ನೋಡಿಕೊಂಡು ಬರಬೇಕು. ಎಂತ ಮಾತನಾಡ್ತೀರಿ ರಮಣ? ಕಮನೀಯಕಾರನನ್ನ ರಮಣ ಲಾಲಿಸು. ನಿರ್ಣಯಮಿತ ಸದ್ಗುಣ ಸುವರ್ಣ ಸುಮನ ಸರಸಗಿದ ಕ್ರಮವೋ ಸುಮನ ಸರಸಗಿದ ಕ್ರಮವೋ ದಾನವರ ಕೃತ್ರಿಮವೋ ರಂಜಿಪ ಶಿಶುವ ಸುಮನ ಸರಸಗಿದ ಕ್ರಮವೋ ದಾನವರ ಕೃತ್ರಿಮವೋ ರಂಜಿಪ ಶಿಶುವ ಕಮನೀಯ ಕಾರನೆನ್ನ ರಮಣ ಲಾಲಿಸು ನಿರ್ಣಯಮಿತ ಸದ್ಗುಣ ಸುವರ್ಣ ಪ್ರಾಣೇಶ್ವರ, ಓ ಪ್ರಾಣಕಾಂತೆ, ಈ ಹೊತ್ತಿಗೆ ನೀವು ಆಡುತ್ತಿದ್ದಂತಹ ಮಾತಾದರೂ ಯಾವುದು? ನನ್ನ ಚಿಂತೆ ಬೇರೆ ಏನೂ ಅಲ್ಲ, ನಿಮ್ಮ ಚಿಂತೆ ಕೂಡ ಬೇರೆ ಏನೂ ಅಲ್ಲ. ಮದುವೆಯಾಗಿ ವರ್ಷಗಳಿಗೆ ಹೋದ್ರೆ ಕೂಡ ಮಕ್ಕಳನ್ನು ಪಡೆಯಲಿಲ್ಲ ಎಂಬ ಕಾರಣಕ್ಕಾಗಿ ಸದಾ ಕಾಲ ನಾವು ಚಿಂತೆಯಲ್ಲೇ ಇದ್ದೆವು. ಆ ಚಿಂತೆ ಇಂದಿಗೆ ದೂರವಾಯಿತು ಎಂಬ ಮಾತನಾಡಿದ್ದೀರಿ. ಆದರೂ ಕೂಡ ದೇವರಲ್ಲಿ ಅದೆಷ್ಟು ಪ್ರಾರ್ಥನೆ ಮಾಡಿದ್ರೆ ಕೂಡ ನಮ್ಮ ಪ್ರಾರ್ಥನೆ ಎಲ್ಲವೂ ಕೂಡ ವ್ಯರ್ಥವಾಗಿ ಹೋಯಿತು. ಆದ್ರೆ ಈ ಹೊತ್ತು ನೀವು ಆಡ್ತಿಂತಹ ಮಾತು ಬೆಸ್ತರು ಮೀನು ಹಿಡಿಯೋಕೆ ಹೋದಂತಹ ಸಂದರ್ಭದಲ್ಲಿ ಬಲಗಿ ಸಿಕ್ಕಂತ ಒಂದು ಮಗು, ಆ ಮಗುವನ್ನು ಸದಾ ಕಾಲ ನಮ್ಮಂತ ಅರಮನೆಯಲ್ಲಿ ಇದ್ದುಕೊಂಡು ನಾವು ಬೆಳೆಸಬೇಕು, ಸಾಕಬೇಕೆಂಬ ಮಾತನ್ನಾಡಿದ್ದೆ. ಹೌದು, ನೋಡು ಆ ಮಗುವನ್ನು ಸ್ವಲ್ಪ ನೋಡು, ಎಷ್ಟು ಚಂದ. ಆಹಾ,
ಆತನ ಕಣ್ಣು ನೋಡು, ಆತನ ಮೂಗು ನೋಡು, ಎಷ್ಟು ಚಂದದ ಮಗು. ರಮಣ, ನೀವೇನು ಆಡುತ್ತಿದ್ದೀರಿ? ಆತನ ಕಣ್ಣನ್ನು ನೋಡಬೇಕು, ಮೂಗನ್ನು ನೋಡಬೇಕು ಎಂಬುದಾಗಿ. ಆದ್ರೆ ಹೊತ್ತಿ ನಿಮ್ಮ ಸ್ಥಿತಿ ಹೇಗಾಯ್ತು ಗೊತ್ತಾ? ಹೇಗೆ? ರಾತ್ರಿ ಕಣ್ಣಂತಹ ಬಾವಿಗೆ ಹಗಲು ಬಿದ್ದಂತಾಯ್ತು. ಯಾಕೆ? ಯಾಕೆ? ರಾಜಕೀಯ ವಿಷಯದಲ್ಲಿ ತೊಡಗಿಕೊಂಡಿದ್ದವರು, ಹೌದು, ಆ ಎಲ್ಲಾ ವಿಚಾರ ನನ್ನಲ್ಲೇ ತಿಳಿಸುತ್ತಿದ್ದವರು. ಆದ್ರೆ ಈ ಹೊತ್ತಿಗೆ ವಿಶೇಷವಂತಹ ನಿಮ್ಮ ಮಾತು, ಆ ಮಗುವನ್ನು ನಾವು ಬೆಳೆಸಬೇಕು ಎಂಬುದಾಗಿ. ಹೌದು. ಆ ಮಗುವಿನ ತಂದೆ ಯಾರು, ತಾಯಿ ಯಾರು, ಕುಲ ಯಾವುದು, ಗೋತ್ರ ಯಾವುದು ಎಂಬುದನ್ನು ಎಲ್ಲವನ್ನು ಕೂಡ ನಾವು ತಿಳಿದವರೇನೂ ಅಲ್ಲ. ಹಾಗಾಗಿ ಅಂತಹ ಮಗುವನನ್ನು ನಮ್ಮ ಅರಮನೆಗೆ ಕರೆದುಕೊಂಡು ಹೋಗಿ ಬೆಳೆಸುವುದು ತಪ್ಪು ತಾನೇ ರಮಣ? ಆದರೆ ನೀನು ಏನು ಹೇಳುತ್ತಾ ಇರುವುದು? ಬೇಡ ಎಂಬುದಾಗಿ. ಬೇಡ ಎನ್ನುವ ಚಿಂತಿಸಬೇಡ ಕಮಲ ತಳ್ಳನಯನಗಿರಕ್ಕೆ ಕಾಂತಿ ಕೇಳಿ ತೆರನ ಗೊಂತುಗೊಳ್ಳುವುದಕ್ಕೆ ಪರಿಸವೇನು ಸ್ಮರಿಸಿಯ ಸರಸಿ ಜೋದ್ಭವನ ಪರಿಕಿಸುತ್ತಲರ್ಭಕನ ಪರಿಯನ ಮಗುರೆವ ಚಿಂತೆ ಬೇಡಲೆ ಕಮಲ ತಳ್ಳನಯನ ಇದಕ್ಕೆ. ರಮಣಿ, ಪ್ರಾಣೇಶ್ವರ, ನಿನ್ನದಾದಂತಹ ಮಾತು ಎನ್ನುವುದು ಅದು ದಿಟವಾದದ್ದೇ ಸರಿ. ಸತ್ಯ. ಈ ಮಗು ಎಲ್ಲಿಂದ ಬಂತು? ಯಾರ ಮಗು? ದೇವತೆಗಳ ಕಪಟವಾಗಿರಬಹುದು, ರಾಕ್ಷಸರ ಮೋಸವಾಗಿರಬಹುದು. ಹೌದು. ಯಾವ ಹೊತ್ತಿಗೆ ಯಾವ ವೇಷ ಮಾಡುತ್ತದೆ ಹೇಳೋದಕ್ಕೆ ಕಷ್ಟ ಅವರು ತಾನೆ. ಹೌದು. ಈ ಹೊತ್ತಿಗೆ ನಿಮ್ಮನ್ನು ವಂಚಿಸಬೇಕೆಂಬ ಕಾರಣಕ್ಕಾಗಿ ಈ ವೇಷವನ್ನು ಮಾಡಿಕೊಂಡು ಬರಬಹುದು ತಾನೆ. ಹೌದು. ನಾವು ದೇವತೆಗಳು, ನಮ್ಮನ್ನು ಹೊಡೆದೊಡಿಸಬೇಕು ಎನ್ನುವ ಹಾಗೆ ರಾಕ್ಷಸರು ಪದೇ ಪದೇ ನಮ್ಮದಾದಂತಹ ನಾಕಲೋಕಕ್ಕೆ ದಾಳಿಯನ್ನು ಮಾಡುತ್ತಾರೆ. ಹೌದು. ನಮ್ಮನ್ನು ಹೊಡೆದೋಡಿಸುತ್ತಾರೆ. ಹಾಗೆ ಕಪಟದಿಂದ ಈ ಮಗುವ ವೇಷವನ್ನು ಧರಿಸಿ ರಾಕ್ಷಸರು ಬಂದಿರಲೂಬಹುದು. ಹೌದು. ಆ ಬಗ್ಗೆ ನೀನೇನು ಚಿಂತಿಸಬೇಕು. ನೋಡುವಾಗಲೇ ಭಯವಾಗುತ್ತಾ ಉಂಟು. ಯಾರನ್ನು? ಆ ಮಗುವನ್ನು. ಅಷ್ಟು ಚಂದದ ಮಗುವನ್ನು. ಹೌದು. ಆಹಾ, ಒಂದು ವೇಳೆ ರಾಕ್ಷಸರ ವೇಷವಾಗಿದ್ದರೆ ಭಯವಾಗುತ್ತಾ ಇತ್ತು. ಆವಾಗ ನನ್ನನ್ನೇ ನೋಡುತ್ತಾ ಉಂಟು. ಹೌದಲ್ವಾ? ಇನ್ನು ಮೇಲೆ ಪ್ರೀತಿ ಇರಬೇಕಾಗ. ಪ್ರೀತಿ ಅದಕ್ಕೆ ಅಮ್ಮ ಎನ್ನುವಂತಹ ಮಮಕಾರ. ಆದ್ದರಿಂದಲೇ ನಿನ್ನನ್ನೇ ನೋಡುತ್ತಾ ಉಂಟು. ಇರಲಿ, ಆ ಬಗ್ಗೆ ನೀನೇನು ಚಿಂತಿಸಬೇಡ. ಯಾಕೆ ರಮಣ? ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಯನ್ನು ಸೃಷ್ಟಿಸುವವನು ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವ. ಆದ್ದರಿಂದಲೇ ಈ ಮಗುವಿನ ಪೂರ್ವಾಪರವ ಏನು ಎನ್ನುವ ಹಾಗೆ ಆ ಬ್ರಹ್ಮದೇವನಲ್ಲೇ ನಾನೇ ಹೋಗಿ ಕೇಳಿಕೊಂಡು ಬರುತ್ತೇನೆ. ಈ ಮಗು ಯಾರದ್ದು, ಎಲ್ಲಿಂದ ಬಂತು, ಹೆಸರೇನು ಎನ್ನುವ ಹಾಗೆ ಆತನಲ್ಲೇ ಕೇಳಿ ಬರುತ್ತೇನೆ. ನೀನು ಒಳಗೆ ಆದಷ್ಟು ಬೇಗ ಬರಬೇಕು. ಮಗು ಹೀಗೆ ಬಾ. ಜಯ ಜಯ ಜಗನ್ಮೂಲ ಸುಗುಣವಾಣಿ ಲೋಲ ಜಯ ಜಯ ದೂರ ನಿಗಮಾಗಮಧಾರ ಜಯ ಜಯ ಕಡೆ ಬರುವುದಕ್ಕೆ ಕಾರಣವೇನು? ಕಾರಣವುಂಟು. ಬ್ರಹ್ಮದೇವರೇ ಲಾಲಿಸಬೇಕು. ಏನು ವಿಚಾರ? ಶರಣ ಜನ ಸ್ಮರೇನು ಕರುಣಾಕರ ಸದಾನಂದೈಕರು ಬನ್ನಿ ಈ ಮಹಾಜಲದೊಳು ಸಿಕ್ಕಿದ ಶಿಶುವಿನ ನಾಮಕರಣ ಕೈವರಿ ನಾಮನದೊಳು ನಿನ್ನ ಸ್ಮರಿಸಿದೆ ನಿನ್ನ ಕೇಳು ಆ ಮಗುವನು ಕರದಿ ಈ ಮಗ ಜಲದೊಳು. ಈ ಹೊತ್ತಿನಲ್ಲಿ ನಿನ್ನನ್ನು ಕಾಣುವುದಕ್ಕೆ ಬಲವಾದಂತಹ ಕಾರಣವುಂಟು. ಏನಪ್ಪ? ನಿತ್ಯವೂ ಕೂಡ ನಮ್ಮದಾದಂತಹ ಬೆಸ್ತರು ತಮ್ಮ ಕರ್ಮದಲ್ಲಿ ತೊಡಗುತ್ತಾ ಇದ್ದಂತಹ ಸಂದರ್ಭದಲ್ಲಿ ಬಲೆಯನ್ನು ಬೀಸಿದಂತಹ ಸಂದರ್ಭ ಈ ಶಿಶುವೊಂದು ಅವರಿಗೆ ಸಿಕ್ಕಿತಂತೆ. ಅವರು ತಂದು ಜಲಾಧಿಪತಿಯಾದಂತಹ ನನ್ನ ಬಳಿಗೆ ತಂದಿದ್ದರು. ಇದನ್ನು ನೀನೇ ಪಾಲಿಸಬೇಕು, ಪೋಷಿಸಬೇಕು ಎನ್ನುವ ಹಾಗೆ. ಹಾಗಾಗಿ ಈ ಮಗುವನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದೇನೆ. ಈ
ಮಗು ಯಾರದ್ದು, ಎಲ್ಲಿಂದ ಬಂತು? ಈ ಮಗುವಿಗೊಂದು ಹೆಸರನ್ನು ಇರಿಸಿ, ಈ ಮಗುವಿಗೊಂದು ನಾಮಕರಣವನ್ನು ಸರಿ ಸರಿ ಶಿಶು ಕಚ್ಚ ಪಿಡಿ ತಲ್ಲುಕಿದ ನೋವಿಗೆ, ಕಚ್ಚ ಪಿಡಿ ತಲ್ಲುಕಿದ ನೋವಿಗೆ ಮಿಡುಕುತ್ತಲಿಳಿದೂದ ತಡಿಗನ ತಲೆ ಕಂಡು ಒಡನೆಯೇ ಬಾಷ್ಪಗಳು. ಈ ಮಗುವನ್ನು ಜಂಗಿಯಲ್ಲಿ ಕುಳ್ಳಿರಿಸಿದ್ದೆ ತಡ. ಈ ಮಗುವಿಗೊಂದು ಹೆಸರಿಡುವ ಅಂತ ಯೋಚಿಸ್ತಾ ಇದ್ದೆ. ಹೌದು. ಆ ಕಾಲಕ್ಕೆ ಈ ಮಗುವನ್ನು ನನ್ನ ಗಡ್ಡವನ್ನು ಹಿಡಿದು ಎಳೆಯುವುದಕ್ಕೆ ಪ್ರಾರಂಭಿಸಿತಲ್ಲ, ನೋವನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ ನನ್ನಿಂದ. ಆದರೆ ಈ ಮಗು ಈಗಲೇ ನನಗೆ ಕಷ್ಟ ಕೊಟ್ಟಿತೆಂದಾದ್ರೆ ಮುಂದಕ್ಕೆ ಲೋಕಕ್ಕೂ ಕಷ್ಟ ಎಂಬುದಾಗಿ ಅರ್ಥವಿಸಿಕೊಂಡೆ. ಈ ಮಗುವನ್ನು ಕಾಣುವಾಗ ಇದರ ಪೂರ್ಣವಾದ ವಿವರವನ್ನು ನಿನಗೆ ಈಶ್ವರನ ಸಂಭೂತನು ಬದಲು ಪೃಥ್ವೀಶ್ವರರಿ ಕಳುಕನಿವನು, ಬದಲು ಪೃಥ್ವೀಶ್ವರರಿ ಕಳುಕನಿವನು. ವಿಶ್ವಾಸದೊಳು ರಕ್ಷಿಸು, ವಿಶ್ವಾಸದೊಳು ರಕ್ಷಿಸು ಶೌರ್ಯ ಕಮರೇಶ್ವರರಿಗಳು ಕೈ ಕ್ಷಣದಿ. ಈಶ್ವರನ ಸಂಭೂತನು ಈತನ ಪೂರ್ಣ ವಿವರವನ್ನು ಹೇಳುವುದಂತಾದ್ರೆ ಈಶ್ವರ ಸಂಭೂತ ನೀತ ಸಾಮಾನ್ಯವಾದ ಶಿಶು ಅಲ್ಲ. ಮುಂದಕ್ಕೆ ಲೋಕಕ್ಕೆ ಬಲವಂತನಾಗಿಯೂ ಧೀಮಂತನಾಗಿಯೂ ಬುದ್ಧಿವಂತನಾಗಿಯೂ ಮೆರೆಯುವುದಕ್ಕಿದ್ದಾನೆ. ಈತನನ್ನು ಆದಷ್ಟು ಜೋಪಾನವಾಗಿ ರಕ್ಷಿಸಿಕೊಂಡು ಬಾ. ಮುಂದಕ್ಕೆ ನಿನ್ನ ಪುರದ ಆಳ್ವಿಕೆಯನ್ನು ಈತನೇ ತಗೊಳ್ಳಬಹುದು. ಇವನ ಹೆಸರು ಧರಿಸಿತು ನಿನ್ನಿಳೆಯಲಿ ಬೆಸರಿವಗೆ ವರ ಜಲಂಧರ ಎನ್ನುತ್ತಲಿ ಕರೆವುದೀತಗೆ ಪಡೆದನ. ಕೈಯಿಂದ ಹೊರತು ಬೇರಿಲ್ಲ ಮರಣ, ಕರೆವುದೀತಗೆ ಪಡೆದನ. ಕೈಯಿಂದ ಹೊರತು ಬೇರಿಲ್ಲ ಮರಣ, ಧರಿಸಿದುದು ಇನ್ನಿಳೆಯಲಿ. ಈತನಿಗೆ ಹೆಸರೆಂಬುದು ಇಡುವುದಾದ್ರೆ ಈತನು ನನ್ನ ಗಡ್ಡಕ್ಕೆ ಕೈ ಹಾಕಿ ಎಳೆಯುವಂತ ಕ್ಷಣಕ್ಕೆ ನನ್ನ ಕಣ್ಣಿಂದ ಹರಿದಂತ ಹನಿಯೊಂದು ಈತನ ನೆತ್ತಿಯ ಮೇಲೆ ರಾರಾಜಿಸ್ತಾ ಉಂಟು. ಅದನ್ನು ಈತನು ನೆತ್ತಿಯ ಮೇಲೆ ಇರಿಸಿಕೊಂಡಿದ್ದಾನೆ. ಆ ಕಾರಣದಿಂದಾಗಿಯೂ ಈತನಿಗೆ ಜಲಂಧರ ಎಂಬ ಹೆಸರನ್ನು ಇರಿಸಿದ್ದೇನೆ. ಮುಂದಕ್ಕೆ ಲೋಕಮುಖದಲ್ಲಿ ಈತನನ್ನು ಜಲಂಧರ ಎಂಬುದಾಗಿ ಕರೆಯಲ್ಪಡೆಯುತ್ತದೆ. ಅಷ್ಟು ಮಾತ್ರವಲ್ಲ, ಈತನಿಗೆ ಮರಣ ಎಂಬುದು ಸಂಭವಿಸುವುದಂತಾದ್ರೆ ಈತನ ಸೃಷ್ಟಿಗೆ ಮೂಲ ಕಾರಣ ಯಾರೋ ಅವನಿಂದಲೇ ಮರಣ ಎಂಬುದಾಗಿ ನಿಶ್ಚಯವಾಗಿದೆ. ನೀನು ಏನು ಹೆದರಬೇಡ, ಈತನನ್ನು ಚೆನ್ನಾಗಿ ಜೋಪಾನವಾಗಿ ರಕ್ಷಿಸಿಕೊಂಡು ಬಾ, ಎಲ್ಲವೂ ಒಳ್ಳೆಯದಾಗುತ್ತದೆ. ಸಂತಸದಿ ಲೋಲಲೋಚನೆಯ ಪರಿಪಾಲಿಸುತ್ತ ಸಂತಸದಿ ಇರುವ ಸಮಯದಿ ನುಡಿದನು.
ಬಲ ಶೋಣಿತಾಪುರದಿ ಜಯ ನಮೋ ಜಗತ್ರಕ್ಷಕ ಪರಿಪಾಲಿಸ್ವಾಮಿ ಪರಿಪಾಲಿಸು. ಮಂತ್ರಿಗಳೇ, ಕುಂಭಕೇತದಂತ ಮಂತ್ರಿಗಳು ಸಕಲ ಸಮಯದಲ್ಲಿ ಸೂಚನೆಯನ್ನು ಕೊಡುವವರು ನೀವಾಗಿದ್ದೀರಿ. ಸೋನಿತಾಪುರದ ಓಲಗ ಚಾವಡಿಯನ್ನೇ ಪ್ರವೇಶ ಮಾಡಿದಾಕ್ಷಣವೇ ಎಲ್ಲರೂ ಜಯಘೋಷವನ್ನು ಮಾಡ್ತಾ ಇದ್ದಾರೆ. ಕಾಲನೇಮಿಗೆ ಜಯವಾಗಲಿ ಶುಭವಾಗಲಿ. ಮನಸ್ಸಿನಲ್ಲಿ ಒಂದು ರೀತಿಯ ನೆಮ್ಮದಿ. ಮಂತ್ರಿಗಳೇ, ನಮ್ಮಲ್ಲೇನು ಕಡಿಮೆಯ? ಧನಬಲ, ಜನಬಲ, ಸೇನಾಬಲ, ಅಧಿಕಾರ ಬಲ, ಸಂಪತ್ತಿನ ಸಾಗರದಲ್ಲಿ ತೇಲಾಡ್ತಾ ಇದ್ದೇವೆ. ಆದರೆ ಹಿಂದಕ್ಕಾದ್ರೂ ನಿಮ್ಮ ಸಮ್ಮುಖದಲ್ಲಿ ಸೌಂದರ್ಯವತ್ಯಂತ ತರುಣಿ ಎಂದು ಕಂಡು ನನಗೆ ಮದುವೆಯನ್ನು ಮಾಡಿಸಿದ್ದೀರಿ. ಅದೆಷ್ಟೋ ಸಮಯ ಕಾಲ ಕಳೆದೋಯ್ತು. ನಿನ್ನ ಆಳ್ವಿಕೆಯಲ್ಲಿ ಕುಂದು ಕೊರತೆ ಬರುವುದಕ್ಕುಂಟ ಹೇಳು. ಎಲ್ಲಿ ನಿಂತು ಕುಂದು ಕೊರತೆ ಬಂದವ ನಾನಲ್ಲ. ಇಲ್ಲ, ಎಲ್ಲರನ್ನೂ ಮಕ್ಕಳ ಉಪಾಧಿಯಲ್ಲಿ ನೋಡ್ತಾ ಇದ್ದವ ನಾನಾಗಿದ್ದೇನೆ. ಹಿಂದಕ್ಕಾದ್ರೂ ಮದುವೆ ಆದ್ರೂ ಕೂಡ ಕಾಲ ಕಳೆದು ಹೋಯಿತು. ನಮ್ಮ ದಾಂಪತ್ಯ ಜೀವನದಲ್ಲಿ ಒಬ್ಬರು ಮಗಳು ಹುಟ್ಟಿದ್ದಾಳೆ. ವೃಂದೆ ಎಂಬಂತ ನಾಮಕರಣವನ್ನು ಕೊಟ್ಟಿದ್ದೇವೆ. ಹುಟ್ಟಿದರೆ ಸಾಲದ, ಅವರಿಗೆ ಬೇಕಾದಂತ ವಿದ್ಯಾವಿದ್ಯೆಗಳನ್ನು ಕಳಿಸಿಕೊಟ್ಟವ ನಾನಾಗಿದ್ದೇನೆ. ಯೋಗ್ಯತವಂತ ಗುರುಗಳ ಮುಖೇನ ಕಲಿತವರಿದ್ದಾರೆ. ತಂದೆಯ ಕರ್ತವ್ಯ ಅಲ್ಲ. ಆದರೆ ಈಗ ದೊಡ್ಡವರಾಗಿದ್ದಾರೆ. ಪ್ರಾಯಕ್ಕೆ ಬಂದಂತ ಮಗಳಿಗೆ ಮದುವೆ ಮಾಡಿಸುವುದು ತಂದೆಯವರ ಕರ್ತವ್ಯ. ನನ್ನ ಯೋಚನೆ ಅದೇ, ನನ್ನ ಹೊಣೆಗಾರಿಕೆ ಕೂಡ ಅದೇ ಅಲ್ವಾ? ಎದೆತ್ತರಿಗೆ ಬೆಳೆದಂತ ಮಕ್ಕಳಿಗೆ ಒಂದು ಮದುವೆಯನ್ನು ಮಾಡಿಸಬೇಕು. ಹಿಂದಕ್ಕಾದ್ರೂ ನಿಮ್ಮಲ್ಲಿ ಒಂದು ವಚನವನ್ನು ಕೇಳಿ ನಾನು, ಎಲ್ಲಿಯಾದ್ರೂ ಒಂದು ಯೋಗ್ಯತವಾದಂತ ಹುಡುಗ ಇದ್ರೆ ಹುಡುಕಿ ತರಬೇಕು ಅಂತ ಹೇಳಿದವ ನಾನಾಗಿದ್ದೇನೆ. ಮಂತ್ರಿಗಳೇ, ನಿಮ್ಮ ಗಮನಕ್ಕೆ ಏನಾದರೂ ತಿಳಿದಿದ ಅಂತ? ಖಂಡಿತವಾಗಿ ಕೇಳು ಕಾಲನೇಮಿ ತಿತಿಕುಲ ಜಾಲ ಸದಾ ಪ್ರೇಮಿ, ತಿತಿಕುಲ ಜಾಲ ಸದಾ ಪ್ರೇಮಿ. ಪೇಳುವೆನೊಂದಿಳೆಯೊಳು ಹೊಸ ವಾರ್ತೆಯ, ಪೇಳುವೆನೊಂದಿಳೆಯೊಳು ಹೊಸ ವಾರ್ತೆಯ, ಕೇಳುವುದು ಖಳ ಖಳ ದೇಳಿಗೆ ಯೋಚನೆ. ಕೇಳು ಕಾಲನೇಮಿ ತಿತಿಕುಲ ಜಾಲ ಸದಾ ಪ್ರೇಮಿ, ಕೇಳು ಕಾಲನೇಮಿ ಕಾಲನೇಮಿ. ಮಂತ್ರಿಗಳೇ, ಈ ಕಾಲದಲ್ಲಿ ನಿನ್ನಂತಹ ಸಮರ್ಥರು ಸಾಮರ್ಥ್ಯವುಳ್ಳವರು ಯಾರಾದ್ರೂ ಇರುತ್ತೀರಾ? ನಿನಗೆ ಸರಿಸಮಾನರು ಇನ್ನೊಬ್ಬರು ಇಲ್ಲ ಎನ್ನುವುದು ಚೆನ್ನಾಗಿ ಬಲ್ಲವರು ನಾನು. ಲೋಕಮುಖದಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರಷ್ಟೇ. ಸರಿಯಾದ ಸಮಯಕ್ಕೆ ನಿನಗೆ ಬೇಕಾದಂತಹ ವಿಚಾರಗಳನ್ನು ತಿಳಿಸುವುದರ ಮುಖೇನ ಮಂತ್ರಿಯ ಪದವಿಯನ್ನು ನಾನು ಅಲಂಕರಿಸಿದವನಿದ್ದೇನೆ. ವಯೋವೃದ್ಧರು ಜ್ಞಾನಿಗಳಂತ ನೀವು ನಮ್ಮ ಜೊತೆಯಲ್ಲಿದ್ದ ಕಾರಣ ಯಾವುದಕ್ಕೂ ಕುಂದು ಕೊರತೆ ತಂದವರಲ್ಲ. ಆದರೆ ಆಗಲೇ ಮಗಳು ಪ್ರಾಯ ಪ್ರಬುದ್ಧರಾಗಿದ್ದಾಳೆ. ಮದುವೆ ಮಾಡುವ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದೀರಿ. ತಂದೆಯ ಕರ್ತವ್ಯ ಹೌದು. ಹಾಗೆಂತ ಮಂತ್ರಿಯಾದ ನಾನು ಈ ಸಂದರ್ಭದಲ್ಲಿ ನಿನಗೆ ಸಲಹೆಯನ್ನು ತಿಳಿಸಲೇಬೇಕಾಗುತ್ತದೆ. ವಿಚಾರವನ್ನು ತಿಳಿದಿದ್ದೇನೆ ನಾನು. ತಿಳಿದಿದ್ದೀರಾ? ಖಂಡಿತವಾಗಿಯೂ. ವೃಂದೆಗೆ ಸರಿಸಮಾನವಾದಂತಹ ಗಂಡು ಯಾರು ಅಂತ ಯೋಚನೆ ಮಾಡಿದರೆ ಸಿಂಧುಮತಿ ಪಟ್ಟಣದಲ್ಲಿ ಜಲಂಧರ ಎನ್ನುವಂತಹ ನಾಮಕರಣದಲ್ಲಿರುವಂತಹ ಹುಡುಗನೊಬ್ಬ ಇದ್ದಾನೆ. ಪ್ರಾಯ ಪ್ರಬುದ್ಧನೂ ಆಗಿದ್ದಾನೆ. ಅವನ ರೂಪಾತಿಶಯವನ್ನು ಏನೆಂದು ಹೇಳೋಣ? ಸುಂದರ ಬಾಲಕನು ಕಡಲೊಳು ಬಂದುದನ್ನು ತಾನು, ಕಡಲೊಳು ಬಂದುದನ್ನು ತಾನು ತಂದು ಮನೆಗೆ ಅತಿ ಚಂದದಿ ಸಲಹುತ್ತ, ತಂದು ಮನೆಗೆ ಅತಿ ಚಂದದಿ ಸಲಹುತ್ತ ನಂದದಿ ಹಾನ ಸಿಂಧು ದಿಕ್ಪಾಲಕ. ಸುಂದರ ಬಾಲಕನು ಕಡಲೊಳು ಬಂದುದನ್ನು ತಾನು ಆತನ ವಿಚಾರವಾಗಿ ಹೇಳುವುದೇ ವಿಶೇಷವನಿಸುತ್ತದೆ. ಏನು? ಬಹಳ ಸುಂದರ ಬಾಲಕನು. ಅಷ್ಟು ಸೌಂದರ್ಯಯುತವುಳ್ಳವನು. ವರುಣ ದೇವನಿಗೆ ಬೆಸ್ತರು ತಂದುಕೊಟ್ಟಂತಹ ಮಗು. ಆತನಿಗೆ ನಾಮಕರಣ ಮಾಡುವುದಕ್ಕೆ ಬ್ರಹ್ಮದೇವರೇ ಬರಬೇಕಾಯಿತು. ಹೌದೇ? ಬ್ರಹ್ಮದೇವರೇ ಆತನಿಗೆ ಜಲಂಧರ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿದವರಿದ್ದಾರೆ. ಆತನ ವಿಚಾರವಾಗಿ ಇನ್ನಷ್ಟು ಹೇಳಿದರು. ಆತನು ಸಾಮರ್ಥ್ಯದಲ್ಲೂ ಸಮರ್ಥನಿದ್ದಾನೆ. ನಿನ್ನ ಮಗಳಿಗೆ ಸರಿಯಾದ ಸಮರ್ಥನು ಆತನಿದ್ದಾನೆ. ಹಾಗೆ ಆತನಿಗೆ ಮದುವೆ ಕಾಲನೇಮಿಯು ಬಾಲಕರುಷಿತನಾಗಿ ನೀವ ಬಾಲಕನ ಕರ ತನ್ನಿ ಎನ್ನ ಅಡುಗೆಯ ಅಡುಗೆಯ ನೀವೇ ನಾನೆಂದ
ಕೇಳಲಿ ಪರಿಕಾಲನಿಯು ಹರುಷಿತನಾಗಿ ಮಂತ್ರಿಗಳೇ, ನೀವಾಡಿದಂತ ನುಡಿಯನ್ನು ಕೇಳಿದಾಗ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಅದೆಷ್ಟೋ ಸಮಯದಿಂದ ನಾನು ಹುಡುಕ್ತಾ ಇದ್ದೆ. ನನ್ನ ಯೋಗ್ಯತೆಗೆ ಸರಿಯಾಗಿ, ನನ್ನ ಮಗಳ ರೂಪಕ್ಕೆ ಸರಿಯಾಗಿ ಅನುರೂಪವಾದಂತ ಹುಡುಗ ಎಲ್ಲಿದ್ದಾನೆ. ಈ ಸಮಯದಲ್ಲಿ ನಿಮ್ಮ ಅಂತರಂಗದ ಭಾವನೆಯ ಮುಖೇನ ನಾನು ತಿಳಿದುಕೊಂಡೆ. ನನ್ನ ಮಗಳು ನಿಮ್ಮ ಮಗಳ ರೀತಿಯಲ್ಲಿ ನೋಡ್ಕೊಂಡು ಬಂದವರು ನೀವಾಗಿದ್ದೀರಿ. ಆದರೆ ಈಗ ಹುಡುಗ ಅಲ್ಲಿದ್ದಾನೆ, ಸಿಂಧೂಮತಿ ಪಟ್ಟಣ. ಹೌದು, ಹುಡುಗ ಅಲ್ಲಿದ್ದಾನೆ ಅಂತ ನೀವು ಹೇಳ್ತಾ ಇದ್ದೀರಿ. ಇಷ್ಟು ನಾನು ನೋಡ್ಲಿಲ್ಲ. ಆದರೆ ನನ್ನ ವಿಚಾರವ ಆತನಲ್ಲಿ ತಿಳಿಸಿ ಅವನನ್ನು ಶೀಘ್ರವಾಗಿ ಇಲ್ಲಿಯೇ ಕರೆದುಕೊಂಡು ಬರ್ತೀರಾ ಅಂತ ನೀವು ಹೇಳಿದ್ರೆ ನಾನು ಹೋಗಿ ಆದಷ್ಟು ಬೇಗ ಕರೆದುಕೊಂಡು ಬರ್ತೇನೆ. ಆದೀತು, ನಿಮ್ಮ ನಿರೀಕ್ಷೆಯಲ್ಲಿದ್ದಾರೆ. ಹೋಗಿ ಬರ್ತೇನೆ. ಬಳಿರೆ ಪರಾಕ್ರಮ ಇರುವಂತಹ ಸ್ಥಳ ಜಲಂಧರ ಭೂಪತಿ ಎಂಬುದಾಗಿ ಓಲಗವಿತ್ತ ವಿಚಾರ. ನನಗೆ ಹೆಸರಾಯಿತು. ವರುಣ ದೇವನ ಅನುಗ್ರಹ ವಿಶೇಷದಿಂದ ವಾಸಯೋಗ್ಯವಾಗಿರುವಂತಹ ಸ್ಥಳ ಸಿಂಧುವತಿ. ಇಲ್ಲಿಗೆ ಅಧಿಕಾರಿಯಾಗಿ ಅರಸರಾಗಿ ಆಳ್ವಿಕೆ ಮಾಡುವಂತಹ ಯೋಗ ಭಾಗ್ಯ ನನ್ನ ಪಾಲಿಗೆ ಒದಗಿ ಬಂದಿದೆ. ನನ್ನಂತ ಪುಣ್ಯಾತ್ಮರು ಧನ್ಯಾತ್ಮರು ಪ್ರಪಂಚದಲ್ಲಿ ಯಾರಿದ್ದಾರೆ? ಹರನ ಹಣೆಗಣ್ಣಿನ ಒಲುಮೆಗೆ ಪಾತ್ರನಾದೆ. ಬ್ರಹ್ಮದೇವರ ಅನುಗ್ರಹ ವಿಶೇಷ ನನ್ನ ಮೇಲಾಯಿತು. ಇನ್ನೊಬ್ಬ ಉಳಿದಿದ್ದಾನೆ. ಪಾಲನಾ ಕರ್ತೃವಾಗಿರುವಂತಹ ನಾರಾಯಣನ ಕಣ್ಣು ನನ್ನ ಮೇಲೆ ಯಾವಾಗ ಬಿದ್ದೀತು ಬೀಳುತ್ತದೆ ಎಂಬಂತಹ ನಿರೀಕ್ಷೆಯಲ್ಲಿದ್ದೇನೆ. ಯಾರದು? ಅಯ್ಯೋ, ವಿಶೇಷವಾಗಿರುವಂತಹ ಸಭೆ, ಅನಿರೀಕ್ಷಿತವಾಗಿ ನಿನ್ನ ಆಗಮನ. ಇದುವರೆಗೆ ನೋಡಿದ ನೆನಪಿಲ್ಲ, ಪರಿಚಯ ಮೊದಲೇ ಇಲ್ಲ. ನೋಡುವಾಗ ನಮ್ಮ ರೀತಿಯಲ್ಲಿಯೇ ಕಾಣ್ತಾ ಇತ್ತು. ಯಾರಯ್ಯ ನೀನು? ಎಲ್ಲಿಂದ ಬಂದಿರುವೆ? ಯಾಕಾಗಿ ಬಂದಿರುವೆ? ನನ್ನಿಂದ ಏನಾಗಬೇಕು ಹೇಳುವೆ? ಮಗನೇ ನೀ ಕೀಳು ಮುದರಿ, ಮಗನೇ ನೀ ಕೀಳು ಮುದರಿ,
ಸಮಯದಿ ಪ್ರಾಯವಿದು ನೆಗೆದಾಡುತ್ತಿದ್ದ ಸಮಯದಿ ಸುಗುಣೆಯರ ವರಿಸಬೇಕು ಸುಗುಣೆಯರ ವರಿಸಬೇಕು ಕೀರ್ತಿಯನ್ನು ಜಗದೊಳಗೆ ಮೆರೆಸಬೇಕು ಕೀರ್ತಿಯನ್ನು ಜಗದೊಳಗೆ ಮೆರೆಸಬೇಕು ನೀ ಸುಮ್ಮನಿರಬಹುದೇ ಹೀಗೆ ಸುಮ್ಮನಿರಬಹುದೇ ಹೀಗೆ ಮನೆಯೊಳಗೆ ಗುಮ್ಮನೆ ಮದರೆ ನಿನಗೆ ಮನೆಯೊಳಗೆ ಗುಮ್ಮನೆ ಮದನರೆ ನಿನಗೆ ಒಮ್ಮೆ ದಿನ ವಿಜಯ ಗೈದು ಬರುವ ನಡೆ ಸುಮ್ಮಾನದಿಂದ ಗೆಲಿದು ಮಗನೇ ನೀ ಕೇಳು ಮುದಲಿ ಹಿರಿಯವರು ನಮ್ಮವರೇ ಎಂಬುದು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಬೇರೇನೂ ಬೇಡ. ಮಗನೇ ಎಂಬಂತಹ ಸಂಬೋಧನೆ ಒಳ್ಳೆಯದು. ವಂದಿಸಿಕೊಳ್ತಾ ಇದ್ದೆ. ಶುಭವಾಗಲಿ. ಶೋಣಿತಾಪುರದಿಂದ ಬಂದವನು ನಾನು. ಮತ್ತೆ ಹೇಳಿಲ್ವ ನಾನು? ಶೋಣಿತಾಪುರದಿಂದ. ಶೋಣಿತಾಪುರದಲ್ಲಿರುವವರು ಎಲ್ಲವರು ಸುಕ್ಷೇಮಿಗಳಾಗಿರುವರೆ. ಪ್ರಜಾ ಜನರು ಎಲ್ಲ ಹೇಗಿದ್ದಾರೆ? ಕ್ಷೇಮವಾಗಿದ್ದಾರೆ. ರಾಜಕೀಯ ವಿಚಾರ ಸಂತೋಷವಾಗಿದ್ದಾರೆ. ಎಲ್ಲ ಸರಿಸಮಾನವಾಗಿದೆ. ಅಲ್ಲಿಯ ಮಂತ್ರಿ ನಾನು ಕುಂಭಕೇತ ಎನ್ನುವ ಹಾಗೆ ಅಮಾತ್ಯವರ್ಯರು ಈ ರೀತಿಯಾಗಿ ಆಗಮಿಸುವುದಕ್ಕೆ ಕಾರಣ ಏನು ಅಂತ ತಿಳಿಯುವುದಿಲ್ಲ. ಒಂದು ವೇಳೆ ನೀವು ಬರುವ ವಿಷಯ ನನಗೆ ಗೊತ್ತಾಗುತ್ತಿದ್ದರೆ ಬೇರೆ ವ್ಯವಸ್ಥೆಯನ್ನು ಮಾಡುತ್ತಾ ಇದ್ದೆ. ಈಗ ಬಂದಿದ್ದೀರಿ, ಕುಳಿತುಕೊಳ್ಳಬೇಕು. ನಾನು ಆತಿಥ್ಯವನ್ನು ಸ್ವೀಕರಿಸಬೇಕು. ಖಂಡಿತವಾಗಿ ಸ್ವೀಕರಿಸಿದ್ದೇನೆ. ಸಂತೋಷವಾಗಿ. ಶೋಣಿತಾಪುರದ ಮಂತ್ರಿಗಳು ಈ ರೀತಿಯಾಗಿ ಯಾಕೆ ಬಂದಿರಿ ಸ್ವಾಮಿ? ನೀನು ಹೀಗೆ ಸುಮ್ಮನೆ ಇದ್ರೆ ಸರಿಯಾ ಅಂತ ನಾನು ಯೋಚನೆ ಮಾಡುದು. ಹೇಗೆ ಸುಮ್ಮನೆ ಕುಳಿತುಕೊಂಡ್ರೆ ಆಗ್ತದ? ನನಗೆ ಸುಮ್ಮನೆ ಇದ್ದೇನೆ ಅಂತ ಯಾರು ಹೇಳಿದ್ದು ನಿಮಗೆ? ಅಲ್ಲ, ನನಗೆ ಹಾಗೆ ಅನಿಸ್ತದೆ. ಪ್ರಾಯ ಪ್ರಬುದ್ಧ ಸಮರ್ಥನು ಈ ಕಾಲದಲ್ಲಿ ನೀನು. ಅಲ್ಲ, ನಿಮಗೆ ಅನ್ನಿಸಿದ್ದೆಲ್ಲ ಸತ್ಯ ಅಂತ ಹೇಳುವುದಕ್ಕೆ ಆಗುವುದಿಲ್ಲ. ನಾನು ಚಲಾವಣೆಯಲ್ಲಿದ್ದೇನೆ. ನಮ್ಮ ಪ್ರಜಾವರ್ಗದವರನ್ನು ಸಂರಕ್ಷಣೆ ಮಾಡುತ್ತಾ ಇದ್ದೇನೆ. ಲೋಕಗಳಲ್ಲಿ ಹಬ್ಬುತ್ತಾ ಇವೆ ನಮ್ಮ ವಿಸ್ತೃತವಾಗಿ ನನ್ನ ವಿಚಾರ ವಿಸ್ತೃತವಾಗಿ ಕೇಳುತ್ತದೆ. ಆದರೆ ಒಂದು ಇಷ್ಟೇ ಅಂತ ಇರ್ತದೆ, ಅದಕ್ಕಿಂತ ಹೆಚ್ಚಿನದು ಬೇಕು ಅಂತ ಹೇಳುದು ನಾನು. ಹೌದು, ಆಸೆ ಎಂಬುದಕ್ಕೆ ಕೊನೆ ಇಲ್ಲ. ಈಗ ನೀವು ಯಾವ ರೀತಿಯಲ್ಲಿ ಹೇಳುವ? ನೀನೀಗ ಪ್ರಾಯ ಪ್ರಬುದ್ಧ ಅಲ್ವಾ? ಹೌದು. ಪ್ರಾಯ ಪ್ರಬುದ್ಧನ ಏನಾಗಬೇಕು ಈಗ ಈ ಕಾಲದಲ್ಲಿ? ಈಗ ಅಧಿಕಾರ, ಬೇಕಾದಂತಹ ವಿಚಾರ ಎಲ್ಲವೂ ಇದೆ ನನಗೆ. ಒಂದು ಮದುವೆ ಆದ್ರೆ ಹೇಗೆ? ಓ, ಇದೇ ವಿಚಾರ. ಸ್ವಾಮಿ, ನನ್ನ ವಿಚಾರವನ್ನು ಎಲ್ಲ ಕೇಳಿ ತಿಳಿದು ಈ ರೀತಿಯಾಗಿ ನೆನಪನ್ನು ಹುಟ್ಟಿಸುವುದಕ್ಕಾಗಿ ಬಂದಿರಾ? ಅದಕ್ಕಾಗಿ ಬಂದದ್ದು ಸ್ವಾಮಿ. ನಮ್ಮಲ್ಲಿಯೂ ಮಂತ್ರಿಗಳಿದ್ದಾರೆ, ಹಿರಿಯರಿದ್ದಾರೆ, ಆದರೆ ಹೇಳಿದವರು ಇದ್ದಾರೆ. ಆದರೆ ಒಂದು ಜಲಂಧರ ನಾಮಕ ಎಲ್ಲ ಕಡೆಯಲ್ಲಿಯೂ ಪ್ರಸಿದ್ಧಿಯನ್ನು ಪಡೆದು ಮೆರೆಯುತ್ತಾ ಇದ್ದೇನೆ. ಹಾಗಾದ ಕಾರಣ ನಾನು ಮದುವೆ ಆಗುವಂತಹ ಆ ವಧು ಹೀಗೆ ಇರಬೇಕು, ಇಂಥವಳೇ ಆಗಬೇಕು, ಕುಲೀನ ಮನೆತನ, ಅಂತಹ ಕುಟುಂಬ, ರೂಪವತಿ, ವಿದ್ಯಾವತಿ, ಇದಕ್ಕೆಲ್ಲ ಹೊಂದಿಕೆಯಾಗುವಂತಹ ಒಂದು ತರುಣಿಯೇ ಬೇಕಲ್ವೇ? ಆದ ಕಾರಣ ಅದ ಸರಿಯಾಗಿ ಅನ್ವೇಷಣೆಗೆ ಸಿಕ್ಕಲಿಲ್ಲ. ನೋಡೋಣ, ಇಂದಲ್ಲ ನಾಳೆ. ಅದಕ್ಕೆ ನೀವು ತಲೆಬಿಸಿ ಮಾಡಬೇಡಿ. ಅದಕ್ಕೆ ನನ್ನಲ್ಲಿ ವ್ಯವಸ್ಥೆ ಉಂಟು. ಹೌದು, ಅದಕ್ಕಾಗಿ ಬಂದದ್ದು. ವರಕಾಲ ನೇಮಿಯನುಗೆ ಇಹಳೋರ್ವಳ್ ಸುರನರೋರಗರುಳ್ ಅವಳ್ಗೆ ಸರಿಯಿಲ್ಲ ಸಡೆಯದಲ್ಲ, ಸರಿಯಿಲ್ಲ ಸಡೆಯದಲ್ಲ, ಕಂಡರಿವೆ ಸರಿ ಜೋಡಿ ಎನ್ನುವರಲ್ಲ, ಕಂಡರಿವೆ ಸರಿ ಜೋಡಿ ಎನ್ನುವರಲ್ಲ. ಅಲ್ಲದೆ ಮನ್ಮಥನ ಕುದುರೆಯಂತೆ, ಮನ್ಮಥನ ಕುದುರೆಯಂತೆ ತೋರುವಳು ಉನ್ಮತದಿ ಮದದಿ ಕಾಂತೆ, ತೋರುವಳು ಉನ್ಮತದಿ ಮದದಿ ಕಾಂತೆ. ಸನ್ಮತದಿ ನೋಡು ತಿಳಿದು, ಸನ್ಮತದಿ ನೋಡು ತಿಳಿದು ವರಿಸಿದರೆ ಮನ್ಮನೋರಥಗಳಗುವುದು. ವರಕಾಲ ನೇಮಿಯನುಗೆ ವೃಂದೇ
ಇದೆ. ಹಾಗಾಗಿ ನಿನಗೆ ಸ್ವಲ್ಪ ಆ ವಿಚಾರ ಬಗ್ಗೆ ಹೇಳೋಣ ಅಂತ ನಾನೇ ಇಲ್ಲಿಗೆ ಬಂದವನಿದ್ದೇನೆ. ಸಿದ್ಧನಾಗಿದ್ದೇನೆ, ಕಿವಿ ಅರಳಿಸಿ ಕೇಳ್ತೇನೆ. ಕಾಲನೇಮಿಯ ಮಗಳೊಬ್ಬಳಿದ್ದಾಳೆ, ವೃಂದೆ ಎನ್ನುವಂತಹ ನಾವು ನೋಡುವುದಕ್ಕೆ ಕೇವಲ ವೃಂದೆ ಹೆಸರಿಗೆ ತಕ್ಕಳಾಗಿ ಬಹಳ ಚಂದವಾಗಿ ಇದ್ದಾಳೆ. ಮನ್ಮಥನ ಹೆಂಡತಿಯಾದ ರತಿಯ ಹಾಗೆ ಕಾಣ್ತಾ ಇದ್ದಾಳೆ. ಅಂತಹ ಹೆಣ್ಣ ನಿನಗೆ ಸರಿ ಸಮಾನಲೋ ಎನ್ನುವ ಹಾಗೆ ಕಾಲನೇಮಿಯ ನನ್ನ ನಿಲ್ಲಿಗೆ ಮನ್ಮಥನ ಹೆಂಡತಿಗೆ ಮದುವೆ ಆಗಿದೆ. ಹೌದು, ಅವಳ ರೂಪದಲ್ಲಿ ಅವಳಂತೆ ಕಾಣ್ತಾಳೆ. ಅವಳನ್ನು ನಿನಗೆ ಮದುವೆ ಮಾಡಿಕೊಡ್ತಕ್ಕೆ ನನಗೆ ಆಗುವುದಿಲ್ಲ. ಹಾಗಾಗಿ ನೀನು ಈ ವಿಚಾರವಾಗಿ ಅವಳನ್ನು ಮದುವೆಯಾದರೆ ರತಿ ಮನ್ಮಥನ ಜೋಡಿ ಹೇಗೋ ಅದೇ ರೀತಿ ನಿಮ್ಮದುರಿಯು ಕಾಣುತ್ತದೆ ಎನ್ನುವುದು ನನ್ನ ಅಷ್ಟೇ. ಈಗ ರತಿಯಂತೆ ತೋರುತ್ತಿರ್ಪಾಳು. ಹೌದು, ಮನ್ಮಥನ ಕುದುರೆಯಂತೆ. ಮತ್ತೇನಾದ್ರೂ ಉಂಟಾ ವಿಶೇಷತೆ? ಆದಷ್ಟು ಬೇಗ ನೀನು ಮದುವೆಗೆ ಒಪ್ಪಿಕೊಂಡ್ರೆ ನೀನನ್ನು ಕರೆದುಕೊಂಡೇ ಕೆಳಗಿಳಿದ ವೃಂದೆಯಳ ಪಿತನೆದುರಲಿ ನಾ ಬರುವೆ ಎಂದ ಮಾತನು ಕೇಳುವ ಶೋಣಿತಾಪುರದ ಮಾತ್ಯರು ಪ್ರಾಪಂಚಿಕವಾಗಿ ತಿಳಿದವರು ನನ್ನ ಪ್ರಭುತ್ವವನ್ನು ಒಪ್ಪಿಕೊಂಡು ಅಪ್ಪಿಕೊಂಡು ಒಂದು ಮದುವೆಯನ್ನು ಮಾಡುವಂತಹ ಆ ಮಟ್ಟಕ್ಕೆ ನೀವಿಂದು ಈಗ ಬರ್ತೀರಿ ಅಂತಾದರೆ ಸಂತೋಷ ಅಧಿಕವಾಗುತ್ತಾ ಇವೆ, ಉಲ್ಲಾಸ ಉಕ್ಕೇರುತ್ತಾ ಇವೆ. ಯಾವುದಕ್ಕೂ ಕಾಲ ಕೂಡಿ ಬರಬೇಕು ಎಂಬುದು ಇದಕ್ಕೆ ನಾವೆಲ್ಲ ಆಲೋಚನೆ ಮಾಡದೆ ಇದ್ದವರಲ್ಲ. ನೀವಾಗಿಯೇ ಹೀಗೆ ಬರುತ್ತೀರಿ, ಕೇಳಿಕೊಳ್ಳುತ್ತೀರಿ, ಇಂತಹ ಮದುವೆ ಇದ್ದಾಳೆ ಎಂಬುದಾಗಿ ತಿಳಿಸ್ತೀರಿ ಅಂತಾದರೆ ನಮ್ಮ ಜಾತಿ ಮಕ್ಕಳು ಶೋಣಿತಾಪುರದಲ್ಲಿರುವವರು ಅವರಿಗೆ ಒಡೆಯ, ಅವರಿಗೆ ಹೆಣ್ಣು ಹುಟ್ಟಿದ್ದು ಅಂತಹ ವಿದ್ಯಾವತಿ ರೂಪವತಿ ಗುಣವತಿ ಆಗಿರುವಂತಹ ಆಕೆಯನ್ನು ವರಿಸುವುದು ನನ್ನ ಪೂರ್ವ ಜನ್ಮದ ಪುಣ್ಯ ಎಂಬುದಾಗಿ ತಿಳಿದ್ದೇನೆ. ಈಗಲೇ ಮಣಿರಥವನ್ನು ಏರಿಕೊಂಡು ವಿಜೃಂಭಣೆಯಿಂದ ಕಿರೀಟವನ್ನು ಧರಿಸಿಕೊಂಡು ನಿಮ್ಮ ಜೊತೆಯಲ್ಲಿಯೇ ಬಂದುದನ್ನು ಕಳಕೇಳುತ್ತ ಕರೆದೊಯ್ದು ಮಂದಿರದೊಳ್ಳು ಉಪಚರಿಸುತ್ತ ವೃಂದೆಯನ್ನು ಕಾಣಿಸುತ್ತಲೀ ಮನ ಒಲಿದು ಮುಂದೆ ಪೇದನು ಅವನಲ್ಲಿ ಬಂದುದನ್ನು ಕಳಕೇಳುತ್ತ ಜಲಂಧರ ನಾಮಧೇಯ. ಹೌದು, ಮುರುಗೈ ದಾನಿಯಂತೆ ನೀವು. ಆದರೆ ನಿಮ್ಮ ಈ ರೂಪವನ್ನು ಕಂಡಾಗಲೇ ನನ್ನ ಮನಸ್ಸಿನಲ್ಲಿ ಬಹಳ ಸಂತೋಷವಾಯಿತು ಸ್ವಾಮಿ. ಹೌದೇ? ಆದರೆ ನನ್ನ ಮಗಳಂತ ವೃಂದೆಯನ್ನು ಏನು ಕಡಿಮೆ ಹೇಳಲಿಲ್ಲ, ಬೇಕಾದಷ್ಟು ಮಾತಾಡಿದ್ದಾರೆ. ಹೌದು, ಹಲವು
ಪ್ರಚಾರ ಉಂಟಪ್ಪ ನಿಮ್ಮದು. ನನಗೆ ಗೊತ್ತಿಲ್ಲದೆ ಇರುವ ವಿಷಯ ಅವರಿಗೂ ಗೊತ್ತುಂಟು. ನನಗೆ ಮತ್ತೆ ನನ್ನ ಬಗ್ಗೆ ಅದೇ ನನ್ನ ಮಗಳ ಅಂತ ನನ್ನನ್ನು ಮದುವೆ ಆಗ್ಬೇಕಂತ ನನ್ನೊಂದು ಮನದ ತೀರ್ಮಾನ. ಮಾವಯ್ಯ ಬಾವಿಯಲ್ಲಿ ಅಲ್ಲ, ಇನ್ನು ಮದುವೆ ಆದ ಮೇಲೆ ಮಾವನಲ್ಲಿ ಮಾವ. ಆದರೆ ಅವರು ಹೇಳಿದ್ರು, ವರ್ಣಿಸಿದ್ರು, ನೀವು ನಿಮ್ಮ ಮಗಳಲ್ಲೂ ಹೇಗಾದರೂ ಚಂದ ಇದ್ದಾಳೆ ಅಂತೇಳಿ ಹೇಳುವವರು. ಆದ್ರೆ ನನಗೂ ನೋಡ್ಬೇಕಲ್ಲ. ಮಂತ್ರಿಗಳೇ ಮಗಳನ್ನು ತೋರಿಸಲಿಲ್ಲ. ಮಗಳೇ, ನನಗೆ ಈ ಹುಡುಗಿಯರನ್ನು ನೋಡು, ನಿನ್ನ ಪ್ರಾಯದಲ್ಲಿದ್ದಂತ ಹುಡುಗಿಯರಿಗೆಲ್ಲ ಮದುವೆ ಆಗಿದೆ. ಈಗ ನೀನು ಪ್ರಾಯಕ್ಕೆ ಬಂದವಳು, ಎದೆತ್ತರಿಗೆ ಬೆಳೆದವಳು ನೀನು. ನಿನಗೆ ಮದುವೆ ಮಾಡ್ಬೇಕಂತ ನಾವೊಂದು ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಇಷ್ಟು ಬೇಗ ಅಂತ ನೀನು ಹೇಳ್ತಾ ಇದ್ದಿ ಮಗಳೇ. ಆದ್ರೆ ನನಗೆ ಸ್ವಲ್ಪ ತಡವಾಯ್ತಾ ಅಂತ ನನ್ನ ಮನಸ್ಸಲ್ಲಿ ಅನಿಸ್ತಾ ಇದೆ. ಆದರೆ ಮದುವೆ ಆಗುವಂತ ಹುಡುಗ ಅವತ್ತಿಂದ ಹೇಳ್ತಾ ಇದ್ದಿ ಚಂದದ ಹುಡುಗ ಅಂತ. ಚಂದದ ಹುಡುಗ ಕರೆದುಕೊಂಡು ಬಂದಿದ್ದಾರೆ ಮಂತ್ರಿಗಳು. ನೋಡ್ಬೇಕಲ್ಲ ನಿನಗೆ, ಒಮ್ಮೆ ನೋಡು. ಸ್ವಾಮಿ ಹುಡುಗಿ ಬಂದಿದ್ದಾನೆ. ನಿಮ್ಮ ನಾಲಿಗೆ ಬಿದ್ದದ್ದು ಹೌದು. ಅದು ಹೇಗೆ ಬಿದ್ದದ್ದು? ಹಾಗಲ್ಲ ಸ್ವಾಮಿ, ಮತ್ತೆ ನಿಮ್ಮ ನಾಲಿಗೆಯಿಂದ ಒಂದೊಂದು ವರ್ಣನೆಯು ಉದುರಿ ಬಿದ್ದದ್ದು ಮುತ್ತಿನಂತಹ ಮಾತುಗಳದು. ಹಾಗೆ ಹೇಳಿದ್ದೀರ. ಯಾಕೆ ಕೇವಲ ನಮ್ಮ ಮಕ್ಕಳು, ನಮ್ಮ ಮನೆಯ ಮಕ್ಕಳು ಎಂಬ ಹಾಗೆ ವರ್ಣಿಸಿದ್ದಲ್ಲ, ನೋಡುವುದಕ್ಕೂ ಹಾಗೆ ಇದ್ದಾಳೆ. ಅವರು ವರ್ಣಿಸುವುದಕ್ಕೂ ಈ ರೂಪಕ್ಕೂ ಹೊಂದಾಣಿಕೆ ಇದೆ ಅಂತ ಹೇಳಿದ್ದು. ಧರ್ಮತಾರತಿಯ ರೂಪದಲ್ಲಿ ಇದ್ದೀರಿ. ನೋಡುವಾಗ ನಿಮ್ಮನ್ನು ಬಹಳ ಸಂತೋಷವಾಗ್ತಾ ಇದೆ. ಇನ್ನು ತಡ ಮಾಡೋದು ಸರಿಯಲ್ಲ. ಹುಡುಗಿ ಒಪ್ಪಿಗೆ ಆಗಿದೆ, ಹೌದು, ನಿಮಗೆ ಒಪ್ಪಿಗೆ ಆಗಿದೆ. ಇನ್ನು ತಡ ಮಾಡೋ ಸರಿಯಲ್ಲ. ಸಾಂಕೇತಿಕವಾದಂತ ಮದುವೆ ಎಲ್ಲಿ ಕರೆದುಕೊಂಡು ಹೋಗುವುದೇ. ಆದರೆ ವಿಜೃಂಭಣೆಯ ಮದುವೆ ಮತ್ತೆ ನಮ್ಮ ಸಂಬಂಧಿಕರನ್ನು ಎಲ್ಲರನ್ನು ಕರೆಸಿ ಈಗ ಸ್ವಲ್ಪ ವಿಶ್ರಾಂತಿಯನ್ನು ನೀವು ಮಾಡಿರಿ. ಸಭೆ ಜಾತ್ರೆಯಂತೆ ಸೇರಿದೆ ಸಭೆ. ಮತ್ತೆ ಇಷ್ಟು ಸಭೆ ನನ್ನ ನಿರೀಕ್ಷೆಯ ಮಟ್ಟವನ್ನು ಮೀರಿ ಬಂದಿದೆ ಸಭೆ. ಹೌದೌದು, ಎರಡು ಲೋಕದ್ದು ಸಿಂಧುಮತಿಯಿಂದ ಇದ್ದಾರೆ, ಎಲ್ಲರೂ ಬಂದಿದ್ದಾರೆ. ಸ್ವಲ್ಪ ವಿಶ್ರಾಂತಿಯನ್ನು ಪಡೀರಿ. ವಿಜೃಂಭಣೆ ಆಯ್ತು, ಆಶೀರ್ವಾದ. ಶಂಬರ ರಾಹು ಕೇತು ಸಾಲ್ವಾದಗಿರದೈತಿ ಪರಿವಾರನದಂದು ಕಾಣಿಸಿಕೊಳ್ಳಲವರ ವರ್ಣಿಸುತ್ತ ಇಂತೆಂದ ಮೆರೆದಿರುವ ವಾರ್ತೆಯು ಪೀಳಿಗೆ ಮದುವೆಯಾಗಿ ನನ್ನ ದಾಂಪತ್ಯ ಜೀವನ ಸುಗಮವಾಗಿ ಸಂತೋಷದಿಂದಲೇ ಸಾಗುತ್ತಾ ಇವೆ. ರಾಜಸಭೆ ಇದು. ನನ್ನನ್ನು ಸಂದರ್ಶನಕ್ಕಾಗಿ ಯಾರೋ ಕಾಯ್ದುಕೊಂಡಿದ್ದಾರೆ. ಈಗ ಬರಲಿ. ಬನ್ನಿರೈ ಗುಣವ ಭೋಜ್ಯರು ಶೌರ್ಯ ಗುಣಂದಿ ಸಂಪನ್ನ ಬಲ್ಲಾಗ್ಯರೆಂದೆನು
ಎನ್ನುವುದನ್ನು ಕೇಳುವುದಕ್ಕಿಂತ ಮೊದಲು ನಿಮ್ಮನ್ನು ನೋಡುವಾಗ ನನಗೆ ಆಶ್ಚರ್ಯವೇ ಕಾಣುತ್ತಾ ಇವೆ. ತನುವಿದೆ ಶಿರವಿಲ್ಲ, ಶಿರವಿದೆ ತನುವಿಲ್ಲ, ತನುವಿದೆ ಶಿರವಿಲ್ಲ, ಶಿರವಿದೆ ತನುವಿಲ್ಲ, ಘನಮಾಹಿಮಂಗೆ ಭಂಗವನು ಜನನ ಸ್ವಭಾವವೋ ಕೊನೆಗಾರುಗೈದುದೋ ತನಗೆ ನೀರೇ ಏನನ್ನು ಸುರಿದರು. ಅಯ್ಯೋ, ಬಂದಿರುವಂತಹ ಪರಿಚಿತರೇ, ನಿಮ್ಮನ್ನು ನೋಡುವಾಗ ಆಶ್ಚರ್ಯ, ವಿಶೇಷ, ವಿಚಿತ್ರ ನಿಮ್ಮ ಶರೀರದಲ್ಲಿ ಕಾಣುತ್ತಾ ಇದ್ದೇನೆ. ತನುವಿದೆ, ಶಿರವಿಲ್ಲ, ಶಿರ ಉಂಟು, ತನುವಿಲ್ಲ, ಒಂದಕ್ಕೊಂದು ಹೊಂದಾಣಿಕೆ ಇಲ್ಲ. ಈ ರೀತಿಯಾಗಿ ಬರುವುದಕ್ಕೆ, ಉಂಟಾಗುವುದಕ್ಕೆ ಕಾರಣ ಏನು ಎಂಬುದು ನನಗೆ ಅರ್ಥವಾಗುವುದಿಲ್ಲ. ನೀವು ಹುಟ್ಟುವಾಗಲೇ ಇದೇ ರೀತಿ ಸಂಜನಿಸಲ್ಪಟ್ಟವರೇ ಅಲ್ಲ, ಹುಟ್ಟಿದ ಮೇಲೆ ಯಾವುದಾದರೂ ಒಂದು ಕಾರಣದಿಂದ ಈ ರೀತಿಯಾಗಿ ಹೋದದ್ದೇ? ಯಾಕೆ ಹೀಗಾಯಿತು? ನೀವು ಯಾರು? ಎಲ್ಲಿಂದ ಬಂದವರು? ಇಲ್ಲಿಗೆ ಬರುವುದಕ್ಕೆ ಕಾರಣವೇನು? ನನ್ನಿಂದ ಏನಾಗಬೇಕು ವಿಚಾರ ತಿಳಿಸಿವಿರೇ? ಪೂರ್ವ ಮರಾರಾಧಿಪ ಲಾಲಿಸಿ ಕೀಳಯ್ಯ, ಪೂರ್ವ ವೃತ್ತಾಂತಗಳೆಲ್ಲ ಊರ್ವಯುಳಿವರೆಗೆ ನಮ್ಮನು ಓರ್ವರು ಕೇಳಿದುದಿಲ್ಲ. ಪೂರ್ವ ಮರಾಧಿಪ ಲಾಲಿಸಿ ಕೇಳಯ್ಯ. ನಾವು ಬಂದಾಕ್ಷಣ ನೀವು ಯಾರು, ಎಲ್ಲಿಂದ ಬಂದವರು ಎಂಬಂತ ಪ್ರಶ್ನೆಯನ್ನೇ ಕೇಳುತ್ತಿದ್ಯಾ. ಇಷ್ಟರವರೆಗೆ ನಮ್ಮನ್ನು ನೋಡಿದವರು, ನಮ್ಮ ಬಗ್ಗೆ ಯಾವುದೇ ಒಂದು ವಿಚಾರವನ್ನು ಕೇಳಿದವರಲ್ಲ, ನಾವು ಹೇಳಿದವರಲ್ಲ. ಭಯಪಟ್ಟುಕೊಂಡರೋ ಹೇಗೆ? ಹೌದು, ಆದರೆ ನಾವು ಹುಟ್ಟುವಾಗ ಹೀಗಿದ್ದವರಲ್ಲ. ಅಲ್ಲವೇ? ಮತ್ತೆ ಈ ರೀತಿ ಹೇಗಾದದ್ದು, ಯಾಕಾದದ್ದು? ಈಗ ಆಗುವುದಕ್ಕೊಂದು ಕಾರಣ ಉಂಟು. ಏನದು? ಈ ಹಿಂದೆ ಮತ್ತೆ ಕ್ಷೀರಾಬ್ಧಿಯ ಮಥನದಿ ಶ್ರೀಹರಿ ಕತ್ತರಿಸಿದ ನದೋ ಕೊರಳ ಮತ್ತೆರಡಾದುದೈ ರಾಹು ಕೇತುಗಳೆಂಬ ಉತ್ತಮ ನಾಮಧೇಯಗಳು ಮತ್ತೆ ಕ್ಷೀರಾಬ್ಧಿಯ ಮಥನದಿ ಶ್ರೀಗರಿ. ನಾವು ಈಗಾಗುವುದಕ್ಕೂ ಒಂದು ಕಥೆ ಉಂಟು. ಏನದು? ಈ ಹಿಂದೆ ದೇವೇಂದ್ರ ಒಂದು ದಿವಸ ಮೆರವಣಿಗೆ ಹೊರಟಿದ್ದ. ಹೌದಾ? ಆ ಸಂದರ್ಭದಲ್ಲಿ ಐರಾವತವನ್ನು ಏರಿ ಮೆರವಣಿಗೆ ಹೊರಟಂತಹ ಸಂದರ್ಭದಲ್ಲಿ ದುರ್ವಾಸ ಮುನಿಗಳು ಬಂದು. ದುರ್ವಾಸ ಮಹಾಮುನಿಗಳು? ಹೌದು. ಘನ ತಪೋನಿಧಿಗಳು, ಶೀಘ್ರ ಕೋಪಿಗಳು. ಹೌದು. ಮತ್ತೇನಾಯ್ತು? ಅವರು ಬಂದದ್ದು ಬರಿಗೈಯಲ್ಲಿ ಬಂದಿಲ್ಲ, ಮತ್ತೆ ಒಂದು ಹೂವ ಹಾರವನ್ನು ತಂದಿದ್ರು. ಹೌದೇ? ಆ ಸಂದರ್ಭದಲ್ಲಿ ಅದನ್ನು ದೇವೇಂದ್ರನಿಗೆ ಕೊಟ್ಟರು. ದೇವೇಂದ್ರನಿಗೆ? ಹೌದು. ದೇವೇಂದ್ರ ಅದನ್ನು ಹಾಕ್ಲಿಲ್ವ? ಅವನ ಐರಾವತಕ್ಕೆ ಕೊಟ್ಟ. ಅಲ್ಲ, ಅವನಿಗೆ ಯೋಗ್ಯತೆ ಬೇಕಲ್ಲ. ಇರ್ಲಿ, ಆನೆಗೆ ಕೊಟ್ಟರು. ಆನೇನು ಮಾಡಿತು? ತನ್ನ ಕಾಲಡಿಗೆ ಹಾಕಿ ಹಾರವನ್ನು ತುಂಡು. ತಪೋನಿಧಿಗಳು, ಯೋಗ್ಯತಾವಂತರು ಅಂತಹ ಮಾಲೆಯನ್ನು ಈ ರೀತಿಯಾಗಿ ಹೆಚ್ಚುಕಿ ಹೊಸಕಿ ಹಾಕಿದ್ರೆ ಯಾರಿಗಾದರೂ ತಡೆಯುವುದಕ್ಕಾದೀತೆ? ಇದರಿಂದ ಸಿಟ್ಟು ಬಂದು ದುರ್ವಾಸರು ಶಾಪ ಕೊಟ್ಟರು. ಶಾಪ? ಹೌದು. ಯಾರಿಗೆ? ದೇವೇಂದ್ರನಿಗೆ. ಹೇಗೆ? ನಿನ್ನ ಸುರಗದ್ದುಗೆ ಅಸುರರ ಪಾಲಾಗಲಿ, ಮತ್ತು ಅಲ್ಲಿರುವಂತಹ ಸುವಸ್ತುಗಳೆಲ್ಲವೂ ಶರದಿ ಪಾಲಾಗಲಿ ಎಂಬಂತ ಶಾಪವನ್ನು ಕೊಟ್ಟರು. ಹೌದು, ಅವರು ಶಾಪ ಕೊಟ್ರೆ ಹಾಗೆ ಆದೀತು. ಶಾಪ ಕೊಟ್ಟ ನಂತರ ನಮಗೊಬ್ರು ಚಕ್ರವರ್ತಿ ಇದ್ರು. ಹೌದಾ? ಬಲಿ ಚಕ್ರವರ್ತಿ. ನಮೋ ನಮ. ಅವರೊಟ್ಟಿಗಿದ್ದವರು ನಾವು. ಹೌದು. ಬಲಿ ಚಕ್ರವರ್ತಿ ಅವರ ಜೊತೆಯಲ್ಲಿದ್ದವರು. ಹೌದು. ಆ ಸಂದರ್ಭದಲ್ಲಿ ದೇವಲೋಕಕ್ಕೆ ದಾಳಿಯನ್ನು ಮಾಡಿದೆವು. ಹಾಗಾಗಿ ದೇವಲೋಕವನ್ನು ವಶಪಡಿಸಿಕೊಂಡೆವು. ಅದರಲ್ಲಿ ಸುವಸ್ತು ಇರಲಿಲ್ಲ.
ಸುರ ಗದ್ದುಗೆ ಮಾತ್ರ ಇದ್ದದ್ದು. ಸುವಸ್ತುಗಳು ಏನೂ ಇಲ್ಲದೆ ಇರುವಂತಹ ದೇವಲೋಕ ಸ್ಮಶಾನಕ್ಕೆ ಸರಿ. ಹೌದು. ಅದರಿಂದ ಏನು ಅಂತೂ ಸಿಕ್ಕಿತು. ಹೌದು. ಸೋತಂತ ದೇವೇಂದ್ರ ಪುನರಪಿ ನಮ್ಮ ಬಳಿಗೆ ಬಂದ. ಸೋಲಲ್ಪಟ್ಟವರು ನಿಮ್ಮ ಕಾಲಿ ಹಿಡಿಯುವುದಕ್ಕೆ ಬಂದ. ಹೌದು. ಯಾಕೆಂತೆ ಒಂದು ಮಾತನ್ನಾಡಿದ. ಹೇಗೆ? ಇಲ್ಲಿ ಸುವಸ್ತುಗಳು ಯಾವುದು ಇಲ್ಲ, ಸುರಪೀಠ ಮಾತ್ರ ಇರುವುದು. ಸುವಸ್ತುಗಳು ಪುನರಪಿ ಸಿಗಬೇಕಾದ್ರೆ ನಾವೆಲ್ಲರೂ ಸೇರಿ ಸಮುದ್ರ ಮತನ ಮಾಡ್ಬೇಕಂತ ಹೇಳಿದ. ಸಮುದ್ರವನ್ನು ಮತಿಸುವುದು? ಹೌದು. ಸರದಿಯನ್ನು ಮತನ ಮಾಡಿದೆ ಅಂತ ಆದರೆ ಅದಕ್ಕೆ ನಿರೂಪಣೆ ಯಾರು? ಆ ಹರಿ. ಹರಿ ನಿರೂಪ ಇವ ಬಂದು ಹೇಳಿದ. ಹೌದು. ಅದಕ್ಕೆ ಏನೊಂದ್ರು ಚಕ್ರವರ್ತಿಗಳು ನಾವು ಒಪ್ಪಿದೆ. ಆದ್ರೆ ದೇವೇಂದ್ರ ಇನ್ನೊಂದು ಮಾತನಾಡಿದ. ಹೇಗೆ? ಸುವಸ್ತುಗಳ ಜೊತೆಗೆ ಅಮೃತ ಸಿಗ್ತದೆ ಅಂತ. ಅಮೃತವನ್ನು ಕುಡಿದೆ ಅಂತ ಆದರೆ ಜರ ಮರಣ ವರ್ಜಿತರಾಗ್ತಾರೆ ಅಂತೆ. ದೇವತೆಗಳಂತೆ ಆಗ್ತಾರೆ. ಅದು ನಾವು ಕುಡಿದು ನಾವು ಕೂಡ ಆಗ್ತೇವೆ ಅಂತ. ಹಾಗಂತ ಇದಕ್ಕೆ ಒಪ್ಪಿದೆವು. ಆದ್ರೆ ಇನ್ನೊಂದು ಹೇಳಿದೆ. ಶರದಿ ಮತನ ಮಾಡುವಂತಹ ಸಂದರ್ಭದಲ್ಲಿ 3 ಪಾಲಾಗಬೇಕು. ಬಲ್ಲಿದವರೇ ನೀವು ಸುರರು ಅಸುರರು ಎಲ್ಲ ಶರದಿಯ ಮತಸಲೇ ಈ ಕ್ಷಣ ನೀವು ಎಲ್ಲವನ್ನು ಬೀಳಿರಿ ಮರುಮಾಜದೆ ಸೊಲ್ಲಿಸಬೇಕೆಂದು ತವಕಿಸೆ. ಬಲ್ಲಿದವರ ನೀವು ಸುರರು ಅಸುರರೆಲ್ಲ ಶರದಿಯ ಮತಸಲೇತಗೆ ಬಲ್ಲಿದರು ನೀವು ಸುರರು ಅಸುರರು ಏನು ಸಾಮಾನ್ಯರೇ? ಹಾಗೊಂದು ವೇಳೆ ಸಮುದ್ರವನ್ನು ಮತಿಸಿದ್ದೇ ಹೌದು ಅಂತಾದ್ರೆ ಸಮುದ್ರ ಗರ್ಭದಲ್ಲಿರುವಂತಹ ಸುವಸ್ತುಗಳೆಲ್ಲವೂ ಮೇಲೆ ಬರುತ್ತವೆ, ನಿಮ್ಮ ಪಾಲಾಗುತ್ತದೆ. ನಿಮಗೆ ಯಾವುದು ಬೇಕೋ ಅಲ್ಲ, ನಿಮ್ಮ ಒಪ್ಪಂದ ಹೇಗಿದೆಯೋ ಅದು 2 ಪಾಲಾಗಬೇಕು. ನಿಮಗೂ ಸಿಕ್ಕಬೇಕು, ಅವರಿಗೂ ಸಿಕ್ಕಬೇಕು. ಆದರೆ ಇದುವರೆಗೆ ನೀವು ಹೇಳುತ್ತಿರುವಂತಹ ಕಥೆಯಲ್ಲಿ ನನಗೆ ತಿರುಳು ಯಾವುದು ಅಂತ ಸರಿ ಅರ್ಥ ಆಗಲಿಲ್ಲ. ಆ ಮರ್ಮವೇ ನನಗೆ ಅರ್ಥ ಆಗಲಿಲ್ಲ. ಹಾಗಲ್ಲ, ಸಮುದ್ರದಲ್ಲಿ ಎಲ್ಲ ಉಂಟು, ಅಮೃತ ಉಂಟು, ಸುವಸ್ತುಗಳು ಉಂಟು. ಹಾಗೊಂದು ವೇಳೆ ಬಂದದ್ದೆಲ್ಲವೂ ನಿಮಗೆ ಸಿಕ್ಕುತ್ತದೆ ಅಂತಾದ್ರೆ ಬೇಡ 3 ಪಾಲು, 1 ಪಾಲಾದರೂ ನಿಮಗೆ ಸಿಕ್ಕಲೇಬೇಕಲ್ಲ, ದಕ್ಕಲೇಬೇಕಲ್ಲ. ಹಾಗ ದಕ್ಕಿದಂತಹ ನೀವುಗಳು ಈ ರೀತಿಯಾಗಿ ಬಡತನದಿಂದ ಬೇಸತ್ತು ಯಾರ ಕೈ ಒಳ್ಳೆಯದು ಬಾಯಿ ಒಳ್ಳೆಯದು ಅಂತ ನೋಡುವ ಪರಿಸ್ಥಿತಿ ಬರುವುದಕ್ಕಿರಲಿಲ್ಲ. ಹಾಗಾದ ಕಾರಣ ಸಮುದ್ರ ಮತನದ ವೇಳೆ ಏನಾಯಿತು, ಸುವಸ್ತುಗಳು ಎಲ್ಲಿಗೆ ಹೋಯಿತು, ಈ ರೀತಿ ನಿಮಗಾಗುವುದಕ್ಕೆ ಕಾರಣ ಯಾರು? ಬಂದ ವಸ್ತುಗಳೆಲ್ಲ ಸುರರು ಬಚ್ಚಿಟ್ಟು ಒಂದು ಪಂಕ್ತಿಯೊಳು ಅಮೃತ ಸೇವಿಸಲೊಟ್ಟು ಮಂದಿ ಘೋಷದಿ ನಾನು ಸವಿಯಲು ಒಂದಿಷ್ಟು, ಮಂದಿ ಘೋಷದಿ ನಾನು ಸವಿಯಲು ಒಂದಿಷ್ಟು ಅಂದು ಸೂಸಿಸೆ ಇನ ಹರಿಚಕ್ರ ಬಿಟ್ಟು, ಹರಿಚಕ್ರ ಬಿಟ್ಟು ನಮ್ಮ ಕೊರಳನ್ನು ಕೊಯ್ದ, ನಮ್ಮ ಕೊರಳನ್ನು ಕೊಯ್ದ. ನಾವೆಲ್ಲರೂ ಸೇರಿ ಸಮುದ್ರವನ್ನು ಮತನ ಮಾಡಿದ್ವಿ. ಆ ಸಂದರ್ಭದಲ್ಲಿ ಸುವಸ್ತು ಎಲ್ಲ ಬಂತು. ಅದೆಲ್ಲ ಸ್ವರ್ಗಕ್ಕೆ ಸೇರಿತು. ಸ್ವರ್ಗಕ್ಕೆ ನಾವು ಒಪ್ಪಿದೆ, ಅದಕ್ಕೆ ತೊಂದರೆ ಇಲ್ಲ. ನಿಮ್ಮದಾಗಿಯೇ ಉಂಟಲ್ಲ ಸ್ವರ್ಗ. ಆದ್ರೆ ಕೇಳಿ ನಮ್ಮವರಿರುತ್ತಲ್ಲ ಅಲ್ವೋ, ಹಾಗಾಗಿ ಅದಕ್ಕೆ ಒಪ್ಪಿದೆ. ಹಾಗಾಗಿ ಎಲ್ಲ ಸುವಸ್ತುಗಳೆಲ್ಲವೂ ಸ್ವರ್ಗ ಪಾಲಾಯ್ತು. ಆ ನಂತರ ಅಮೃತ ಬಂತು. ಅಮೃತ ಬಂತು. ಹೌದು. ನಿಮಗೇನೋ ಸಿಕ್ಕಿತ? ನಮಗೆ ಎಂಬಂತಹ ಜಗಳ ಉಂಟಾಯ್ತು. ಹೌದಾ? ಆ ಸಂದರ್ಭದಲ್ಲಿ ಓರ್ವಾಕಿ ತರುಣಿ ಬಂತು. ತರುಣಿ ಮತಿಸುವಂತಹ ವೇಳೆಯಲ್ಲಿ ಸುರಾಸುರರಿದ್ದರು, ಯಾರು ಸ್ತ್ರೀಯರಿರ್ಲಿಲ್ಲ. ಈ ತರುಣಿ ಎಲ್ಲಿಂದ ಬಂದಳು, ಯಾಕಾಗಿ ಬಂದಳು, ಯಾರು ಬಂದು? ತರುಣಿ ಬಂದದ್ದು ನಮಗೂ ಗೊತ್ತಾಗ್ಲಿಲ್ಲ. ಆ ತರುಣಿ ಬಂದು ಹೇಳಿದ್ದುಂದೆ, ಸುರರು ಮತ್ತು ಅಸುರರು ಎರಡು ಪಂಕ್ತಿ ಮಾಡಿ ಕೂತ್ಕೊಳ್ಳಿ ಅಂತ, ಬೇರೆ ಬೇರೆಯಾಗಿ ವಿಭಾಗಿಸಿ ನಾನು ಅಮೃತವನ್ನು ಬಡಿಸುತ್ತೇನೆ ಎಂಬುದಾಗಿ ಹೇಳಿದ್ದೆ. ತರುಣಿ ಅಲ್ವಾ? ಹೌದು. ಇದಕ್ಕೆಲ್ಲ ನಾವು ಒಪ್ಪಿದ್ವಿ. ಒಂದು ಕಡೆಯಲ್ಲಿ ದೇವತೆಗಳು, ಒಂದು ಕಡೆಯಲ್ಲಿ ನಾವು ಕೂತ್ವಿ. ಈ ಸಂದರ್ಭದಲ್ಲಿ ಸರ್ಬಾನ್ ಎಂಬಂತ ರಾಕ್ಷಸ ಆಗಿದೆ. ಸರ್ಬಾನು? ನಾನು ಸ್ವಲ್ಪ ತಲೆ ಓಡಿಸಿದೆ. ನೀನು ಸರ್ಬ? ಹೌದು. ಯಾಕೆ? ಮೊದಲು ಅವಳು ದೇವತೆಗಳಿಗೆ ಬಡಿಸುವುದಕ್ಕೆ ಶುರು ಮಾಡಿದ್ರು. ಹೌದೇ? ಆ ಸಂದರ್ಭದಲ್ಲಿ ಇದು ದೇವತೆಗಳಿಗೆ ಯಾಕೆ ಮೊದಲು ಬಡಿಸಬೇಕೆಂಬಂತ ಉದ್ದೇಶದಿಂದ ನಾನು ಹೋಗಿ ದೇವತೆಗಳ ಪಂಕ್ತಿಯಲ್ಲಿ ಕೂತಿ. ದೇವತೆಗಳ ಪಂಕ್ತಿಯಲ್ಲಿ? ಹೌದು. ಸಿಕ್ಕಲೇಬೇಕಲ್ಲ ನಿನಗೆ ಅಮೃತ? ಹೌದು.
ಆ ಸಂದರ್ಭದಲ್ಲಿ ಅಮೃತವನ್ನು ಕುಡಿದು ಗಂಟಲಲ್ಲಿ ಹೋದದ್ದೇ ಆಚೆ ಕಡೆಯಿಂದ ಸೂರ್ಯಚಂದ್ರ ವಾರ್ತೆ ಆಯ್ತು. ಹೇಗೆ? ದೇವತೆಗಳ ಪಂಕ್ತಿಯಲ್ಲಿ ಸರ್ಪಾಣ ಎಂಬಂತ ರಾಕ್ಷಸ ಕೂತಿದ್ದಾನೆ ಎಂಬುದಾಗಿ. ಇವನ ಸೋಲು ನತದೃಷ್ಟ ಇವ. ಹೌದು. ಸೂರ್ಯಚಂದ್ರರು ವಾರ್ತೆ ಓದುತ್ತಾರೆ ಅಂತಾದ್ರೆ ಇವನ ಸೋಲಲ್ಲದೆ ಮತ್ತಿನ್ನೇನು? ಹೌದು. ಆ ಸಂದರ್ಭದಲ್ಲಿ ಸೌಟಿದ್ದದ್ದು ಚಕ್ರ ಆಯ್ತು. ಹೌದಾ? ನನ್ನ ಶಿರವನ್ನೇ ಛೇದಿಸಿದು ಬಿಟ್ಟ ಆ ಹರಿ. ಹಾಗಾದರೆ ನಿನ್ನ ಶಿರ ಕಡಿದದ್ದು ಆ ಹರಿ, ನಿಮಗೆ ಏನು ಇಲ್ಲದಂತೆ ಮಾಡಿದ್ದು ಆ ಹರಿ, ದುಡಿದದ್ದು ನೀವು ದುಡಿದದ್ದು, ಹಾ. ಸಂಭಾವನೆ ಕೊಟ್ಟದ್ದು ದೇವತೆಗಳಿಗೆ. ಹೌದು. ಹಾಗಾದರೆ ನಿಮ್ಮನ್ನು ದೌರ್ಜನ್ಯವೆಸಗಿ ಕಾಲಿನಿಂದ ಒತ್ತು ತುಳಿದು ಪಾತಾಳಕ್ಕೆ ಮತ್ತು ತಳ್ಳಿದ ದೇವತೆಗಳು. ಬೇಡಿ ನಡೆಯಲು ಸ್ವರ್ಭಾನುನಾಮಕನೇ. ಈಗ ನಿಮ್ಮ ಹೆಸರು ಹೇಗೆ? ರಾಹುಕೇತುಗಳಾಗುವುದಕ್ಕೆ ಕಾರಣ ಆ ದೇವತೆಗಳು. ಹರಿ ಅನ್ಯಾಯ ವಂಚನೆಯನ್ನು ಮಾಡುವುದರ ಮೂಲಕ ರಾಕ್ಷಸರಾಗಿರುವಂತಹ ನಿಮಗೆ ಏನೂ ಇಲ್ಲದಂತೆ ಮಾಡುತ್ತಾರೆ ಅಂತಾದರೆ ಕುಹಕಿಗಳು ಸುಮನಸ್ಕರು ಅನ್ನುವ ಹಾಗೆ ಹೇಳ್ತಾ ಇದ್ದಾರೆ. ಹೂವಿನಂತ ಮನಸ್ಸುಳ್ಳವರಂತೆ ಅವರು. ಹಾಗಾದ್ರೆ ಹೂವಿನಂತ ಮನಸ್ಸುಳ್ಳಂತವರು ಕಟುಕರಂತೆ ವರ್ತಿಸುವುದು ತರವೇ? ಇದು ಯೋಗ್ಯವೇ ಅಂತ ಕೇಳಿದ್ರೆ ಶತಪರಾಧ. ನಿಮಗೆ ದುಡಿಯುವುದಕ್ಕೆ ನೀವು ಬಳಸಿಕೊಳ್ಳುವುದೊಂಡದ್ದು ನಿಮ್ಮನ್ನು ಹಂಚಿದ್ದು ದೇವತೆಗಳಿಗೆ. ಅವರಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡದೇ ಇದ್ದರೆ ಜಲಂಧರನೇ ನಾನಲ್ಲ. ಆದ್ರೆ ಈಗಲ್ಲ, ಸಮಯ ಸಂದರ್ಭ ಕಾಯುತ್ತಾ ಇರಿ. ಈಗ ಸದ್ಯ ವಿಶ್ರಾಂತಿ ಪಡೆಯುವ ಹೋಗಿರಿ. ಭಕ್ತಾಭಿಮಾನಿಗಳಲ್ಲಿ ನಮ್ಮ ಮೇಳದಿಂದ ಮಾಡುವಂತಹ ವಿಜ್ಞಾಪನೆ. ಇಂದಿನ ಸೇವೆಯನ್ನು ಸಲ್ಲಿಸಿದ ಸೇವಾಕರ್ತರಿಗೆ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾಪರಮೇಶ್ವರಮ್ಮನವರು ಹಾಗೂ ಮೇಳದಲ್ಲಿ ವಾಸವಾದಂತಹ ಮಹಾಗಣಪತಿ ದೇವರು ಸಕಲ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಬೇಡಿಕೊಳ್ಳುತ್ತೇವೆ. ಅದೇ ರೀತಿ ನಾಳಿನ ದಿನ ಬೊಂಡಂತಿಲೆ ಎಂಬಲ್ಲಿ ಶ್ರೀದೇವಿ ಮಾತ್ಮೆ ಎಂಬ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಹಾಗೆ 21ರಂದು ಪೆರ್ಮುದ್ದೆ ಪೇಟೆಯ ನೀರಿನ ಟ್ಯಾಂಕಿನ ಬಳಿಯಲ್ಲಿರುವ 19ನೇ ವರ್ಷ ಸೇವೆಯಾಟ ಪ್ರಯುಕ್ತವಾಗಿ ಹನುಮಗೆರೆ ಮೇಳದೇವರಿಂದ ವರ್ಣಪಲ್ಲಟ ಎಂಬ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಅದೇ ರೀತಿ 27ರಂದು ಜತ್ತಬೆಟ್ಟು ಜೋಕಟ್ಟೆ ಶ್ರೀದೇವಿ ಮಿತ್ರ ಮಂಡಳಿ ವಠಾರದಲ್ಲಿ ನಮ್ಮ ಮೇಳದರಿಂದ ಶ್ರೀದೇವಿ ಮಾತ್ಮೆ ಎಂಬ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಅದೇ ರೀತಿ 19ರಂದು ಮೇಲೆಕ್ಕಾರು ಶಾನುಭೋಗರ ವಾಕಿಮಾರು ಗದ್ದೆಯಲ್ಲಿ ಶ್ರೀದೇವಿ ಮಾತ್ಮೆ ಎಂಬ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಅದೇ ರೀತಿ 14ರಂದು ತತ್ತಾಡಿ ಮಜಾಲು ಗದ್ದೆಯಲ್ಲಿ ಸುಂಕದಟ್ಟೆ ಮೇಳದವರಿಂದ ಪಾಪಣ್ಣ ವಿಜಯ ಗುಣಸುಂದರಿ ಎಂಬ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದಾರೆ. ಅದೇ ರೀತಿ 25ರಂದು ಬಜಪೆ ಶ್ರೀ ಧೂಮಾವತಿ ಧಾಮದಲ್ಲಿ ನಮ್ಮ ಮೇಳದವರಿಂದ ನಳದಮಯಂತಿ ಎಂಬ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ತಾವೆಲ್ಲ ಬರಬೇಕು, ಬಂದು ಶ್ರೀದೇವಿ ಕೃಪೆಗೆ ಪಾತ್ರರಾಗಬೇಕೆಂಬುದಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಕಥಾಭಾಗವನ್ನು ಮುಂದುವರಿಸುವಲ್ಲಿ ಭಾಗವತರಲ್ಲಿ ಅಪ್ಪಣೆಯನ್ನು ಕೇಳುತ್ತಿದ್ದೇನೆ. ಕ್ಷಣ ನಮಗೆ
ಶೃಂಗಾರಮಯ ನವರತ್ನ ಪೀಠದೇ ಶೃಂಗಾರಮಯ ನವರತ್ನ ಪೀಠದೇ ವಿಭವದೊಳಿರಲು ಬಲು ಗಂಭೀರನಾಗಿ ಮನೋಹರೇ ಲಕ್ಷ್ಮಿ, ನಮ್ಮ ಕುರಿತಾಗಿ ನಾವೊಂದು ಆತ್ಮಾವಲೋಕನವನ್ನು ಮಾಡಬೇಕಾದಂತಹ ಅವಶ್ಯಕತೆಯು ಕೆಲವೊಂದು ಸಂದರ್ಭದಲ್ಲಿ ಕಾಲಜೋಡಿತವಾಗಿ ನಮಗೆ ಬಂದೇ ಬರ್ತದೆ. ಒಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾದ ಭಕ್ತ ಜನಾಂಗದವರು ನಮ್ಮನ್ನು ಹೇಗೆ ಕಂಡುಕೊಳ್ಳುತ್ತಾರೆ, ನಮಗೊಂದು ನೆಲೆಯನ್ನು ಯಾವ ರೀತಿ ಕಲ್ಪಿಸಿಕೊಟ್ಟಿದ್ದಾರೆ ಎನ್ನುವ ಹಾಗೆ. ಭಾವುಕ ಜನಾಂಗದವರೆಲ್ಲ ನನ್ನ ಕುರಿತಾಗಿ ಕಂಡುಕೊಂಡದ್ದು ಏನು? ವೈಕುಂಠ ಲೋಕದಲ್ಲಿ ಶಿವ ಲಕ್ಷ್ಮೀನಾರಾಯಣನಿದ್ದಾನೆ ಅಥವಾ ವೈಕುಂಠ ವಾಸನು ತಾನಿದ್ದಾನೆ ಎನ್ನುವ ಹಾಗೆ. ವೈಕುಂಠ ಅನ್ನುವುದಕ್ಕೂ ವಿಸ್ತಾರವನ್ನು ಮಾಡಿದರು. ಕರ್ಮ ಜಗತ್ತಲ್ಲಿ ಉಳ್ಳವನು ಕಟ್ಟಿಕೊಂಡ ಮನೆಗೂ ತನ್ನ ಬದುಕಿಗೂ ಕೊರತೆ ಖಂಡಿತವಾಗಿ ಬರಲೂಬಹುದು. ಹಾಗೆಂದು ಅವನಲ್ಲಿ ಯಾವ ಕೊರತೆಯೂ ಇಲ್ಲ, ಅವನ ಮನೆಯಲ್ಲೂ ಕೊರತೆ ಇಲ್ಲ ಎನ್ನುವ ಕಾರಣಕ್ಕೆ ಅದು ವೈಕುಂಠ. ನ್ಯೂನತೆಯೇ ಇಲ್ಲದಂತಹ ಮನೆಯಲ್ಲಿ ಉಳ್ಳವನು ಏನವನಿಗೆ ಹೊಣ್ಣೆ ಅಂತ ಹೇಳಿದ ಧರ್ಮ ರಕ್ಷಣೆ, ಚ್ಯುತಿ ಬಾರದ ಹಾಗೆ ಲೋಕವನ್ನು ಕಾಯಬಹುದಾದ ಎನ್ನುವ ಹಾಗೆಲ್ಲ ವಿಸ್ತಾರವಾಗಿ ಕಂಡುಕೊಂಡು ನಡೆಯುತ್ತಿರುವ ನಮಗವರು ಕಲ್ಪಿಸಿದ ಸ್ಥಾನವೋ ಆಸ್ಥಾನವೋ ಬಹಳಷ್ಟು ದೊಡ್ಡದು. ಕ್ಷೀರವಾರಿಧಿಯಲ್ಲಿ ನವರತ್ನ ಖಚಿತವಾದಂತಹ ಭವನವೂ ಹೌದು, ಪೀಠವೂ ಹೌದು. ಅದರಲ್ಲಿ ತಾನು ವಿರಾಜಮಾನನಾಗಿ ತಾನಿದ್ದಾನೆ. ನಾನಲ್ಲಿ ವಿರಾಜಮಾನನಾಗಿದ್ದಾನೆ ಎನ್ನುವಲ್ಲಿಗೆ ತಾಟಸ್ಥ್ಯವಾದಂತಹ ಧೋರಣೆಯನ್ನು ಅಂತುಕೊಂಡಿದ್ದೇನೆ ಅಂತ ಅರ್ಥ ಅಲ್ಲ. ಸುಮ್ಮನೆ ಕೂತ್ರ ಹಾಗು ಅಂತರಂಗದಲ್ಲಿ ಯಾವುದೋ ವಿಚಾರವನ್ನು ಮತಿಸುತ್ತಾ ಭವಿತವ್ಯಕ್ಕೆ ಏನನ್ನು ಮಾಡಬೇಕು ಎನ್ನುವಂತಹ ಒಂದು ನಿರ್ಧಾರವನ್ನು ಮಾಡುತ್ತಾ ತಾನು ಇರ್ತೇನೆ ಎನ್ನುವುದೇ ಹೌದಲ್ಲ. ಲೋಕ ಕಾರ್ಯ ಸುಲಭವಾಗಬೇಕು ಎನ್ನುವುದಕ್ಕಾಗಿ ನನಗೊಬ್ಬ ಮಗನನ್ನು ಪಡೆದವನು ಕಾರ್ಯ ವೇದಿಕೆಗೆ ಕಳುಹಿಸಿಕೊಟ್ಟವನು ನಾನು ಎನ್ನುವಾಗ ಒಂದು ಸ್ವಲ್ಪ ಕಾರ್ಯ ಹಗುರ. ನಮ್ಮ ಕೆಲಸವನ್ನು ಮಾಡುವುದಕ್ಕೆ ಮಕ್ಕಳು ಮುಂದಾಗ್ತಾರೆ ಅಂತಾದರೆ ಮತ್ತೆ ಹಿರಿಯರಿಗೆ ಅಷ್ಟೆಲ್ಲ ಕೆಲಸ ಮಾಡಬೇಕು ಯಾಕೆ? ಹೇಗೂ ನಮ್ಮ ಹುಡುಗರಿದ್ದಾರಲ್ಲ, ಸ್ವಲ್ಪ ಕೆಲಸ ಮಾಡಲಿ ಹೀಗೆನ್ನುವಂಥ ಒಂದು ಭಾವ ಬಂದರೆ ತಪ್ಪಾಗುವುದಿಲ್ಲ. ಹಾಗೆ ನೋಡಿದ್ದು ನಾನು. ಬರುವವರೆಲ್ಲ ಬಂದಿದ್ದಾರೋ, ಹೋಗುವವರೆಲ್ಲ ಹೋಗಿದ್ದಾರೋ, ಹೇಗೆ ವೈಕುಂಠದ ಮನೆಯೆಲ್ಲ ಸುಖವಾಗಿದೆಯೋ, ಆ ಸಾಯುಜ್ಯ ಸಾಮೀಪ್ಯ ಸಾಲೋಕ್ಯ ಸಾರೂಪ್ಯಾದಿಗಳು ಏನುಂಟೋ ಆ ಮನೆಯಲ್ಲಿ ಇರತಕ್ಕದೆಲ್ಲ ಯೋಗ್ಯವಾಗಿ ಉಂಟೋ, ಇರಬೇಕು ಇದೆಯೋ, ಹೀಗೆಲ್ಲ ಒಂದು ಆತ್ಮಾವಲೋಕನ ಮಾಡುತ್ತಾನ ಲಕ್ಷ್ಮಿ. ನಾನು ಆಗಿಂದ ಮಾತಾಡುತ್ತೇನೆ, ಒಂದು ಹಾ ಇಲ್ಲ ಹೂ ಇಲ್ಲ, ಒಂದು ಪ್ರತಿಕ್ರಿಯೆ ಇಲ್ಲವಲ್ಲಿ. ಏನು ನಿದ್ದೆ ಬರ್ತದೆ? ನಿದ್ದೆ ಅಲ್ಲ, ಅಲ್ಲ ಈಗಲಾದ್ರೂ ನಿಮ್ಗೆ ಲಕ್ಷ್ಮಿ ಪಕ್ಕದಲ್ಲಿ ಇದ್ದಾಳೆ ಎನ್ನುವುದು ನೆನಪಾಯ್ತಲ್ಲ? ಅಂದ್ರೆ ನೆನಪಿಲ್ಲದ ಹಾಗೆ ಮಾಡಿದ್ದೀನಿ. ಮತ್ತೆ ಎಂತದ್ದು ಸ್ವಾಮಿ, ಯಾವಾಗ ನೋಡಿದ್ರು ಮಾತನಾಡಿದ್ದೇ ಮಾತಾಡುವುದು ನೀವು. ಇಲ್ಲ, ಇದರಲ್ಲಿ ಏನಾದ್ರೂ ಹೊಸತು ಎನ್ನುವುದು ಉಂಟಾ? ಹಳೆ ವಿಷಯ ಇದೆಲ್ಲ, ಇದ್ದ ವಿಚಾರವನ್ನೇ ಹೇಳುವುದು ನೀವು. ಕ್ಷೀರವಾರಿ ವಿಷಯನ, ಸಾವಿನ ಹಾಸಿಗೆ, ಗರುಡನ ಗಮನ, ಮತ್ತೆ ಇಲ್ಲಿರುವ ಜನ, ಇದರ ಬಗ್ಗೆ ಆಡುವುದಲ್ಲ. ಅದು ಬಿಟ್ಟು ಬೇರೆ ಯಾವುದು ಇಲ್ಲ ನಿಮಗೆ. ಹೇಳಿದ್ದನ್ನೇ ಹೇಳಿ, ಕೇಳಿದ್ದನ್ನೇ ಕೇಳುವವನಿಗೆ ಕೆಲವು ಸಲ ಒಂದ್ಸಲ ಜಾಡ್ಯ, ಒಂದು ಸಲ ಉದಾಸೀನ್ಯ ಬರುವುದುಂಟು. ಅಪ್ಪ ಎಷ್ಟು ಹೇಳಿ, ಈಗ ಎಂತದ್ದಾಗಬೇಕಂತ. ನೀವು ಹೇಳಿದ್ದನ್ನೇ ಹೇಳುವುದು, ನಾನು ಕೇಳಿದ್ದನ್ನೇ ಕೇಳುವುದು. ಅಂದ್ರೆ ಹೊಸ ವಿಚಾರ ಯಾವುದು ನಿಮ್ಮಲ್ಲಿ ಇಲ್ಲ ಎನ್ನುವ ಹಾಗೆ ಹೇಳಿದ್ದು. ಓ, ಇದು ವಿಷಯ. ಈಗ ಒಂದು ಹೊಸ ವಿಷಯವೇ ಇಲ್ಲದೆ ಹೋಯಿತಲ್ಲ. ಯಾವುದು ಇಲ್ಲ ನಿಮ್ಮಲ್ಲಿ. ಯಾರಪ್ಪ ನಮಗೆ ಹೊಸ ವಿಷಯ ಹೇಳುವವರು? ಅಲ್ಲ, ಹೊಸ ವಿಷಯ ಹೇಳಲಿಕ್ಕೆ ಯಾರಿದ್ದಾರೆ ನನಗಂತೂ ಗೊತ್ತಿಲ್ಲ. ಜಯ ನಾರಾಯಣ ಭವ ಭಯ ನಿವಾರಣ, ಜಯ ನಮೋ ನಾರಾಯಣ ನಾರಾಯಣ. ಮಹಾರಾಜನ ಕನಿನು ದಾನವಂತ ಕನಿನು, ಮಹಾರಾಜನ ಕನಿನು ದಾನವಂತ ಕನಿನು, ಶರಣರ ಪೊರೆಯುವ ಕಾಮಧೇನುವೆ. ಜಯ ನಮೋ ನಾರಾಯಣ ನಾರಾಯಣ, ಜಯ ಜಯ. ನಾರಾಯಣ ಚಿತ್ತಾನಂತ ಋಷಿಕೇಶ ದಾಮೋದರ ನಾರಾಯಣ ನಾರಾಯಣ. ಚಿಂತವಿರಗಿದನೆತ್ತು ದಿಮ್ಮನೆ ಅನಂತ ಶಯನನು ಬಂದು ವಾಣಿ ಕಾಂತ ನಣುಗ
ಕರವ ಪಿಡಿದಿಂತೆಂದನ್ನ ಸುನಗುತ ವಾಣಿ ಕಾಂತನನುಗನ ಕರವ ಪಿಡಿದಿಂತೆಂದ ನಸುನಗುತ ಅಪರೂಪ ದರ್ಶನವೇನಿದು ತೋಜವೋ ತಪತಿ ಪರಂದೆನು ಭಾರಿ ಅಪರೂಪ. ಅಪರೂಪ ದರ್ಶನವೇನಿದು ಚೋದ್ಯವು ತಪತಿ ಬರೆಂದೆನುತ ಕೃಪೆಗಿಂದಾಸನವೇರಿಸುತ್ತ ಉಪಚರಿಸುತ್ತಲೆಂದನು ಅಪರೂಪ ದರ್ಶನವೇನಿದು ಚೋದ್ಯವು ಏನೋ ಒಂದು ಯೋಚನೆಯ ಗುಂಗಿನಲ್ಲಿ ನಾನಿದ್ದೆವು. ಆ ಕ್ಷಣದಲ್ಲೇ ನಾರಾಯಣನ ನಾಮಸ್ಮರಣೆಯನ್ನು ಕೇಳಿತು. ಜೊತೆಯಲ್ಲಿ ಬರುತ್ತಿಂತ ಶ್ರುತಿ ಅದು, ಅಂದ್ರೆ ವೇದಾಂತರೇ ಅರ್ಥ ಉಂಟು. ಅಂದವಾದಂತಹ ವೀಣಾವಾದನ ಮಹತಿ ನಿನಾದವನ್ನು ಮಾಡುತ್ತಾ ಶ್ರುತಿಬದ್ಧವಾಗಿ ರಮಾಧವ ಎನ್ನುವಂತೆ ಹೇಳುತ್ತಾ ಬಂದವ ಯಾರು? ಸಾಮಾನ್ಯರಿಗೆ ಪ್ರಶ್ನೆ, ನನಗೆ ಪ್ರಶ್ನೆಯ ಇಲ್ಲ. ಬರುವವನು ಇಂಥವನೇ. ಯಾರು? ವಾಣಿಯ ಕಾಂತನಿಗೆ ಮಗ ಎಂಬ ಹಾಗೆ. ಸ್ವಾಮಿ ಪೀಠ ಪೀಠ ಮೃದುವಾದಂತ ಪಾಣಿ ಪಲ್ಲವನ್ನು ಆಧರಿಸಿಕೊಂಡು ಇತ್ತ ಕರೆ ತಂದದ್ದು ಸುಮ್ಮನೆ ಅಲ್ಲ, ಯೋಗ್ಯತಾವಂತರಿಗೆ ಒದಗಿಸಿಕೊಡಬಹುದಂತ ಒಂದು ಆಸನ, ಒಂದು ಪೀಠ. ನಿನ್ನ ಯೋಚನೆಗೆ ತಕ್ಕದ್ದು ಅಂತಲ್ಲ, ಇಲ್ಲಿರುವಂತದ್ದು ಅಂತ ಹೇಳಿಕೆ. ಕರೆ ತಂದು ಆಸನವನ್ನು ಏರಿಸಿ ಕುಳ್ಳಿರಿಸಿದ್ದು. ಸಂತೋಷ. ಯಾಕೆ ಗೊತ್ತು? ಯಾಕೆ ನೀನು ದಿನ ಬಂದ್ರೆ ಇಷ್ಟೆಲ್ಲ ಸಿಗ್ತದೆ ಅಂತ ಹೇಳಲಿಕ್ಕಿಲ್ಲ. ಅಪರೂಪ. ಯಾಕೆ ಇವನಿಗೆ ಯಾವತ್ತೂ ಬರ್ತಾನೆ. ಈ ಮಗಳ ಮನೆಗೆ ಹೋಗಿ ಮಾವ ಕೂತ್ರೆ ಯಾವತ್ತು ಕೂತ್ರೆ ಆಗುಂಟು, ಯಾವ ಹೊತ್ತು ಕೇಳಲಿಕ್ಕಿಲ್ಲ. ನೀನು ನೀವು ಯಾವತ್ತಿರುವವರಿಗಿಂತ ಹಾಗೆ ಇದು ಹಾಗಲ್ಲ. ಅಪರೂಪ ದರ್ಶನ. ಇತ್ತೀಚೆಗೆ ಕೆಲಸ ಆಯ್ತು ಬರ್ಲೇ ಇಲ್ಲ. ಹಾಗೆ ಬರಬೇಕಾದ್ರೆ ಏನಪ್ಪ ಹೀಗೆಲ್ಲ ಪ್ರಶ್ನೆ ಬರ್ತದೆ. ಅಪರೂಪ ದರ್ಶನ ಎನ್ನುವ ಕಾರಣಕ್ಕಾಗಿ ಹೌದು, ದರ್ಶನೀಯನು ಎನ್ನುವಂತ ನೆಲೆಯಲ್ಲೂ ಕರೆತಂದು ಆಸನವನ್ನು ನೀರಿಸಿದ್ದೇನೆ. ಉಪಚರಿಸುವುದು ಅಂತ ಹೇಗೆ? ಈಗ ನಾನೊಂದು ಪಾದ ತೊಳೆಯುವುದನ್ನು ನೀವು ಬಯಸ್ತೀರಾ? ಅಲ್ಲ, ನೀನು ಬಯಸ್ತೀಯ? ನಾನು ನಿನಗೆ ಮಂಗಳಾರತಿ ಮಾಡಬೇಕು ಅಂತ ನೀನು ಅಂತರಂಗದಲ್ಲಿ ಯೋಚಿಸುವುದಕ್ಕುಂಟು. ಕೇಳಿದ್ದು ನಾನು. ಪದ ತೊಳೆಯುವುದು, ಮುಖಮಂಡಲ ಕಾರತಿಯನ್ನು ಬೆಳಗುವುದನ್ನು ನನ್ನಿಂದ ನೀನು ಬಯಸುವನಲ್ಲ. ಹಾಗೆಂದು ನಾನು ಗೃಹಸ್ಥನು ಎನ್ನುವ ನೆಲೆಯಲ್ಲಿ ನಿನಗೆ ನಾನು ಉಪಚಾರವನ್ನು ಮಾಡಲೇಬೇಕಾಗ್ತದೆ. ಹೇಗೆ ನಾರದ ಕ್ಷೇಮವೋ, ಕೈಕಾಲಿಗೆ ಸುಖವೋ, ಹೀಗೆಲ್ಲ ಕುಶಲೋಪರಿಯನ್ನು ವಿಚಾರಿಸುವುದುಂಟು. ಆದ್ರೆ ಒಂದು ಕೇಳಬೇಕು ಅಂತಿದೆ. ಅಲ್ಲ, ಇದು ಒಳ್ಳೆಯ ಕತೆ ಸ್ವಾಮಿ ನಿಮ್ಮದು. ಎಂತದು? ಅವನಲ್ಲಿ ಎಲ್ಲಿಂದ ಹಾಗೆ ಕೇಳುವುದಕ್ಕುಂಟ? ಯಾಕೆ? ಅಲ್ಲ, ಅವನಿಗೆ ಇರುವುದಕ್ಕೆ ಮನ ಉಂಟ, ತಿರುಗಾಡುವುದಕ್ಕೆ ಊರುಂಟ. ತ್ರಿಲೋಕ ಸಂಚಾರಿ ಆಗ್ತದೆ. ಸಂಚಾರದವನು ಇಂಥದ್ದಿಲ್ಲ ಅಂತ. ಅಲ್ಲ, ಅವನಲ್ಲಿ ನೀವು ಕೇಳುವ ಪ್ರಶ್ನೆ ಇದು. ಆದ್ದರಿಂದಲೇ ಕೇಳಬೇಕು. ನೀವು ಕೆಲವೊಮ್ಮೆ ಮಾತನಾಡಬೇಕೆನ್ನುವುದಕ್ಕೆ ಮಾತನಾಡುವುದು. ಆದ್ದರಿಂದಲೇ ಕೇಳಬೇಕು. ಯಾಕೆ? ಸರಿಯಾದ ನೆಲೆ ಇಲ್ಲದ್ರೆ ಹೇಳಲಿಕ್ಕೆ ಆಗುದಿಲ್ವಾ? ನೀವು ಅಲ್ಲಿಂದಲೇ ಬಂದದ್ದಲ್ವಾ? ಅಲ್ಲೇ ಅಲ್ವಾ ನೀವು ಇರುವುದು ಅಂತ. ಇದು ಹಾಗಲ್ಲ, ಎಲ್ಲಿಂತಲೇ ಗೊತ್ತಿಲ್ಲ. ಆದ್ರೆ ಎಲ್ಲಿಂದ ಬಂದೆ? ಎತ್ತಣಿಂದ ಇತ್ತ ಐತಂದೆ. ನಿನ್ನ ಆಗಮನ ಏನು? ಈ ಆಗಮನದಲ್ಲಿ ಏನುಂಟು? ಕೇವಲ ಆಗಮನ ಮಾತ್ರ ಉಂಟು, ಅಲ್ಲ ನಿರ್ಗಮನ ಏನಾದ್ರೂ ಉಂಟು? ಹೀಗೆಲ್ಲ ಇರ್ಬೇಕು ಅಂತ ಆದ್ರೆ ಕಾರಣವನ್ನು ಕೇಳ ಬಯಸುವನು ನಾನು. ಮತ್ತೊಂದು ನಾರದೆ, ಏನಿದ್ರು ಈ ಕೆಲಸ ಇಲ್ಲಿ ಏನಾಗ್ತದೆ ಗೊತ್ತುಂಟ? ಕೆಲವರಿಗೆಲ್ಲ ಕಂಡದ್ದನ್ನೇ ಕಂಡು ಉದಾಸೀನ, ಕೇಳಿದ್ದನ್ನೇ ಕೇಳಿ ಉದಾಸೀನ, ಎಲ್ಲ ಹಳೆ ಕತೆ, ಹೊಸತ್ತೇ ಇಲ್ಲ. ಹೀಗೆಲ್ಲ ಒಂದು ಉದಾಸೀನ ಕೆಲ ಮಂದಿಗಳಿಗೆ ಬರ್ತದೆ. ಆದ್ರೆ ಏನಾದ್ರೂ ಹೊಸತು 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 ಆಗಮಗಳಿದ್ರೆ ನೀನಲ್ಲದೆ ಮತ್ತೆ ಯಾರು ಹೇಳಬೇಕು? ನಾನು ಹೊಸತನ್ನು ಹೇಳಬೇಕಾದವ ನೀನು ಎಂಬ ಕಾರಣಕ್ಕೆ ಕೇಳಿದ್ದು. ಏನು ಏನಿದೆ ಹೊಸತು ಹೇಳಬಹುದೋ? ಲಕ್ಷ್ಮೀ
ಮಾಡಬೇಕು, ನಿನ್ನನ್ನೇ ಸ್ತುತಿಸಬೇಕು. ಇದೇ ಅಲ್ಲದೆ ಬೇರೆ ಯಾವುದು ಉದ್ಯೋಗವೂ ಇಲ್ಲ. ನಾರದರೆ ವಾ, ಈಗ ನೀವು ಬಂದದ್ದು ಇವರನ್ನು ನೋಡುವುದಕ್ಕಷ್ಟಲ್ಲ, ನೋಡಿದ್ರ ಪಾದತಳಗಳನ್ನು ಕಾಣುವುದಕ್ಕೆ ಬಂದಿದ್ದೇನೆ. ಕಂಡಿರ ಚರಣ ದರ್ಶನಕ್ಕೆ. ಚರಣ ದರ್ಶನ ಆಯ್ತಾ? ಹೌದು. ಇನ್ನು ನೀವು ತೆರಳಬಹುದು. ಆಯ್ತಲ್ಲ, ಕಾಲು ನೋಡ್ಲಿಕ್ಕೆ ಬಂದದ್ದಲ್ವಾ? ಕಾಲು ನೋಡಿ ಆಯ್ತಲ್ಲ, ಹೋಗಿ. ಆದ್ರೆ ಬರುವಾಗ ಬರೆ ಕೈಯಲ್ಲಿ ಬರುವುದಕ್ಕೆ ಉಂಟೆ? ಬರೇ ನೋಡುವುದಷ್ಟೇ ಅಲ್ಲ, ಬೇರೇನೋ ಉಂಟು. ದೇವರ ಬಳಿಗೆಲ್ಲ ಬರುವ ಹಾಗೆ ಬರ್ಲಿಕ್ಕಿಲ್ಲ ಎಂಬ ಪದ್ಧತಿಯನ್ನು ಅರ್ಥ ಮಾಡಿಕೊಂಡವ. ಏನಪ್ಪ? ಓ ಲಕ್ಷ್ಮೀ ರಮಣ. ಈಗ ಕೇಳ್ತದ ಯಾವುದು? ಲಕ್ಷ್ಮೀ ರಮಣ ಅಂತ ಹೇಳಿದ್ದವ. ಇದ್ದ ಹೆಸರಲ್ಲ ಅಲ್ಲ, ಲಕ್ಷ್ಮಿಯ ಗಂಡ ಅಂತ ಹೇಳುದವ. ಈಗ ನೇರವಾಗಿ ನನ್ನ ಹೆಸರು ಹೇಳಲಿಲ್ಲ. ಈಗ ಸ್ವಲ್ಪ ಸಮಾಧಾನ ಆಯ್ತು. ಓ ಲಕ್ಷ್ಮೀ ರಮಣ, ಹೊಸತೊಂದು ವಿಚಾರವನ್ನು ತಿಳಿಸಬೇಕಂತಲೇ ಬಂದಿದ್ದೇನೆ. ಹೊಸ ವಿಷಯ? ಹೌದು. ವೈಕುಂಠದ ವಿಷಯ? ಅಲ್ಲ ಅಲ್ಲ ಅಲ್ಲ, ವೈಕುಂಠದಲ್ಲಿ ವಿಶೇಷತೆ ಎಂಬುದೇ ಇಲ್ಲ, ಭೂಲೋಕದ ವಿಚಾರ. ಕ್ಷಿತಿಯಲ್ಲಿ? ಹೌದೌದೌದು. ಏನಪ್ಪ? ಬಹಳಷ್ಟು ಧೀರನೂ ಶೂರನೂ ಆದಂತ ಜಲಂಧರ ಎಂಬ ಖಳನು ಮೆರೆದಾಡುತ್ತಾ ಈ ಕ್ಷಿತಿಯೊಳಗೋರುವ ಖಳದನ ಜಲಂಧರನು. ಹೌದೌದು. ಏನ್ ಮಾಡ್ತಾನೆ? ಸಾಹಸವಂತ ಮೆರೆದಾಡುತ್ತಾ ಇದ್ದಾನೆ, ಕ್ಷಿತಿಯನ್ನು ಆಳುತ್ತಾ ಇದ್ದಾನೆ, ಹೊರೆಯುತ್ತಾ ಇದ್ದಾನೆ, ಸಂರಕ್ಷಿಸ್ತಾ ಇದ್ದಾನೆ, ಬಹಳಷ್ಟು ಮೆರೆಯುತ್ತಾ ಇದ್ದಾನೆ. ಹೌದೌದೌದು. ಹೌದಾ? ಮೆರೆಯುತ್ತಾ ಇದ್ದಾನೆ ಅಂತ ಹೇಳಿದ್ರೆ ನಿಮ್ಮ ಮೆರೆತದಲ್ಲಿ ಬೇರೆ ಏನೊಂದು ಮೊರೆತ ಉಂಟು ಅಂತ ಅರ್ಥವಾಗ್ತದೆ. ಎಲ್ಲಾದ್ರೂ ಹೊರಟಿದ್ದಾನೋ ಎನ್ನುವಂತ ಒಂದು ಘೋಷಣೆ ಉಂಟು. ವರರಾಗು ಕೇತುಗಳ ಮತವ ಕೈಗೊಂಡು ಸುರಲೋಕ ಆಳಬೇಕೆಂಬಾಸೆಗೊಂಡು ಸುರಲೋಕ ಆಳಬೇಕೆಂಬಾಸೆಗೊಂಡು ಷಡ್ದೋಷದೊಳೆಯುವುದು ಮಗದಂಡು. ಜಲಂಧರ ಓರ್ವನೇ ಅಲ್ಲ, ಅವನ ಅದೆಷ್ಟೋ ಮಂದಿ ಅನುಚರರು ಇದ್ದಾರೆ. ಹಾಗಾದ್ರೆ ಸೇನಾವಾಹಿನಿಯೊಂದಿಗೆ ಅವ ಸಿದ್ಧನಾಗಿದ್ದಾನೆ ಅಂತ ನೀವು ಆಡುವಾಗ ಹೌದು, ಎಲ್ಲಿಗೆ ಯಾರ ಮತ ಅಂತೆಲ್ಲ ಬೇಕಾಗ್ತದೆ. ಅದರಲ್ಲಿ ಮುಖ್ಯವಾದುದು ರಾಹುಕೇತುಗಳು ಇರುವರು ಅವನ ಜೊತೆಯಲ್ಲಿದ್ದಾರೆ. ಯಾವ ರಾಹುಕೇತುಗಳು? ಹೊಸತಾಗಿ ಯಾರಾದ್ರೂ ಅಂದ್ರ? ಹೊಸ ರಾಹುಕೇತುಗಳಲ್ಲ, ನಮ್ಮ ಹಳೆ ರಾಹುಕೇತುಗಳು. ಅವರಿಗೆ ನಾವು ವರ ಕೊಟ್ಟ ಆಯ್ತಲ್ಲ. ಹೌದೌದು. ಒಳಗೆ ಅರ್ಧ ಹೋದಾಗ ಅರ್ಧ ಮಾಡಿ ಅದನ್ನು ನಮಗೆ ಬೇರೆ ಒಂದು ಜಾಗ ಕೊಟ್ಟು ಭೂತುಗೊಳಿಸಿ ಆಗಿದೆ ಎನ್ನುವುದರಿಂದ ವರರಾಹುಕೇತುಗಳ ಅದು ಎತ್ತರದಲ್ಲಿರುವವರು. ಈಗ ವರರಾಹುಕೇತುಗಳು ಇವನ ಮನೆ ಅಂಗಳಕ್ಕೆ ಹೋದ್ರ. ಹೌದಪ್ಪ. ಏನು ಹೇಳಿದ್ರಪ್ಪ? ಹೇಳುವುದೇನು, ಅವನ ಅಭಿಮತವನ್ನೇ ಪಡೆದಿದ್ದಾರೆ. ಅವರು ಹೇಳಿದ್ದನ್ನೇ ಕೇಳುತ್ತಾ ಇದ್ದಾನೆ ಈ ಜಲಂಧರ. ಇವರದ್ದೇನಂತ ಅಭಿಮತ? ಮತ್ತೇನು ಅಲ್ಲ, ನಾವು ರಾಕ್ಷಸರು ಹಿರಿಬಾಗಿಗಳು ಎಲ್ಲವೂ ನಮಗೆ ಸೇರಬೇಕಾದ್ದು, ನಾವೇ ಆಳ್ವಿಕೆಯನ್ನು ಮಾಡಬೇಕಾದ್ದು. ಹಳೆ ಕಥೆ ಎಲ್ಲ ಹೇಳಿದೆ, ಎಲ್ಲ ಹರದಿಮತನದ ಕಥೆ ಎಲ್ಲ ಎಲ್ಲವನ್ನ ಅರ್ಧಂಬರ್ಧ ಹೇಳಿದ್ದಾರೆ. ಸರಿ ಹೇಳಿದ್ದಾರೆ, ಪೂರ್ತಿ ಹೇಳಲಿಲ್ಲ. ನನ್ನನ್ನು ಹೇಳಿದ್ರು, ದೇವತೆಗಳನ್ನು ಹೇಳಿದ್ರು, ಎಲ್ಲವನ್ನೂ ಸರಿ ಸವಿಸ್ತಾರವಾಗಿ ಅಲ್ಲದಿದ್ದು ಕೆಲವುದನ್ನು ಉಳಿಸಿ ಹೇಳಿದ್ದಾರೆ. ಸ್ವಲ್ಪ ಸ್ವಲ್ಪ ಅವನ ಮಾತುಗಳನ್ನು ಕೇಳಿ ಅವರ ಮಾತಿನ ಮೇಲೆ ನಂಬಿಕೆ ಬರುವಂತೆ ಇವನ ಮನವನ್ನು ಮೆಚ್ಚಿಸಿದ್ದಾರೆ. ವರರಾಹುಕೇತುಗಳ ಮತವನ್ನು ಕೇಳಿ ಇವ ಏನು ಮಾಡಿದ? ಭೂಲೋಕದ ರಾಜಾದಿರಾಜರನ್ನೆಲ್ಲ ಸೋಲಿಸಿದ್ದಾನೆ. ಸೋಲಿಸಿ ಅವನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡಿದ್ದಾನೆ. ಆಮೇಲೆ ಅವನೇ ಶಾಶ್ವತವಾಗಿ ಉಳಿತೇನೆ ಎಂಬುದನ್ನು ನಿರ್ಧಾರ ಮಾಡಿಕೊಂಡು ಇದೀಗ ಸ್ವರ್ಗಲೋಕಕ್ಕೆ ದಾಳಿ ಮಾಡುವುದಕ್ಕೆ ಸಿದ್ಧನಾಗುತ್ತಾ ಇದ್ದಾನೆ. ಏನು ಹೇಳಿದ್ರಿ? ಓ ಸ್ವರ್ಗಲೋಕ. ಓ ಸ್ವಾಮಿ, ಓ ಅವನನ್ನೊಮ್ಮೆ ಕಳುಹಿಸಿ ನೀವು. ಯಾಕೆ? ಮೊದಲು ನೀವು ಆಡಿದ್ದೇ ಇದ್ದ ಕಥೆಗಳನ್ನೇ ಅವ ಮತ್ತೆ ಬಂದು ಅದೇ ಪುರಾಣವನ್ನು ಆಡುವುದು. ಹಳೆ ಕಥೆ ರಾಕ್ಷಸರ ವಿಷಯವೇ ಮಾತಾಡುದು ಅಂತ ಎಲ್ಲ ಸೇರಿಸಿಗಳು ದೇವಲೋಕ ಹೋಗ್ತಾರೆ ಎನ್ನುವ ಹೇಳಿಕೆ ಬಹಳಷ್ಟು ಸಲ ಬಂದಾಗಿದೆ. ಈ ಹಳೆ ಕಥೆ ಎಂತದ್ದಕ್ಕೆ ಅಂತ ಆದ್ರೆ ಒಂದುಂಟು ನನಗೆ ಸ್ವಲ್ಪ ಹೊಸತನ ಕಾಣ್ತದೆ. ಇದೇನಪ್ಪ ಆಶ್ಚರ್ಯ? ಏನಿದೆ ಪದವಾರ್ತೆ ಮುನಿಪತಿಗೆ
ಹುಟ್ಟಿದ್ದಾನೆ, ಹೌದು, ದೈತ್ಯನು ಗೆದ್ದಿದ್ದಾನೆ. ಗೆದ್ದಿದ್ದಾನೆ. ಉಳಿದ ಲೋಕದ ಮಂದಿಗಳ ವಿಷಯ ಬಿಡೋಣ. ಒಂದು ಕಾಲಕ್ಕೆ ಶಿಕ್ಷೆಗೆ ಒಳಗಾದರೂ ನಮ್ಮಿಂದಲೇ ಅನುಗ್ರಹವನ್ನು ಪಡೆದು ಕಕ್ಷೆಯಲ್ಲಿ ಸ್ಥಾನವನ್ನು ಹೊಂದಿದ, ದೇವತಾ ವರ್ಗದಲ್ಲಾದರೂ ಮಾನವನ್ನಣೆಯನ್ನು ಹೊಂದಿದ ರಾಹುಕೇತುಗಳಾದರೂ ಹೋಗಿ ಅವನ ಬಳಿಯಲ್ಲಿ ನಿಂತು ಹೀಗೊಂದು ಹಳೆ ಕತೆ ಉಂಟು, ನಮಗೊಂದು ನ್ಯಾಯವಾಗಬೇಕು, ಕೊಡಬೇಕು ಅಂತ ಹೇಳಬೇಕು ಅಂತ ಆದ್ರೆ ಒಂದು ನ್ಯಾಯವನ್ನು ಕೊಡಬಲ್ಲ ಒಂದು ಎತ್ತರದ ಸ್ಥಾನವನ್ನು ಅವನಲ್ಲಿ ಅವರು ಗುರುತಿಸಿದ್ದಾರೆ ಅಂತ ಆಯ್ತು. ಅದಕ್ಕೆ ಆಶ್ಚರ್ಯ, ಏನಿದೆ ಮುನಿಪತಿ, ನೀನೆಂದ ವಚನವ ನಾ ಕೇಳ್ತದಲ್ಲದೆ ಅವನ ವಿಷಯ ನಾನು ಏನರಿಯೆ. ಒಂದು ಪ್ರಶ್ನೆ, ಇದು ಹೊಸತು, ಇತ್ತೀಚೆಗೆ ಹುಟ್ಟಿಕೊಂಡದ್ದವ, ಮೊದಲಿನವ ಅಲ್ಲಲ್ಲ. ಆಕಳನೆಲ್ಲಿ ಜನಿಸಿದ, ಆಕಳನೆಲ್ಲಿ ಜನಿಸಿದ, ಮತ್ತೆಲ್ಲಿ ಸೇರಿದ, ಈಗ ಸದ್ಯದ ವ್ಯವಸ್ಥೆಯಲ್ಲಿ ಅವ ಹೇಗಿದ್ದಾನೆ ಒಂದು ನನಗೆ ಗೊತ್ತೇ ಆಗಲಿಲ್ಲ. ಈಗ ಹೇಳುವಾಗ ಎಲ್ಲ ಹೇಳಬೇಕಾ ಬೇಡುವ, ಹೊಸತು ಹೇಳುವಾಗ ಅರ್ಥ ಹೇಳುದ, ಎಲ್ಲಿದ್ದಾನವ ಈಗ? ಶರದಿಗಳು ಜನಿಸಿದ್ದ ಗಡ ಮುರಮಥನ ಕೇಳ ಕಳೇಶನು ಶಾರದಿಗಳು ಜನಿದಿದ್ದ ಗಡ, ಶಾರದಿಗಳು ಜನಿದಿದ್ದ ಗಡ, ದುರುಳ ನವನತಿ ಕಾಲನೇನೆಯ ತರಳೆ ಅವಗೆ, ತರಳೆ ಅವಗೆ, ಪ್ರಾಣಿಗಳ ಮತ್ತವಗೆ ಮುದದುಳು ವಾಣಿಗ ರಸನ ವರದ ಬಲದಲ್ಲಿ, ವಾಣಿಗ ವರದ ಬಲದಲ್ಲಿ ಕೌಣಪನು ಮೆರೆಯುತ್ತಲಿಗನು, ಕೌಣಪನು ಮೆರೆಯುತ್ತಲಿಗನು. ನಾರಾಯಣ, ಜಲಂಧರ ಎಲ್ಲಿ ಹುಟ್ಟಿದವ? ನನ್ನಲ್ಲಿ ಕೇಳ್ತಾ ಗೊತ್ತಿಲ್ಲ. ದೇವರ ದೇವ ಇಲ್ಲಿ ಅಂತ ಹೇಳಲೇಬೇಕಲ್ಲ, ಕೇಳುವವರಿಗೆ ಹೇಳಬೇಕಲ್ಲ, ನಾನೇ ಹೇಳ್ಬೇಕಲ್ಲ. ಹಳೆ ಕತೆ ಆದ್ರೆ ನಾನು ಕೇಳಲಿಕ್ಕೆ, ಹೊಸ ಕತೆ ಆದ್ರೆ ಗೊತ್ತಿರೋದು ನನಗೆ ಮಾತ್ರ ಅಲ್ಲ. ಹೌದು, ಹಾಗಾಗಿ ಹೇಳಲೇಬೇಕು. ಹೇಳಲಿಕ್ಕೆ ಬಂದವಲ್ವಾ? ಹೌದೌದು, ಕೇಳುವವರಿಗೆ ಹೇಳಬೇಕು ಅಂತಲೇ ಬಂದದ್ದಲ್ವಾ? ಜಲಂಧರ ಶರದಿಯಲ್ಲೇ ಹುಟ್ಟಿದವ. ಎಲ್ಲಿ ಹುಟ್ಟಿದ? ಶರದಿಯಲ್ಲಿ ಹುಟ್ಟಿದವ. ನಾರದ ಎಲ್ಲಿ ಹುಟ್ಟಿದ್ದು? ಶರದಿ ಸಮುದ್ರದಲ್ಲಿ. ಸಮುದ್ರದಲ್ಲಿ ಹುಟ್ಟಿದ್ದೆ? ಹೌದೌದು ಸ್ವಾಮಿ, ಇದು ಹೊಸ ಕತೆ. ಇನ್ನು ಹೇಳಲಿಲ್ಲ, ಸಮುದ್ರದಲ್ಲಿ ಹುಟ್ಟಿದ್ದಂತೆ. ಇನ್ನು ಹೇಳುದಲ್ಲ, ಮುಂದೆ 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 ಉತ್ಸಾಹ ಅಂತ ಹೇಳಿ. ಬೆಸ್ತರು ಜಲದಿಯವಳು ಹುಟ್ಟಿದ. ಬೆಸ್ತರು ಮೀನು ಹಿಡಿದಕ್ಕೆ ಹೋದಾಗ ಬಲೆಗೆ ಸಿಕ್ಕಿ ಬಿದ್ದ. ಬಲೆಗೆ ಬಿದ್ದನ, ಎತ್ತಿಕೊಂಡು ಬಂದರು. ಆಮೇಲೆ ವರುಣ ದೇವನಿಗೆ ಒಪ್ಪಿಸಿದ್ರು. ಆಮೇಲೆ ತನ್ನ ಮಗನಂತೆ ಸಲಹಿದ, ಸಾಗಿದ. ಅವನಲ್ಲಿ ಸಿಕ್ಕಿದ್ದನ್ನು ಮಗನೆಂದು ಒಪ್ಪಿ ಸ್ವೀಕರಿಸಿ ಹೌದು ಅಧಿಕಾರ ಕೊಟ್ಟ. ಎಲ್ಲವನ್ನು ನೋಡಿಕೋ, ನೀನೇ ಜವಾಬ್ದಾರಿ. ಸಣ್ಣ ಹುಡುಗ ಇರಬೇಕು ಅಲ್ವಾ? ಅಲ್ಲ, ಆವಾಗ ಸಣ್ಣ ಹುಡುಗ, ಇವಾಗ ಬೆಳೆದಿದ್ದಾನೆ. ಮೀಸೆ ಬಂದಿದ. ಅಯ್ಯೋ, ಮೀಸೆ ಬರುದ? ಒಬ್ಬನೇ ಇದ್ದಾನ? ಒಬ್ಬನೇ ಇಲ್ಲ, ಮತ್ತೆ ಮೀಸೆ ಬಂದದ್ದು. ಎಷ್ಟು ಬೆಳೆದಿದ್ದಾನೆ? ಸುಮಾರಾಗಿ ಬೆಳೆದಿದ್ದಾನೆ. ಮದುವೆ ಆಗಿದ್ದಾನಮ್ಮ. ಎಂತದ್ದು? ಮದುವೆ ಆಗಿದ್ದಾನೆ. ಮದುವೆ? ಮದುವೆ ಆಗಿದೆ ಅಂತ ಅವನಿಗೆ? ಮದುವೆ ಆಗಿದೆ. ಕತೆ ಹೆಣ್ಣಿನ ಮನೆ ಯಾವುದು ಕೇಳ? ಎಲ್ಲಿ ಹುಡುಗಿ? ಒಳ್ಳೆ ಹುಡುಗಿ, ಒಳ್ಳೆ ಹುಡುಗಿ ಅಪ್ಪ. ಗುಣವತಿ. ಹುಡುಗಿಯಪ್ಪ. ಅವ ನನ್ನ ಅಷ್ಟು
ಹೇಳುವುದು ಒಳಿತಲ್ಲ ಅಂತ ಅವನ ಅನಿಸ್ತದೆ. ಮನೆಗೊಂದು ಹೆಸರು ಬೇಕಲ್ಲ, ಅಪ್ಪನ ಮನೆಗೊಂದು ಹೆಸರು ಬೇಕಲ್ಲ. ಕೂಳ ಎಂಬುದಾಗಿ ಅವನಿಗೆ ಬೀರುದುಂಟು. ಅವನಿಗೆ ಅವ ಕೂಳ, ಅವನ ಮನೆ ಸಿಂಧುಮತಿ ಅಲ್ಲ, ಇವನ ಮನೆ ಸಿಂಧುಮತಿ, ಅವನ ಮನೆ ಅವನು ಕಾಲನೇಮಿ ಶೋಣಿತಾಪುರದವ. ಹಾಗೆ ಆ ಮನೆಯದ್ದೇ ಸಂಬಂಧ ಅಲ್ಲ. ಕಾಲನೇಮಿಯ ಮಗಳು ರಂದೆಯನ್ನು ಮದುವೆಯಾಗಿದ್ದಾನೆ. ಸತಿಯು ಮತ್ತವಗೆ ಗಡ. ಈಗ ಕ್ಷೇಮದಲ್ಲಿ ಇದ್ರು, ಕ್ಷೇಮದಲ್ಲಿ ಕಾಲನೇಮಿಯ ಸಹವಾಸ, ರಂದೆ ಎಂಬ ಸತಿ, ರಾಕ್ಷಸರ ಘೋಷ, ಶರದಿಯ ಘೋಷ ಉಂಟು. ಎಲ್ಲ ಆಗಿ ಇಷ್ಟು ಮಂದಿ ಕಿವಿ ಊದಿದ್ದಾರೆ. ಊದಿದವರೆಲ್ಲ ಸೇರಿ ಸ್ವರ್ಗಕ್ಕೆ ದಾಳಿ ಮಾಡುವುದಕ್ಕೆ ಸಿದ್ಧತೆ ನಡೆಸ್ತಾ ಇದ್ದಾರೆ. ಇದಿಷ್ಟು ಇದು ಇನ್ನೇನಾದ್ರೂ ಹೇಳಲಿಕ್ಕುಂಟ? ಇನ್ನೇನಾದ್ರೂ ಹೇಳಲಿಕ್ಕುಂಟ? ಸ್ವಾಮಿ ಸ್ವಲ್ಪ ಬದಿಗೆ ಬನ್ನಿ. ಕತೆ ಮುಗೀತಾ? ಏನಮ್ಮ ಕತೆ ಮುಗೀತಮ್ಮ. ಮುಗೀತಾ? ನೀನಿನ್ನು ಹೊರಡುವವನ? ಹೋಗಿ ಅಂತ ಬೇರೆ ಹೇಳ್ಬೇಕಾ? ಹೇಳಿಸಿ ಒಳ್ಳೆ ಕೆಲಸ ಯಾಕೆ? ಹೌದು. ಹರಿ ಎನ್ನುತ್ತಾ ಅಮ್ಮನ ಮಾತು ಕೇಳುವಾಗ ಬಹಳಷ್ಟು ಉತ್ಸಾಹ ಭರಿಸಿದೆಯಲ್ಲ. ಬೇಕಾದಾಗ ಭರಿಸಿಕೊಳ್ತೇನೆ. ಲಕ್ಷ್ಮೀವತಿ ನಾರಾಯಣ ಚರಣಾಬ್ಜಕ್ಕೆ ಮಣಿಯುತ್ತ ಕರವ ಮುಗಿಯುತ್ತ ಗೆಂದಳು ನಗುತ್ತ ಮನುಮತ ಜನಕನೆ ಲಾಲಿಸಿ ಗೆಲ್ಲಯ ಎನ್ನಯ ಮನದಿನುಳಿರುವುದನು ಎನ್ನುವೆ ನಿನ್ನೊಡನದ ನಡೆಸಿ ಕೊಡುವೆಯನಿ ಎನ್ನುವೆ ನಿನ್ನೊಡನದ ನಡೆಸಿ ಕೊಡುವೆಯನಿ ಎನೆ ಮುದ್ದಿಸುತ್ತಲೆಂದನು ಮನುಮತ ಜನಗನಿಲಾಲಿಗೆನ್ನಯ ಮನಸ್ಸಿನುಳಿರುವುದನು ಎನ್ನಯ ಮನಸ್ಸಿನುಳಿರುವುದನು ಲಕ್ಷ್ಮಿ, ಓ ಲಕ್ಷ್ಮಿ, ನೀನು ಕೆಳಗೆ ನೋಡುದ ಮೇಲೆ ನೋಡು. ಸ್ವಾಮಿ, ಏನೋ ಬೆನ್ನು ಕಾಣುವ ತನಕ ನೋಡಿದ್ದೀಯ? ನಾರದ ಹೋದ. ಒಮ್ಮೆ ಹೋಗಲಿ ಅವನನ್ನು ಹಾಗಿತ್ತು. ಹೌದು ಸ್ವಾಮಿ, ನಾರದ ಹೋದ, ನಾರದ ಹೊರಟ. ಹೋಗಲಿ, ಇದೋ ವಂದಿಸಿಕೊಂಡಿದ್ದೇನೆ. ಒಳ್ಳೆಯದು ಸ್ವಾಮಿ. ಮತ್ತೊಮ್ಮೆ ವಂದಿಸಿಕೊಂಡಿದ್ದೇನೆ. ಒಳ್ಳೆಯದು ಸ್ವಾಮಿ. ಮಗದೊಮ್ಮೆ ವಂದಿಸಿಕೊಂಡಿದ್ದೇನೆ. ಒಮ್ಮೆ ವಂದಿಸಿದ್ರೆ ಸಾಕು, 3 ಸಲ ಅಂತ ಆದ್ರೆ ಚಮತ್ಕಾರ. ಸ್ವಾಮಿ, ಎಂತದೋ ಉಂಟದರಲ್ಲಿ. ಇದು ಈಗ ಆಗಿನ ಹಾಗೆ ಸಪ್ಪೆ ಇಲ್ಲ ಮುಖ, ಒಳ್ಳೆ ನಗು ಉಂಟು ಮುಖದಲ್ಲಿ.
ಒಳ್ಳೆ ಚುರುಕು ಗತಿ ಈಗ. ಎಂತದ್ದು ಸ್ವಾಮಿ, ನಗುಮುಖದಿಂದಲೇ ನಿಮ್ಮ ಬಳಿಗೆ ಬಂದು ಕರೆಗಳನ್ನು ಜೋಡಿಸಿ ಕುಳಿತುಕೊಳ್ಳುವುದಕ್ಕೆ ಬಲವಾದವೇ ಕಾರಣವಿದೆ. ಅದೆಂತದ್ದು? ಸಾಮಾನ್ಯದವನಲ್ಲ ನೀನು. ಮನ್ಮಥ ಜನಕ ಎಂತದ್ದು ಹೊಸ ವಿಷಯ? ಹೊಸ ವಿಷಯ ಎಂತದ್ದು? ಅಲ್ಲ, ಆಗ ನಾರದ ಒಂದು ಹೇಳಿದ್ದೇಗೆ ಲಕ್ಷ್ಮೀಪತಿ ಅಲ್ವೇ? ಈಗ ನಾನು ನಿಮ್ಮನ್ನು ಕೊಂಡಾಡುವುದು ಮನಸಿಜ ಪಿತ ಅಲ್ವೇ? ಅಥವಾ ಮನುಮಥ ಜನಕ. ಸ್ವಾಮಿ, ನಾರದನಾಡಿದ ಮಾತುಗಳನ್ನೆಲ್ಲ ಕೇಳಿದೀರ ನೀವು? ಎಂತಹ ಮಾತುಗಳು! ಅಯ್ಯೋ, ಅದು ಮಾತುಗಳಲ್ಲ ಸ್ವಾಮಿ, ನುಡಿ ಮುತ್ತುಗಳು. ಹೌದಪ್ಪ, ನಿಮ್ಮಲ್ಲಿ ಯಾವತ್ತಿದ್ದರೂ ಕೇಳಿದ್ದನ್ನೇ ಕೇಳುತ್ತಿದ್ದದ್ದು. ಆದರೆ ನಾರದ ಬರುವಾಗ ಕೋಪ ಬಂದದ್ದು ಹೌದು, ಈಗಿಲ್ಲ. ಹಾಗೆಂದು ಕೊನೆಯಲ್ಲಿ ಅವನಾಡಿದಂತಹ ಮಾತುಗಳನ್ನು ಕೇಳಿದಾಗ ಮನಸ್ಸಿಗೆ ಬಹಳ ಸಂತೋಷವಾಯ್ತು ಸ್ವಾಮಿ. ಸರಿ ಆಗ್ಬೇಕಲ್ಲ ಸ್ವಾಮಿ, ಆಗ್ಬೇಕಲ್ಲ ಹೇಳಿ. ಸಂತೋಷ ಆಗ್ಬೇಕಲ್ಲ. ಹಾಗೆ ಇದು ಯಾವುದು ಸ್ವಾಮಿ? ಇದು ನನ್ನ ಕೈ ಬಿಡು. ಹಾಗಲ್ಲ, ಮತ್ತೆ ಅದು ವಿಷಯ. ಅದು ವಿಷಯ ಹೇಳಬೇಕು. ಇದು ಅದು ಬೇಡ, ಸುತ್ತಿ ಬರುವುದು ಬೇಡ, ನೇರ ಹೇಳಿದ್ರೆ ಆಯ್ತು. ಅಲ್ಲ, ನೇರ ಹೇಳದಿದ್ರೆ ನೀವು ಬಿಡ್ತೀರಾ? ನಾನು ಹೇಳಿಸ್ತೇನಲ್ಲ ಸ್ವಾಮಿ. ಅದು ವಿಷಯ ಮತ್ತೆ ಯಾವುದಲ್ಲ, ಅವ ಹೇಳಿದ್ನಲ್ಲ ಅಲ್ಲಿ. ಅವ ಹೇಳಿದಲ್ಲಿ ಅಲ್ಲಿ ಹೇಳಿದ್ದಾನೆ, ಹುಟ್ಟಿಕೊಂಡದ್ದು ಶರದಿಯಲ್ಲಿ. ಹೌದಾ? ಈಗ ಸರಿ, ಈಗ ನೀನು ಅದಕ್ಕೆಂತದಕ್ಕೆ ಸುತ್ತು ಬರುದು? ನಾರದ ಹೇಳಿದ ಮಾತನ್ನು ಕೇಳುವಾಗ ನಿನ್ನಲ್ಲಿ ಎಂತದ್ದೋ ಬದಲಾವಣೆ ಬಂತು. ಈಗ ಎಂತದ್ದು ಬದಲಾವಣೆ ಸ್ವಾಮಿ? ಬದಲಾವಣೆ ಮನದಲ್ಲಿ ಆದಂತಹ ಸಂತೋಷ. ನನ್ನ ಮನದಲ್ಲಿ ಒಂದು ಆಸೆ ಎನ್ನುವುದು ಹುಟ್ಟಿಕೊಂಡಿದೆ. ಆ ಆಸೆಯನ್ನು ನೀವು ನನಗೆ ನಡೆಸಿಕೊಡುತ್ತೀರಲ್ಲ? ಯಾಕೆ ನಡೆಸಿಕೊಡುವೀರಾ? ಅನುಮಾನ ಕೊಡ್ತೀರಲ್ಲ ಸ್ವಾಮಿ? ನಿನಗೇನಾದ್ರೂ ಕಡಿಮೆ ಉಂಟ ಚಿನ್ನ? ಸುರರ ಸೌಭಾಗ್ಯ ಸಂಪನ್ನೆ ಮತ್ರಿಯೇ ಕೇಳೋ ಮರಿದುಂಬಿ ಗುರುಳೆ ನೀನೋ. ಸುರರ ಸೌಭಾಗ್ಯ ಸಂಪನ್ನೆ ಮತ್ರಿಗೆ ಕೇಳು ಮರಿದುಂಬಿ ಗುರುಳೆ ನೀನು. ಮರಿದುಂಬಿ ಗುರುಳೆ ಒರೆ ಮನದಿಟ್ಟ ಅರೆ ನಿಮಿಷದೊಳಗ ಒರೆ ನಿನ್ನ ಮನದಿಟ್ಟ ಅರೆ ನಿಮಿಷದೊಳಗ ಕರುಣಿ ಬೇನೆ ಬೆಳಳು. ರಾತ ಸೌಭಾಗ್ಯ ಸಂಪನ್ನೆ ಮತ್ಪ್ರಿಯಕ್ಕೆ ಶರದಿಮಕರ ಕಾಲದಲ್ಲಿ ಹುಟ್ಟಿಕೊಂಡಂತಹ ನಿನ್ನಲ್ಲಿರುವಂತಹ ಶ್ರೀಯನ್ನು ಕಂಡಂತಹ ಹರನು ಬ್ರಹ್ಮನು ಮೊದಲಾದವರು ಲಕ್ಷ್ಮಿ ಎನ್ನುವಂತಹ ಸುನಾಮವು ನಿನಗಿರಿಸಿದ್ದು. ಅಂದಿಂದಲೇ ನೀನು ಭಾಗ್ಯ ಸಂಪನ್ನೆ, ಹೌದಲ್ಲ? ಸುರತ ಸೌಭಾಗ್ಯ ಸಂಪನ್ನ ನೀನು. ಹೆಣ್ಣಾದವಳು ಕೇವಲ ಆದರ್ಶನಾರಿಯಾಗುವುದಷ್ಟೇ ಮದುವೆಯಾಗುವುದಲ್ಲ, ದೈಹಿಕವೂ ಮಾನಸಿಕವೂ ಎಲ್ಲ ಸಂಬಂಧ ಸಂಪರ್ಕಗಳು ಬೇಕೇ ಬೇಕಾಗ್ತದೆ ಅಲ್ವೇ? ನನ್ನಿಂದ ನಿನಗೆ ಯಾವ ಕೊರತೆ ಆಗಿದ್ದೀತು ಯೋಚನೆ ಮಾಡು. ಅಯ್ಯೋ, ಖಂಡಿತ ಇಲ್ಲ. ನೀ ಬಯಸಿದ್ದನ್ನು ಆವತ್ತೇ ಕೊಡ್ಲಿಲ್ವೇ ನಾನು? ಏನಾದ್ರೂ ಇಲ್ಲ ಅಂತ ಹೇಳಿದ್ದೇರು? ಅದಕ್ಕೆಲ್ವ ಸ್ವಾಮಿ ಭಾಗವತೋತ್ತಮರು ಹೊಗಳುವುದು ಹೇಗೆ? ಗಗನಂ ಗಗನಾಕಾರಂ ಸಾಗರಂ ಸಾಗರೋಪಮಃ. ಗಗನಕ್ಕೂ ಸಾಗರಕ್ಕೂ ಯಾವ್ದಾದ್ರು ಎಣೆ ಉಂಟ? ಗಗನಕ್ಕೆ ಗಗನ ಅಲ್ವೇ? ಸಾಗರಕ್ಕೆ ಸಾಗರ. ಹಾಗೆ ನನ್ನ ದೇವರಿಗೆ ನನ್ನ ದೇವರೇ. ಹೌದಲ್ಲ? ನೀ ಬಯಸಿದ್ದನ್ನೆಲ್ಲ ಹಿಂದೆ ಕೊಟ್ಟಿದ್ದೇನೆ. ಖಂಡಿತ. ನೀನು ಬಯಸಿದ ಸ್ಥಾನವನ್ನು ಕೊಟ್ಟಿದ್ದೇನೆ. ಹಾಗಿರುವ ಈ ಒಂದು ಹೊಸ ಎಂತದಪ್ಪ? ಆದ್ರಿಂದ ಆಡಿದ್ದು ನಿನ್ನ ಮನದಿಚ್ಛೆ ಏನೋ ನಾನು ಅರಿಯೆ. ಮತ್ಪ್ರಿಯ ನೀನು, ನನ್ನ ಅತ್ಯಂತ ಪ್ರಿಯಳು. ನಾ ಲಕ್ಷ್ಮೀ ನಿವಾಸನಲ್ವೇ? ಒರೆ ನಿನ್ನ ಮನದಿರವ ತುಂಬಾ ಹೊತ್ತು ಬೇಕು ನನಗೆ. 1 ವರ್ಷ ಎಲ್ಲ ಬೇಕಾದೀತ. 6 ಕ್ಷಣದಲ್ಲಿ ನೆರವೇರಿಸ್ತೇನೆ. ಸಿಕ್ಕಿದಿರಿ ಕೈಯೊಳಗೆ. ಸಿಕ್ಕಿದೆಯಾ ಸ್ವಾಮಿ? ನಾನು ಆಡುವಂತಹ ಮಾತುಗಳನ್ನು ಈಗ ನೀವು ಕೇಳಬೇಕು. ಯಾರ ಕುರಿತು? ಎನ್ನಿಂದ ಬಳಿಕೋ ಜನಿಸಿದ ಪಿತಗೆ ಸಂಪನ್ನ ಜಲೋಧರನ
ಅನುಜನ ಕಣ್ಣರೆ ಕಾಣಬೇಡ ಕಾಣಬೇಡ ಕಾಣಬೇಡ. ನಗರಿಗಿದು ಎಲ್ಲನು ಜನ ಕಣ್ಣರಿ ಕಾಣಬೇಡ. ಎನ್ನಿಂದ ಬಳಿ ಕೋರುವ ಜನಿಸಿದ ಪಿತಗೆ ಸಂಪನ್ನ ಜಲಧರ ಜಲಧರ ಸ್ವಲ್ಪ ಹೆಚ್ಚಾಯ್ತು ಅಂತ. ಯಾವುದು ಉತ್ಸಾಹ ಇರುವುದಕ್ಕೆ ಕಾರಣ ಉಂಟು ಸ್ವಾಮಿ. ಯಾಕೆ ಹೇಳಿ? ಇಷ್ಟರವರೆಗೆ ಕೇಳಿದ್ದನ್ನೇ ಕೇಳಿ ಕುಳಿತುಕೊಂಡವಳು ನಾನು. ಈಗ ಹಾಗಲ್ಲ, ಮತ್ತೆ ಹೊಸ ವಿಚಾರ, ಹೊಸ ಸಮಾಚಾರ. ಯಾವುದದು? ನಾರದನಾಡಿದಂತಹ ಪ್ರತಿಯೊಂದು ಮಾತುಗಳನ್ನು, ಅಕ್ಷರಗಳನ್ನು ನಾನು ಕೇಳಿದವಳು. ನಾರದ ತುಂಬಾ ಒಳ್ಳೆಯವಲ್ವಾ? ಪುಣ್ಯದಿಂದ ನಗರೀತಿದು. ಆಗಲೇ ಹೇಳಿದ್ದಲ್ಲ ನಿಮ್ಮಲ್ಲಿ. ಹಾಗಾಗಿ ನನ್ನ ತಮ್ಮನನ್ನು ಕಾಣಬೇಕು. ಅವ ಒಬ್ಬನಿರುವುದಲ್ಲ, ಅವನಿಗೆ ಮದುವೆಯಾಗಿದೆಂತೆ. ಒಂದು ಮಾತು ಈ ಅಕ್ಕನ ನೆನಪಾಗಿಲ್ಲ ಅವನಿಗೆ. ನೆನಪಾಗದ ತಮ್ಮ, ಒಳ್ಳೆ ತಮ್ಮ. ಅಯ್ಯೋ ಸ್ವಾಮಿ, ಬಿಡಿ ಆ ವಿಚಾರವನ್ನು ಬಿಟ್ಟು ಬಿಡೋಣ. ಒಮ್ಮೆ ನಾವಿರುವರ ಜೊತೆಯಾಗಿ ಅವನನ್ನು ಕಂಡು ಬಹಳ ಸಂತೋಷದಿಂದಲೇ ಒಂದೆರಡು ದಿನ ಅವರ ಜೊತೆಯಲ್ಲಿ ಇದ್ದು ಸಂತೋಷದಲ್ಲಿ ಕಾಲವನ್ನು ಕಳೆದು ಮತ್ತೆ ಈ ವೈಕುಂಠಕ್ಕೆ ಬರುವ. ಹೋಗು ಹೋಗು ಬನ್ನಿ. ಹೌದೇನೆ ಅದು? ಅಹುದೇನೆ ಗುಣಮನೆ ಜಲದಿ ಪುಟ್ಟಿ ಕಳ ಸಗಪವನಾದ ಮೇಲೆ ಅಹುದೇನೆ ಗುಣಮನ ಜಲದ ಪುಟ್ಟಿಗ ಕಳ ಅಹುದು. ಅಹುದೇನೆ. ಎಷ್ಟು ಸಲ ಕೇಳುವುದು? 3 ಸಲ ಕೇಳಿ ನನ್ನ ಏಕೆ?
ಹುಟ್ಟಿದವನು. ಎಷ್ಟು ಮಾತಿಗೂ ಹಾಗೆ. ಹೌದು ಸ್ವಾಮಿ. ಜಲದಲ್ಲಿ ಏನು ಹುಟ್ಟಿದ್ರು ಯಾವುದು ಹುಟ್ಟಿದ್ರು ಹಾಗೆ ಅಲ್ಲ. ಅರ್ಥ ಹೇಳಿದ್ದು ಜಲದಲ್ಲಿ ಏನೆಲ್ಲ ಹುಟ್ಟಲಿಲ್ಲ. ಯಾವುದು? ದೊಡ್ಡ ದೊಡ್ಡ ಮೊಸಳೆ ಉಂಟು. ನಾಳೆ ಅವನನ್ನು ನಾನು ಏನು ಅಂತ ಹೇಳೋಣ. ಅಥವಾ ಇನ್ನು ದೊಡ್ಡ ದೊಡ್ಡ ಮತ್ಸ್ಯಗಳುಂಟು, ಅವರನ್ನು ನೀನೊಪ್ಪಿದ್ರೆ ನಾನು ಸಂಬಂಧ ಅಂತ ಹೇಳಬೇಕಾಗ್ತದೆ. ಜಲದೊಳು ಬಹುವಿಧ ಜಲಚರಗಳು ಹುಟ್ಟಿದ್ರೆ ಅವರೆಲ್ಲ ನನಗೆ ಸಹಭವರಾಗ್ತಾರೆಯೇ? ಯಾರು ಯಾರಿಗೆ ಸಹಭವರು? ಗುಣದಿಂದಲೋ ಗಣದಿಂದಲೋ ಅಂತ ಲೆಕ್ಕ ಬೇಡವೇ ಬೇಡ. ಸುಮ್ಮನಿಲ್ಲದೆ ಇದ್ದದ್ದನ್ನೆಲ್ಲ ಕಟ್ಟಿಕೊಂಡು ಅವ ಅಣ್ಣ ಅವ ತಮ್ಮ. ದೇವ್ರೆ, ಎಂತದ್ದು ಅದು ಹೇಗಾಗ್ತದೆ? ನೀರಿನಲ್ಲಿ ಅನೇಕ ರೀತಿಯ ಜೀವರಾಶಿಗಳು ವಾಸಿಸುತ್ತದೆ, ಬಲವಿಧ ಜಲಚರಗಳು ಅಲ್ವೇ? ಬಹುವಿಧ. ಹಾಗಂತ ಹೇಳಿ ಅವರನ್ನೆಲ್ಲ ನನ್ನ ಅಣ್ಣಂದಿರು, ಅಕ್ಕಂದಿರು, ಭಾವಂದಿರು, ತಮ್ಮಂದಿರು, ತಂಗಿಯಂದಿರು ಹೀಗೆ ಸಂಬಂಧವನ್ನು ಕಟ್ಟಿಕೊಳ್ಳುವುದಕ್ಕಾಗುವುದಿಲ್ಲ. ಇದಾಗುತ್ತಿದ್ರೆ ಅದು ಆಗಬೇಕಲ್ಲ. ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ? ನೀವೇ ತಿಳಿಸಿಕೊಟ್ಟಂತಹ ವಿಚಾರ, ಪ್ರಪಂಚದಲ್ಲಿ ವಿಧ ವಿಧದ ಜೀವರಾಶಿಗಳಿಗೆ ಅವರದ್ದೇ ಆದಂತಹ ಮನೋಧರ್ಮದಲ್ಲಿ ನಡೆಯುವಂತಹ ಜೀವಿಗಳಿರುವುದು ನಿರ್ಣಯ ಉಂಟು ಅಲ್ವೇ? ಹಾಗಾಗಿ ಅಲ್ಲಿ ಹುಟ್ಟಿದ್ದು ಮನುಷ್ಯನನ್ನು ನಾನು ಹೇಳಿದ್ದು ಅವ ಬುದ್ಧಿಜೀವಿ ಸ್ವಾಮಿ. ಇವುಗಳಿಗೆ ಬುದ್ಧಿ ಇಲ್ಲ. ತಿನ್ಲಿಕ್ಕೆ ಗೊತ್ತುಂಟು. ಬುದ್ಧಿ ಇಟ್ಟುಕೊಂಡು ಯಾವುದೇ ರೀತಿಯ ಕೆಲಸವನ್ನು ಮಾಡುವುದು, ಅದರ ಜೊತೆಗೆ ಮಾನವನ ಮನೋಧರ್ಮ ಏನಿದೆಯೋ ಅದನ್ನೇ ವಹಿಸಿಕೊಂಡು ಮುನ್ನಡೆದುಕೊಂಡು ಬರುವವನು. ಹಾಗಾಗಿ ಸಮಾಧಾನ ಆಗ್ತದೆ. ಅಲ್ಲ, ನೀವು ಹಾಗೆ ನಾನು ತಿಳಿಯದೆ ಮಾತನಾಡಿದ್ದೇನೆ ಹಾಗೆ ಭಾವಿಸಿದ್ದು ನನಗೆ. ಅಲ್ಲಾದ್ರೆ ನೋಡೋಣ ನಿನ್ನ ತಿಳುವಳಿಕೆ ಏನು ಅಂತ ಕೇಳೋಣ ಅಂತ ಭಾವಿಸಿ. ಹಾಗೆ ಹಾಗೆ ಇದೀಗ ಅದಕ್ಕೆ ಅವನನ್ನೊಮ್ಮೆ ಹೋಗಿ ನೋಡಿ ಬರುವನು. ಬೇಡ, ನೀ ಬೇಡದ ಕೆಲಸ ಕೈ ಹಾಕೋದು. ಅವನಾರದೆ ಬರುವ ಏನು ಹೇಳಿದ? ಏನು ಅವ ಕುಂಭಕೇತಂತೆ ಕಾಲನೇಮಿಯ ಹೀಗೆಲ್ಲ ಸಂಬಂಧ ಮಾಡಿಕೊಂಡಿದ್ದಾನೆ. ಕಳರನೇಕರು ಸೇರಿದ್ದಾರೆ. ದುರ್ಬುದ್ಧಿ ಹೇಳಿಕೊಟ್ಟದನ್ನು ಕೇಳುವ ಸ್ಥಿತಿಗೆ ಬಂದಿದ್ದಾನೆ. ಅವರ ತುತ್ತೂರಿವನ ಉಂಟು, ಇವನ ಕಿವಿ ಹಿತ್ತಳೆ ಉಂಟು. ಹೇಳಿದವರ ಮಾತನ್ನು ಕೆಟ್ಟವರ ಮಾತನ್ನು ಕೇಳಿ ದೇವಲೋಕಕ್ಕೆ ದಾಳಿ ನಡೆಸುವಂತ ಒಂದು ಪ್ರಕರಣಕ್ಕೆ ಕೈಯಿಕ್ಕುತ್ತಾನೆ ಅಂತ ಆದ್ರೆ ಅವ ದುಷ್ಟ ಅಂತಲ್ಲ, ಇನ್ನು ಒಳ್ಳೆಯವ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ ದುಷ್ಟರ ಮನೆಗೆಲ್ಲ ನಾನನ್ನು ಹೆಂಡತಿಯನ್ನೆಲ್ಲ ಕರ್ಕೊಂಡು ಹೋಗ್ಲಿಕ್ಕಿಲ್ಲ, ಅದೆಲ್ಲ ಆಗ್ಲಿಕ್ಕಿಲ್ಲ. ಅದು ಬೇಡ 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 ಸ್ವಾಮಿ. ನೀವು ಹತ್ತಿರದಲ್ಲಿ ನಿಂತುಕೊಂಡು ಮಾತುಗಳನ್ನು ಕೇಳಿದ್ದು, ನಾನು ದೂರದಲ್ಲಿ ನಿಂತು ಆಗಲೇ ಹೇಳಿದೆ. ಅಕ್ಷರ ಸಹ ನಾನು ಕಿವಿಯಾರೆ ಕೇಳಿಕೊಂಡವಳು. ಸ್ವಾಮಿ, ಅವ ಕೆಟ್ಟದ್ದವನ ಸ್ವಂತ ಬುದ್ಧಿಯಿಂದ ಅಲ್ಲ, ಮತ್ತೆ ಪರರ ದುರ್ಬೋಧನೆಯಿಂದಲಾಗಿ ಹೇಳಿದ್ದಾನೆ. ಅವರ ರಾಹುಕೇತುಗಳ ಮತ ಉಂಟವನಿಗೆ ಅಲ್ವೇ? ಎರಡು ಮತ ಆ ಕಡೆಗೆ ಹೋಗಿದೆ ಅಂತ ಸ್ವಾಮಿ. ಕೆಟ್ಟ ಮಾತುಗಳನ್ನು ಕೇಳಿ ಇಷ್ಟೆಲ್ಲ ಮುಂದುವರಿದವನು, ನಾವೆರಡು ಒಳ್ಳೆಯ ಮಾತುಗಳನ್ನು ಆಡಿ ಅವನನ್ನು ಯಾಕೆ ಸರಿದಾರಿಗೆ ತರಬಾರದು? ಎಲ್ಲ ಇವಳೆ ಬಹಳ ಬುದ್ಧಿವಂತಿಕೆ ಬಲೆ ಬೀಸ್ತಾಳೆ. ನನ್ನ ತಮ್ಮ ಹೇಗಾದ್ರೂ ತಮ್ಮನಿಗೆ ಅಕ್ಕನ ಅಕ್ಕ ಮಾತು ಹೇಳಿದ್ರೆ ಕೇಳಿ ಯಾರು ಅಂತ ನನಗೊಂದು ಧೈರ್ಯ. ಈಗ ಹೋಗ್ಲೇಬೇಕ ನಿನಗೆ ಸ್ವಾಮಿ. ಎಷ್ಟಕ್ಕೂ ಹೇಳಬೇಕು, ಹೋಗ್ಬೇಕಾ? ಇಷ್ಟರವರೆಗೆ ನಿಮ್ಮಲ್ಲಿ ಏನಾದರೂ ಕೇಳಿದ್ದೀನಿ ಹೇಳಿ. ಅಲ್ಲ, ಒಂದು ಹೋಗುವ ಪ್ರಮೇಯ ಬೇಡ ಅಂತ ಯೋಚಿಸುವುದು ನಾನು ಅಲ್ವಾ? ಯಾವುದು? ಹೋಗುವ ಪ್ರಮೇಯ ಬೇಡ ಅಂತ. ಅಪ್ರಮೇಯಗಿರಿ ಕೇಳಿ ರುಮೆಗನು ಸುಪ್ರಿಯ ನೊಡಬಡಿಸಲಾರದಿರೆ ಕ್ಷಮೆಯನು ಸುಪ್ರಕಾಶನು ತಾನೆ ಮನವೊಲಿದು ದಾಕ್ಷಣ ಸಂಚರಿಸಲೆಂದಿರುವರು ವಿಪ್ರವೇಶ ಎಲೆ ಕಾಂತೆ ಕೇಳಿ ಕ್ಷಿಪ್ರದಿನ ತೋರ್ಪೆ ನಿನ್ನನು ಜನಂ ಬಾರಿನುದ ಆಗ ಹೋಗುವ ಪ್ರಮೇಯ ಬೇಡ ಅಂತ ನಾನು ಯೋಚಿಸಿದ್ದು. ಯಾಕೆ? ಆದ್ರೆ ಹಾಗಲ್ಲ, ಹಠ ಮಾಡ್ತಿ. ಹೋಗ್ಲೇಬೇಕು ಅಲ್ಲ. ಒಂದು ವಿಷಯ ಇಲ್ಲ. ಯಾವುದು ಸ್ವಾಮಿ? ಅವೊಂದು ಮಾನ್ಯ ಅಲ್ಲ. ಅಲ್ಲ ಹೇಳಿದ್ರೆ ಒಂದು ಮಾನ್ಯ ಮಾಡುವ ವ್ಯಕ್ತಿ ಅಲ್ಲವ ಅಂತ ನಾನು ಯೋಚನೆ ಮಾಡಿದ್ದೆ. ಯಾಕೆ? ನೀನು ಸಂತೋಷದಿಂದ ಹೇಳ್ತಿ ಮಾನಿಸಬಹುದಾದಂತ ವ್ಯಕ್ತಿ ಅಂತ. ಹೋಗಲೇಬೇಕಲ್ಲ ಸ್ವಾಮಿ. ಎಷ್ಟಕ್ಕೂ ಹೋಗದಿದ್ದೆ ನೀವು ಮಾತು ಕೊಟ್ರಿ. ನಾನೊಂದು ಈ ಹೆಂಡತಿಗೆ ಮಾತು ಕೊಟ್ಟು ಸೋತು ಹೋದ. ಅಲ್ಲ, ನೀವು ಈ ಮೊದಲು ಎಷ್ಟು ಬಾರಿ ಹೇಳಿದ್ದೀರಿ ಸಿಕ್ಕಿದಿರಿ ಕೈಯೊಳಗೆ ಅಲ್ವೇ? ಆದ್ರೆ ನಾನು ದುಷ್ಟರು ಇವತ್ತು ನಾನು ಹೇಳಿದ್ದೆ, ನಾನು ಸೊಕ್ಕಿದವರನ್ನಾಡಿದ್ದೆ. ನಾ ಸೊಕ್ಕಿದ್ದಲ್ಲ ನಾನು ಇವತ್ತಲ್ಲ ಬಿಡು. ನಿನ್ನನ್ನು ಮದುವೆ ಆಗುವಾಗಲೇ ನಿನ್ನ ಕೈಗೆ ಸಿಕ್ಕಿಬಿದ್ದ ಹಾಗಿದೆ ಅಲ್ಲ, ಒಂದು ಹೊಸ್ತೆ ಹೇಳಲಿಕ್ಕೆ ಉಂಟ. ಈಗ ನೀವು ನನ್ನನ್ನು ಮದುವೆ ಆದದ್ದು ಹಾಗೆ ಹೇಳುವುದಾ? ಅಲ್ಲ, ಕೈಯಲ್ಲಿ ಸಿಕ್ಕಿಬಿದ್ದದ್ದು ಅಂತ ಹಾಗೆ ಇಲ್ಲಿ ಕೇಳು. ಹೋಗಲೇಬೇಕು ಅಂತಾದ್ರೆ ಹೋಗೋಣ. ನನ್ನ ಆಕ್ಷೇಪಗಳು ಖಂಡಿತವಾಗಿಲ್ಲ. ಧಾರಾಳವಾಗಿ ನನಗೆ ತೋರಿಸಲು ಅವನನ್ನು ಕಾಣಿಸುತ್ತೇನೆ. ಕಾಲಹರಣ ಮಾಡುವುದು ಯಾಕೆ? ಹಾಗೆಲ್ಲ ಆಗುದಿಲ್ಲ. ಮೊದಲೇ ಸಮಯ ನೀನು ಹೇಳಿದಾಗೆಲ್ಲ ತಲೆದುಕೊಂಡು ಹೋಗುದಾ? ಈಗ ನಾರದ ಹೇಳಿದ ಮಾತನ್ನು ಕೇಳಬೇಡು. ಏನು? ಅವ ಏನೋ ಅವನ ಬಗ್ಗೆ ಬೇರೆ ಅಭಿಪ್ರಾಯವನ್ನು ಹೇಳಿದ. ನಿನ್ನ ಅಭಿಪ್ರಾಯ ಬೇರೆ ಉಂಟು. ಎರಡು ಅಭಿಪ್ರಾಯವನ್ನು ನಾವು ಪರೀಕ್ಷಿಸಬೇಕು ಅಂತಾದ್ರೆ ಹೇಗೆ? ಹೀಗಾಗುವುದಿಲ್ಲ. ಒಂದು ಪರೀಕ್ಷಾ ವೇದಿಕೆ ಆಗಬೇಕಾಗ್ತದೆ. ಆದ್ರಿಂದ ನಾವು ಒಂದು ವೇಷ ಹಾಕಿ ಹೋಗುವಣ ಅಂತ. ಯಾರು? ನಾವು
ನನ್ನಿಂದ ಆಗ್ಲಿಕ್ಕಿಲ್ಲ ಸ್ವಾಮಿ. ನನಗೆ ಆಗ್ತದಲ್ಲ. ನೀವು ಎಷ್ಟು ವೇಷ ಮಾಡಿ ಮತ್ತೆ ಅದರ ಒಂದುಂಟು, ನೀನು ಆಗುವುದಿಲ್ಲ ಅಂತ ಹೇಳಿದ್ರೆ ನಿನಗೆ ಕಾಣಿಸ್ಲಿಕ್ಕಿಲ್ಲ. ವೇಷವನ್ನು ಹಾಕುತ್ತೆ ಅಂತ ಅದಕ್ಕೆ ಕಾಣಿಸ್ತೇನೆ. ನಾನು ವೃದ್ಧ ವಿಪ್ರಾಕಾರನಾಗಿ ಬರುತ್ತೇನೆ, ನೀನು ಸ್ವಾಮಿ ಓ ಯಾವುದು ವೃದ್ಧ ವಿಪ್ರನಾಗಿ. ಆಗಲಿ, ನಿಮ್ಮದಲ್ಲವೇ? ಹೌದು ಹೌದು, ನಾನು ಹೀಗೆ ಬರ್ತೇನೆ. ಇದು ವೃದ್ಧನ ಜೊತೆಯಲ್ಲಿ ಎಳಸು ಹುಡುಗಿ ಎಲ್ಲಿಂದ ಅಂತ ಕೇಳಿದೆ ಅಂತ ಹೇಳುದು. ಆಗುವುದಿಲ್ಲ. ಒಂದು ಜೋಡಿ ಸರಿ ಬೇಡುವ, ಮತ್ತೆ ಎರಡು ಹಣ್ಣೆ ಆಗಿ ಬೇಡುವ, ಈಗ ಮತ್ತೆ ಒಂದು ಕಾಯಿ ಆದ್ರೂ ಆಗ್ತದ. ನಾನು ವೃದ್ಧ ವಿಪ್ರನಾಗ್ತೇನೆ, ನೀನು ವೃದ್ಧೆಯಾಗಿ ಬಾ. ಸ್ವಾಮಿ ನಾನು ಬರುವುದಿಲ್ಲ. ಅದ್ಯಾಕೆ? ನನಗೆ ಮುದುಕಿ ಆಗ್ಲಿಕ್ಕೆ ಹೆಣ್ಮಕ್ಕಳಿಗೆ ಒಂದು ಮುದುಕಿ ಆಗಲಿಕ್ಕೆ ಆಗುದೇ ಇಲ್ಲಲ್ಲ. ಮುಖದಲ್ಲಿ ಎರಡು ಗೆರೆ ಬಿತ್ತರೆ ಆಗುದಿಲ್ಲ. ಈಗ ನಾನು ಮುದುಕಿ ಆಗ್ಬೇಕು, ಮುದುಕಿ ಆಗಲೇಬೇಕು. ಆಗದೇ ಇದ್ರೆ ಆಗುದಿಲ್ಲ. ಯಾಕೆ ಆಗಬೇಕು ಅಂತ ಕೇಳು. ಯಾಕೆ? ನಾವು ಬ್ರಾಹ್ಮಣರ ಕುರಿತಾಗಿ ಯಾವ ಭಾವವುಳ್ಳವನು ಅಂತ ಆಗಬೇಕು. ನಾವು ವೇಷ ಹಾಕಿ ಹೋಗೋಣ, ಯಥಾರ್ಥವನ್ನು ಹೇಳೋಣ, ಆಗ ನಮ್ಮ ಕುರಿತಾಗಿ ಅವನ ಅಂತರಂಗದಲ್ಲಿ ಯಾವ ಭಾವ ಉಂಟು ಅಂತ ಅರ್ಥವಾಗ್ತದೆ. ಸ್ವಾಮಿ ಭಾವ ಇರುವುದು ಸರಿ, ಒಂದು ವೇಳೆ ಬೈದ್ರಿ ಬ್ರಾಹ್ಮಣರಿಗೆ, ಹೊಗಳಿದ್ರೆ ನಮಗೆ ಅದು ಹೇಗೆ? ನಾವು ಹೋಗಿ ನಿಜ ವಿಷಯ ಹೇಳುವಾಗ ಅವನು ಬೈಲಿಕ್ಕೆ ಹೊರಟ್ರೆ ಬ್ರಾಹ್ಮಣರಿಗೆ ಬೈದನೋ ಅಲ್ಲಿಂದ ಮಾಯ ಆಗುವ. ಒಳ್ಳೇದು ಹೇಳಿದ್ದನೋ ಬ್ರಾಹ್ಮಣರ ವೇಷ ಕಾಣಿಸುವುದು ನಿಜ ವೇಷದಲ್ಲಿ ಕಾಣಿಸು. ವೇಷ ಹಾಕುವುದಕ್ಕೆ ನಾನು ಸಿದ್ಧಳಾಗಿದ್ದೇನೆ. ಹೌದಾ? ಮಾತಾಡ್ತಾ ಹೋಗುವ ಬಾ. ಈಗ ಬರುವುದಕ್ಕೆ ಹೇಳಿ, ಈಗ ಬರುವುದಕ್ಕೆ ಹೇಳಿ. ದೃಷ್ಟಿಗೋಚರಿಸಲು ಜಲಂಧರ ತಟ್ಟನೆ ದಿರ್ಗೊಂಡರಗಿ ಉಪಚರಿಸುತ್ತ ನುಡಿಸಿದನು ಪರಿಪೂರ್ಣ ವೃದ್ಧರು ಕರುಣಾಳುಗಳೇ ನೀವು ಪರಿಪೂರ್ಣ ವೃದ್ಧರು ಸುರರು ದಾನವರು ಮಾನವರು ಪರಮಾತ್ಮ ನೀವಾರು ಅರುಗಿರೆಂದೆನಲು ಪರಮಾತ್ಮ ನೀವಾರು ಅರುಗಿರೆಂದೆನಲು ಕರುಣಾನಿಧಿ ನುಡಿದಲು ವಂದಿಸಿಕೊಳ್ಳುತ್ತಾ ಇದ್ದೇನೆ. ಶುಭಾಗ್ಲಿ ಶುಭ. ಪಾದ ಕಮಲಗಳಿಗೆ ಎರಗಿದ್ದೇನೆ. ಮತ್ತೊಮ್ಮೆ ಕೈಯನ್ನು ಮುಗಿದು ಆಶೀರ್ವಾದವನ್ನು ಬೇಡುತ್ತಾ ಇದ್ದೇನೆ. ಶುಭಾಗ್ಲಿ ನಿನಗೆ ಸ್ವಾಮಿ, ದೂರದಿಂದಲೇ ನೋಡಿದ ನಾನು ನಿಮ್ಮನ್ನು. ತಟ್ಟನ ಎದ್ದೆ ಕರೆ ತಂದು ಯೋಗ್ಯ ರೀತಿಯಿಂದ ಈ ಕಡೆಗೆ ಕರೆ ತಂದಿದ್ದೇನೆ. ಆಸನವನ್ನು ನೀಡಿದ್ದೇನೆ. ವಯೋವೃದ್ಧರಿದ್ದೀರಿ, ಬ್ರಾಹ್ಮಣರಿದ್ದೀರಿ. ಈ ಭೂಲೋಕದಲ್ಲಿ ದೇವತೆಗಳು ಯಾರು ಅಂತ ಕೇಳಿದರೆ ಕಣ್ಣಿಗೆ ಕಾಣುವಂತಹ ದೇವರು ಭೂಸುರರು. ಹೇಳ್ತಾರೆ ಹಾಗೆ. ಅಂತಹ ನಿಮಗೆ ಯೋಗ್ಯ ರೀತಿಯಲ್ಲಿಯೇ ಕರೆತಂದು ಸತ್ಕರಿಸಿದ್ದೇನೆ. ಆಸನವನ್ನು ನೀಡಿದ್ದೇನೆ. ಪರಿಪೂರ್ಣರು ನೀವು, ಪರಿಪೂರ್ಣ ವೃದ್ಧರು ನೀವು. ಕೇವಲ ವಯಸ್ಸಿನಲ್ಲಿ ವಯೋಮಾನದಲ್ಲಿ ವೃದ್ಧರು. ವಯಸ್ಸಾಗಿದೆ ಅಷ್ಟನ್ನೇ ಹೇಳುವವನು ನಾನಲ್ಲ. ಜ್ಞಾನ ವೃದ್ಧರಾಗಿದ್ದೀರಿ. ವಯಸ್ಸಿನ ವರಿಷ್ಠತೆಯಲ್ಲಿ ವೃದ್ಧಿಯನ್ನು ಹೊಂದಿದವರು ತಾವಾಗಿದ್ದೀರಿ. ಮಾನಸಿಕವಾಗಿಯೂ ವೃದ್ಧರಾಗಿದ್ದೇವೆ. ಸ್ವಾಮಿ, ವೇದಾಂಗಗಳನ್ನು ಕರ್ಮ ಉಪನಿಷತ್ತನ್ನು ತಿಳಿದಂತಹ ಮಹಾಜ್ಞಾನಿಗಳು ಎಂಬುದರಿಂದಲೇ ಕರೆ ತಂದು ಮನ್ನಿಸಬೇಕು ಎಂಬುದಾಗಿ ಆಸನವನ್ನು ನೀಡಿದ್ದೇನೆ. ಸ್ವಾಮಿ,
ನೀವು ಯಾರು ನನಗೆ ತರ್ಕಕ್ಕೆ ನಿಲುಕುವುದೇ ಇಲ್ಲ. ದೇವತೆಗಳು ಈ ರೀತಿಯಾಗಿ ಬಂದರೋ ರೂಪವನ್ನು ಮರೆಸಿ ಬಂದಾರೆ. ಅಲ್ಲ ದಾನವರು ಅಲ್ಲ ಮಾನವರು, ಈ ಎರಡು ವರ್ಗವನ್ನು ಸರಿಯಾಗಿ ತಿಳಿದವರು ನಾವು. ದೇವತೆಗಳ ವಿಚಾರ ನಮಗೆ ತಿಳಿಯದು. ಹಾಗಾದರೆ ಈ ರೀತಿಯಾಗಿ ನೀವು ಬರುವುದಕ್ಕೆ ಕಾರಣವೇನು? ಯಾರು ನೀವು? ನನ್ನಿಂದ ಏನಾಗಬೇಕು? ಸನ್ನಿಧಾನದಿಂದ ಅಪ್ಪಣೆಯಾಗಬೇಕು ಸ್ವಾಮಿ. ಎಲ್ಲವೂ ಹೇಳಬೇಕಲ್ಲ, ಹೇಳದಿದ್ರೆ ಗೊತ್ತಾ? ಕೇಳು. ಧನುಜೀಶನವಧರಿಸು ವನಧಿಯೊಳ್ ಜನಿಸಿ ಘನತೆಯಿಂದಿರುವೆ ಎಂಬುದನ್ನು ಮುನಿಪನಾರದನೆಂದು ಎನಗೆ ಬೇಳಿದನು. ಮುನಿಪನಾರದನೆಂದು ಎನಗೆ ಬೀಳಿದನು. ನಿನ್ನನ್ನು ನೋಡ ಬಂದೆವದರಿಂದ, ನಿನ್ನನ್ನು ನೋಡ ಬಂದೆವದರಿಂದ ಧನುಜೇಶ ಅವಧರಿಸುವೆ. ಉರುಗೋಲಿನ ಆಧಾರದಲ್ಲಿ ನೀವಿರುವುದು. ಸುತ್ತು ಸ್ವಲ್ಪ ಕಡಿಮೆ ಮಾಡಿ ಸಾಕು. ಅದು ಗೊತ್ತಾಗ್ಲಿಲ್ಲ, ಸುತ್ತು ಹೆಚ್ಚಾಯ್ತು ಅಂತ. ಈಗ ನೀನು ಕೇಳಿದ್ದು ನಾವು ಯಾರು ಅಂತವ? ಒಂದೊಂದು ಸಲ ಸುತ್ತು ಹೆಚ್ಚಾಗುವುದು ಗೊತ್ತಾಗುವುದು. ಹೌದಾ? ಏನು ಮಾಡೋದು ಮತ್ತೆ? ನಾವು ನಿತ್ಯ ಸಂಚಾರದಲ್ಲಿರುವ ಬ್ರಾಹ್ಮಣರು. ಬ್ರಾಹ್ಮಣರು ಅಂತ ಹೇಳಿದ್ರೆ ಹಾಗೆ ಅಲ್ವೇ? ಹೌದೌದೌದು. ನಾವು ನಿಲ್ಲುವುದಿಲ್ಲ, ಹೋಗುವುದೇ. ಹೌದು. ಇವಳು ನನ್ನ ಧರ್ಮಪೋತಿನಿ. ಧರ್ಮಪೋತಿನಿ. ಸ್ವಾಮಿ, ಇಷ್ಟು ವಯಸ್ಸಾದ್ರೂ ಆ ಎರಡು ಹಲ್ಲು ಹೋಗ್ಲಿಲ್ಲ ನೋಡಿ. ಅದು ದೃಷ್ಟಿಗಂತ ಇಟ್ಟದ್ದು ಪುಣ್ಯಾತ್ಮ. ನಿಮ್ಮ ಪುಣ್ಯ. ಅದೆಲ್ಲಿಯಾದ್ರೂ ಹೋಗುತ್ತಿದ್ರೆ ಸರಿಯಾಗಿ ಅಕ್ಷರ ಬರುತ್ತಿತ್ತು, ಶಬ್ದ ಹೊರಡುತ್ತಿತ್ತು. ಹಾಗೆ ಏನು ಮಾಡುವುದು? ಹೋಗ್ಲಿಲ್ಲಲ್ಲ. ಪತ್ನಿ? ಹೌದು, ನನ್ನದು. ಹೌದಪ್ಪ, ನಿಮ್ಮದ್ದೇ. ಹಾಗೆ ಮೊನ್ನೆ ಇವಳು ಹೇಳಿದ್ಲು, ಏನಂದ್ರೆ ಇವತ್ತು ಒಂದು ದಿನ ನಾವು ಮನೆಯಲ್ಲಿ ಕೂತ್ಕೊಳ್ಳುವ, ಬೇಡ ಸಂಚಾರ, ಇನ್ನು ಸಾಕು ಒಂದು ದಿನ ಅಂತ. ಹೌದು ಸ್ವಾಮಿ, ವಯಸ್ಸಾಗುವ ಕಾಲಕ್ಕೆ ಯಾಕೆ ಸುಮ್ಮನೆ ಕುಳಿತಲ್ಲಿಯೇ ಕುಳಿತುಕೊಳ್ಳುವುದು ಒಳ್ಳೆಯದು. ಹೌದಪ್ಪ. ನೀವು ಶರೀರಕ್ಕೆ ಸೌಖ್ಯ. ಹೌದೌದೌದು. ಕೈಕಾಲು ನಡೆದಾಡುವಾಗ ಮತ್ತೆ ಶಕ್ತಿ ಇರುವಾಗ ಎಲ್ಲರೂ ಇರ್ತಾರೆ. ಎಲ್ಲರೂ ಇರ್ತಾರೆ, ಮತ್ತೆ ಯಾರು ಇರುವುದಿಲ್ಲ. ಹಾಗೆ ನಾನು ಬೆಳಗಿನ ಹೊತ್ತಿಗೆ ನಮ್ಮ ಮನೆ ಅಂಗಳದಲ್ಲಿ ಕುಳಿತಿರುವಾಗ ಅವ ಬಂದ. ಯಾರು? ನಿಮ್ಮ ಪಕ್ಕದ ಮನೆಯವನ? ನಾರದ. ಅವರು ನಾರದರು ಬಂದದ್ದು. ಯಾವ ನಾರದರ ವಿಷಯ ಹೇಳುವುದು ನೀವು? ಯಾವ ನಾರದರಿದ್ದಾರೆ? ಅಲ್ಲ, ನೀವು ಯಾರ ವಿಷಯ ಹೇಳುವುದು ಅಂತ ನನಗೆ ಗೊತ್ತಾಗ. ಅವರು ಬ್ರಹ್ಮ ಮಾನಸ ಪುತ್ರರು. ಹೇಗೆ? ಬ್ರಹ್ಮ ಮಾನಸ ಪುತ್ರರು. ಹೌದು, ಸಮದರ್ಶಿಗಳು, ದೇವರ್ಷಿ, ಲೋಕ ಸಂಚಾರಿಗಳು, ನಾರದ ಮಹರ್ಷಿಗಳು. ಈಗ ಅವರು ಮನೆ ಮನೆಗೆ ಹೋಗುವುದಕ್ಕೆ ತೊಡಗಿದ್ದಾರೆ. ಹಾಗಲ್ಲ. ಹಾಗೆ ನಾನು ಕೇಳಿದ್ದು ಯಾವ ನಾರದ ಮಹರ್ಷಿಗಳು? ಹಾಗಲ್ಲ, ನಮ್ಮನ್ನು ಕಾಣು ಹೋಗುವ ಅಂತ ಬಂದದ್ದವರು, ನೋಡುವ ಅಂತ. ಇರ್ಲಿ, ಏನಾದ್ರೂ ಉದ್ದೇಶ ಇರಬಹುದು. ಆಗಾಗ ಬರ್ತಾ ಇರ್ತಾರೆ, ನಮ್ಮ ಕ್ಷೇಮಗಳನ್ನೆಲ್ಲ ವಿಚಾರಿಸ್ತಿರ್ತಾರೆ. ನಿಮ್ಮ ಮನೆಗ ಮತ್ತೆ ಹಾಗೆ ಬಂದವರು ಹೀಗೆ ಕೂತ್ರು, ಮಾತು ಮುಂದುವರಿಯಿತು. ಆಗ ಅವರು ಹೇಳಿದಂತ ವಿಷಯ, ಈಗ ಪ್ರಸ್ತುತ ಕಾಲದಲ್ಲಿ ಜಲಂಧರನೊಬ್ಬನಿದ್ದಾನೆ, ಬಲು ಪರಾಕ್ರಮಿ ಇದ್ದಾನೆ. ಅಷ್ಟು ಮಾತ್ರವಲ್ಲ, ಅವ ನೀರಿನಲ್ಲೇ ಜಲದಲ್ಲೇ ಹುಟ್ಟಿದ್ದು ಅಂತ. ಹಾಗೆ ಒಂದು ಇದನ್ನೆಲ್ಲ ಕೇಳುವಾಗ ನಮಗೆ ಕುತೂಹಲ ಹೆಚ್ಚಾಯಿತು. ನೋಡುವ ಇದು ನೀನೆಲ್ಲ ಜಲಂಧರ? ಹೌದು ಸ್ವಾಮಿ, ನಿಮ್ಮ ಆಶೀರ್ವಾದದಿಂದ ಹೀಗಿದ್ದೇನೆ. ಮಗು ಬಾವಾ, ಒಳ್ಳೆಯದಾಯಿತು ಬಂದದ್ದು ನೀವು. ಭಾವನೆ ನಿನ್ನನ್ನು ನೋಡುವಾಗ ಭಾವ ಹುಟ್ಟುವುದು ನನಗೆ. ಹಾಗೆ ಒಂದು ನೋಡಿ ಹೋಗುವ ಅಂತ ಬಂದದ್ದು. ಒಳ್ಳೆಯದು ಸ್ವಾಮಿ, ನಿಮ್ಮಂತವರು ಹಲವಾರು ಬರುತ್ತಾರೆ, ಏನನ್ನಾದರೂ ಕೇಳ್ತಾರೆ, ಯಾಚಿಸ್ತಾರೆ. ಅವರು ಕೇಳದೇ ಇದ್ರು ನಾನು ಕೊಟ್ಟು ಕಳಿಸ್ತೇನೆ. ಹೌದಪ್ಪ. ಸಾಕು ಸಾಕು ಅಂತ ಹೇಳುವಲ್ಲಿ ಅವರಿಗೆ ಕೊಡುವುದೇ ನಾನು. ನೀನು ಕೊಡ್ತೆ, ಅದು ನಿನ್ನ ಮನೋಧರ್ಮ ಅಲ್ವಾ? ಆದ್ರೆ ನೀನು ಗ್ರಹಿಸಿದ್ದು ಹೇಗೆ? ನೀನು ಒಬ್ಬನೇ ಜಲದಲ್ಲಿ ಹುಟ್ಟಿದ್ದಂತ. ಹೌದು.
ನಿನಗಿಂತ ಮೊದಲು ಒಬ್ಬರು ಹುಟ್ಟಿದ್ದಾರೆ. ಹೌದೇ? ಅದರ ವಿಷಯ ಗೊತ್ತುಂಟ ನಿನಗೆ? ಇಲ್ಲ. ಕೇಳು ಅದರ ಯಾರು ಸ್ವಾಮಿ? ಯಾರು ಸರಿಯಾಗಿ ಹೇಳಿ. ಹೇಳ್ತೇನೆ. ವನದಿ ಮಥನದ ವೇಳೆ ಜನಿಸಿದಳು ರಮೆಗೆಂಬ ವನದಿ ಮಥನದ ವೇಳೆ ಜನಿಸಿದಳು ರಮೆಗೆಂಬ ಘನಪೆಸರ ಹಿರಿಯಾಗಿ ನಿನಗೆ ಘನಪೆಸರ ಹಿರಿಯಾಗಿ ನಿನಗೆ ಎನಗೆ ರಮಣಿಯು ಆದಿನಾರಾಯಣ ಎನಗೆ ರಮಣಿಯು ಆದಿನಾರಾಯಣ ತಾಯನದೆಂದನ ಜಲಂಧರನು ತಾಯನದೆಂದನ ಜಲಂಧರನು ವನದಿ ಮಥನದ ವೇಳೆ ಜನಿಸಿದಳು ರಮೆಗೆಂಬ ನೀನೊಬ್ಬನೇ ಹುಟ್ಟಿಕೊಂಡದ್ದಂತ. ನಿನಗಿಂತ ಮೊದಲು ಹುಟ್ಟಿಕೊಂಡಿದ್ದಾರೆ. ಅಂದು ಸಮುದ್ರ ಮಥನ ಕಾಲದಲ್ಲಿ ಸಮುದ್ರ ಮಥನ ನಡೆಯುವಾಗಲೇ ಹುಟ್ಟಿಕೊಂಡವಳು. ಕಡಲನ್ನು ಕಡೆದದ್ದು ಹಾಗೂ ಯಾವುದನ್ನು? ಕಡಲೆಹಣ್ಣು. ಯಾಕೆ ಕುದುರೆಗೆ ಕೊಡ್ಲಿಕ್ಕ? ಅದಲ್ಲ ಅದಲ್ಲ ಸ್ವಾಮಿ, ಕಡಲೆಹಣ್ಣು. ಸಮುದ್ರವನ್ನು ಮತ್ತಿಸಿದ್ದು ಕಡಲು. ಅದನ್ನು ಕಡೆಯುವಾಗ ಹುಟ್ಟಿಕೊಂಡದ್ದು ರಮೆ ಎನ್ನುವವಳು. ಹೌದು, ನನಗೂ ಗೊತ್ತಿದೆ, ಕೇಳಿದ್ದೇನೆ ನಾನು. ಹೌದು, ನೀವು ನೆನಪಿಸಿದ್ದು ಒಳ್ಳೆದಾಯಿತು. ಅವಳು ಯಾರು ಗೊತ್ತೇ? ಯಾರು? ನಮ್ಮ ವೈಕುಂಠವಾಸಿಯಾದ ಶ್ರೀಮನ್ನಾರಾಯಣ ಇದ್ದಾನಲ್ಲ, ಹೌದು, ಅವನ ಪತ್ನಿ. ಹೌದಪ್ಪ. ಈಗ ನಾನು ಇಲ್ಲಿಗೆ ಬರ್ಲಿಕ್ಕೆ ಕಾರಣ ಉಂಟು. ಹೌದಾ? ಹೆಂಡತಿ ಇದ್ದು ಒಂದೇ ಪುಣ್ಯಾತ್ಮ. ಸ್ವಾಮಿ, ಏನು ಮಾಡೋಣ ಹೇಳಿ? ಯಾವುದಕ್ಕೂ ಒಂದು ಯೋಗ ಕೂಡಿ ಬರಬೇಕು. ನನಗಿಂತ ಮೊದಲು ಹುಟ್ಟಿರುವಂತಹ ನನ್ನ ಅಕ್ಕನನ್ನು ಕಾಣಬೇಕು, ನೋಡಬೇಕು, ಅವಳ ಹತ್ರ ಮಾತಾಡಬೇಕು, ಮನಸ್ಸು ಬಿಚ್ಚಿ ಹೇಳಬೇಕು ವಿಚಾರವನ್ನು ಅಂತ ಇತ್ತು. ಪ್ರೀತಿ ಉಕ್ಕುತ್ತಾ ಇದೆ, ಅಂತ ಅವಕಾಶ ಒದಗಿ ಬರಲಿಲ್ಲ. ನೋಡೋಣ, ಅದೇ ನಿಮ್ಮ ಆಶೀರ್ವಾದದಿಂದ ಅದು ಕೈಗೂಡುತ್ತದೋ. ಈಗ ಈಗ ವಿಷಯ ಏನಂದ್ರೆ ಸ್ವಾಮಿ, ನೀವು ಎಡೆಗೆ ಭಾವನೆ ಬರುವುದು ಅಂತ ಭಾವ. ನಿನ್ನ ಆ ಭಾವಕ್ಕೆ ನಾನು ಸ್ಪಂದಿಸಿದ್ದೇನೆ ಅಂತ. ಈಗ ಲಕ್ಷ್ಮಿ ಅಲ್ಲಿ ವೈಕುಂಠವಾಸಿಯಾದ ಶ್ರೀಮನ್ನಾರಾಯಣ ಹೆಂಡತಿ, ನಾನು ಇವಳ ಗಂಡ. ಗೊತ್ತಾಯ್ತಾ? ಹೌದಪ್ಪ, ನೀವು ಇವರ ಗಂಡ ನೀವೇ. ಈಗ ನಿನಗೆ ಅರ್ಥ ಆಯ್ತಾ? ಇಲ್ಲ. ಈಗ ಲಕ್ಷ್ಮಿ ಯಾರು? ಲಕ್ಷ್ಮಿ ನನ್ನ ಅಕ್ಕ. ಹಾಗಾದ್ರೆ ನಾರಾಯಣ ದೇವರ ಹೆಂಡತಿ. ನಾರಾಯಣ ಏನು ಆಗ್ಬೇಕು? ನಾರಾಯಣ ನನಗೆ ಭಾವ, ನಾನು ಇವಳ ಗಂಡ. ಎಂತ ಮಾತಾಡ್ತದೆ ಅಂತ ಹೇಳಿ ನನಗೆ ಅರ್ಥ ಆಗುವುದಿಲ್ಲ. ಒಂದು ಸರಿಯಾಗಿ ಹೇಳಬೇಕು. ನೀ ಅರ್ಥ ಆಗ್ಲಿಲ್ಲ. ವೈಕುಂಠವಾಸಿ ಆಗಿರುವಂತಹ ನಾರಾಯಣನ ಹೆಂಡತಿ ಲಕ್ಷ್ಮೀ ದೇವಿ, ಅವರು ನನಗೆ ಅಕ್ಕ ಬೀಳ್ತಾರೆ. ವೈಕುಂಠವಾಸಿಯಾದ ಶ್ರೀಮನ್ನಾರಾಯಣ ಭಾವ, ಅವಳು ನನ್ನ ಹೆಂಡತಿ. ನೀವು ಒಂದನ್ನಲ್ಲಿಗೆ ಬಿಟ್ಟು ಈಗ ಅದು ಬಿಡು, ಒಂದಕ್ಕೆ ಒಂದು ಪೂರ್ಣ ವಿರಾಮ ಇಟ್ಟು ಆಮೇಲೆ ನಿಮ್ಮದು ವಿಷಯ ಹೇಳು. ಅದು ಬಿಡು. ಈಗ ಕೈಲಾಸವಾಸಿಯಾದಂತ ಶ್ರೀಮನ್ನಾರಾಯಣ ಲಕ್ಷ್ಮಿ ಗಂಡ ಹೆಂಡತಿ, ನಾವಿಬ್ಬರು ಗಂಡ ಹೆಂಡತಿ. ಏನು ಹೇಳ್ತಾರೆ ಅಂತ ಹೇಳಿ ನನಗೆ ಅರ್ಥ ಆಗುವುದಿಲ್ಲ. ನಾವಿಬ್ಬರು ಗಂಡ ಹೆಂಡತಿ. ನೀವಿಬ್ಬರು ಗಂಡ ಹೆಂಡತಿ ಆಗಿ ಸ್ವಾಮಿ, ನಾನು ಎಲ್ಲ ಅಂತ ಹೇಳುವುದಿಲ್ಲ ಈಗ. ಆದ್ರೆ ಅಲ್ಲಿಗೂ ಇಲ್ಲಿಗೂ ಜೊತೆಗೂಡಿಸುವುದು ಯಾಕೆ ಅಂತ ನನಗೆ ಅರ್ಥವಾಗುವುದಿಲ್ಲ. ಹೇಳುವುದಲ್ಲ, ನೀವು ಯಾರು ಹೇಳಿ? ಈಗ ಹೆಚ್ಚೆತ್ತು ತಗೊಳ್ಳೋದು ಬೇಡಲ್ಲ. ಈಗ ನಾವು ಯಾರು ಅಂತ ಬೇಕಾ? ಹೌದು, ಕೈಲಾಸವಾದ ವೈಕುಂಠವಾಸಿಯಾದ ಶ್ರೀಮನ್ನಾರಾಯಣನ ನಾನು ಇವಳ ಲಕ್ಷ್ಮಿ. ಇಲ್ಲಪ್ಪ, ಇವರಿಗೆ ಎಲ್ಲ ತಲೆ ಸರಿ ಇಲ್ಲದೆ ಎಷ್ಟು ದಿವಸ ಆಯ್ತು ಅಂತೇಳಿ ಗೊತ್ತಾಗುದು. ಏನು ಮಾತಾಡಬೇಕು ಅಂತೇಳಿ ಗೊತ್ತ. ಸುಳ್ಳೆಲ್ಲ ಹೇಳಬಾರದು. ನಿಮಗೇನಾದ್ರೂ ಬೇಕು ಅಂತ ಆದ್ರೆ ನಾನು ಹೇಗೆ? ನಾನೇ ನಾರಾಯಣ, ಇವನ ಲಕ್ಷ್ಮಿ.
ಬಡಹಾರುವ ಬ್ರಾಹ್ಮಣರು ಎನ್ನುವಂತ ಗೌರವ ಅಭಿಮಾನದಿಂದ ಕರೆತಂದು ಈ ರೀತಿಯಾಗಿ ಸತ್ಕರಿಸಿದೆ ಅಂತಾದರೆ ಸುಳ್ಳನ್ನೇ ತನ್ನ ಬಂಡವಾಳವನ್ನಾಗಿ ಮಾಡಿಕೊಂಡು ಸಂಪಾದನೆ ಮಾಡುವಂತಹ ಕುಹಕಿಗಳು ನೀವು ಎಂಬುದು ಈಗ ಅರ್ಥವಾಗುತ್ತಾ ಇವೆ. ಏನು ನನ್ನಗ್ರಜೆಯ ಕೈ ಹಿಡಿದಂತಹ ಶ್ರೀಮನ್ನಾರಾಯಣ ಹೇಗೆ ಅವರ ಯೋಗ್ಯತೆ ಏನು ಎಂಬುದು ನಾನೇನು ಅರ್ಥ ಮಾಡಿಕೊಳ್ಳಲಾರದವನೇ ಹೇಳಿ, ಏನು ನನ್ನಿಂದ ಪಡೆಯುವ ಉದ್ದೇಶ ಇದ್ದರೆ ಏನನ್ನಾದರೂ ಬೇಡಿಯೋ ಕಾಡಿಯೋ ನಾನು ಕೊಟ್ಟದ್ದನ್ನು ತೆಗೆದು ಹೋಗುವುದನ್ನು ಬಿಟ್ಟು ಸುಳ್ಳು ಇನ್ನೊಮ್ಮೆ ಉಸಿರೆತ್ತಿದ್ರೆ ಸುಳ್ಳು ಹೇಳ್ತೀರಿ. ಈಗ ನಿನಗೆ ಪೂರ್ತಿ ಭರವಸೆ ಬರ್ಬೇಕಲ್ಲ, ನಾನೇ ನಾರಾಯಣ ಅಂತ ನಿನಗೆ ಗೊತ್ತಾಗ್ಬೇಕಲ್ಲ. ಸ್ವಾಮಿ, ಇದುವರೆಗೆ ನಾನು ಸುಮ್ಮನೆ ಇದ್ದೇನೆ. ಯಾಕೆ? ವಯಸ್ಸಿನ ವರಿಷ್ಠತೆಯನ್ನು ಪರಿಗಣಿಸಿ ಮಾನ್ಯತೆಯನ್ನು ಕೊಟ್ಟು ನಿಮ್ಮ ಜ್ಞಾನಕ್ಕೆ ಅನುಗುಣವಾಗಿ ಮರ್ಯಾದೆಯನ್ನು ಕೊಟ್ಟಿದ್ದೇನೆ. ಇನ್ನೆಲ್ಲಿಯಾದರೂ ಸುಳ್ಳು ನೀನು ನಾರಾಯಣ ತಿರುಕುಳಿ ಪರಮಮೂರ್ತಿಗಳಿವರು ಸರಸಿಜ ಭವ ಮುಖ್ಯ ಸುರರಿಂದಧಿಕರು ಆ ನಾರಾಯಣ ದೇವರು ತಿರುಕೊಳ್ಳಿ. ನೀವೆಲ್ಲಿ? ಅವರ ಯೋಗ್ಯತೆ ಏನು? ನನ್ನ ಅಕ್ಕನ ಯೋಗ್ಯತೆ ಏನು? ಇನ್ನೆಲ್ಲಿಯಾದರೂ ನಾನು ನಾರಾಯಣ ಎಂಬ ಶಬ್ದ ನಿಮ್ಮ ಬಾಯಿಂದ ಬಂತು ಅಂತಾದ್ರೆ ಇಲ್ಲಿಂದ ಹೊಡೆದಷ್ಟೇನು ಓಡಿಸಿ ಏನು ಜಾಗ್ರತೆ. ಸರಿ, ಯಾರು ಅಂತ ಹೇಳಿ. ಈಗ ನೀನು ಬಿಸಿ ಮಾಡ್ಕೊಂಡು ಬಿಸಿ ಆಗದೆ ಇಲ್ಲಿ ಬಾ, ಮುಂದೆ ಬಾ. ಈಗ ನಿನಗೆ ಭರವಸೆ ಬರ್ಬೇಕಲ್ಲ. ಬಡ ಬ್ರಾಹ್ಮಣನಿಗೆ ಪೆಟ್ಟು ತಿನ್ನುವ ಎಲ್ಲ ಬುದ್ಧಿ ಉಂಟು. ನನ್ನನ್ನು ಮುಂದೆ ಬಾ, ಇಲ್ಲಿ ನಿಲ್ಲು ಅಲ್ಲಿ ನಿಲ್ಲು ಅಂತ ಇವ ಅಪ್ಪಣೆ ಮಾಡು. ಹಾಗಲ್ಲ, ಮತ್ತೆ ನಾನೊಬ್ಬ ವಯೋವೃದ್ಧ ಹಾಗೆ ಹೇಳಿದ್ದು. ನೀನು ನನ್ನನ್ನು ನೋಡು, ನಿನಗೀಗ ಭರವಸೆ ಬರ್ಬೇಕಲ್ಲ. ನಾನೇ ನಾರಾಯಣ ಅಂತ ನಿನಗೆ ಗೊತ್ತಾಗಬೇಕಲ್ಲ. ನೀನು ಕಣ್ಣು ಮುಚ್ಚಿ ಒಂದು ಸಂಕಲ್ಪ ಮಾಡಿ. ಇನ್ನು ಕಣ್ಣು ಮುಚ್ಚಬೇಕಾ? ಎಲ್ಲಿಯಾದ್ರೂ ಇದ್ದದನ್ನು ತೆಕೊಂಡು ಓಡಿ ಹೋಗುವಂತ ಆಗಲ್ಲ. ನಾವು ಅಂತ ನಮ್ಮ ಮನಸ್ಸು ನಮ್ಮ ಅಂತದ್ದಿಲ್ಲ. ಹೌದಾ? ನೀನು ಕಣ್ಣು ಮುಚ್ಚಿ ನಂಬಿಕೆ ಇದ್ದಲ್ಲ, ಅಪನಂಬಿಕೆಯೇ ನಿಮ್ಮಲ್ಲಿ. ಆದ್ರೂ ನಾನು ಕಣ್ಣು ಮುಚ್ಚಿ ಅವರನ್ನೇ ಪ್ರಾರ್ಥಿಸಿ. ಈಗ ನಾಡು ನಮ್ಮನ್ನು दर्शन शंका मेरे वकील कुंडलवा परिशोभिಸುವ ಭುಜಂಗಿ ವೈಜಯಂತಿ ಕೊರಳ್ ಹಾರ ಪದಕಾವಳಿಗಳ ಕರದೊಳು ಕಡೆ ಮಂಗೈ ಸರಪಣಿಯೇ ಸೆಯಲುವರ ಪಿತಾಂಬರ ದುರ್ಗೆಯನು ಹರ ನೀವು ಪರಬ್ರಹ್ಮ ಸ್ವರೂಪರೆಂದರಿಯದಾಡಿದ ಕುಂದುಗಳನ್ನು ಮರೆದೆನ್ನ ರಕ್ಷಿಸು ಹರಿ ಸರ್ವೋತ್ತಮ ಎಂದು ಚರಣಕಾನತನಾಗಲಂದು ಹರ ಹರ ನೀ ಪರ
ಪರಬ್ರಹ್ಮ ಸ್ವರೂಪಿ ಸ್ಮರಕೋಟಿ ಲಾವಣ್ಯ ಹರಿಯೇ ಹರಿಯೇ ಪರಬ್ರಹ್ಮ ಸ್ವರೂಪರು ನೀವೆಂದರಿಯದಾಡಿದ ವಚನ ಜರೆದೆ ನಾನು ಎನ್ನುವಂತ ಒಂದು ಪರಿತಾಪ ನಿನಗುಂಟು. ಪಶ್ಚಾತ್ತಾಪ ಸ್ವಲ್ಪ ಮೇಲೇಳು. ನಿನ್ನಿಂದ ತಪ್ಪಾಗಿದೆ ಎನ್ನುವ ಭಾವ ನಿನಗೆ ಖಂಡಿತವಾಗಿ ಬೇಕಾಗಿಲ್ಲ. ನೀನು ಎಷ್ಟಕ್ಕೂ ತಪ್ಪು ಮಾಡಲಿಲ್ಲ. ನಿನ್ನ ಅಂತರಂಗ ಹೇಗುಂಟು ತಿಳಿಯೋಣ ಎನ್ನುವುದಕ್ಕಾಗಿ ನಾನು ಲಕ್ಷ್ಮಿಗೆ ಹೇಳಿ ನಾವಿರೋರು ಹೊಸ ವೇಷಧಾರಣೆಯನ್ನು ಮಾಡಿಕೊಂಡು ಬಂದದ್ದು ನಿನ್ನ ಸತ್ಯವನ್ನು ತಿಳಿಯುವುದಕ್ಕಾಗಿ. ಈಗ ನೇರವಾಗಿ ನಾವೇ ಬಂದಿದ್ದರೆ ನೀನೀತರನಾಗಿ ಮಾಡುವುದಕ್ಕಿತ್ತೆ ಇಲ್ಲ. ಅವರು ಎಂತವರು ಎನ್ನುವುದರ ಕುರಿತಾದ ಪರಮಲಕ್ಷ್ಯ ಅಂತರ್ಭಾವದಲ್ಲಿದ್ದ ಕಾರಣವಾಗಿ ಅವರೇ ನಾವು ಅಂತ ಹೇಳಿದಾಗ ನಿನಗೆ ಕಿಡಿ ಮಸಗಿ ನೀನು ಆಡಿದ್ದು. ಅದರಿಂದ ಖಂಡಿತವಾಗಿ ನೋವು ನಮಗಿಲ್ಲ. ನೀನು ಬೈದದ್ದಲ್ಲ, ನಾನು ಬಯಸಿಕೊಂಡದ್ದು. ಬೇಸರ ಮಾಡಬೇಡ, ಬೇಸರ ಮಾಡಬೇಡ, ಬೇಸರ ಮಾಡಬೇಡ. ಎಂತದ್ದೇ ಮುಖ ಅಕ್ಕ ಏನು ಅಕ್ಕ ಇದು ನನ್ನ ಅಕ್ಕ ಮಾಡೋಣ ಇದುವರೆಗೆ ಎಂತದ್ದು ಇದು ಎಂತದ್ದು ನೋಡು ಅದು ಗೊತ್ತುಂಟು. ಇದು ನಿಮ್ಮ ಭಾವ ಅದು ಇದೆಂತದ್ದು ಅಲ್ಲ, ಹೋದಲ್ಲೆಲ್ಲ ಮನೆ ಒಳಗೆ ಕರೆಸಿ ಮಾತನಾಡುವಂತಹ ಕ್ರಮ ಉಂಟು. ನನ್ನಲ್ಲಿ ಹೇಳ್ಬೇಡ, ಅವನಲ್ಲಿ ಹೇಳು. ಅಕ್ಕ ಅಕ್ಕ ಏನಾದ್ರೂ ಹೊರಗೆ ನಿಂತು ಮಾತನಾಡಿಸುವ ಕ್ರಮ ಉಂಟೆ? ಹೀಗೆ ಇಲ್ಲ ಇಲ್ಲ, ಮತ್ತೆ ಹೊರಗೆ ನಿಂತು ಕರ್ಕೊಂಡು ಹೋಗ್ತಾರೆ. ಹೀಗೆ ಬರಬೇಕು, ಹೀಗೆ ಬರಬೇಕು. ಹಾಗೆ ಇನ್ನೊಂದು ಕ್ರಮ ಹೇಳು. ಅದು ಒಬ್ಬೊಬ್ಬರೇ ಕರ್ಕೊಂಡು ಹೋಗ್ಲಿಕ್ಕಿಲ್ಲ ಅಂತ ಹೇಳು. ಮತ್ತೆ 4 ಮಂದಿ 10 ಮಂದಿ ಹೀಗೆ ಬರಲಿ. ಕನ್ನಡಿ ಅಲ್ಲ, ನಮ್ಮಲ್ಲಿ ಯಾವುದನ್ನು ಒಳಗೆ ಇಟ್ಟುಕೊಳ್ಳುವಂತಹ ಕ್ರಮ ಇಲ್ಲ. ಇಲ್ಲ ಇಲ್ಲ, ಏನಿದ್ದರೂ ಹೊರಗೆ ತೋರಿಸುವಂತದ್ದು. ಹೌದಾ? ನಾವು ಕೂಡ ಮುಸುಕು ಹಾಕಿ ಇಡುವಂತಹ ಕ್ರಮ ನಮ್ಮಲ್ಲಿಲ್ಲ. ಕಟ್ಟಿಕೊಂಡದನ್ನು ಕಾಣಿಸುವುದಿಲ್ಲ ಅಂತ ಹೇಳಲಿಕ್ಕಿಲ್ಲ. ಒಂದು ಅರ್ಥ ನನಗೊಂದು ಒಂದು ಹೇಳ ಸರಿಯಾಗಿ ಅವನಿಗೆ. ಇದು ನೀನು ಒಬ್ಬನೇ ಇರುವುದ ಮನೆಯಲ್ಲಿ? ಅಲ್ಲ, ಒಬ್ಬನೇ ಪೂಜೆ ಮಾಡಿದ್ರೆ ಫಲ ಸಿಗುವುದಿಲ್ಲ. ಇಲ್ಲ, ನನಗೆ ಹೆಂಡತಿ ಇದ್ದಾಳೆ, ನಾನು ಗೃಹಸ್ಥನಾಗಿದ್ದೇನೆ ಅಲ್ವಾ? ಹೌದು. ಎಲ್ಲಿದೆ? ಓ ದೇವರೇ, ಎಲ್ಲಿ ಹೋಗ್ತೀಯ ಬೃಂದೆ? ಓ ಬೃಂದೆ, ಇವಳು ಎಲ್ಲಿ ಹೋದಳಪ್ಪ? ಬೇಕಾದ ಬೃಂದೆ, ನೀನು ಎಲ್ಲಿ ಹೋದದ್ದೆ? ನೀನು ಅಗತ್ಯ ಬಿದ್ದಾಗ ಕರೆಯುವಾಗ ನೀನ್ ಬರುದೇ. ಎಂತದ್ದು ನೀವು ಕರೆದದ್ದು ಈಗ ಒಂದು ಸಲ? ಹೌದು. ಈಗ ನನಗೆ ಒಂದು 3-4 ಸಲ ಕರೆತಿದ್ರೆ ನಾನು ಆಗ ಬರ್ತಿದ್ದೇನು. ನಿನಗೆ ವಿಚಾರ ನಿಮಗಾಗಿ ನಾನು ಕಾಯ್ತಾ ಇದ್ದೆ. ಬನ್ನಿ 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 ಬನ್ನಿ. ನಿಲ್ಲ, ಈಗ ಕಾಯುವ ನಾನು ಬರುವ ಪ್ರಶ್ನೆ ಅಲ್ಲ. ಮತ್ತೆಂತದ್ದು? ಹೌದೇನೆ? ಏನು? ಅತಿಥಿಗಳು ಮನೆಗೆ ಬಂದರೆ ದೇವರು ಬಂದ ಹಾಗೆ. ದೇವರು ಬಂದ ಹಾಗೆ. ಹೌದು, ದೇವರೇ ನಮ್ಮ ಮನೆ ಬಾಗಿಲಿಗೆ ಬಂದಿದ್ದಾಳೆ. ಎಲ್ಲಿ ನೋಡ ಅಲ್ಲಿ. ಅಯ್ಯೋ ದೇವರೇ, ದೇವರು ನಮ್ಮ ಮನೆ ಬಾಗಿಲಿಗೆ. ಅಕ್ಕ ಬಾವ ತಂಗಿ ಹೇಗಿದ್ದಿ? ನನ್ನ ತಂಗಿ ಹೇಗಿದ್ದಾಳೆ? ಅಷ್ಟು ನನ್ನ ತಮ್ಮನ ಹೆಂಡತಿ ಅವಳು. ನನ್ನ ತಂಗಿ ನನ್ನ ತಮ್ಮನ ಹೆಂಡತಿ. ಅದು ನೀವು ಈಗ ಜಗಳ ಮಾಡಬೇಡಿ. ಈಗ ನೋಡಿ, ಮೊದಲೇ ಅವಳು ಜಗಳ ಮಾಡ್ಲಿಕ್ಕಿಲ್ಲ. ಅವಳು ಈಗ ಬಾರೆ. ಅಯ್ಯೋ, ನನಗೆ ದೇವರನ್ನು ನೋಡಿ ನಾನು ಅಲ್ಲಿಗೆ ಅಷ್ಟಾಗಿ ಹೋದದ್ದು. ಸೌಂದರ್ಯ ಅಯ್ಯೋ, ಹಾಲಿನಂತ ಮೊಗದವಳು. ಅಕ್ಷಯವಾಗಿರ್ಲಿ ಅಂತ ಹೇಳು. ಅಕ್ಷಯವಾಗಿರ್ಲಿ ಅಂತ ಹೇಳು. ಅಕ್ಷಯವಾಗಿ ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು ನನಗೆ. ಇಷ್ಟವರೆಗೆ ಹಾಗೆ ಇದ್ರು ಅವಳು. ಇನ್ನೇನಾಯ್ತು? ಅಲ್ಲ, ಇನ್ನು ಹಾಗೆ ಇರ್ತಾಳೆ.
ನಿನ್ನನ್ನು ಅವರು ಹೊಗಳುವುದು ನೀನು ಕೇಳುವುದು ಹೌದು. ಅದಲ್ಲವೇ ಗೃಹಸ್ಥರಾಗಿರುವಂತಹ ನಮ್ಮ ಧರ್ಮ ಯಾವುದು ನಿನಗೊತ್ತಿಲ್ಲದೆ ಹೋಯಿತೆ. ಅವರನ್ನು ಒಳಗೆ ಕರ್ಕೊಂಡು ಹೋಗಿ ಸರಿಯಾದ ಆಸನದಲ್ಲಿ ಕುಳ್ಳಿರಿಸಬೇಕು. ಇಂದಿರೆಯರ ರವಿಂದ ನಭನನು ಕರವಿಳಿದು ಬಲು ಆನಂದದಿಂದಿಲಿ ಯಾತುದಾನನು ಚಂದದಿ ಕರೆದೊಯ್ದು ಕತ್ತುಗೆ ಮುಂದವೇರಿಸುತ್ತ ಈರ್ವರನು ನಲವಿನಿಂದ ನೀರೆಜ ಪಾದ ದ್ವಂದ್ವವನು ಪುಣೆದು ಮುಗಿಸಗ ಮುಂದೊದಗಿ ತೊಳಗುತ್ತ ಇಂದಿರೆಯ ನರವಿರದ ನಾವನನು ಕರವಿಡಿದು ಆನಂದದಿಂದಲಿ ಇಂದಿರೆಯರ ಅರವಿಂದ ನಾಭ ದೇವರಿಗೆ ಸರಿಯಾದಂತ ಒಂದು ಪೀಠ ಒದಗಿಸಿಕೊಡಬೇಕಲ್ಲ. ಹಾಗಾಗಿ ಈರುವರು ಕರವೆತ್ತಿ ಆ ಪೀಠದಲ್ಲಿ ಕುಳ್ಳಿರಿಸೋಣವಂತೆ. ಹೀಗೆ ಬಾರೆ ಸಾಕಾಗಲಿಲ್ವೇ? ನೀರುತ್ತಾರೆ ಕಾಲು ತೊಳಿಯೇ ಕಾಲು ತೊಳಿಯೇ ಎಂತದ್ದು? ನನ್ನ ಕಾಲು ತೊಳೆಯುವುದಕ್ಕೆ ಹೇಳಿದ್ದ? ಮತ್ತೆ ಯಾರದು? ಬಂದ ಅತಿಥಿಗಳದ್ದು ದೇವರದ್ದು ಕಾಲು ತೊಳಿಯೇ. ಅಯ್ಯೋ, ಸತಿಯಾದವಳಿಗೆ ಪತಿಯೇ ದೇವರು. ಅದೌದು, ಇಷ್ಟರವರೆಗೆ ನಾನು ಹೌದು. ನನಗೆ ನೀವೇ ದೇವರು, ಹಾಗೆ ನನಗೆ ನಿನಗೆ ನಾನೇ ದೇವರು. ನನಗೂ ಒಬ್ಬರು ದೇವರು ಬಂದಿದ್ದಾರಲ್ಲ, ನನಗೆ ದೇವರು ಅವರ ಪಾದ. ಹೌದು, ನಿಮ್ಮ ಪಾದ, ಆ ಪುಣ್ಯ ಪಾದವನ್ನೊಮ್ಮೆ ತೋರಿಸಿ. ನಿಮ್ಮ ಪುಣ್ಯ ಪಾದವನ್ನೊಮ್ಮೆ ತೋರಿಸಿ. ಇದನ್ನೇ ತೀರ್ಥ ಎನ್ನುವ ಹಾಗೆ ಸ್ವೀಕರಿಸಿದ್ದೇವೆ. ಆಗಲಿಲ್ವೇ? ಇಲ್ಲಿದ್ದಾರೆ. ಆಯ್ತಾ? ಕಾಲು ತೊಳೆದಲ್ಲಿಗೆ ಆಯ್ತಾ? ನೀವು ಹಾಗೆ ಇರುವೆ ಕಚ್ಚಿದವರಾಗಿ ಮಾಡಿದ್ರೆ ನನಗೆ ಕಷ್ಟ ಆಗುತ್ತದೆ. ಮತ್ತೊಂದು ಮಂಗಳಾರತಿ, ಅದು ಮಂಗಳಾರತಿ. ಅಯ್ಯೋ, ನನ್ನ ಮೀಸಲು ಹೊಂದಿಸ್ತೀನಿ. ಎಂತದ್ದು? ಇರುವುದೇ ಒಂದು ನಿಮಗಲ್ವಾ? ಎಲ್ಲಿ? ನನಗಲ್ಲವೇ? ಮತ್ತೆ ದೇವರ ಮುಖಕ್ಕೆ. ದೇವರ ಮುಖ. ಹೀಗೆ ಬನ್ನಿ ಹಿಡ್ಕೊಳ್ಳಿ. ಆರತಿ ಬೆಳಗಿದರು ಲಕ್ಷ್ಮೀನಾರಾಯಣಗೆ ಆರತಿ ಬೆಳಗಿದರು ಚಂದದಿ ಬೆಳಗಿದರಾರತಿಯ ಬಲು ಕುಂದಣದಾರತಿ ಬೆಳಗಿದರು ಬಲು ಕುಂದಣದಾರತಿ ಬೆಳಗಿದರು ಆರತಿ ಬೆಳಗಿದರು ಹರಿ ಲಕ್ಷ್ಮಿಗೆ ಆರತಿ ಬೆಳಗಿದರು ಮಂಗಳಾರತಿ ಬೆಳಗಿದರು ಮಂಗಳಾರತಿ ಬೆಳಗಿದರು ಆರತಿ ಬೆಳಗಿದರು ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನ ಗಮ್ಯಂ ವಂದೇ ವಿಷ್ಣುಂ ಭವ ಭಯಹರಂ ಸರ್ವಲೋಕೈಕನಾಥಂ ಜಯ 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 ಜಯ. ಅನ್ಯೋನ್ಯವಾದಂತಹ ದಾಂಪತ್ಯ ಸ್ವರ ಸೇರಿಸಿಕೊಂಡ್ರೆ ಚಂದ ಆಗ್ತದೆ. ಹೌದು, ಬಹಳ ಒಳ್ಳೆಯದಾಗಿದೆ. ಅಲ್ಲ ಸ್ವಾಮಿ, ಅನ್ಯೂನತೆ ಆಗವರ ಸ್ವಾಗತ ನೃತ್ಯ ನೋಡುವಾಗ್ಲೇ ಗೊತ್ತಾಯ್ತು. ಸ್ವಾಗತ ನೃತ್ಯವಾದ ಅಲ್ಲಪ್ಪ, ನೀವು ಬಂದಂತ ಸಂತೋಷ ಅಧಿಕವಾದದ್ದು. ಈಗ ಮಂಗಳ ಅಲ್ಲ, ಒಳ್ಳೆಯ ಬಳಕೆ ಒಳಗೆ. ಈಗ ಸ್ವಾಗತಕ್ಕಾದ್ರೂ ಆಚೀಚೆ ಹೋದ ನಡೆಯಲ್ಲೂ ನೃತ್ಯ ಕಂಡಿದ್ದಾಳೆ ಅಂತ ಅಂದ್ರೆ ಅದು ಒಳ್ಳೆಯ ಸ್ವಾಗತ. ಹೌದು, ಇದು ನಿಮ್ಮ ಪೂಜೆ ಮುಗಿಯಿತಾ? ನಮ್ಮ ಪೂಜೆ ಆಯ್ತು. ನಿಮಗೆ ಮೆಚ್ಚುಗೆ ಆಯ್ತಾ? ನಾನೀಗ ಎರಡು ಮಾತು ಹೇಳ್ಬೋದು. ಹೇಗೆ? ಮೆಚ್ಚಿದೆ ಮೆಚ್ಚಿದೆನು ನಿಮ್ಮ ಭಕ್ತಿಗೆ ನಿಮ್ಮೀವರಿಗೆ ಮನದಿಚ್ಛೆಯಾವುದು ಬಹಳ ಹೆಚ್ಚಿಗೆ ಉಚ್ಚರಿಸಿದ್ದಾನೀವೆ ನೀಗಲೇ ನಿಶ್ಚಯವು ಎಂದೇನಲು ಕೇಳುತ್ತಾ ಮೆಚ್ಚಿದೆ ನಿಮ್ಮ ಭಕ್ತಿಗೆ ಮೆಚ್ಚಿದೆ ಅನನ್ಯವಾದಂತಹ ಭಕ್ತಿಯ ಭಾವ, ನಿಷ್ಕಾಮವಾದಂತಹ ಭಾವದಿಂದಲೇ ನೀವಿರುವರು ಒಂದಾಗಿಕೊಂಡು ದಂಪತಿಗಳಂತ ನಮ್ಮನ್ನು ಬಹಳ ಅಂದವಾಗಿ ಪೂಜಿಸಿದ್ದೀರಿ. ಮೆಚ್ಚಿದನು ನಿಮ್ಮಯ ಭಕ್ತಿ ಭಾವಕ್ಕೆ ಅಥವಾ ನಿಮ್ಮೀರುವರ ಭಕ್ತಿಗೆ. ಮೆಚ್ಚಿದ ಮೇಲೆ ನಾನು ಸುಮ್ಮನಿರುವುದಿಲ್ಲ. ಯಾರು ನನ್ನ ಮೆಚ್ಚಿಗೆ ಒಳಗಾದರೂ ಅವರಿಗೆ ಏನನ್ನಾದ್ರೂ ಕೊಡುವುದೇ ನನ್ನ ಹೆಚ್ಚಿನ ಸ್ವಭಾವವಾಗಿದೆ. ಹೌದು, ಈಗ ಹೇಳಬೇಕು. ನಿಮ್ಮ ಮನದಲ್ಲಿ ಬಹಳ ಹೆಚ್ಚಿಗೆ ಏನು ಕೇಳಿದಿರಿ ಅಂತ ಆದ್ರೆ ಅದನ್ನು ಬೇಕಾದ್ದನ್ನು ನಾನು ಕೊಡ್ತೇನೆ. ಹೌದಾ? ಏನು ಬೇಕಾದ್ರೂ ಕೊಡ್ತೀರಾ? ಏನು ದೇವ್ರೆ ಸ್ವಾಮಿ ತಮ್ಮ ತಮ್ಮ ಅವರ
ಕೊಡುಗೈ ಹೌದು, ಎಷ್ಟು ಬೇಕಷ್ಟು ಕೇಳು. ಕೊಡುಗೈ ದಾನಿಯೆಲ್ಲ ಈಗ ಕೊಡುಗೆ ನಿಲ್ಲಿಸಿದ್ದಾರೆ. ಇವರು ಮಾತ್ರ ಅವರದ್ದು ನಿಲ್ಲದ ಕೊಡುಗೆ ಅವರದ್ದು. ಇವರು ನಿಲ್ಲಿಸಲಿಕ್ಕಿಲ್ಲ. ಯಾಕೆ ಲೋಕವನ್ನೇ ಪಾಲಿಸುವಂತ ಲೀಲಾ ಮಾನುಷ ವಿಗ್ರಹರಾಗಿರುವಂತ ಈ ನನ್ನ ದೇವರು ಕೊಡ್ತಾರೆ ಅಂತ ಆಗುವಾಗ ಎಲ್ಲ ಅವರ ಭಂಡಾರದಿಂದಲೇ. ಅಕ್ಕ ನೀನು ಇದ್ದಿತಾನೆ ಈಗ ಬಾರೆ. ಸ್ವಾಮಿ ಕೊಡ್ತೇನೆ ಅಂತ ಹೇಳುವಾಗ ನಾವೊಂದು ಕೇಳ್ಬೇಕಲ್ಲ. ಹೌದು, ಏನು ಕೇಳುವ? ಏನು ಕೇಳೋಣ? ಒಂದು ಕೆಲಸ ಮಾಡುವ. ಹೇಗೆ? ನನಗೆ ಒಂದು ದೊಡ್ಡ ಬಳೆ, ಎರಡು ಕೈಗೆ 4 ಬಳೆ, ಆಮೇಲೆ ದೊಡ್ಡ ಹಾರ, ಅದಕ್ಕೊಂದು ದೊಡ್ಡ ಪದಕ, ಆಮೇಲೆ ಒಂದು ದೊಡ್ಡ ವಡ್ಯಾಣ. ಅಲ್ಲ, ಇದಕ್ಕಿಂತ ದೊಡ್ಡ ಪದಕ ಇನ್ನೆಲ್ಲಿಗೆ ಸಿಕ್ಕಿಸಲಿಕ್ಕೆ? ಅಲ್ಲ, ಇದು ಒಂದು ದಿವಸ ಇದಾದ್ರೆ, 1-2 ದಿವಸ ಇದಾದ್ರೆ ಮತ್ತೆ 1-2 ದಿವಸ ಅದು. ಈ ಸ್ತ್ರೀ ಎಂಬ ಶಬ್ದಕ್ಕೆ, ಸ್ತ್ರೀ ಎನ್ನುವ ಶಬ್ದಕ್ಕೆ ಆಸೆ ಎಂಬುದಕ್ಕೆ ಕೊನೆ ಇಲ್ಲ. ಇನ್ನೂ ಬೇಕು. ಹೌದು, ಪೆಟ್ಟಿಗೆಯಲ್ಲಿ ಒಂದು ರಾಶಿ ಉಂಟು. ನೀವು ಹೆಣ್ಣು ಮಕ್ಕಳಲ್ಲಿ ಹೋಗಿ ಕೇಳಿ ಅಂತ. ಸೀರೆಯ ವಿಷಯದಲ್ಲಿ, ಬಂಗಾರದ ವಿಷಯದಲ್ಲಿ, ಹೂವಿನ ವಿಷಯದಲ್ಲಿ ಅದರಲ್ಲೆಲ್ಲ ಬಿಟ್ಟು ಕೊಡುವ ಸಂಗತಿಯೇ ಇಲ್ಲ. ಅಟ್ಟಿ ಅದು ಅಟ್ಟಿ ಇದ್ರು ಇನ್ನೊಂದು 2 ಕೇಳಲಿಕ್ಕೆ ಉಂಟು ಇಲ್ಲ? ಒಂದಷ್ಟು ಬಂಗಾರ ಕೇಳುವ. ಬಂಗಾರ ಎಲ್ಲ ಬೇಡವೇ? ನಮ್ಮ ಮನೆಯಲ್ಲಿ ರಾಶಿ ಉಂಟು. ಹೌದಲ್ಲ? ಹೌದು. ಹಾಗಾದ್ರೆ ಒಂದು ಕೆಲಸ ಮಾಡುವ, ಒಂದು 10 ಮಕ್ಕಳು ನಮಗೆ ದೊರಕುವ ಹಾಗೆ, ಒಂದು 10 ಮಕ್ಕಳನ್ನು ನಾನು ಹೆರುವ ಹಾಗೆ ಒಂದು ಆಶೀರ್ವಾದ ಮಾಡಿ. ನಾನೆಲ್ಲಿಗೆ ಹೋಗುದು? ಅದೆಲ್ಲ ಬೇಡ, ದೇವರ ದಯದಿಂದ ಮತ್ತೆ ಸಿಕ್ಕೀತೆ. ಈಗ ನಮಗೆ ಸಂಪತ್ತು ಬೇಡ, ಅಧಿಕಾರ ಬೇಡ, ಎಲ್ಲ ವೈಭವ ಇದೆ. ಹಾಗಾದ್ರೆ ಮತ್ತೆಂತ ಕೇಳು? ಸ್ವಾಮಿ ಸಚ್ಚಿದರು ನೀವೆನ್ನ ಮನೆಯಲ್ಲಿ ಸಚ್ಚಿತರು ನೀವೆನ್ನ ಮನೆಯಲ್ಲಿ ನಿಚ್ಚವಿರಬೇಕೆಂಬುದೆಮ್ಮಯ್ಯ ಇಚ್ಛೆಯಿದೆ ಸಲ್ಲಿಸಿಗಳೆನು ಮಚ್ಚರೂಪನಿಗೆರಗಲಿವರು ಇಚ್ಛೆಯಿದೆ ಸಲ್ಲಿಸಿಗಳೆನು ಮಚ್ಚರೂಪನಿಗೆರಗುತ್ತ ಸಲ್ಲಿಸಿಗಲೆನ್ನುತ್ತ ಮಚ್ಚರೂಪನಿಗೆರಗುತ್ತಲಿರುವರು ಹೆಚ್ಚಿನ ಮನದುಲ್ಲಾಸದಿ ಬೆಳೆದರು. ನಿಚ್ಚರಿತರು ತಾವು ನಮ್ಮಿಚ್ಛೆಯಂತೆ ನನ್ನ ಮನೆಯಲ್ಲಿಯೇ ಯಾವತ್ತೂ ಇರಬೇಕು ಎಂಬುದಾಗಿ ನಮ್ಮ ಕೇಳಿ. ಯಾವತ್ತು ನಮ್ಮ ಮನೆಯಲ್ಲಿಯೇ ನೀವು ಉಳಿದುಕೊಳ್ಳಬೇಕು. ಮನೆ ದೇವರ ಸಚ್ಚಿತರು ನೀವೆನ್ನ ಮನದಲ್ಲಿ ನಿಚ್ಚಟದಿತ ವಿರಲು ಬೇಕೆಂತ ಮಚ್ಚರೂಪನಿಗೆ ರಗಿ ಹೇಳುತ್ತದೆ. ಸಂತೋಷ. ಅವರು ನಿಲ್ತಾರೆ ನಮ್ಮ ಮನೆಯಲ್ಲಿ, ಇನ್ನು ತೊಂದರೆ ಇಲ್ಲ. ನಾವಿಬ್ಬರೇ ಇದ್ದಾರೆ ಅಷ್ಟು. ಇನ್ನು ಅಕ್ಕ ಇದ್ದಾರೆ, ಬಾಬಾಯ್. ನಿಮ್ಮದು ಕೆಲಸ ಆಯ್ತಾ? ಅವ ಹೇಳಿದ, ನಾನು ಒಪ್ಪಿದೆ, ಆಯ್ತು ಅಂತ ಹೇಳಿದ್ದೀನಿ. ನೀವು ಇಲ್ಲಿ ಕೂತ್ರೆ ಮತ್ತೆ ಅಲ್ಲಿಗೆ ಜನ ಯಾರು ಸ್ವಾಮಿ? ಎಲ್ಲಿಗೆ? ವೈಕುಂಠಕ್ಕೆ. ಅಲ್ಲಿಗೆ ಇದ್ದವರು ಇರ್ತಾರೆ. ನನಗೆ ಅವ ಹೇಳಿ ಆಯ್ತಲ್ಲ ಇಲ್ಲಿ. ಅಲ್ಲ, ಅವನಿಗೆ ಹೇಳಿ ಆಯ್ತು. ಅದಕ್ಕೇನೆ ಮಾಡು, ನಾನು ಒಪ್ಪಿ ಆಯ್ತು. ಮತ್ತೆ ಅಲ್ಲಿಗೆ ಜನ ಯಾರು ಬೇಕಿದ್ರು ಇಲ್ಲಿ? ನಾನು ಇಲ್ಲದಿಲ್ಲ ಹೇಳಿದ್ದಲ್ವ ನಿನಗೇನೀಗ? ಅಲ್ಲ, ನೀವಿರ್ತೀರಿ. ಅಲ್ಲ, ನೀವೀಗ ನಿಲ್ಲುವುದಾ? ಹೌದಾ? ನಿಲ್ಲುವುದಿಲ್ಲ. ನೀವು ನಿಲ್ಲುವುದಾ? ಹೌದು. ಮತ್ತೆ ನೀನು? ಎಲ್ಲ ಸಿದ್ಧತೆ ಆಗಿ ಅವ ಒಪ್ಪಿ ಆಯ್ತು. ನಾನು ಬರುವಾಗಲೆಲ್ಲ ಎಲ್ಲ ಒಪ್ಪಿಗೆ ಕೊಟ್ಟಾಗಿದೆ. ನೀವು ಕುಳಿತುಕೊಳ್ಳಿ. ಅಕ್ಕ ಹೋಗ್ತಾಳೆ ಅವಳು. ಅಕ್ಕ ದೇವ್ರಿ, ಲಕ್ಷ್ಮಿ ಹಾಗೆಲ್ಲ ಮನೆ ಬಿಟ್ಟು ಹೋದ್ರೆ ಹೇಗೆ ಸ್ವಾಮಿ? ಲಕ್ಷ್ಮಿ ಹಾಗೆಲ್ಲ ತೊರೆದು ಹೋದ್ರೆ ನಮ್ಮ ಗತಿ ಏನು? ಯಾಕೆ ಅಂತ ಲಕ್ಷ್ಮಿ ಬರುವುದೇ ನಮಗೆ ಯಾಕೆ? ಏನಾಯ್ತು? ಅವರೊಬ್ಬರಿಗೆ ನಿಲ್ಲುವುದಕ್ಕೆ ಹೇಳಿದ್ದೇನೆ. ಅವರು ನಿಂತ ಮೇಲೆ ನೀವು ಕೂಡ ನಿಲ್ಲಬೇಕು ತಾನೆ? ಗಂಡ ಇದ್ದಲ್ಲಿ ಹೆಂಡತಿದ್ದಾನೆ. ಅಲ್ಲಿ ಒಬ್ಬರಾದ್ರೂ ಜನ ಬೇಕು ವ್ಯವಸ್ಥೆಗೆ. ಇಲ್ಲಿಗೆ ಬೇಕಾದ್ರೆ ಇಲ್ಲಿಂದಲೇ ನಿರೂಪಿಸಬಹುದು. ನೀವಿಲ್ಲ, ಇವರಿಲ್ಲದೆ ನೀವು ಅಲ್ಲಿಗೆ ಹೋಗಿ ಏನ್ ಮಾಡ್ತೀರಿ? ಅಲ್ಲ, ಅವ್ರಿಗೆ ನೀವು ಹೇಳಿದ್ದೇನು ಸರಿ ಕೇಳಿಸಿಕೊಳ್ಳಿಲ್ಲ. ಅಲ್ಲ, ನೀನು ಹೇಳ್ತೀನಿ ಅದ್ನಿ, ಆದ್ರೆ ನನ್ನ ತಮ್ಮನ ಬಾಯಲ್ಲಿ ಒಂದು ಮಾತು ಬರಲಿಲ್ಲ. ನೀವು ನಿಲ್ಲಬೇಕು ಅಂತ ಹೇಳಿದ್ದು. ಸಚ್ಚಿದರು ನೀವೆನ್ನ ಮನೆಯಲ್ಲಿ. ಸಚ್ಚಿದರು ನೀವೆನ್ನ ಮನೆಯಲ್ಲ, ನೀವೆನ್ನ ಮನೆಯಲ್ಲಿ. ಒಂದು ಅಕ್ಕ, ನನ್ನ ಸೋದರ ಅಕ್ಕ ನೀವು ಆಯ್ತು ಇರ್ತಾಳೆ. ಇದು
ವಿಷಯ ಒಂದು ತಂಗಿ ಎಂತದ್ದು, ನಾನು ಎಲ್ಲೇ ಇರಲಿ ಸುಮ್ಮನೆ ಇರುವ ಅಭ್ಯಾಸ ಇಲ್ಲ. ನಾನು ಇಲ್ಲಿದ್ದೆ ಅಂತ ಇಟ್ಕೊಳ್ಳೋದು. ನಾಳೆ ಲೋಕದವರು ಏನ್ ಹೇಳ್ತಾರೆ, ಹೋಗಿ ಮಾವನ ಮನೆಯಲ್ಲಿ ಏನು ಕೆಲಸ ಮಾಡಿದ್ರೆ ಸುಮ್ಮನೆ ಕೂತಿದ್ದಾನೆ ತಿಂದುಂಡು ಅಂತ ಹೇಳುದಿಲ್ಲ. ಹೌದು. ಹಾಗೆ ನನಗೆ ಏನಾದ್ರೂ ಒಂದು ಕೆಲಸ ಕೊಟ್ರೆ, ದೇವರಿಗೆ ಕೆಲಸ ಕೊಡು, ದೇವರೇ ನಮಗೆ ಕೆಲಸ ಕೊಡುದು, ದೇವರಿಗೆ ನಾವು ಕೆಲಸ ಕೊಡುದು ಅಲ್ವಾ? ನಾಳೆ 4 ಜನರ ಹತ್ರ ಹೇಳಿಕೊಂಡು ಬರ್ಬೋದು, ಹೇಗೆ ದೇವರಿಗೆ ನಾವು ಕೆಲಸ ಕೊಟ್ಟಿದ್ದೇವೆ ಅದಲ್ಲವೇ? ಹೌದು. ಈಗ ಕೆಲಸ ಕೊಡು ಅಂತ ಅವರು ಕೇಳುವುದು ಹೌದು. ಅವರಿಗೊಂದು ಕೆಲಸ, ಅವ್ರಿಗೆ ಯೋಗ್ಯವಾದಂತ ಕೆಲಸ ಬೇಕಲ್ಲ. ಯಾವ ಕೆಲಸ ಕೊಡುವುದೇ? ಎಷ್ಟು ಕೆಲಸ ಉಂಟು ನಮ್ಮ ಹತ್ರ. ಯಾವುದು? ಕಟ್ಟಿಗೆ ತರಬಹುದು, ಅಡುಗೆ ಮಾಡಬಹುದು, ನೆಲ ಒರೆಸಬಹುದು, ಬಟ್ಟೆ ತೊಳಿಬಹುದು, ಎಷ್ಟು ಕೆಲಸ. ಏನು ಹೇಳ್ತೀನಿ ನನಗೊಂದು ಅರ್ಥ ಆಗುವುದಿಲ್ಲ. ಎಂತದ್ದು? ನನ್ನ ಭಾವ ನನ್ನ ದೇವರಿಗೆ ಕಟ್ಟಿಗೆ ತರುವ ಕೆಲಸವ, ಅಡುಗೆ ಮಾಡುವ ಕೆಲಸವ, ಅಕ್ಕನಲ್ಲಿ ಹೇಳಿದ್ದು ಕೆಲಸ ಅಲ್ಲ. ಅಕ್ಕನಲ್ಲಿ ಆದರೂ ಹೇಳಬಹುದು. ಮತ್ತೆ ಕೆಲವರು ಹೇಳ್ತಾರೆ ಹೇಗೆ ಎಷ್ಟು ಸಣ್ಣ ಕೆಲಸವಾದ್ರೂ ನಾವು ಅದು ದೇವರ ಕೆಲಸ ಎನ್ನುವ ಹಾಗೆ ಮಾಡಬೇಕು, ಅದು ಸಣ್ಣ ಕೆಲಸ ಎನ್ನುವ ಹಾಗೆ ಯಾವ ಕಾರಣಕ್ಕೂ ನಾವು ಅದನ್ನು ಹೀಗಳೆಯಬಾರದು. ಆದ್ರೆ ಸಣ್ಣ ಕೆಲಸ ಕಟ್ಟಿಗೆ ತರುವುದಕ್ಕೆ ಹೇಳುದು ಅಷ್ಟು ಒಳ್ಳೇದಾಗುದಿಲ್ಲ. ಬೇಡ. ಹಾಗಾದ್ರೆ ಹೀಗೆ ಮಾಡುವ. ಅದು ಒಳ್ಳೇದು. ನಿರ್ಣಯ ಆಯ್ತು ಸ್ವಾಮಿ. ಇದು ಬೇರೆ ಸಣ್ಣ ಕೆಲಸ ಏನೂ ಅಲ್ಲ, ಹಾಗೆಂತ ದೊಡ್ಡದು ಅಲ್ಲ, ಒಂದು ಮಧ್ಯದಲ್ಲಿ ಇರುವಂತ ಕೆಲಸ. ಅದ್ಯಾವುದಪ್ಪ ನಿಮ್ಮ ಮನೆಯ ಮಧ್ಯದಲ್ಲಿ? ಇಲ್ಲ, ಮನೆ ಒಳಗಿರುವಂತ, ಮನೆ ಹೊರಗಲ್ಲ ಸ್ವಾಮಿ. ನಮ್ಮ ಮನೆಯಲ್ಲಿ ನಾವು ಯಾವತ್ತೂ ಪೂಜಿಸುತ್ತಾ ಇರುವುದು, ಪೂಜೆಯನ್ನು ಮಾಡುತ್ತಾ ಇರುವುದು. ಸರಿ, ಇನ್ನು ಹಾಗಲ್ಲ, ನೀವು ಪೂಜೆ ಮಾಡುತ್ತಾ ಇರುವುದು, ಪೂಜೆ ಮಾಡುವ ಕೆಲಸ ನಿಮಗೆ. ಪೂಜೆ ಭಟ್ರು ಇನ್ನು ನೀವು? ಅಲ್ಲ, ಆದೀತು. ಪೂಜೆ ಭಟ್ರು ದೇವರು ಶ್ರೀರಂಗ ಸ್ವಾಮಿ ಅಂದ್ರೆ ನಾನೇ, ನನಗೆ ನಾನೇ ಪೂಜೆ ಮಾಡುದು. ಅದಾಕ್ಷೇಪ ಇಲ್ಲ, ಮೂರ್ತಿ ಪೂಜೆ ಅದರಲ್ಲಿ ಹಾಗೆ ಹೀಗೆ ಅಂತ ಆವಾಹನೆ ಮಾಡಿಕೊಳ್ಳುವುದು ನಾವು. ಸರಿ, ನಾನು ನೀವಿನ್ನು ರಂಗ ಭಟ್ರು, ಇನ್ನೀಗ ರಂಗ ಭಟ್ರು. ಅದ ಪೂಜೆಯನ್ನು ಮಾಡುವ ಒಳ್ಳೆಯದು, ಒಳ್ಳೆ ಕೆಲಸವೇ ಆಯ್ತು. ನನಗೆ ಕೆಲಸ ಆಯ್ತು, ನೀವು ಕೆಲಸ ಮಾಡಿ. ಹಾಗಾದ್ರೆ ಆಯ್ತು, ಅವರಿಗೆ ಕೆಲಸ ಆಯ್ತು, ನಮ್ಮ ಕೆಲಸ ಆಯ್ತು, ಅವರಿಗೆ ಆಯ್ತು. ನಮ್ಮ ಕೆಲಸ ಅವಳಿಗೆ ಕೆಲಸ ಬೇಕಂತ. ಇದು ಲಕ್ಷ್ಮಿ ಹಾಗೆಲ್ಲ ಮನೆ ಬಿಟ್ಟು ಹೋಗಬಾರದು. ಅವರಿಗೆ ಕೆಲಸ ಕೊಟ್ಟರೆ ನನಗೆ ಕೆಲಸ ಇಲ್ಲದಿದ್ರೆ ನಾನು ಬರ್ಬೇಕು. ಅವನಲ್ಲಿ ಕೇಳಿ ಪಡೆದದ್ದು. ಈಗ ನಾನು ಕೇಳಿ ಪಡೆ, ನನಗೆ ಕೆಲಸ ಇಲ್ಲ ತಮ್ಮ. ನೀವು ನೋಡುವಾಗ ದೊಡ್ಡ ಕೆಲಸ ಮಾಡುವ ಹಾಗೆ ದೇವರೊಟ್ಟಿಗೆ ಇರುವುದು. ಹಾಗಾದ್ರೆ ಯಾವತ್ತು ನೀನು ಕೊಡುವ ಕೆಲಸ ಆಗಲಿಕ್ಕಿಲ್ಲ. ಪುಸ್ತಕದ ಮುಖಪುಟವನ್ನು ನೋಡಿ ಪುಸ್ತಕದ ಒಳಗೆ ಏನಿದೆ ಎನ್ನುವುದನ್ನು ನೀನು ತಿಳಿಯಬಾರದು. ಪುಸ್ತಕವನ್ನು ಓದಿ ಅಧ್ಯಯನ ಮಾಡಬೇಕು, ಮತ್ತೆ ಗೊತ್ತಾಗ್ತದೆ ಪುಸ್ತಕದ ಒಳಗೆ ಏನಿದೆ ಎನ್ನುವುದನ್ನು. ಅಧ್ಯಯನ ಮಾಡ್ಬೇಕು, ಗೊತ್ತಾಯ್ತಾ? ಇನ್ನು ಯಾವಾಗ ಅಧ್ಯಯನ ಮಾಡುದು? ಮಲಗಲಿಕ್ಕೆ ಇದು ಇಡೀ ದಿವಸ, ಮತ್ತೆ ಅಧ್ಯಯನ. ಅವಳಿಗೆ ಉದ್ಯೋಗ ಕೊಡ್ಲಿಕ್ಕೆ ನೀನು ಜನವೇ ಅಲ್ಲ. ನಾನು ಹೇಳ್ತೇನೆ ಅಕ್ಕ, ನೀವು ಬತ್ತಿ ಇಡ್ಲಿಕ್ಕೆ, ನೀವು ಬತ್ತಿ ಯಾರಿಗೆ ಆರತಿಗ? ಸರಿ, ನನಗೆ ಅದು ಗೊತ್ತಾಗಲಿಲ್ಲ. ಅವಳು ತಪ್ಪಿಲ್ಲ, ನನಗೆ ಗೊತ್ತಿಡಬಾರ್ದ. ಈಗ ದೇವರು ಪೂಜೆ ಮಾಡುವಾಗ ಆರತಿ ಮಾಡ್ಬೇಕು ತಾನೆ? ಎಲ್ಲವನ್ನು ಅವರು ಸಿದ್ಧಪಡಿಸಲಿಕ್ಕೆ ಸಾಧ್ಯ ಉಂಟಾ? ಸಿದ್ಧಪಡಿಸುವಂತ ಸಂದರ್ಭದಲ್ಲಿ ಆರತಿ ತಟ್ಟೆಗೆ ಬತ್ತಿಯನ್ನು ಇಡಬೇಕು ನೀವು. ಅನುಕೂಲೆ. ಆಮೇಲೆ ಬತ್ತಿಡುದು ಮಾತ್ರವಾ? ನಿಮ್ಮನ್ನು ಬಾವಿಗೆ ಹಾಕುವ ಅಂತ. ತಮ್ಮ, ಇದು ಹಾಗೆಲ್ಲ ಏನು ಅವಳ ಯೋಚನೆ ಎಂತ ನನಗೆ ಅರ್ಥ ಒಂದು ಬಿಡಿ. ಮತ್ತೆ ಯಾವ್ದು ನೀನು ಹೇಳಿದಾಗ? ಬಾವಿಗೆ ಹಾಕುದು ಗೊತ್ತಾಗ್ಲಿಲ್ವಾ? ದೇವ್ರೆ ನಿಮಗೆ ಗೊತ್ತಾಯ್ತಂತ ನನಗೆ. ಈಗ ದೇವರು ಯಾವಾಗ್ಲೂ ಶುದ್ಧೋದಕವನ್ನು ತರಲಿಕ್ಕೆ ಉಂಟು, ಅವರೇ ಹೋಗಿ ಎಲ್ಲವನ್ನು ತರಲಿಕ್ಕೆ ಸಾಧ್ಯ ಉಂಟಾ? ಅದಕ್ಕೆ ನೀವು ಹೋಗಿ ಸಹಾಯಕ್ಕೆ ಅಕ್ಕ ನಿಮ್ಮನ್ನೆಲ್ಲ ಹಾಗೆ. ಹೌದು, ಮಡಿಯಲ್ಲಿರ್ಬೇಕು ಯಾವತ್ತು. ಆದಿತ್ತಲ್ಲ, ಹಾಗೆ ಸಮಯ ಇದ್ದಿತ್ತು ಅವಳಿಗೆ, ಉಳಿದ ಸಮಯ ಇರ್ತದೆ. ಆ ಬಳಿಕ ಹೆಂಡತಿಯಾದವಳ ಬೆಳಗ್ಗೆ ಆಗ್ತದೆ. ಹೌದು, ಹೆಂಡತಿಯಾದವಳ ಧರ್ಮ ಏನು ಗೊತ್ತುಂಟ? ಯಾವುದು? ಗಂಡನಿಗೆ ಸಹವರ್ತಿನಿಯಾಗಿ ಗಂಡನ ಸೇವೆಯನ್ನು, ಪತಿ ಸೇವೆಯನ್ನು ಮಾಡಬೇಕಾದದ್ದು ಸತ್ಯಾದವಳ ಧರ್ಮ. ಶ್ರೀಮದ್ರವಾರಮಣ ಗೋವಿಂದ. ನೀನ್ ಯಾಕೆ ಹೇಳಿದ್ದು? ಅವಳು ನಿನಗೆ ಮಂಗಳಾರತಿ ಮಾಡಿದ್ದು. ಗಂಡನಿಗೆ ಅನುಕೂಲ ಆಗಿರು ಅಂತ ಹೇಳಿದ್ರೆ ನಿನಗೆ ಗೊತ್ತಿಲ್ವ? ಅವಳಲ್ಲ ಸ್ವಾಮಿ, ನನ್ನ ತಮ್ಮನ ಹೆಂಡತಿ. ನೀನ್ ಹೇಳಿದ್ರೆ ಅಡ್ಡಿಲ್ಲ, ನಾನು ಹೇಳಿದ್ರೆ ಇದು ಎಂತದ್ದು? ಈಗ ನೀನು ಹೇಳಿದ ಕೆಲಸ ಹೌದು. ಇನ್ನು ಅದರ ಮಧ್ಯದಲ್ಲಿ ನಿನ್ನ ಸೀರೆ ಮಾಡಿಸ್ಲಿಕ್ಕೆ, ಆಭರಣ ಎಲ್ಲ ಪೆಟ್ಟಿಗೆಯೊಳಗಿಡ್ಲಿಕ್ಕೆ ಅದೆಲ್ಲ ಹೇಳಲಿಕ್ಕಿಲ್ಲ. ಇದೆಲ್ಲ ಇಲ್ಲ, ಹೇಳಿದ ಕೆಲಸ ಮಾತ್ರ. ಆಭರಣ ಬೇಕಾದ್ರೆ ಕೊಡಿ ಅಂತ ಹೇಳಿ ಏನು ನಾನು ಆಭರಣ ತೆಗ್ದಿಡಿ ಅಂತ ಹೇಳಲಿಕ್ಕಿಲ್ಲ. ನೀವು ಲಕ್ಷ್ಮಿ ಅಲ್ವಾ, ಎಷ್ಟು ಬೇಕಾದ್ರೂ ಕೊಡ್ತೀರಿ ನಮಗೆ. ಅದಕ್ಕಿಂತಲೂ ಮಿಗಿಲಾಗಿ ನನ್ನ ಹೆಂಡತಿ ಅಲ್ವಾ? ಕಡಿಮೆ ಇಲ್ಲ. ಇದು ದೇವರ ಮನೆಯಲ್ಲಿ ನಾವು ಇಲ್ಲಿಯೇ ಹೀಗೆ ಬರಬೇಕು, ಹೀಗೆ ಬರಬೇಕು. ಈ ಕ್ಷಣದಲ್ಲಿ ನುಡಿಯಲಿಕ್ಕೆ
ಅರಸಿನಿ ಕೇಳಿದೆಯ ನೊಡನೊರವೇನಂದರಿಯ ಅರಸಿ ಸುರನಗರದಿ ಸಿರಿ ದೊರೆತನ ಬಗಿತಲಿಯೇ ಸುರನಗರದಿ ಸಿರಿ ದೊರೆತನ ಬಗಿತಲಿ ತುರುಳರಿ ಕೊಲಿತಿನ ಬರುವೆನ ದಿಲ್ಲಿಗೆ ಅರಸಿನಿ ಕೇಳಿದೆಯ ನಿನ್ನೊಡನೊರವೇನಂದರಿಯ ಅರಸಿ ನನ್ನ ಅಂತರಾಳದಲ್ಲಿರುವಂತ ಅಂತರ್ಯದ ವಿಷಯವನ್ನು ನಿನ್ನಲ್ಲಿ ಹೇಳಬೇಕು ಎನ್ನುವಂತ ತವಕ ಅದೆಷ್ಟೋ ದಿನಗಳಿಂದ ಮೂಡುತ್ತಾ ಇವೆ. ಸರಿಯಾದಂತ ಸಂದರ್ಭ ಒದಗಿ ಬರಲಿಲ್ಲ. ಸುರನಿಕರವ ಅಂತಹ ಸುರರು ನಮ್ಮವರಿಗೆ ಅನ್ಯಾಯವನ್ನು ಮಾಡಿದ ವಿಚಾರ ನಿನಗೂ ತಿಳಿದಿದ್ದಿರಬಹುದು. ಅವರಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡುವುದಕ್ಕಾಗಿ ಸಂಪತ್ತನ್ನು ಪುನರಪಿ ನಮ್ಮ ದಾನವರಿಗೆ ಅಸುರರಿಗೆ ಕೊಡುವುದಕ್ಕಾಗಿ ನಾನು ಸ್ವರ್ಗಲೋಕಕ್ಕೆ ಅಭಿಯೋಗವನ್ನು ಕೈಗೊಳ್ಳುವವರಿದ್ದೇನೆ. ನೀನು ನನ್ನನ್ನು ಬೀಳ್ಕೊಡಬೇಕಾಗಿ ಕೇಳಿಕೊಳ್ಳುವುದು ಹಿತವಲ್ಲ ಸ್ವಾಮಿ, ಹಿತವಲ್ಲ ಹಿತವಲ್ಲ ಹಿತವಲ್ಲವಿದು ಅಸಂಗತವಾದ ಕಾರ್ಯ. ಪತಿಯೇ ನೀಲಾಲಿಸು ನಾನೆಂಬ ನುಡಿಯ ಪತಿಯೇ ನೀಲಾಲಿಸು ನಾನೆಂಬ ನುಡಿಯ ಹಿತವಲ್ಲ. ಸುರವರನವನು ಸಾಮಾನ್ಯನೇ ಮೊದಲೇ ಸುರವರನವನು ಸಾಮಾನ್ಯನೇ ಮೊದಲೇ ದುರುಳರ ಮಾತಿದು ದಿಟವಲ್ಲ ಸರಳೆ. ಸುರರುಳು ಕಾದಿ ಜೀವಿಸಿದವರುಂಟೆ ಕರವನುಗಿದು ಬೇಡುವೆನು ಬೇಡದಂತೆ ಹಿತವಲ್ಲ ಹಿತವಲ್ಲ. ಎಂತಹ ಸುಖಮಯವಾದಂತಹ ಜೀವನವನ್ನು ನಾವು ಸಾಗಿಸುತ್ತಾ ಇದ್ದೇವೆ. ನಮ್ಮ ಜೀವನದಲ್ಲಿ ನಮ್ಮ ಸಂಸಾರದಲ್ಲಿ ಕುಂದು ಕೊರತೆ ಎನ್ನುವುದು ಎಳ್ಳಿನಿತೂ ಇಲ್ಲ ಪ್ರಭು. ಇಲ್ಲ. ಈ ಸಂದರ್ಭದಲ್ಲಿ ಇಷ್ಟು ಸಂತೋಷದಲ್ಲಿರುವಾಗ ನೀವೀಗ ಸ್ವರ್ಗಲೋಕಕ್ಕೆ ಅಭಿಯೋಗವನ್ನು ಮಾಡುತ್ತೇನೆ ಎನ್ನುವಾಗಿ ಹೇಳುತ್ತಾ ಇದ್ದೀರಿ. ಹೌದು, ಹಿತವಲ್ಲ ಸ್ವಾಮಿ. ಯಾವುದೇ ಕಾರ್ಯವನ್ನು ಮಾಡುವುದಕ್ಕಿಂತ ಮುಂಚಿತವಾಗಿ ಸ್ಮೃತಿ, ಶ್ರುತಿ, ಧೃತಿ ಮತ್ತು ಬುದ್ಧಿ ಇವುಗಳನ್ನು ನಾವು ಸರಿಯಾಗಿ ಮನನ ಮಾಡಿಕೊಳ್ಳಬೇಕು. ಈ ಹಿಂದೆ ನಡೆದಂತಹ ಚರಿತ್ರೆಗಳ ಪುಟಗಳನ್ನು ಓದಿಯಾದ್ರೂ ತಿಳಿದಿರಬೇಕು. ಅದು ಇಲ್ಲವಾದರೆ ಯಾರಿಂದಲಾದ್ರೂ ಕೇಳಿ ಆದ್ರೂ ತಿಳಿದಿರಬೇಕು. ಅದು ಎರಡೂ ಇಲ್ಲವಾದರೆ ಬುದ್ಧಿ ಸ್ವಾಮಿ. ಬುದ್ಧಿರ್ ಆಗಾಮಿ ಅಂತ ಹೇಳ್ತಾರೆ. ಮುಂದೆ ಏನಾಗುತ್ತದೆ ಅಂತ ಹೇಳುವುದು ನಮ್ಮ ಬುದ್ಧಿ. ನನ್ನ ಗಂಡ ಯಾವತ್ತಿದ್ರು ಬುದ್ಧಿ ಇದ್ದು ವ್ಯವಹರಿಸುವುದು ತಾನೆ. ಯಾಕೆ ಸ್ವಾಮಿ ನಿಮಗೆ ಇಂತಹ ಬುದ್ಧಿ ಬಂತು? ಅಸಂಗತವಾದಂತಹ ಕಾರ್ಯವನ್ನು ಯಾವ ಕಾರಣಕ್ಕೂ ನೀವು ಮಾಡಿದವರಲ್ಲ. ಆದರೆ ಇಂದೀಗ ನೀವು ಮಾಡುವಂತಹ ಕಾರ್ಯ ಇದು ಅಸಂಗತವಾದಂತಹ ಕಾರ್ಯವಾಗಿ ಹೋಯಿತು. ಸ್ವರ್ಗಲೋಕಕ್ಕೆ ಅಭಿಯೋಗವನ್ನು ಮಾಡುತ್ತೇನೆ, ದೇವತೆಗಳನ್ನು ಸೋಲಿಸುತ್ತೇನೆ ಅಂತ ಹೇಳುವುದು ಕನಸಿದ ಗಂಟು ಸ್ವಾಮಿ. ಈ ಹಿಂದೆ ಹೋದವರು ಯಾರೂ ಉಳಿದಿಲ್ಲ. ಕಾಪಟ್ಟೆ ಎನ್ನುವುದು ಅವರಲ್ಲಿ ಸದಾ ಕಾಲ ಇರುತ್ತದೆ. ಹಾಗಾಗಿ ನಿಮ್ಮಲ್ಲಿ ಹೇಳಿಕೊಳ್ಳುತ್ತಾ ಇರುವುದು ಸ್ವಾಮಿ, ಬೇಡ ಅವರೊಡನೆ ಕಾದುವುದು ಬೇಡ ಸ್ವಾಮಿ. ಅಂತಿಗ ಛಲವಿದ ಬೀಳೆನು ಶಚಿಕಾಂತನಲ್ಲಿ ಇರಗೊಡೆನು ಶಚಿಕಾಂತನಲ್ಲಿ ಇರಗೊಡೆನು ಕಾಂತಮಣಿನಿಗೆ ಸಜ್ಜೆಯ ಕಾಂತನನ್ನು ಇರಗೊಡೆನು. ಇದು ನನ್ನ ಹಠ, ಇದು ನನ್ನ ಛಲ. ಕೇವಲ ಸುಮ್ಮನೆ ಮಾಡುತ್ತೇನೆ ಎಂಬುದಾಗಿ ತಿಳಿಯಬೇಡ. ಅಹಂಕಾರಿಯಾಗಿರುವಂತಾತ ನಮ್ಮವರಾಗಿರುವಂತ ರಾಕ್ಷಸರಿಗೆ ದೌರ್ಜನ್ಯವನ್ನೆಸಗಿದ ಆ ಸಮುದ್ರ ಮಥನದ ಕಾಲದಲ್ಲಿ ಅನ್ಯಾಯವನ್ನು ಮಾಡಿದ ಪ್ರತೀಕಾರ. ಯಾರು ಅನ್ಯಾಯವನ್ನು ಮಾಡುತ್ತಾರೋ ಅಲ್ಲಿ ನಾವು ಪ್ರತೀಕಾರ ತೋರದೆ ಇದ್ದರೆ ಕಣ್ಣಿದ್ದು ಕುರುಡರಂತೆ, ಬಾಯಿ ಬರುತ್ತಿದ್ದು ಮೂಕರಂತೆ ವರ್ತಿಸಿದಂತಹ ದೋಷ ನಮ್ಮ ಪಾಲಿಗೆ ಒದಗಿ ಬರುತ್ತದೆ. ಅದಕ್ಕೆ ಬೇಕಾಗಿ ನಾನು ಹೊರಟೆ. ಹಿಂದೆ ಹೋದವರು ಉಳಿದಿದ್ದಾರೆ. ಏನಾಗಿದ್ದಾರೆ? ಬಲಿವೈರೋಚನಿ ಹಿರಣ್ಯಕರು ದುರ್ಬಲ
ಕಳರುಳ್ ಕೂಡಿ ವ್ಯರ್ಥದಿ ಪ್ರಾಣ ಕಳರುಳ ಕೂಡಿ ವ್ಯರ್ಥದಿ ಪ್ರಾಣ ಕಳಕೊಳ್ಳಬೇಡೆನ್ನ ಮೋಹದ ರಮಣ ಪ್ರಾಣ ಕಳಕೊಳ್ಳಬೇಡೆನ್ನ ಮೋಹದ ರಮಣ ಬಲಿ ವೈರೋಚನಿ ಹಿರಣ್ಯಕರು ದುರ್ಬಲರೇ ಕಾಂತೋ ನಮ್ಮ ತಲೆ ಗಟ್ಟಿ ಉಂಟು ಎನ್ನುವ ಹಾಗೆ ಬಂಡೆಕಲ್ಲಿಗೆ ನಮ್ಮ ತಲೆಯನ್ನು ಒಡೆದರೆ ಒಡೆಯುವುದು ಬಂಡೆಕಲ್ಲಲ್ಲ ಸ್ವಾಮಿ, ನಮ್ಮ ತಲೆಯೇ ಒಡೆದು ಹೋಗುತ್ತದೆ. ಮುಳ್ಳಿನ ಮೇಲೆ ಬಟ್ಟೆ ಬಿದ್ದರೂ ಬಟ್ಟೆಯ ಮೇಲೆ ಮುಳ್ಳು ಬಿದ್ದರೂ ಕೂಡ ಹರಿದು ಹೋಗುವುದು ಬಟ್ಟೆಯೇ ತಾನೇ. ಮುಳ್ಳಿನೋಪಾದಿಯಲ್ಲಿ ನಮಗೆ ಅವರಿದ್ದಾರೆ, ಬಟ್ಟೆಯೋಪಾದಿಯಲ್ಲಿ ನಾವಿದ್ದೇವೆ ಸ್ವಾಮಿ. ಏನು ನೀವೀಗ ಅವರೊಡನೆ ಹೋರಾಟವನ್ನು ಮಾಡುತ್ತೀರಿ ಎನ್ನುವಾಗಿ ಹೋಗುತ್ತಾ ಇದ್ದೀರಿ. ನಿಮಗಿಂತ ಹಿಂದಿನ ಪೂರ್ವದಲ್ಲಿ ಯಾರೆಲ್ಲ ಹೋಗಿದ್ದಾರೆ ಎನ್ನುವಂತಹ ವಿಷಯವು ನಿಮಗೂ ತಿಳಿದಿದೆ. ಬಲಿ ವೈರೋಚನಿ ಹಿರಣ್ಯಕರೇನು ದುರ್ಬಲರೇ, ಅವರು ಕೂಡ ಶಕ್ತಿವಂತರು ತಾನೆ. ಅವರೇನು ಅವರಲ್ಲಿ ಹೋರಾಟವನ್ನು ಮಾಡಿ ಜಯವನ್ನು ಸಂಪಾದಿಸಿ ಆ ಲೋಕವನ್ನು ಆಳಿದ್ದರೆ? ಇಲ್ಲ, ಖಂಡಿತವಾಗಿಯೂ ಇಲ್ಲ ಪ್ರಭು. ನೀವೀಗ ಮುಂದುವರಿದು ಹೋದಿರಿ ಎಂದಾದರೆ ನಿಮಗೆ ಅಪಾಯ ಎನ್ನುವುದು ಕಟ್ಟಿಟ್ಟಂತಹ ಬುತ್ತಿ ಸ್ವಾಮಿ. ನಿಮ್ಮನ್ನೇ ನಂಬಿಕೊಂಡು ಬದುಕಿದವಳು ನಾನು. ನೀವು ಒಂದು ಕ್ಷಣ ನನ್ನ ಕಣ್ಣ ಮುಂಭಾಗದಲ್ಲಿ ಇರದೆ ಹೋದರೆ ನನ್ನ ಉಸಿರು ಇರುವುದಿಲ್ಲ ಸ್ವಾಮಿ. ನಿಮ್ಮನ್ನು ಕಳೆದುಕೊಂಡು ಬದುಕುವಂತಹ ಶಕ್ತಿ ನನಗಿಲ್ಲ. ಹಾಗಾಗಿ ಕರ ಮುಗಿದು ಬೇಡಿಕೊಳ್ಳುತ್ತಾ ಇದ್ದೇನೆ, ಬೇಡ ಪ್ರಭು. ಹಿಂದೆ ಅಳ್ಳಿದವರಂತೆ ನಾನಲ್ಲ. ನನ್ನ ಯೋಗ್ಯತೆ ಏನು ಪ್ರಪಂಚವೇ ತಿಳಿದಿದೆ. ನೀನೇನು ತಿಳಿಯದೆ ಇದ್ದವಳಲ್ಲ, ಪರಮೇಷ್ಠಿಯ ಇಂದ ನನಗೆ ಹೆಸರು ಬಂದಿದೆ. ಪರಶಿವನ ಅನುಗ್ರಹ ವರ ವಿಶೇಷ ನನಗಿದೆ. ಶ್ರೀಮನ್ನಾರಾಯಣ ನನ್ನ ಮನೆಯಲ್ಲಿ ದೇವರಾಗಿದ್ದಾರೆ. ನನಗೆ ಯಾವ ಕುಂದಿದೆ, ಯಾವುದು ಕೊರತೆ ಇದೆ ಹಾಗಂತ ಹೇಳಿ ಅದನ್ನು ನಾವು ದುರುಪಯೋಗ ಪಡಿಸಬಾರದಲ್ಲ. ಇದು ದುರುಪಯೋಗ ಅಲ್ಲವೇ? ಅವರು ಮಾಡಿದ ಅನ್ಯಾಯಕ್ಕೆ ಪ್ರತೀಕಾರ. ಮತ್ತೊಂದು ವಿಚಾರ, ಮತ್ತೆ ದೇವರ ವಿಚಾರ ಬಿಡೋಣ. ನಿನ್ನ ಪಾತಿವೃತ್ಯದ ಬಲ ನನಗೆ ಎಲ್ಲಿಯವರೆಗೆ ಉಂಟೋ ಅಲ್ಲಿಯವರೆಗೆ ನಾನು ಜರಾಮರಣ ವರ್ಜಿತನು, ಚಿರಂಜೀವಿ. ಮರಣ ಇಲ್ಲದೆ ಇರುವವರು. ಸರಿಯಾಗಿ ನೀನು ನೆನಪಿನಲ್ಲಿಟ್ಟುಕೋ ಸ್ವಾಮಿ. ಹಾಗಾದ್ರೆ ನೀವು ಆಡುತ್ತಿರುವಂತಹ ಮಾತಿಷ್ಟೇ, ಯಾವ ಕಾರಣಕ್ಕೂ ನನ್ನ ಪಾತಿವ್ರತೆ ಎನ್ನುವುದು ಕೆಟ್ಟು ಹೋಗಬಾರದು. ಅದನ್ನು ಉಳಿಸಿಕೊಳ್ಳುವಂತಹ ಹೊಣೆಗಾರಿಕೆ ನನಗಿದೆ ಸ್ವಾಮಿ. ಹೋಗಿ ಬನ್ನಿ. ಮಾಂಗಲ್ಯ ಸೂತ್ರ ಕಡಿಯುವುದಿದ್ದರೆ ಅದು ನಿನ್ನ ಕೈಯಿಂದಲೇ ಆದೀತು ಪ್ರಭು. ಹೋಗಿ, ನಿಮಗಾಗಿ ಕಾಯುತ್ತಾ ಇದ್ದೇನೆ. ಜಯವನ್ನು ಸಂಪಾದಿಸಿಕೊಂಡು ಅತಿ ಶೀಘ್ರದಲ್ಲಿ ಕುಂದದೆ ಅಮರಾವತಿಗೆ ನಡೆದನು ಪೌರುಷದಿ ದುರುಳನಾದಂತಹ ಜಲಾಂತರ ನಮ್ಮದಂತಹ ಸ್ವರ್ಗಕ್ಕೆ ದಾಳಿಯನ್ನು ಮಾಡಿದ್ದಾನಂತೆ.
ಅವನಿಗೆ ಸೂಕ್ತವಾದ ಪ್ರತಿಕ್ರಿಯೆಯನ್ನೇ ಕೊಡಬೇಕಾಗಿದೆ. ಅದಕ್ಕಾಗಿ ಐರಾವತವನ್ನೇರಿ ವಜ್ರಾಯುಧವನ್ನು ಹಿಡಿದುಕೊಂಡು ನಾನೇ ಮುಂಚೂಣಿಯನ್ನು ಸಾಕು. ಐರಾವತವನ್ನು ಯಾರಿ ಬಂದೆಯೋ ಇಲ್ಲಿಯವರೆಗೆ ನೀನು ನಮ್ಮವರಿಗೆ ಮೋಸವನ್ನೇ ಮಾಡುತ್ತಾ ಬರುತ್ತಾ ಇರುವೆ. ಅದನ್ನು ಪ್ರಶ್ನಿಸುವುದಕ್ಕಾಗಿಯೇ ಬಂದಿದ್ದೇನೆ. ಲೋಕದ ಪೀಠವನ್ನು ಬಿಟ್ಟು ಕೊಡುತ್ತೀಯೋ ಅಲ್ಲ ಇಲ್ಲಿಂದ ಓಡ್ತೀಯೋ? ತ್ರಿಮೂರ್ತಿಗಳಿಂದ ಪಡೆದಂತಹ ಪ್ರಸಾದವು ನಿನಗೆ ಸುಮ್ಮನೆ ಕೊಡುವುದಕ್ಕಾಗುವುದಿಲ್ಲ. ನಿನ್ನಲ್ಲಿ ಸಾಮರ್ಥ್ಯ ಉಂಟು ಎಂದಾದರೆ ಬಾ ಯುದ್ಧದ ಒಳಗೆ. ಸಿಂಹಾಸನವನ್ನು ಏರಿಕೊಂಡವನಿದ್ದೇನೆ. ಆದರೆ ಈ ಸುರಪಾಲ ಕಪಟಿ ಇದ್ದಾನೆ. ಆದ್ದರಿಂದ ಆತನನ್ನು ಸುಮ್ಮನೆ ಬಿಡಬಾರದು. ಏನಾಗುತ್ತದೆ ನೋಡೋಣ. ಇಂದು ಬೇಡಿದನಾಗ ಮನಸೋತು ಸುರಂ ಪುರಂದರನು ತ್ರೈಲೋಕ್ಯ ರಕ್ಷಕ ಪಾಲಿಸೈ ಪುರಗರ ಕಪರ್ದಿಯೇ ಪಾಲಿಸೈ ಶಿವ ಸಾಂಬ ಎಮ್ಮನು ಪಾಲಿಸೈ. ಜಲಾಂಧರನಿಂದ ಕೈಸೋತವರಿದ್ದೇವೆ, ಸ್ವರ್ಗವನ್ನೇ ತೊರೆದವರಿದ್ದೇವೆ. ನಮ್ಮನ್ನಿನ್ನು ಕಾಪಾಡುವವರು ಯಾರು ಎಂದು ಆಲೋಚಿಸುವಾಗ ಆ ಶಿವದೇವರಿದ್ದಾರೆ. ತಡ ಮಾಡುವುದು ಸರಿಯಲ್ಲ, ಅವರನ್ನೇ ಜಪಿಸುತ್ತೇನಂತೆ. ಸಂತೈಸಿ ಹೇಳಿ ರಕ್ಷಿಪೆ ಎಂತ ಭಯವೆನಲು ಕಾಲಿಗೆರಗುತ್ತ ಬೇಡ ಜರಪಾಲ. ಏನಿದು ಅನನ್ಯವಾದಂತಹ ಭಕ್ತಿಯಿಂದ ನನ್ನನ್ನೇ ಸ್ಮರಿಸಿದವನಿದ್ದೀಯ. ಮುಖ ನೋಡಿದೆ ಅಂತಾದರೆ ಸುಖವೆನ್ನುವುದು ಕಾಣುತ್ತಾ ಇಲ್ಲ, ದುಗುಡವೆನ್ನುವುದು ನಿನ್ನನ್ನು ಆವರಿಸಿದೆ. ನಿನ್ನ ಚಿಂತೆಗೆ ಕಾರಣವೇನೆನ್ನುವುದು ತಿಳಿಸಿದೆ ಅಂತಾದರೆ ಒದಗಿ ಬಂದಂತಹ ಸಂಕಷ್ಟವನ್ನು ನಾನು ದೂರ ಮಾಡಿಕೊಡುತ್ತೇನೆ.
ತ್ರಿನಯನ ಪಾರ್ವತಿ ಪ್ರಿಯ ಭಯರಹಿತನೇ ನಿನ್ನಯ ಕರುಣದಿ ಪದವಿಯ ಪಾಲಿಸಿ ನಿರ್ಭಯದೊಳಗೆ ಇದ್ದೆವು ದಯವಿಟ್ಟಾಳಿಸು ಜಿಯ. ದೇವರೇ, ದೃಢ ಅಂತ ಜಲಂಧರ ನಮ್ಮದಂತ ಸ್ವರ್ಗಕ್ಕೆ ದಾಳಿಯನ್ನು ಮಾಡಿದ, ನಮ್ಮನ್ನೆಲ್ಲ ಬಡಿದೋಡಿಸಿದ್ದ. ಈಗ ನೀವೇ ನಮ್ಮನ್ನು ಕಾಪಾಡಬೇಕು ದೇವರೇ. ಪರಮ ಬಲಾನ್ವಿತನಾಗಿ ಮೆರೆಯುತ್ತಾ ಇರುವಂತ ಜಲಂಧರ ಅವನನ್ನು ಸೋಲಿಸುವಂತ ಸ್ಥಿತಿ ಒದಗಿ ಬಂದಿದೆ. ಚಿಂತೆ ಮಾಡುವಂತ ಅನಿವಾರ್ಯತೆ ಇಲ್ಲ. ನೀನು ಮುಂದೆ ಸರಿ ಯುದ್ಧವನ್ನು ಮಾಡುತ್ತಾ ಇರುವ ಕಾಲಕ್ಕೆ ನಿನಗೆ ರಕ್ಷಣೆಯಾಗಿ ನಾನು ಒದಗಿ ಬರುತ್ತೇನೆ. ಮತ್ತೊಮ್ಮೆ ನನ್ನನ್ನು ಎದುರಿಸುವುದಕ್ಕೆ ಬಂದಿರುವೆ. ಜೊತೆಯಲ್ಲಿ ಯಾರೋ ಒಬ್ಬನನ್ನು ಕರೆದುಕೊಂಡು ಬಂದಿದ್ದಿ. ಇವನನ್ನು ನೋಡುವಾಗ ವಾಸನೆ ಬರ್ತಾನೆ. ಇವ ಸ್ನಾನ ಮಾಡದೆ ಎಷ್ಟು ಸಮಯ ಆಯ್ತೋ ಏನೋ, ಏನೋ ಒಂದು ಎತ್ತನ್ನು ಏರಿಕೊಂಡು ಬಂದಿದ್ದಾನೆ. ಯಾರಿವ ಯಾರಿವ? ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಈ ಸತಿ ಅವರ ಬಲ ಉಂಟು. ಬಾರೋ ಪ್ರಾರಂಭವಾಯ್ತಾ? ಯಾಕೆ? ಕೊನೆಗಾಲ ಸಮೀಪಿಸಿತು ಎನ್ನುವುದೇ ಸ್ಪಷ್ಟ. ಇಲ್ಲ ಅಂತ ಆದರೆ ಲೋಕಕ್ಕೆ ಒಳಿತನ್ನೇ ಬಯಸುವಂತ ದೇವಾದಿ ದೇವತೆಗಳನ್ನು ಕಷ್ಟ ಕೊಟ್ಟವನು ನೀನು. ಹಾಗೆಂದು ಇಷ್ಟರವರೆಗೆ ನಿನ್ನ ಚರಿತ್ರೆಯನ್ನು ಕಂಡೆವು ಅಂತಾದರೆ ಉತ್ತಮದ ದಾರಿಯಲ್ಲೇ ಇದ್ದೀಯ. ಹಾಗಿದ್ದರೆ ಇಂದು ದಾರಿ ತಪ್ಪುವುದಕ್ಕೆ ಕಾರಣವಾದದ್ದೇನು? ನಿನಗೆ ಒದಗಿ ಬಂದಂತಹ ನಿನ್ನ ಸಹಕಾರಿಗಳು ಅರೆದು ಕೊಡುವವರು ಬಹಳಷ್ಟು ಮಂದಿ ಸಿಗಬಹುದು. ಆದ್ರೆ ಕುಡಿಯುವಂತ ನೀರು ಯೋಚನೆ ಮಾಡುವುದು ಬೇಡವಾ? ಅದನ್ನು ಮರೆತೆ ಬೇಕಾ ಬಿಟ್ಟಿ ಅಹಂಕಾರದಿಂದ ಮೆರೆಯುತ್ತಾ ಇದ್ದೀಯ. ನಿನ್ನನ್ನು ಪ್ರಶ್ನಿಸುವುದಕ್ಕೆ ಬಂದವನು ಕೈಲಾಸಾಧಿಪತಿಯಾಗಿರುವಂತಹ ಪರಮೇಶ್ವರನಿದ್ದೇನೆ. ಮಾಡಿರುವುದು ಅಪರಾಧವೆನ್ನುವಂತೆ ನೀನು ವಶಪಡಿಸಿಕೊಳ್ಳುವುದಕ್ಕೆ ಮುಂದಾದಂತಹ ದೇವಲೋಕವನ್ನು ಬಿಟ್ಟು ಸಜ್ಜನರಾಗಿ ಬದುಕಿದೆ ಅಂತಾದರೆ ಒಳ್ಳೆಯದು ನಿನಗೆ. ಅದನ್ನು ಬಿಟ್ಟು ಅಹಂಕಾರದಿಂದ ದರ್ಪದಿಂದ ವ್ಯವಹರಿಸಿದೆ ಅಂತಾದರೆ ಹಿಡಿದಿರುವ
ಶೂಲ ಎದೆಯಲ್ಲಿದ್ದಿತು ಎಚ್ಚರ. ಎಲ್ಲರಿಂದ ಈಗ ಶವ ನನ್ನ ಸೃಷ್ಟಿಗೆ ನೀನೇ ಕಾರಣವಂತೆ. ಅಷ್ಟು ತಿಳಿದಿದೆ ಅಲ್ವಾ ನಿನಗೆ? ಹೌದು, ಅಷ್ಟು ತಿಳಿದರೆ ಸಾಕು. ನೀನು ಬೇಕು ಅಂತ ನನ್ನನ್ನು ಹುಟ್ಟಿಸಿದ್ದಲ್ಲ, ಮತ್ತೆ ಹುಟ್ಟಿಸಿ ಹೋದದ್ದು. ಅದನ್ನು ಪ್ರಶ್ನಿಸುವುದಕ್ಕೆ ಜಲಂಧರನಾದ. ಹಾಗಾದ್ರೆ ನಿನ್ನ ಹುಟ್ಟೆ ಸರಿ ಇಲ್ಲ ಅಂತ ನೀನು ಆಡ್ತೀಯಾ? ಹಾಗಾದ್ರೆ ನಿನ್ನ ಹುಟ್ಟೆ ಸರಿ ಇಲ್ಲ ಅಂತ ಆಡ್ತೀಯಾ? ನಿನ್ನಿಂದಲೇ ಹುಟ್ಟಾದದ್ದು ಹೌದು. ಅದೇ ಹೌದು ಅಂತಾದ್ರೆ ನೀನೀಗ ಆಡುವ ಮಾತು ಹೇಗುಂಟು? ಬೇಕು ಅಂತ ಹುಟ್ಟಿಸಿದ್ದಲ್ಲ, ಹಾಗಾದ್ರೆ ಬೇಡದೆ ಹುಟ್ಟಿರುವಂತ ಹುಟ್ಟಿದ ನೀನು ಈ ಭೂಮಿಯಲ್ಲಿ ಉಳಿದುಕೊಳ್ಳುವುದಕ್ಕೆ ಅರ್ಹತೆಯನ್ನು ಹೊಂದಿದವನಲ್ಲ ಅಂತ ಆಡ್ಬೇಕು. ಅದು ಒಪ್ಪಿಕೊಳ್ಳುತ್ತೀಯ ನೀನು? ಅದನ್ನು ಪ್ರಶ್ನಿಸುವುದಕ್ಕೆ ಬಂದೆಯ ನೀನು ಅಲ್ವಾ? ಮತ್ತೆ ಅದನ್ನು ಪ್ರಶ್ನಿಸುವುದಕ್ಕೆ ಅಪ್ಪ ಬಂದಿರುವುದು ವಿಚಾರ ಸರಿ. ಅಪ್ಪನಲ್ಲ, ಅವನ ಅಪ್ಪ ಬಂದ್ರು ನಾನು ಅಂಜುವವನಲ್ಲ. ಆದ್ದರಿಂದ ಹೇಳ್ತಾ ಇದ್ದೇನೆ, ಏನು ಮಾಡಿದ್ದೆಲ್ಲ ತಪ್ಪಾಯಿತು ಎನ್ನುವ ಹಾಗೆ ಇಲ್ಲಿಂದ ಹೋದರೆ ಸರಿ. ಇಲ್ಲದಿದ್ರೆ ಅಪ್ಪ ಅಪ್ಪ ಅಂತ ನೋಡ್ಲಿಕ್ಕಿಲ್ಲ. ಅದಕ್ಕೂ ಅವಕಾಶ ನಿನಗಿಲ್ಲ. ಹಿಡಿದಿರುವ ತ್ರಿಶೂಲದಿಂದ ಪ್ರಾಣವನ್ನು ಅವನನ್ನು ಸೋಲಿಸುವುದಕ್ಕೆ ನನಗಾದರೂ ಸಾಧ್ಯವಾಗುತ್ತಾ ಇಲ್ಲ. ಯಾಕೆ? ಪರಮೇಶ್ವರನನ್ನು ಎದುರಾಗಿ ನಿಂತು ಹೋರಾಟ ಮಾಡಿ ನನ್ನ ಹಣೆಯಲ್ಲಾದರೂ ಬೆವರನ್ನು ಮೂಡಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ಈ ಜಲಂಧರ ಯಾರು? ನನ್ನ ಮಗನೇ ಆದರೂ ಕೂಡ ಇವನಿಗಿರುವಂತಹ ವರ ವಿಶೇಷವೇ ಇದಕ್ಕೆ ಕಾರಣವಾಗಿದೆ ಎನ್ನುವುದೇ ಸ್ಪಷ್ಟ. ಏನೇ ಇರಲಿ, ಇದಕ್ಕೊಂದು ಸರಿಯಾದಂತಹ ದಾರಿಯನ್ನು ನಾನು ಯೋಚನೆ ಮಾಡುತ್ತೇನೆ. ಹಾಗೆಂದು ಈಗ ಇಲ್ಲಿ ನೀನು ಯೋಚನೆ ಮಾಡುವುದು ಬೇಡ. ಯಾರೆಲ್ಲ ಎದುರಾಗಿ ಬರ್ತಾರೋ ಅವರ ಜೊತೆ ಹೋರಾಟ ಮಾಡುತ್ತಾ ಇರು. ನಾನು ಇಲ್ಲಿ ನಿಲ್ಲದೆ ಆದಷ್ಟು ಬೇಗನೆ ವೈಕುಂಠ ಧಾಮವನ್ನು ಸೇರಿಕೊಳ್ಳುತ್ತೇನೆ. ನಮ್ಮನ್ನು ರಕ್ಷಣೆ ಮಾಡುವ ಪೊರೆಯುವ ಶ್ರೀಹರಿಯರಿದೆ ಅನ್ಯರು ಯಾರಿದ್ದಾರೆ ಅವನನ್ನು ಮೊರೆ ಹೋಗುತ್ತೇನೆ. ನೀನು ಇಲ್ಲಿ ಹೋರಾಟದಲ್ಲಿ ಮುಂದುವರಿಯುತ್ತಾ ಜಯ ಜಯ ಜಗನ್ನಾಥ ದೇವ ಮನ್ಮಥ ಜಯ ದಿತಿ ಕುಲಕಾಲ ಭಕ್ತ ಜನ ಪರಿಪಾಲ ಜಯ ಸುಪರ್ಣವರುಥ ನಿನ್ನ ಸ್ಮರಣೆಗೆ ಹೋಗೊಟ್ಟು ನಾನು ಬಂದು ಒಮ್ಮೆ ಆ ಕಡೆಗೆ ಈ ಕಡೆಗೆ ನೋಡಿದೆ ಅಂತಾದ್ರೆ ನೀನು ರಜತಗಿರಿಯಿಂದ ನಾನು ಸ್ಮರಿಸಿದ್ದಲ್ಲ ಅಲ್ಲ, ಯಾವುದೋ ರಣರಂಗದ ಮಧ್ಯದಿಂದ ಅಂತ ನನಗೆ ಅರ್ಥವಾಗ್ತದೆ. ವೀರಾವೇಶ ಹೋರಾಟ ಒಂದು ಇಲ್ಲಿ ನಡೆದಿದೆ ಎನ್ನುವುದಕ್ಕೆ ದ್ಯೋತಕವಾಗಿ ಹಲವು ನಾನು ಕಾಣಬಹುದಾಗ್ತದೆ. ಅಲ್ವೇ? ನಿನಗೆ ಯಾರೊಡನಪ್ಪ ಸಂಗರ? ನೀನೊಂದು ವೇಳೆ ಸಂಗರಕ್ಕೆ ನಿತ್ಯ ಅಂತಾದ್ರೆ ತ್ರಿಭುವನದಲ್ಲಿ ನಿನ್ನನ್ನು ಎದುರಿಸಿ ಗೆಲ್ಲಬಲ್ಲವ, ಉಳಿಯಬಲ್ಲವ, ಬದುಕಬಲ್ಲವ ಯಾವನಿದ್ದಾನೆ? ಅಲ್ವೇ? ಯಾವನಿಂದಲೂ ಸಾಧ್ಯವಾಗದು. ಪಡೆಗಳುಳ್ಳವನು, ತ್ರಿಶೂಲಧಾರಿ ನೀನು ಮನಿದ ನಿತ್ಯ ಅಂತಾದ್ರೆ ಹರಂಗೆದುರಾಗಿ ನಿಲ್ಲುವವರು ಜಗತಿ ಮೂರೊಳಗಿಲ್ಲ ಎನ್ನುವುದು ಹೇಳಿಕೆಯಾಗಿ ಹಾಗಿದ್ರು ವಿವಶನಾದಂತೆ ಸೋತ ಮುಖಭಾವದಿಂದ ದೀನನು ಆರ್ತನಾದಂತಹ ಸ್ಥಿತಿಯಲ್ಲಿ ಭಕ್ತಿಯನ್ನು ಮೇಳೈಸಿಕೊಂಡು ಪ್ರಾರ್ಥಿಸಿದೆಯಲ್ಲ, ಏನು ಬಾವಾ ಆಲಯ ವಸತಿಗೈದ ಎಂದೆನ್ನು ಕಾಲ ಮೇಲದ ಗೈದ ಕೋಲೆನೂತ ಮಾರಾಳಿ ಕೂಗಿದಾಳಲೂತ ಸೈರಿಸಾದನು ಕೇಳಿದ ಕ್ಷಣ ಬಂದು ಕಾಳಗ
ನನ್ನ ಭಾವ ಏನು ಅಂತ ನಿನಗೆ ಅರ್ಥವಾಗಿರಬಹುದು. ದುಗುಡವೆನ್ನುವುದು ಇದೆ, ಅದರ ಕಾರಣ ಏನು ನಿನಗೆ ತಿಳಿಯದೆ ಇರುವಂತಹ ವಿಚಾರವೇನೂ ಅಲ್ಲ. ಆದ್ರೆ ಹೇಳುತ್ತೇನೆ ಕೇಳು. ಜಲಂಧರನು ದೇವಲೋಕವನ್ನು ದಾಳಿ ಮಾಡಿದ್ದಾನೆ, ಸುರರನ್ನೆಲ್ಲ ಸೋಲಿಸಿದ್ದಾನೆ. ಇದನ್ನು ಪ್ರಶ್ನಿಸುವುದಕ್ಕಾಗಿ ನಾನು ಹೋದೆ ಅಂತಾದ್ರೆ ನನಗಾದರೂ ಸೋಲು ಒದಗಿ ಬಂದಿದೆ. ಮುಂದೆ ಏನೆನ್ನುವುದು ಅರ್ಥವಾಗುತ್ತಾ ಇಲ್ಲ. ರಕ್ಷಣೆ ಮಾಡಬೇಕಾದ್ರೆ ನೀನೇ ಆಗಬೇಕು, ದಾರಿ ತೋರಿಸುವವನು ನೀನಂದ್ರೆ ಅಜ್ಜನವರ ಬಲದಿಂದ ಬಾಧಿತ ಸುಜನನ್ನು ಪತ್ರಿಸುವ ಮತ ರಾಜನಿತರಸಿಯ ಮಧ್ಯ ತ್ಯಾಜಿಸಲಿ ಸಾಂಬ ಶಿವ ದೇವ. ವಿವೇಚನೆ ಇಲ್ಲದೆ ಯಾವತ್ತೂ ನೀನು ಯುದ್ಧಕ್ಕಾಗಿಯೋ ಇನ್ನಿವ ಕಾರ್ಯಕ್ಕಾಗಿ ಕೈಯಿಕ್ಕುವನಲ್ಲ. ಇಲ್ಲ, ಕಾಲಚೋದಿತವಾಗಿರುವಂತಹ ಸಂದರ್ಭದಲ್ಲಿ ಕೆಲವು ಸಲ ಮರವಿಯಾದಂತೆ ನೀನು ಮಾಡಿದ್ದು. ಹಾಗೆಂದಿದ್ದು ಹಾಗಲ್ಲ. ಯಾಕೆ ಇವನ ಸೋಲನ್ನು ಒಪ್ಪದೇ ಹೋದ, ಅಥವಾ ನಿನಗೆ ಸೋಲಾದ್ರೂ ಯಾಕೆ ಸಮನಿಸಿತು ಅಲ್ವೇ ಅನ್ನುವುದರ ಹಿನ್ನೆಲೆಯನ್ನು ನಾವು ಸ್ವಲ್ಪ ವಿವೇಚನೆ ಮಾಡಲೇಬೇಕಾಗ್ತದೆ. ಲಾಲಿಸಾದರೆ ಸಾಂಬಶಿವ ಕೂಳನು ರಣದಲ್ಲಿ ಗೆಲ್ಲುವುದಕ್ಕೆ ಅಥವಾ ಸೋಲದೆ ಇರುವುದಕ್ಕೆ ಕಾರಣವಾದ್ದು ಒಂದೇ. ಯಾವುದದು ಬಲ ಉಂಟು ಅಂತ ಇರಬಹುದು ಅಷ್ಟೇ. ನಿನ್ನದೇ ಹಣಗಣ್ಣ ಶೇಷೆಯಿಂದ ಹುಟ್ಟಿಕೊಂಡದ್ದು ಹೌದಾಗಿದ್ದರು ಸಿಕ್ಕಿದಾಗ ವರುಣ ಕೊಂಡೋಗಿ ಹೆಸರಿಡ್ಲಿಕ್ಕೆ ಅಂತ ಬ್ರಹ್ಮನಲ್ಲಿಗೆ ಹೋದ. ಓಹೋ, ಇವನಿಗೊಂದು ನಾಮಕರಣ ಆಗಬೇಕು ಅಂತ ಎತ್ತಿಕೊಂಡ. ತುಂಟಾಟದ ಮಗು ಬ್ರಹ್ಮದೇವನ ಗಡ್ಡೆವನ್ನು ಕೈ ಇಕ್ಕಿ ಎಳೆಯಿತು. ಪರಿಣಾಮವಾಗಿ ಅವನ ಜಲಬಿಂದುವನ ನೆತ್ತಿಯ ಮೇಲೆ ನಿಂತಿತು. ಧರಿಸಿದ ಜಲಂಧರನಾದ. ಆಗ ಅಜನು ವರವನ್ನು ಕೊಟ್ಟ. ಅಜನು? ಹೌದು. ಏನೆಂದು? ಪಡೆದ ಪಿತನಿಂದ ಹೊರತು ನಿನ್ನ ಇನ್ನೊಬ್ಬರಿಂದ ಮರಣ ಬರುವುದಿಲ್ಲ. ಹಾಗಿದ್ರೆ ನನ್ನಿಂದಲೇ ಅವನಿಗೆ ಮರಣ? ಅಜನ ವರ ಬಲವೇ ಕಾರಣವಾಗಿದೆ. ಇವಾಗ ಸಾಯ್ಬೇಕಿತ್ತಲ್ವ ಅವನು? ಸಾಯದೆ ಉಳಿದಿದ್ದಾನೆ. ಹಾಗಾದ್ರೆ ಯಾಕೆ ಸಾಯದೆ ಉಳಿದ? ಅದು ಪ್ರಶ್ನೆ. ಯಾವತ್ತು ಪಿತೃಸ್ಥಾನಕ್ಕೆ ಲಗ್ಗೆಯನ್ನಿಟ್ಟ ಉಳಿಯುವುದಿಲ್ಲ. ಅಮೃತ ಕುಡಿದ್ರು ಅನ್ಯಾಯ ಮಾಡಿದ್ದು ವಿಷವಾಗುವುದು ಹೌದಲ್ಲ? ಹೌದು. ಪಿತೃಸ್ಥಾನ ನೀನಿರುತ್ತಾ ನಿನ್ನನ್ನು ವಿರೋಧಿಸಿರು ಯಾಕೆ ಉಳಿದ ಎನ್ನುವಂತೆ ಯೋಚಿಸಿದಾಗ ಅವನಿಗೆ ಇನ್ನೊಂದು ಬೆಂಬಲ ಬೇರೆ ಬರ್ತದೆ. ಬೆಂಬಲ? ಹೌದು ಹೌದು. ಏನದು? ಅವನ ಬದುಕಿಗೆ ಭದ್ರವಾಗಿ ರಕ್ಷಣೆಯನ್ನು ಕೊಡುತ್ತಿರುವುದು ಅವನ ಹೆಂಡತಿಯ ಪಾತಿವೃತ್ಯದ ಬಲ. ಹೌದೇ? ಸತಿಯ ಪತಿವ್ರತ ಮಹಿಮೆಯ ಬಲದಿಂದಲಾಗಿ ಕಳನ್ನು ಹೆಚ್ಚಿರುವ ಈ ಕಾಲಕ್ಕೆ ಎನ್ನುವುದರಿಂದ ಅವನನ್ನು ಏನು ಮಾಡುವುದಕ್ಕೂ ಆಗುವುದಿಲ್ಲ. ಹಾಗಿದ್ದರೆ ಈ ಲೋಕವನ್ನು ಸಂರಕ್ಷಣೆ ಮಾಡುವವರು ಯಾರು? ದೇವಾದಿ ದೇವತೆಗಳಿಗೆ ಸುಖವನ್ನು ಒದಗಿಸಿಕೊಡುವವರು ಯಾರು? ದೇವ ನಾನೇ ಮಾಡಬೇಕಷ್ಟೆ. ಯಾಕೆ ಹೇಳಿದೆ? ಅದಕ್ಕೊಂದು ದಾರಿ ಹೇಳ್ತೇನೆ. ಹೇಗೆ? ನೀನು ಹೋಗಿ ಯುದ್ಧವನ್ನು ಮಾಡು. ನೀನು ಮತ್ತೆ ಅವನ ಯುದ್ಧವನ್ನು ಮಾಡು. ಕೂಳನ್ನು ಸಾಯುವುದಕ್ಕೆ ಏನು ವ್ಯವಸ್ಥೆಯಾಗಬೇಕು ಎನ್ನುವುದನ್ನು ನಾನು ನಿರ್ಧರಿಸಿ ಮತ್ತೆ ಯುದ್ಧವನ್ನು ಮಾಡುವ ಅವನ ಮರಣದ ಮನೆಯ ಬಾಗಿಲಿನ ಮುಂದೆ ನಿಲ್ಲುವಂತ ವ್ಯವಸ್ಥೆ ನಾನು ಖಂಡಿತವಾಗಿ ಮಾಡಿಯೇ ಮಾಡ್ತೇನೆ. ಯಾಕೆ? ನೀನು ಓರೆಯಾಗಿ ಹೇಳುವಾಗ ನನಗೆ ಅರ್ಥ ಆಗ್ತದೆ ಬಾಬಾ. ನೀನೇ ಅವನ ಮನೆಯೊಳಗೆ ಕುಳಿತಿದ್ದಿ, ಮತ್ತೆ ನಾವು ಅವನನ್ನು ಏನು ಮಾಡ್ಲಿಕ್ಕಾಗ್ತದೆ? ಬಡೀಲಿಕ್ಕಾಗ್ತದೆ? ಲಕ್ಷ್ಮೀನಾರಾಯಣರು ಮನೆಯೊಳಗಿರುವಾಗ ಕಳನ್ನು ನಾವು ಮುಟ್ಟುವುದು ಹೇಗೆ, ಮೆಟ್ಟುವುದು ಹೇಗೆ ಅಂತ ನಿನಗೆ ಪ್ರಶ್ನೆ. ಅದೊಂದು ಬರ್ತದೆ ಅಲ್ಲ ಪ್ರಶ್ನೆ? ಹೌದು. ಈಗ ನಾನು ಮನೆಯೊಳಗಿಂದ ಹೊರಗೆ ಬರಬೇಕು ಅಂತ ಆದ್ರೆ ಹೇಗೆ ಬರ್ಲಿಕ್ಕಾಗ್ತದೆ? ಅವ ಸಚ್ಚರಿತನು ತಾನಾಗಿರುವಂತಹ ಕಾಲಕ್ಕೆ ಅವನ ಮನೆಯೊಳಗೆ ನಾನು ನಿಲ್ಲಿಕ್ಕಾಗ್ತದೆ. ಅವ ದುಶ್ಚರಿತನಾದ್ರೆ ಅಲ್ಲಿ ನಿಲ್ಲುವ ಹಾಗಿಲ್ಲ. ನಾನು ಮನೆಯಿಂದ ಹೊರಗೆ ಹೋಗಲೇಬೇಕು. ಹೋದದ್ದಕ್ಕೆ ನಾನು ಹೊಣೆ ಅಲ್ಲ, ಅವನು ಹೊಣೆಯಾಗ್ತಾನೆ. ಹೌದು. ಮಾಡಬಾರದ ತಪ್ಪನ್ನು ಮಾಡುವುದಕ್ಕೆ ಹೊರಟಂತಹ ಕಾಲಕ್ಕೆ ನೋಡುತ್ತಾ ಹರಿ ಕುಳಿತರೆ ಧರ್ಮಾಧ್ಯಕ್ಷ ಪದವಿಗೊಂದು ದೋಷ ಬರ್ತದೆ. ಇವನ ಶೈಥಿಲ್ಯ ಅವನ ಸತಿಯನ್ನು ಕುಗ್ಗಿಸುವುದಕ್ಕೆ ಕಾರಣವಾಗ್ತದೆ. ನೋಡೋಣ ಅವಳ ಪತಿವ್ರತ ಬಲ ಏನು ಅಂತ ನಾನು ಯೋಚಿಸುತ್ತೇನೆ. ನೀನು ಯೋಚಿಸೋಣ. ನೀನು ಹೋಗಿ ಕಣದಲ್ಲಿ ಯುದ್ಧ ಮಾಡ. ಹಾಗಿದ್ದರೆ ಸುದೀರ್ಘವಾದಂತಹ ಯುದ್ಧವನ್ನು ನಾನು ಮಾಡ್ತೇನೆ. ಆಯ್ತಲ್ಲ ಇಷ್ಟು. ಏನು ಮಾಡೋಣ? ಕಳವದಿಯಾಗಲೇಬೇಕು. ಯಾವುದಕ್ಕೊಂದು ಕಾಲದ ಕೊನೆ ಎನ್ನುವುದು ಖಂಡಿತವಾಗಿದ್ದೇ ಇದೆಯಲ್ಲ. ದೇವಲೋಕಕ್ಕೆ ಒಂದು ಸುದೀರ್ಘ ಕಾಲವನ್ನು ಯುದ್ಧವನ್ನೇ ಸಾಗುತ್ತಿರುವಂತಹ ಈತನು ಮತ್ತೆ ಆ ಕಡೆಗೆ ಹೋಗದೆ ಇಲ್ಲೇ ಮರಣಿಸುವ ಸ್ಥಿತಿ ಒದಗಬೇಕು ಅಂತಾದ್ರೆ ಅವನ ಹೆಂಡತಿಯ ಪಾತಿವೃತ್ತಿಯಲ್ಲಿ ಶೈಥಿಲ್ಯ ಉಂಟಾಗಬೇಕು. ಹಾಗಾಗಬೇಕಾದ್ರೆ ಗಂಡನ ಕುರಿತಾದಂತಹ ವಾಂಚೆಯ ಬಯಕೆ ಅವಳಿಗೆ ಹೆಚ್ಚಾಗಬೇಕು. ಒಂದು ಯೋಚನೆ ಮಾಡ್ತೇನೆ. ಇಲ್ಲಿಂದ ಮೆಲ್ಲಗೆ ತೊಲಗಿ ಅವನ ಅರಮನೆಯ ಹೊರಭಾಗದಲ್ಲಿ ವಿಶೇಷವಾದಂತಹ ಉದ್ಯಾನವನವೊಂದನ್ನು ನಿರ್ಮಿಸಿ ಅಲ್ಲೇ ನಾನು ಯತಿರೂಪದಿಂದಲೇ ತಾನಿದ್ದು ಅವಳು ತನ್ನರಿಗೆ ತಾನು ವಯದಿಂದ ಬರುವಂತಹ ಒಂದು ಸನ್ನಿವೇಶವನ್ನು ಸಮಸ್ಥಿತಿಯನ್ನು ನಾನು ಕಲ್ಪಿಸ್ತೇನೆ. ಆಗ ಹೇಗಾಗ್ತದೆ ಎನ್ನುವುದನ್ನು ನೋಡೋಣ. ಸಾಗುತ್ತೇನೆ. ಕೇಳು ಶ್ರೀರಾಮೇ ಕರುಣ
ಸೋದರನು ಆಲಯಕ್ಕಿಂದು ಬಾರನೇದಗೆ ಆಲಯಕ್ಕಿಂದು ಬಾರನೇದಗೆ ನಿಮಿಷರಹಿತರು ನಿಗಮಸಿದ್ಧರು ನಿಮಿಷರಹಿತರು ನಿಗಮಸಿದ್ಧರು ಅಮಿತ ಶೌರ್ಯರು ಏನ ಕೈವರು ಅಮಿತ ಶೌರ್ಯರು ಏನ ಕೈವರು ಅಮಿತ ಕಲೆಗಳು ಅಮರ ಸ್ತ್ರೀಯರು ಅಮಿತ ಕಲೆಗಳು ಅಮರ ಸ್ತ್ರೀಯರು ಭ್ರಮಿಸಿ ಸೋತನು ಭಾಮಿನಿ ಮಣಿ ಭ್ರಮಿಸಿ ಸೋತನು ಭಾಮಿನಿ ಮಣಿ. ಓ ಶ್ರೀರಾಮ, ಓ ಕರುಣಾಸಾಗರಿ, ಲೋಕದ ಜನರಲ್ಲಿ ಬಿಂದು ಮಾತ್ರ ಕರುಣೆಯಾದರೆ ನೀನು ಮಾತ್ರ ಹಾಗಲ್ಲ. ಕರುಣೆಯ ಕಡಲು ನೀನಂತೆ ಕರುಣಾಸಾಗರಿ. ನೀನಲ್ಲಿ ನನ್ನ ಮನದ ಚಿಂತೆಯನ್ನು ನಾ ಹೇಳಲೆ. ಏನಮ್ಮ ಅಕ್ಕ, ದೇವಲೋಕವನ್ನು ವಶಪಡಿಸುತ್ತೇನೆ ಎನ್ನುವಂತಹ ಉದ್ದೇಶದಿಂದ ಸ್ವರ್ಗಲೋಕಕ್ಕೆ ಅಭಿಯೋಗವನ್ನು ಮಾಡಿದವರು ನನ್ನ ಪತಿದೇವರು. ಸರಿ, ಆದಷ್ಟು ಶೀಘ್ರದಲ್ಲಿ ಬರುತ್ತೇನೆ ವೃಂದ ಎನ್ನುವ ಹಾಗೆ ನನ್ನಲ್ಲಿ ಹೇಳಿ ಹೋದವರು. ಅದೆಷ್ಟೋ ಸಮಯಗಳು ಕಳೆದು ಹೋಯಿತು. ನನ್ನ ಪತಿದೇವರ ಸುಳಿವಿಲ್ಲ. ಇಂದು ಬರುತ್ತಾರೆ ನಾಳೆ ಬರುತ್ತಾರೆ ಎನ್ನುವ ಹಾಗೆ ನಾನು ಕಾಯುತ್ತಿದ್ದವಳು. ದಿನಗಳೆಷ್ಟೋ ಕಳೆದು ಹೋಯಿತಕ್ಕ, ಆದರೂ ನನ್ನ ಪತಿದೇವರು ಬರುತ್ತಾ ಇಲ್ಲ. ಹಾಗಾಗಿ ನಿನ್ನಲ್ಲಿ ಕೇಳುತ್ತಾ ಇರುವುದು ಏನಮ್ಮ, ಅದಕ್ಕಿಂತಲೂ ಮಿಗಿಲಾಗಿ ದೇವತೆಗಳು ಕುಹಕ ಬುದ್ಧಿಯನ್ನು ತೋರಿಸಿ ಬಿಟ್ಟರು ಏನು. ಅಷ್ಟು ಮಾತ್ರವಲ್ಲ, ಅಲ್ಲಿರುವಂತಹ ರಂಭಾದಿ ನಾರಿ ಅಪ್ಸರೆಯರು ಅವರದ್ದಾದಂತಹ ಸೌಂದರ್ಯಕ್ಕೆ ಮರುಳಾಗಿ ಇವರೇನು ಅಲ್ಲಿಯೇ ಉಳಿದು ಹೋದರು. ಅಕ್ಕ, ಯಾವಾಗ ಬರುತ್ತಾರೆ ನನ್ನವರು? ನನ್ನವರನ್ನು ನನಗೆ ಕಾಣಬೇಕು. ಹೇಳುವೆಯಾ ಹೇಳುವೆಯಾ? ಏಕೆ ಮರುಗುವೆ ಸುಲಲಿತಾಂಗಿ ವಿವೇಕವಲ್ಲದನು ಸುಲಲಿತಾಂಗಿ ಏಕೆ ಮರುಗುವೆ ಸುಲಲಿತಾಂಗಿ ವಿವೇಕವಲ್ಲದನು ಯಾಕೆ ನೆರಳಿಗೆ ಬಳಲುವೆ ನಾ ಕರೆಸಿಕೊಡುವೆ ಯಾಕೆ ನೆರಳಿಗೆ ಬಳಲುವೆ ನಾ ಕರೆಸಿಕೊಡುವೆ ಪ್ರಿಯ ನಾನಾ ಕನ್ನಿಲಯಕ್ಕೆ ಗೋಪೆ ನೆಂಬೆಯ ಪ್ರೀತ ಕಡೆಯುಳಿಯುವುದು ಪ್ರಿಯ ನಾನಾ ಕನ್ನಿಲಯಕ್ಕೆ ಗೋಪೆ ನೆಂಬೆಯದ ಕಡೆಯೊಳಿಯುವುದು ಸುಮ್ಮನೆ ವ್ಯಾಸ ಬರಿದೇಗೆ ಬಿಡಿ ಬಿಡು ಸಾಕು ಸೈರಿಸಿನ್ನು ಲೋಕಪಾಲರಿಗೆ ನಾವಿದ ಲೋಕ ಲೋಕಗಳಲ್ಲಿ ಬಳಿಕ ಪಾಕ ಶಾಸನ ನೆಲ್ಲಿಗಲುಗಳ ಕಡೆಯಲ್ಲಿ ಅರಸುವೆ ಮರುಗುವೆ ಏಕೆ ಮರುಗುವೆ ಸುಲಲಿತಾಂಗಿ ವಿವೇಕವಲ್ಲದನು ವೃಂದೇ ಈ ಹೊತ್ತಿಗೆ ನಿನ್ನವರು ಅರ್ಥಾತ್ ನನ್ನ ತಮ್ಮ ಯುದ್ಧಕ್ಕೆ ತೆರಳಿದವ ಇನ್ನೂ ಬರಲಿಲ್ಲಂತ ಚಿಂತೆಯ ಜೊತೆಗೆ ಮನಸ್ಸಿನಲ್ಲಿ ಹಲವು ರೀತಿಯ ಗೊಂದಲಗಳು ಹುಟ್ಟುಕೊಳ್ಳುತ್ತಾ ಇವೆ. ಹೌದಮ್ಮ, ಚಿತೆಗೂ ಚಿಂತೆಗೂ ಕೇವಲ ಬಿಂದಿನಷ್ಟು ವ್ಯತ್ಯಾಸವಂತೆ. ಚಿತೆ ಎನ್ನುವುದು ಮಾನವನನ್ನು ದೇಹ ಪೂರ್ತಿಯಾಗಿ ಸುಟ್ಟರೆ, ಚಿಂತೆ ಎನ್ನುವುದು ಮನಸ್ಸನ್ನು ಸುಡುವುದು. ಹೌದು, ನಿನಗೀಗ ಒದಗಿದ್ದು ಚಿಂತೆ. ಹೌದಮ್ಮ, ಆ ಚಿಂತೆಯನ್ನು ನಾನು ದೂರೀಕರಿಸುತ್ತೇನೆ. ಹೇಗೆ? ನಿನ್ನ ಮನದಲ್ಲಿ ಮೂಡಿದಂತಹ ಗೊಂದಲಗಳ ಹಾಗೆ ನಿನ್ನವನು ಅಳಿಯಲೂ ಇಲ್ಲ. ಅಲ್ಲಿರುವಂತಹ ದೇವನಾರಿಯರ ಮೋಹದ ಬಲೆಗೆ ಸಿಲುಕದೆ ಅಲ್ಲೇ ಇದ್ದಾನೆ. ಅಥವಾ ಮೂರು ಲೋಕದಲ್ಲಿ ಎಲ್ಲೇ ಇದ್ದರೂ ಅವನನ್ನು ಹುಡುಕಿ ಬರುವಂತಹ ಹೊಣೆಗಾರಿಕೆ ನನ್ನದು. ಇಲ್ಲ ಇಲ್ಲಮ್ಮ, ನೀ ಹೇಳುವಂತಹ ಮಾತಿನಲ್ಲಿ ನನಗೆ ನಂಬಿಕೆ ಬರುತ್ತಾ ಇಲ್ಲ. ನಂಬಿಕೆ ಬರುವುದಿಲ್ಲ. ನನಗೆ ನನ್ನ ಗಂಡನನ್ನು ಆದಷ್ಟು ಶೀಘ್ರದಲ್ಲಿ ಕಾಣಲೇಬೇಕು. ಬೃಂದೇ, ಯಾಕೋ ನನ್ನ ಮನಸ್ಸು ಹೇಳುತ್ತಾ ಇದೆ ನನ್ನವರಿಗೆ ಏನೋ ಆಗಿದೆ. ಖಂಡಿತ ಇಲ್ಲ, ಅವರನ್ನು ಕಾಣಬೇಕು ನನಗೆ. ನಾನು ಅವರನ್ನು ಸಾಕ್ಷಾತ್ ದೇವರೇ ಈ ಮನೆಯಲ್ಲಿ ನೆಲೆಸಿದ್ದಾರೆ. ಅವರ ರಕ್ಷಣೆ ನಿಮ್ಮ ಮೇಲಿರುವಾಗ ಖಂಡಿತವಾಗಿಯೂ ಯಾವ ಕೆಡುಕು ನಿನಗಾಗುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಮರುಗದಿರು, ಕೊರಗದಿರು, ಬೆದರದಿರು. ನಿನ್ನ ಗಂಡ ಎಲ್ಲಿ ಇದ್ದರೂ ಅವನನ್ನು ಹುಡುಕಿಕೊಂಡು ನಾನು ಬರುತ್ತೇನೆ. ಇಲ್ಲ ಇಲ್ಲ ಅಕ್ಕ, ನನಗೆ ಹುಡುಕಲೇಬೇಕು, ನಾ ಹೋಗಲೇಬೇಕು. ಬೇಡ, ಕೈ ಬಿಡು. ಬೇಡ ವೃಂದೆ,
ನೀ ನನ್ನ ಕೈ ಬಿಟ್ಟರೆ ನಾನು ಅವರನ್ನು ಹುಡುಕಿಕೊಂಡು ಬರುತ್ತೇನೆ. ನಾನು ಆಡುವಂತಹ ಮಾತನ್ನು ಕೇಳು. ಅಷ್ಟು ನನಗೆ ತಾಳ್ಮೆ ಇಲ್ಲ, ನನಗೆ ಹೋಗಲೇಬೇಕು. ಯದಸುರರು ಗರ್ಜಿಸುತ್ತಲತಿ ಕಾಯ ಭೀಕರ ರೂಪಿಗಳು ಮಾಯದ ಸುರರು ಗರ್ಜಿಸುತ್ತಲತಿ ಕಾಯ ಭೀಕರ ರೂಪಿಗಳು ಮೈ ಹಾಲೈದ ಸತಿ ಸಮುದಾಯವಿಲ್ಲದೆ ಮಾಯದ ಸುರರು ಗರ್ಜಿಸುತ್ತ ಅತಿ ಸಮುದಾಯ ನಾನು ಇಲ್ಲಿವರೆಗೆ ಬರುವುದಕ್ಕೆ ಬಲವಾದಂತಹ ಕಾರಣ ಉಂಟು. ನನ್ನ ಗಂಡನನ್ನು ಹುಡುಕಿಕೊಂಡು ಬಂದವಳು. ನನ್ನ ಗಂಡನ ಹೆಸರು ಜಲಂಧರ ಎನ್ನುವ ಹಾಗೆ ದೇವಲೋಕಕ್ಕೆ ಅಭಿಯೋಗವನ್ನು ಮಾಡಿದವರು. ಇಷ್ಟು ದಿವಸಗಳ ಕಾಲದಲ್ಲಿ ಬರಬೇಕಿದ್ದವರು ಬರಲಿಲ್ಲ. ನನ್ನ ಗಂಡನು ಎಲ್ಲಿದ್ದಾರೆ ನಿಮಗಾದ್ರೂ ತಿಳಿದಿದೆಯೇ? ಹುಡುಕಿ ಕೊಡುವಿರ ನೀವು? ಮುನಿಪನಿ ಕೇಳುತ್ತಲೇ ಪದ್ಧತಿ ನೀನು ಹೋದರೆ ಮುಂದೆ ತಮುಜರ ಭಯವಿನ್ನು ತವಕದಿ ನಿನ್ನವನು ದೊರಕುತ್ತಲಿ ಸುವಿಲಾಸಗೊಳಿಸುವನು ಅವಧರಿಸಿ ನಿನ್ನ ಗಂಡ ಅವ ಇಲ್ಲ ಹೋದ ಬರಲಿಲ್ಲ. ಏನಾಯ್ತು ಗೊತ್ತಿಲ್ಲ. ಸಿಗ್ತಾನಮ್ಮ, ಇದ್ದಾನೆ ಜಲಂಧರ ಇದ್ದಾನೆ. ಇದೇ ಮಾರ್ಗದಲ್ಲಿ ಹೋಗು, ಮುಂದೆ 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 ಹೋಗು, ಸಿಗ್ತಾನೆ, ಖಂಡಿತ ಸಿಗ್ತಾನೆ. ಸ್ವಾಮಿ, ನಿಮ್ಮನ್ನೇ ಹುಡುಕಿಕೊಂಡು ಬಂದವಳು ಅದೆಷ್ಟು ಸಮಯಗಳು ಕಳೆದು ಹೋಯಿತು. ಈಗಲಾದ್ರೂ ನೆನಪಾಯ್ತಲ್ಲ? ನೀನೇನಿಲ್ಲಿ? ನೀವು ಈಗ ಇಲ್ಲಿದ್ದೀರಲ್ವ, ಅದಕ್ಕಾಗಿ ನಾನು ಹುಡುಕಿಕೊಂಡು ಬಂದವಳು. ನಾನು ಬಂದದ್ದಲ್ವ? ಮತ್ತೆ ನೀವೇ ಬಂದದ್ದು? ಅದು ನಿನ್ನನ್ನು ಕಾಣದೆ ಬಹಳ ಸಮಯ ಆಯ್ತಲ್ಲ. ಇಷ್ಟು ದಿವಸ ಒಳಗೆ ಬರ್ತೇನೆ ಅಂತ ಹೇಳಿದ್ದೀರಿ, ಎಷ್ಟು ದಿವಸಗಳು ಕಳೆದು ಹೋಯ್ತು ನಿಮಗೆ? ಹಾಗೆ ನಾನು ನಿನ್ನ ಗಂಡ. ಅದನ್ನೀಗ ಪ್ರತ್ಯೇಕವಾಗಿ ನೀವು ಹೇಳುದಾ? ಅಲ್ಲ, ನಾನು ಜಲಂಧರ ಅಂತ ಗೊತ್ತಾಯ್ತಲ್ಲ ನಿನ್ಗೆ. ಏನು ಗೊತ್ತಾಗದೆ? ಎಲ್ಲಿ ಯಾವುದೂ ಕಡಿಮೆ ಆಗ್ಲಿಲ್ಲ. ಹಾಗಾದ್ರೆ ನನ್ನದು ಜಲಂಧರ, ನಿಮ್ಮದು ಜಲಂಧರ ಅಂತ ಹೇಳಿ. ನಾನು ಜಲಂಧರ, ನೀವು ಜಲಂಧರವೇ. ನಾನು ವೃಂದಿ, ನನ್ನ ಗಂಡನೇ. ಮತ್ತೆ ಗಂಡ ಅಂತ ಗೊತ್ತಿದ್ದು ಅಷ್ಟು ದೂರ ಹೋಗಿ ನಿಂತಿದ್ಯಲ್ವ? ಏನಾಗ್ಬೇಕು? ಹತ್ತಿರವ? ಯಾಕೆ ಹತ್ತಿರವ? ಎಂತ ಹತ್ತಿರ? ನಾಳೆ ಬರುವೆಗೆಂದೆನ್ನುಳ್ಳು ಚಾಲಿಸುತ್ತಲೈದಿ ಸುರರ ಸೂಳೆಯರಿಗೊಲಿದೆ ನಿನ್ನು ತಾಳದಾದೆಯ ಸುರರ ಸೂಳೆಯರಿಗೊಲಿದೆ ನಿನ್ನು ತಾಳದಾದೆಯ ನಾಳೆ ಬರುವೆ ಎಂದೆ ಎನ್ನುಳ್ಳು ನಾಳೆ ಬರ್ತೇನೆ ಅಂತ ಹೇಳಿ ಹೋದವರು ನೀವು. ದಿವಸಗಳು ಎಷ್ಟು ಕಳೆದು ಹೋಯಿತು. ಅದು ಏನು ಮಾಡುವುದು? ಯುದ್ಧ. ನನಗೆ ಗೊತ್ತಾಯ್ತು. ನಾಕ ಗಣಿಕೆಯರಿಗೆ ಮೋಹ ಪರವಶರವಾಗಿ ಅಲ್ಲಿಯೇ ಉಳಿದು ಬಿಟ್ಟಿರಿ. ನನಗಿಂತ ನಿಮಗೆ ಅವರೇ ಮಿಗಿಲಾಗಿ ಹೋಯಿತು. ಈ ಹೆಂಡತಿಯರು ಮಾತ್ರ ಪತಿಯೇ ದೇವರು ಪತಿವ್ರತಾ ಧರ್ಮ ಎನ್ನುವಾಗ ಪಾಲಿಸಿಕೊಂಡು ಬರುವುದು. ನೀವು ಬೇಕಾದ್ರೆ ಲೋಕವನ್ನು ಸಂಚರಿಸಿಕೊಂಡು ಬರ್ತೀರಿ. ನಿಮಗೆ ಬೇಕಾದ್ರೆ ನೀವು ಹಾಗಲ್ಲ. ಮತ್ತೆಂತದ್ದು? ಅಲ್ಲಿ ಯುದ್ಧ ಮುಗಿಲಿಲ್ಲ, ನಾನು ಅರ್ಧದಲ್ಲಿ ಬಿಟ್ಟು ನಿನ್ನನ್ನು ನೋಡುವುದಕ್ಕೆ ಬಂದದ್ದು. ಪ್ರತಿ ದಿವಸ ಯುದ್ಧವೇ? ಯುದ್ಧ ಮುಗಿಲಿಕ್ಕಿಲ್ವಾ? ಬೇಡ ನೀವು ಹತ್ತಿರ ಬರಬೇಡಿ, ನನ್ನನ್ನು ಮುಟ್ಟ. ರಮಣಿ ಕೇಳು ನಿನ್ನಂತೆ ನಗೆ ಮಮತೆ ಬೇರೆಯವರೊಳುಂಟೆ
ಮಮತೆ ಬೇರೆಯವರೊಳ್ಳುಂಟೆ ಕಮಲ ಗಂಧಿ ಬಾರೆಂದೆನುತ ಸುಮನಸದಲ್ಲಿ ರಮಣಿ ಕೇಳು ನಿನ್ನಂತೆನಗೆ ಮಮತೆ ಬೇರೆಯವರೊಳ್ಳುಂಟೆ ರಮಣಿ ನಿನ್ನನ್ನು ನೋಡುವುದಕ್ಕಾಗಿ ನಾನು ಬಂದದ್ದು. ಸರಿ, ಈಗ ಏನು? ನಿನ್ನನ್ನು ಎಷ್ಟು ಎಣಿಸಿದೆ ಗೊತ್ತುಂಟ ನಾನಲ್ಲಿ. ಬೃಂದೆ ಏನು ಮಾಡುತ್ತಾ ಇದ್ದಾಳೆ, ಬೃಂದೆ ಈಗ ಎಲ್ಲಿದ್ದಾಳೆ ಎನ್ನುವ ಹಾಗೆ ಒಮ್ಮೆ ನೋಡ್ಬೇಕು ಎನ್ನುವ ಹಾಗೆ ಓಡಿ ಓಡಿ ಬಂದದ್ದು. ಇದು ದೂರ ಹೋಗ್ಬೇಡ, ಅರಮನೆಗೆ ಹೋಗುವ. ಮನೆಗೆ ಹೋಗ್ಲಿಕ್ಕೆ ಈಗ ಆಗುದಿಲ್ಲ, ಅಲ್ಲಿ ಯುದ್ಧ ಮಾಡಬೇಕು. ಯುದ್ಧ ಮಾಡ್ಬೇಕಾದ್ರೆ ರಮೇಶ್ ಯಾಕೆ ಬೇಡ ಹೇಳಿ, ಈಗ ಬೇಡ ಸ್ವಾಮಿ. ಅಣಚಿ ಕಮಲ ಮುಖದ ದಂತ ಕಾಂತಿ ಭ್ರಮರೂಪಾದಿಯಾಯ್ತೆ ಕುಮತಿಗಳ ಸಗವಾಸರಿಗಮಿತನಿದಿಗೋಯ್ತೆ ವಶಪಡಿಸಿಕೊಂಡು ಹೋಗಿ ಬರುತ್ತೇನೆ ಎನ್ನುವ ಹಾಗೆ ನೀವು ಹೇಳಿ ಹೋದವರಲ್ವೇ ನೀವು? ದೇವತೆಗಳನ್ನು ಹೋರಾಟವನ್ನು ಮಾಡುತ್ತೇನೆ, ದೇವಲೋಕವನ್ನು ಗೆದ್ದು ತರುತ್ತೇನೆ ಎನ್ನುವಂತ ಆತ್ಮವಿಶ್ವಾಸವನ್ನು ಹೊಂದಿದಂತ ನಿಮಗೆ ದೇವತೆಗಳ ಬಾಯಿಂದ ನಿಮಗೆ ಮರಣವೊಂದು ಒದಗಿ ಬಂತೆ? ಇಲ್ಲ ಸ್ವಾಮಿ, ನಿಮ್ಮನ್ನು ಬಿಟ್ಟು ಬದುಕುವಂತಹ ಶಕ್ತಿ ನನಗಿಲ್ಲ ಸ್ವಾಮಿ. ಸತಿಯಾರ್ಧ ಪತಿ, ಪತಿಯಾರ್ಧ ಸತಿ ಅಂತ ಹೇಳುತ್ತಾರೆ. ಗಂಡನನ್ನು ಕಳೆದುಕೊಂಡು ನಾನೆಂತೂ ಬದುಕುವುದಕ್ಕೆ ಸಾಧ್ಯ ಉಂಟು? ಸದಾ ಕಾಲ ನಿಮ್ಮನ್ನೇ ಸೇವಿಸಿ ನಿಮ್ಮ ಪಾದ ಪೂಜೆಯನ್ನೇ ಮಾಡಿದವಳು ನಾನು. ನೀವೇ ನನಗೆ ದೇವರು ಎಂದಾದ ಮೇಲೆ ಈ ದೇವರನ್ನು ಕಳೆದುಕೊಂಡ ಮೇಲೆ ಈ ಜೀವವಾದರೂ ಇದ್ದು ಏನು ಪ್ರಯೋಜನ ಪ್ರಭೋ? ದೇವತೆಗಳನ್ನು ಹೋರಾಟ ಮಾಡುವುದಕ್ಕೆ ನೀವು ಅಸಮರ್ಥರಾಗಿ ಹೋದಿರಿ. ಅಂತಹ ಬಲವುಳ್ಳವರು ನೀವು. ಹಿಂದೆಗೆ ನಿಮಗೆ ಅವರೊಂದು ಯುದ್ಧವನ್ನು ಮಾಡುವುದಕ್ಕೆ ಯಾಕೆ ಹಿಂಜರಿಕೆಯಾಯಿತು? ಅವರದ್ದಾದಂತಹ ಕಾಪಟ್ಯವನ್ನು ನಿಮ್ಮಲ್ಲಿ ತೋರಿಸಿ ಬಿಟ್ಟರೆ ಪ್ರಭೋ? ಇಲ್ಲ ಇಲ್ಲ,
ನಿಮ್ಮನ್ನು ಕಳೆದುಕೊಂಡು ನಾ ಬದುಕಲಾರೆ ಸ್ವಾಮಿ. ಹಾಗಾದರೆ ನಿಮಗೆ ಮರಣ ಬರುವುದಕ್ಕೆ ಕಾರಣ ಏನು? ಲಕ್ಷ್ಮೀನಾರಾಯಣರು ನಮ್ಮ ಮನೆಯಲ್ಲೇ ಇದ್ದಾರಲ್ಲ. ಲಕ್ಷ್ಮೀನಾರಾಯಣರು ನಮ್ಮ ಮನೆಯಲ್ಲಿ ಮನೆ ದೇವರಾಗಿದ್ದುಕೊಂಡು ನಿಮಗೆ ಮರಣ ಒಂದು ಒದಗಿ ಬಂತೆ. ದೇವಲೋಕಕ್ಕೆ ಅಭಿಯೋಗವನ್ನು ಮಾಡುವಂತಹ ಸಂದರ್ಭದಲ್ಲಿ ನನ್ನಲ್ಲಿ ಒಂದು ಮಾತನ್ನು ಹೇಳಿದ್ದೀರಿ. ವೃದ್ಧ, ಯಾವಾಗ ನಿನ್ನ ಪಾತಿವ್ರತ್ಯ ಧರ್ಮ ಕೆಟ್ಟು ಹೋಯಿತೋ ಅಂದು ನನ್ನ ಬಾಲಿಗೆ ಮರಣ ಎನ್ನುವ ಹಾಗೆ ಹೇಳಿದಿರಿ. ಹಾಗಾದರೆ ನಿಮಗೆ ಮರಣ ಬರುವುದಕ್ಕೆ ಕಾರಣ ಪರೋಕ್ಷವಾಗಿ ನಾನೇ ಆಗಿದ್ದೇನೆ. ನನ್ನ ಪಾತಿವ್ರತ್ಯ ಧರ್ಮ ಕೆಟ್ಟು ಹೋಯಿತೆ. ಪಾತಿವ್ರತ್ಯ ಧರ್ಮವನ್ನು ಕೆಡಿಸಿದವರು ಯಾರು? ನಮ್ಮ ಮನೆಯ ಒಳಗೆ ಮನೆ ದೇವರಾಗಿ ಇದ್ದುಕೊಂಡು ಲಕ್ಷ್ಮೀನಾರಾಯಣರು ನಮಗೆ ಕಾಪಟ್ಯವನ್ನು ತೋರಿಸಿದರೆ ಕಲ್ಲಾಗಿ ಹೋಯಿತೆ ಅವನ ಮನಸ್ಸು. ಹಾಗಾದರೆ ಈ ವೃದ್ಧೆಯ ಶಾಪವನ್ನು ನೀನು ಹಿಡಿದುಕೋ. ಮುಂದಕ್ಕೆ ನೀನು ಭೂಲೋಕದಲ್ಲಿ ಕಲ್ಲಾಗಿ ಹೋಗು, ಕಲ್ಲಾಗಿ ಹೋಗು, ಕಲ್ಲಾಗಿ ಹೋಗು. ಇದು ವೃಂದೆಯ ಶಾಪ. ಆದರೆ ನಾನು ಒಂದು ಅರೆಕ್ಷಣ ಇನ್ನು ಬದುಕಿರಲಾರೆ. ಈ ಪಾತಿವ್ರತ್ಯವನ್ನು ಬಿಟ್ಟು ನನ್ನ ಪಾತಿವ್ರತ್ಯ ಹಾಳಾದ ಮೇಲೆ ನಾ ಬದುಕಿರಲಾರೆ. ಅದಕ್ಕಾಗಿ ನಾ ಏನು ಮಾಡಬೇಕು? ಸಾಗರಜ ವಿಷ್ಣುಗಳ ಮನವಾದ ಸ್ಮರಿಸಿ ಪಾವಕ ನೊಳಿಳದಳರಸ ತಲೆಯ ಸಹಿತ ತಾವಿನೋದತಿ ವೃಂದೆ ಮಾಡಿದಳೆಂದೆನು ನೀಗುವೆನು ಅಗ್ನಿಕುಂಡವ ರಚಿಸಿ. ನಿಮ್ಮನ್ನು ಕಳೆದುಕೊಂಡು ಒಂದು ಅರೆಕ್ಷಣ ನಾನು ಬದುಕಿಲ್ಲದಾರೆ. ನೀವೆಲ್ಲಿಯೋ ನಾನು ಕೂಡ ಅಲ್ಲಿಯೇ ಬರುತ್ತೇನೆ ಪ್ರಭು. ಸುಮನಸರೇ, ಕಣ್ಣು ಬಿಟ್ಟು ನೋಡಿ. ನಿಮಗೆ ಸಂತೋಷವಾಗಲಿ, ಸಂತೋಷವಾಗಲಿ. ನಿಮ್ಮ ಕಣ್ಣ ಮುಂಭಾಗದಲ್ಲಿ ಈ ವೃಂದೆ ಪ್ರಾಣವನ್ನು ಕಳೆದುಕೊಳ್ಳುತ್ತಾಳೆ. ಹೇಗೆ ಗೊತ್ತೇ? ಅಗ್ನಿಕುಂಡವನ್ನು ನಿರ್ಮಾಣ ಮಾಡಿದ್ದೇನೆ. ಕಾಣುತ್ತಿರುವಂತಹ ಅಗ್ನಿಕುಂಡಕ್ಕೆ, ಧಗಧಗನೆ ಉರಿಯುವಂತಹ ಅಗ್ನಿಗೆ ನನ್ನ ಪ್ರಾಣವನ್ನೇ ತ್ಯಾಗ ಮಾಡಿ ಪ್ರಾಣವನ್ನೇ ಅರ್ಪಿಸುತ್ತೇನೆ. ಕೇಳುತ್ತಲ್ಲಿಗೆ ಲಕ್ಷ್ಮಿ ಬಂದಳತಿ ಬೇಗ, ಕೇಳುತ್ತಲ್ಲಿಗೆ ಲಕ್ಷ್ಮಿ ಬಂದಳತಿ ಬೇಗ. ತಾಳಿ ಚಿಂತೆಯವನಲ್ಲಿ ಯೋಚಿಸಿದರಾಗ ಆಶಿತರಿಗೆ ಬಟ್ಟೆಯಾದ ಬಳಿಕಿಂದು, ಆಶಿತರಿಗೆ ಬಟ್ಟೆಯಾದ ಬಳಿಕಿಂದು ಈ ಸೃಷ್ಟಿಯೊಳಗೆ ಮುದುಕಿದವಲ್ಲ ಎಂದು ಕೇಳುತ್ತಲ್ಲಿಗೆ ಲಕ್ಷ್ಮಿ ಬಂದಳತಿ ಬೇಗ. ಕೇಳುತ್ತ ದುಡುಕಿ ನಿರ್ಧಾರವನ್ನು ತೆಗೆದುಕೊಂಡೆ. ಕೋಪದ ಕೈಗೆ ನಿನ್ನ ಬುದ್ಧಿಯನ್ನು ಕೊಟ್ಟೆಯ. ಆದರೆ ನಮ್ಮ ಇರುವಿಕೆ ಈ ಸ್ಥಳದಲ್ಲಿ ಇದ್ದ ಮೇಲೂ ಆಕೆಗೆ ಇಂತಹ ಪರಿಸ್ಥಿತಿ ಒದಗಿತು ಎಂದಾದರೆ ಇದಕ್ಕೆ ಕಾರಣ ನಾನೇ. ನನ್ನವರನ್ನು ಇಲ್ಲಿಯವರೆಗೆ ಕರೆಸಿಕೊಂಡು ಬಂದೆ. ಇಲ್ಲ, ಅವಳು ಹೋದ ಮೇಲೆ ಈ ಪ್ರಪಂಚದಲ್ಲಿ ಇನ್ನು ಮುಂದೆ ನಾನು ಇದ್ದು ಪ್ರಯೋಜನವೇನು? ವೃಂದೆ ಹಾರಿದಂತ ಅಗ್ನಿಕುಂಡ ಕಾಣುತ್ತಾ ಇದೆ, ನಾನು ಹಾರುತ್ತೇನೆ. ಬಳಿಕ ಏನೇಳಲಿ ತಂಗಿ ಒಂದು ಸ್ವಲ್ಪ ತಡೆಯಿ. ಆತುರದ ನಿರ್ಧಾರ ಅವಳದ್ದು ಎನ್ನುವಂತ ಭಾವ ನಿನ್ನದ್ದು. ಜೊತೆಯಲ್ಲೇ ದಗದಗೆತ್ತಿರುವಂತಹ ಅಗ್ನಿ ಕುಂಡಕ್ಕೆ ನಾನು ಹಾರಿ ಪ್ರಾಣಾರ್ಪಣೆ ಮಾಡುತ್ತೇನೆ ಅಂತ ನೀವು ಹೊರಟಿದ್ದಿ. ನೀನು ಯಾಕೆ ಹಾರುವುದು? ನನ್ನ ಕಣ್ಣೆದುರೇ ವೃಂದೆ ಸತ್ತು ಹೋದಳು ಸ್ವಾಮಿ. ಅವಳು ಯಾಕೆ ಸತ್ತದ್ದು? ಆಕೆಯ ಗಂಡ ಸತ್ತ ಕಾರಣಕ್ಕೆ ನಾನು ಜೀವಂತ ಇದ್ದೇನಲ್ಲ.
ಮತ್ತೆ ನೀನು ಸಾಯುವುದ್ಯಾಕೆ? ಯೋಚನೆ ಮಾಡು ನೀನು. ಅವಳ ಸಾವನ್ನು ಅಸಹಜ ಅಂತ ಆಡುವುದಕ್ಕಿಲ್ಲ. ಯಾವನನ್ನು ತನ್ನವನು ಎನ್ನುವ ಹಾಗೆ ತ್ರಿಕರಣ ಶುದ್ಧವಾಗಿ ಭಾವಿಸಿಕೊಂಡಳು ಅವನೇ ಅಳಿದಿದ್ದಾನೆ ಅಂತಾದ್ರೆ ನನಗೆ ಮತ್ತೆ ಬದುಕು ಬೇಡ ಎಂಬೀ ಭಾವದಿಂದಲೇ ತನ್ನ ತನುವನ್ನು ತ್ಯಾಗ ಮಾಡುವುದಕ್ಕೆ ಸಿದ್ಧರಾಗಿ ದಗದಪ್ಪಿ ಅಂತ ಅಗ್ಗರಿಗೆ ತನ್ನನ್ನು ತಾನು ಅಪ್ಪಿಸಿ ಹೋದವಳ ಕುರಿತಾಗಿ ನಿನಗೆ ಅನುರಾಗ ಉಂಟು. ಅವರ ಮನೆಯಲ್ಲಿ ನಾವಿದ್ದು ನಮ್ಮ ರಕ್ಷಣೆಗೆ ಒಳಗಾಗಿದ್ದವಳು ಹೀಗಾದಳಲ್ಲ ಎಂಬ ಭಾವದಿಂದ ನಮಗೆ ಬೇಡ ಎನ್ನುವ ಅಲ್ಲಿ ಹಾರಿದೆ ಅಂತ ಆದ್ರೆ ಈಗ ನೀನು ಹೋದ್ರೆ ಮತ್ತೆ ನಾನೇನು ಮಾಡಬೇಕು ಹೇಳು? ನೀನಲ್ಲಿ ಹೋದ್ರೆ ನಾನು ನಿನ್ನ ಜೊತೆಯಲ್ಲಿ ಅಲ್ಲೇ ಭಸ್ಮದ ಮೇಲೆ ಬಂದು ಕುಳಿತುಕೊಳ್ಬೇಕಾಗ್ತದೆ. ನೀನು ಹೋಗುವುದೆಯ? ಹಾಗಾದ್ರೆ ನಾನು ಬರ್ತೇನೆ. ಬಾ. ಏನು ದೇವರೇ ಏನಿದು? ಅಲ್ಲ ವೃಂದೆ ಒರಿದು ಹೋದಳು. ವೃಂದೆ ಒರಿದಳು. ಅವಳ ಮನೆಯಲ್ಲೇ ಇದ್ದವಳು. ಹೌದು. ನನ್ನ ರಕ್ಷಣೆಗೆ ಒಳಗಾದವಳು ಹೀಗಾದಳಲ್ಲ, ನಾನು ಉಳಿಯುವುದಿಲ್ಲ, ನಾನು ಅವಳ ಜೊತೆಯಲ್ಲೇ ಇರ್ತೇನೆ ಜೀವನ ಪೂರ್ತಿ ಎನ್ನುವ ಭಾವದಿಂದ ಲಕ್ಷ್ಮಿ ಹೋಗಿ ಆ ವೃಂದೆ ಉರಿದು ಹೋದ ಭಸ್ಮದ ಮೇಲೆ ನೆಟ್ಟಗೆ ಕೂತುಕೊಳ್ಳಿಕ್ಕೆ ಆರಂಭಿಸಿದ್ದಾಳೆ. ಹೌದು. ಅವಳು ನನ್ನ ಅರ್ಧ ಶರೀರ, ನನ್ನ ಪ್ರಕೃತಿ. ಅವಳಿಲ್ಲದ ಮೇಲೆ ನಾನಾದ್ರೂ ಯಾಕೆ? ಅವಳಿರುವಲ್ಲಿ ನಾನಿರ್ತೇನೆ ಅಂತ ನಾನು ಅಲ್ಲೇ ಇರ್ತೇನೆ. ಸರಿಯಪ್ಪ, ಒಳ್ಳೇದದು. ಒಳ್ಳೆ ಮಾತಲ್ಲ. ಹೌದು. ಒಂದು ಮಾಡುವ. ಏನು? ಈಗ ನೀವಿಲ್ಲ ಅಂತಾದ್ರೆ ನಿಮ್ಮ ಭಾವನಾಗಿ ನಾನಿದ್ದೇನೆ ಮಾಡುವುದು ಲೋಕದಲ್ಲಿ ಅಲ್ವಾ? ಅದಕ್ಕೆ ಪಾಲನೆ ಇಲ್ಲ ಅಂತಾದ್ರೆ ಲಯದ ಕಾರ್ಯ ಮಾಡುವುದು ಯಾಕಾದ್ರೆ ಅದಕ್ಕಾಗಿ ನಾನು ಜೊತೆಯಾಗಿ ಬರ್ತೇನೆ. ಹೋಗುವ. ನೀನು ಬಂದ್ರೆ ಅದು ಒಳ್ಳೇದಾಗುತ್ತದೆ. ಈಗ ನೀವಾದ್ರೆ ಅರ್ಧ ಶರೀರ ಅಂತ ಹೇಳ್ಬೋದು, ನಾನು ಅರ್ಧ ನಾರೀಶ್ವರನಿದ್ದೇನೆ. ಅರ್ಧ ನಿನ್ನಲ್ಲಿ ಉಂಟು. ಹೌದಲ್ವಾ? ನಾನು ಹೋಗುವಾಗ ಪಾರ್ವತಿ ಜೊತೆಯಾಗಿ ಬರುವುದು ಬೇಡವಾ? ಅಲ್ಲಿಂದ ಬ್ರಹ್ಮಚಾರದಿಯರು ಬಂದ್ರೆ ಏನು ಮಾಡ್ಲಿಗ? ಬರ್ತಾರೆ. ದೇವತೆಗಳೆಲ್ಲ ಹೇಳ್ತಾರೆ ನಾವು ಅಲ್ಲೇ ಇರ್ತೇವೆ, ನೀವೆಲ್ಲ ಇದ್ರೆ ಮತ್ತೆ ನಮಗೆ ಯಾಕೆ ಬೇಕು, ನಾವಲ್ಲೇ ಇರ್ತೇವೆ. ಈಗ ಎಲ್ಲರೂ ಒಂದಾಗಿ ಅಲ್ಲೇ ಇರುವ ನಿರ್ಧಾರ ಮಾಡಿದ್ರೆ ಹೇಗಾದೀತು ಬಾಬಾ? ಲೋಕ ನಡೀಲಿಕ್ಕೆ ಉಂಟಾ? ಅಲ್ಲಿ ವೀಣವಾದನೆ ಮಾಡುವನು ಅಲ್ಲಿಂದ ಒಂದು ಮಾತು ಹೇಳ್ತಾನೆ, ದೇವರೇ ಮೂರು ಮೂರ್ತಿ ಅಂತ ನೀವೇ ವೃಂದೆಯ ಭಸ್ಮದ ರಾಶಿ ಮೇಲೆ ಬಂದು ಕುಳಿತರೆ ಮೂರು ಲೋಕ ಇಲ್ಲಿಗೆ ಬಂದ ಹಾಗಾಗ್ತದೆ. ಮುಕ್ಕೋಟು ದೇವತೆಗಳು ಬಂದು ಅಲ್ಲಿ ನಿಂತಿರು ಅಂತಾದ್ರೆ ಆಯಾಯ ಸ್ಥಾನಕ್ಕೆ ಯಾರಿದ್ದಾರೆ ಅದರ ಮೌಲ್ಯ ತಾನು ಎಲ್ಲಿ ಉಳಿಯುತ್ತದೆ, ಹಾಗೆಲ್ಲ ಆಗಕೂಡದು, ಕೆಲವು ನಿರ್ಣಯ ಮಾಡಬೇಕು ಎನ್ನುವಂತೆ ಆ ಕಡೆಗೆ ಈ ಕಡೆಗೆ ನೋಡುವಾಗ ಎಷ್ಟೋ ಮಂದಿ ಮುನಿಗಳೆಲ್ಲ ಸೇರಿಕೊಂಡು ಬಂದು ಒಂದು ಸಂಪನ್ನಗೊಳಿಸು ಅಂತ ಆಡುವುದಕ್ಕೆ ಹೊರಟಿದ್ದಾರೆ. ಸಮಾಧಾನ ಆಗಬೇಕಾದ ಯಾರಿಗೆ? ಈಗ ವೃಂದೆಗಲ್ಲ, ಇವಳಿಗೆ ಸಮಾಧಾನ ಆಗಬೇಕು. ಇವಳನ್ನು ಸಮಾಧಾನ ಮಾಡಬೇಕು ಅಂತಾದ್ರೆ ಅವಳಿಗೆ ಸಮಾಧಾನವನ್ನು ಕೊಡಬೇಕು. ಕಣ್ಣೀರು ನದಿಯಾಗಿ ಹರಿತಾ ಉಂಟು. ಗಂಡನಳಿವಿಗಾಗಿ ತಾನು ಪ್ರಾಣವನ್ನು ಕೊಟ್ಟವಳಿದ್ದಾಳೆ ಅಂತಾದ್ರೆ ಅಪವಿತ್ರಳಾದಳು ಎಂಬ ಭಾವ ಇದ್ದು ಅವಳು ಪರಮ ಪಾವನೆ ಎನ್ನುವ ಹಾಗೆ ನಾವು ಮಾಡಬೇಕಾಗ್ತದೆ ಅಲ್ವೋ? ಹೇಗೆ ಪಾವನೆ ಅಂತಲೇ ಮಾಡುವುದ? ಲಲಿತವಾದ ತುಳಸಿಯನ್ನು ರಮೆಯೆಂದರುಳಿರಿಸಿ, ಲಲಿತವಾದ ತುಳಸಿಯನ್ನು ರಮೆಯೆಂದರುಳಿರಿಸಿ, ನಳಿನ ಗರ್ಭಾದ್ಯಮರರನ್ನು ನೆಲೆಯಾಗಿರಲು ನಿಲ್ಲಿಸಿ, ಬಳಲಬೇಡಿದ್ದೆಸಗಿ ಹಿರಿಯ ಛಲವ ಹಿಡಿದು ಧರಿಸಿ, ಬಳಲಬೇಡಿದ್ದೆಸಗಿ ಹಿರಿಯ ಛಲವ ಹಿಡಿದು ಧರಿಸಿ, ಲಲನೆ ವೃಂದೆ ಎನ್ನುವ ಚೆಲುವ ಕಟ್ಟೆ ರಚಿಸಿ, ಲಲಿತವಾದ ತುಳಸಿಯನ್ನು ರಮೆಯುವುದರೊಳಗಿರಿಸಿ, ಭಾವ ಲೋಕವೇ ಮಾನ್ಯ ಮಾಡಬೇಕು ಅಂತಾದ್ರೆ ಹೇಗೆ? ಅವಳ ಅಸ್ತಿತ್ವ ಸಾರ್ವಕಾಲಿಕವಾಗಿ ನಾವು ಉಳಿಸಲೇಬೇಕಾಗ್ತದೆ. ಹೌದಲ್ವೇ? ಅದಕ್ಕಾಗಿ
ಉರಿದು ಭಸ್ಮೀಭೂತಲಾಗಿರುವಂತಹ ವೃಂದೆಯ ದೇಹದ ಆ ಭಸ್ಮ ನೀರನ್ನೆರೆದು ಸಮಗೊಳಿಸಿ ವೃಂದೆಯನ್ನೇ ಒಂದು ಕಟ್ಟೆಯನ್ನಾಗಿ ಮಾಡೋಣ. ಹೌದೇ? ಹೌದು. ಲಕ್ಷ್ಮಿಯನ್ನೇ ತರುಣ ತುಳಸಿಯನ್ನಾಗಿ ಅದರ ಮಧ್ಯದಲ್ಲಿ ಇರಿಸೋಣ. ಇವಳೇ ತುಳಸಿ. ತುಳಸಿ ಈಗ ಕೂತದ್ದ ಹಾಗೆ ಅಲ್ಲೂ ಹೌದೌದು ಭಸ್ಮ ರಾಶಿ ಮೇಲೆ ಕುಳಿತದ್ದು. ಆದ್ದರಿಂದ ಇವನು ತುಳಸಿಯನ್ನಾಗಿರಿಸಿ ಆ ಪದ್ಮಗರ್ಭಾದಿ ಬ್ರಹ್ಮ ದೇವ ಮೊದಲಾದವರನ್ನು ಬರಿಸಿ ಅಲ್ಲಿ ಇರಬೇಕು ಎನ್ನುವಂತೆ ನಾವು ಸಂಪ್ರಾರ್ಥಿಸೋಣ. ಮುಕ್ಕೋಟಿ ದೇವತೆಗಳು ತಾವು ನೆಲೆಯಾಗ್ತಾರೆ. ನಾನು ನೀನು ಮೊದಲೇ ನೆಲೆಯಾಗಿದ್ದೇವೆ. ಸತ್ಯ. ಬ್ರಹ್ಮನನ್ನು ನೆಲೆಗೊಳಿಸಿತು ಅಂತ ಆದರೆ ತ್ರಿಮೂರ್ತಿ ಸಹಿತವಾದಂಥ 30 ಕೋಟಿ ದೇವತೆಗಳ ಆವಾಸ ಸ್ಥಾನ ಅದಾಗ್ತದೆ ಎನ್ನುವಲ್ಲಿಗೆ ಎಂತಹ ಮೌಲ್ಯ ಒದಗಿ ಬರ್ತದೆ ಯೋಚನೆ ಮಾಡು. ಹೌದು. ತುಳಸಿಯಾಗುವುದು ಲಕ್ಷ್ಮಿ. ಆರಾಧನೆಯ ವಿಧಾನ ಎನ್ನುವುದನ್ನು ಮತ್ತೆ ನಾವು ಯೋಚನೆ ಮಾಡಬೇಕಾಗ್ತದೆ. ಹೌದು. ಲಕ್ಷ್ಮಿ ಅವಳಿಗೆ ಒಲಿದು ತಾನು ತುಳಸಿಯಾಗಿ ಅವಳನ್ನು ನೆಲೆಗಟ್ಟನ್ನಾಗಿಸಿ ಬಂದಳು ಎನ್ನುವಲ್ಲಿಗೆ ಅವಳಿಗೆ ಕೊಟ್ಟಂತಹ ಮೌಲ್ಯ ಎಷ್ಟು, ಶ್ರೇಷ್ಠತೆ ಎಷ್ಟು ಎನ್ನುವುದು ನಮಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೋ ಇಲ್ವೋ ಹೇಳು. ಸರಿ. ಹಾಗೆಂದವನು ಎಲ್ಲ ದಿವಸದಲ್ಲಿ ಮಾಡಿದ್ರೆ ಆಗುತ್ತದೋ ಅಂತ ಇನ್ನೊಂದು ಪ್ರಶ್ನೆ ಬರ್ತದೆ. ಹೌದು. ಇದರಿಂದ ಫಲ ಏನು ಒದಗಿ ಬರ್ತದೆ ಎನ್ನುವ ನಿರ್ಣಯವೂ ಬೇಕೋ ಬೇಡವೋ. ಕಟ್ಟೆಯಲ್ಲಿ ಮೂಲದಲ್ಲಿ ಬ್ರಹ್ಮ, ಮಧ್ಯದಲ್ಲಿ ವಿಷ್ಣು, ಅಂತ್ಯದಲ್ಲಿ ಈಶ್ವರನಿರ್ತಾನೆ. ಶಾಖೋಪಶಾಖೆಗಳಲ್ಲಿ ಸಕಲ ದೇವಾನುದೇವತೆಗಳು ತಾವು ನೆಲೆಗೊಂಡಿರ್ತಾರೆ. 3 ಲೋಕದ ದೇವಸ್ಥಾನ ವಾಸಸ್ಥಾನದ ಆಯಿತು ಎನ್ನುವಾಗ ಮೂಲದಲ್ಲಿ ಸರ್ವತೀರ್ಥಗಳು. ಎನ್ಮೂಲೇ ಸರ್ವತೀರ್ಥಾನಾಂ. ಗಂಗೆಯೋ, ಗೌರಿಯೋ, ಸರಸ್ವತಿಯೋ, ಕಾವೇರಿಯೋ ತೀರ್ಥಸ್ನಾನಕ್ಕೆ ಯೋಗ್ಯವಾದಂಥ ಎಷ್ಟು ನದಿಗಳ ಮೂಲ ಉಂಟೋ ಅಲ್ಲವೂ ಅದರ ಮೂಲದಲ್ಲೇ ತಾನಿರ್ತದೆ. ಮಧ್ಯದಲ್ಲಿ ದೇವತೆಗಳಾದ ನಾವೆಲ್ಲ ಇರ್ತೇವೆ. ಹೌದು. ಒಂದು ದಳ ತುಳಸಿಯನ್ನು ಇರಿಸಿಕೊಂಡು ನಮ್ಮ ಮನೆಯಲ್ಲಾದ್ರೂ ಅಷ್ಟೇ ಒಂದು ಬಿಂದಿಗೆ ನೀರಿಗೆ ಹಾಕಿ ಸ್ನಾನ ಮಾಡಿತು ಅಂತಾದ್ರೆ ದೋಷಹಾರವಾದಂತಹ ಗಂಗಾವಾರಿಗೆ ಸಮಾನವಾಗಿ ಅದಾಗ್ತದೆ ಎನ್ನಂತ ಒಂದು ಮೌಲ್ಯವನ್ನು ನಾವು ಅದಕ್ಕೆ ಕಲ್ಪಿಸಲೇಬೇಕಾಗ್ತದೆ. ಸರಿ. ಇಷ್ಟೆಲ್ಲ ಕಟ್ಟೆಯನ್ನು ಕಟ್ಟಿ ನಾವು ಸಿದ್ಧರಾದೆವು. ಸರ್ವದಾ ಅವಳು ಮಾನನೀಯಳು, ಪೂಜನೀಯಳು, ಅರ್ಚನೀಯಳು ತಾನಾಗ್ತಾಳೆ. ಮಾತ್ರವಲ್ಲ, ಅವಳು ಶ್ರೇಷ್ಠಳಾಗ್ತಾಳೆ ಎನ್ನುವಾಗ ಲೋಕದಲ್ಲೆಲ್ಲ ಅವಳು ಏನು ಹೇಳ್ತಾಳೆ? ತನ್ನ ಆತ್ಮಹತ್ಯೆಯನ್ನು ಮಾಡಿಕೊಂಡಳೆಂದು ತಾನು ಭ್ರಷ್ಟೆಯಾದಲೆಂದು ಹೇಳುವುದಕ್ಕೆ ಸಾಧ್ಯವಾಗ್ತದೋ? ಇಲ್ಲವೇ ಇಲ್ಲವಲ್ಲ. ಆಗ ಲೋಕದವರು ಏನು ಹೇಳ್ತದ? ಪರಮ ಪಾವನೆ ಅಂತಲೇ ತಾನು ಆಡುವುದು ಹೌದು ಅಲ್ವೋ? ತುಳಸಿ ವನವನ್ನು ಕೇವಲವಾಗಿ ಹೂದೋಟ ಅಂತ ಆಡ್ಲಿಕ್ಕೆ ಆಗುವುದಿಲ್ಲ. ಅದನ್ನು ವೃಂದಾವನ ಎನ್ನುವ ಹಾಗೆ ನಾವು ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಸರಿ ದೇವ. ಎಲ್ಲವೂ ವೃಂದಾವನ ಖಂಡಿತವಾಗಿ ಅಲ್ಲವಲ್ಲ. ಹಾಗಾದ್ರೆ ಏನು ತುಳಸಿಯ ಮಹಿಮೆ? ಒಂದು ಯೋಗ್ಯತೆ ಉಂಟು ದೇವರೇ. ಏನು? ಒಂದು ಶಾಪ ವಾಕ್ಯವನ್ನು ಅವಳು ಆಡಿದಳು. ತನ್ನ ಮನೆಯಲ್ಲಿದ್ದುಕೊಂಡಂತ ಹರಿ ಕಠಿಣ ಹೃದಯ ತಾನು ಆಗದೆ ಹೋಗಿದ್ದರೆ ನನಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ. ಕಾರುಣ್ಯ ಮೂರ್ತಿಯು ಕಠಿಣನಾದ ಅಂತ ಆದ್ರೆ ಅವನು ಕಠಿಣ ಶಿಲೆಯಾಗಿ ಹೋಗಲಿ. ನಾನು ಕಾಠಿಣ್ಯದ ಶಿಲೆಯಾಗಿ ಭೂಮಿಯ ಎಲ್ಲೋ ಬಿದ್ದೆ ಅಂತ ಆದ್ರೆ ಲೋಕದ ಕಾಯುವವರು ಯಾರು ಎನ್ನುವಂತ ಒಂದು ಪ್ರಶ್ನೆ ಬರ್ತದೆ. ಹೌದು. ಶಾಪವನ್ನು ನಾನು ಸ್ವೀಕರಿಸಬೇಕಾಗ್ತದೆ ಎನ್ನುವುದು ಯಾಕೆ? ಅವಳ ಪಾತ್ರತ್ವಕ್ಕೆ, ಸ್ತ್ರೀತ್ವಕ್ಕೆ ಕೊಡುವಂತಹ ಮೌಲ್ಯವಾಗಿ ಪರಿಣಮಿಸ್ತದೆ. ನಾನು ಶಿಲೆಯಾಗುತ್ತೇನೆ. ಹಾಗೆಂದು ಕಂಡಲ್ಲಿ ಕಂಡ ಕಪ್ಪು ಕಲ್ಲುಗಳೆಲ್ಲ ಶಿಲೆಯೆಲ್ಲ ವಿಷ್ಣು ಆಗುವುದಿಲ್ಲ. ಇಲ್ಲ. ಗಂಡಕಿ ನದಿಯಲ್ಲಿ ಸಿಗಬಹುದಾದಂತಹ ಕಪ್ಪಿನ ಶಿಲೆಗಳೆಲ್ಲವೂ ಅದು ಶಾಲಗ್ರಾಮ ಅಥವಾ ಶಾಲಗ್ರಾಮ ಎನ್ನುವಂತ ಶಿಲೆ ಆಗ್ತದೆ. ಸರಿ. ನಾರಾಯಣನ ವಾಸಸ್ಥಾನವು ಅದು ಅದಾಗಿ ಪರಿಣಮಿಸ್ತದೆ. ಶಾಲಿಗ್ರಾಮ ಶಿಲೆಯ ಮೇಲೆ ಒಂದು ದುಲ ತೀಸೆನಿರಿಸಿ ಒಂದು ಬಿಂದು ಜಲವನ್ನು ಹಾಕಿದೆವು ಅಂತಾದ್ರೆ ಗಂಗೋದಕ್ಕೆ ಸಮನಾಗಿ ಅತ್ಯಂತ ಮೌಲ್ಯಯುಕ್ತವಾಗ್ತದೆ, ಪಾಪಹಾರಿಯಾಗ್ತದೆ ಎಂಬಂತ ವಿಶೇಷತೆಯನ್ನು ಅದಕ್ಕೆ ನಾವು ಕೊಡುವುದಕ್ಕೂ ಸಾಧ್ಯವಾಗ್ತದೆ ಅಲ್ವಾ? ಹೌದು. ಆದ್ರಿಂದ ಎಲ್ಲಿಂದ ಮೌಲ್ಯ ಬಂತು? ಇವಳೊಬ್ಬಳ ಕಾರಣದಿಂದಲಾಗಿ ಇಷ್ಟೆಲ್ಲವೂ ಮೌಲ್ಯವು ತಾನು ಒದಗಿತು ಎನ್ನುವ ನಿರ್ಣಯ ಈ ಕಾಲಕ್ಕೆ ಆಯಿತೋ ಇಲ್ವೋ? ಹೌದು. ಲೋಕದಲ್ಲಿರುವಂತಹ ಎಷ್ಟೋ ಹೆಣ್ಮಕ್ಕಳು ತಮ್ಮತನವನ್ನು ಉಳಿಸಿಕೊಳ್ಳಬೇಕು ಅಂತ ಅದರ ಮೌಲ್ಯ ಬೇರೆ ಬೇಕಾಗ್ತದೆ. ಪ್ರಾತಃ ಕಾಲದಲ್ಲಿದ್ದು ಗಂಡನ ಪಾದವನ್ನು ಕಂಡು ನಮಸ್ಕರಿಸಿ ಕಣ್ಣಿಗೊತ್ತಿಕೊಳ್ಳುವುದು ಎಷ್ಟೋ ಮೊದಲಾಗಿ ಮನೆಯಿಂದ ತಾನು ಎದ್ದವನು ತುಳಸಿ ದರ್ಶನವನ್ನು ಮಾಡಿದ ಅಂತಾದರೆ ಸರ್ವ ಪಾಪದೋಷಗಳು ನಿವಾರಣೆಯಾಗುತ್ತದೆ. ಮಾತ್ರವಲ್ಲ, ಉತ್ತಮ ವಾಯು ಸೇವನೆ ಯೋಗ್ಯತೆ ತನಗೆ ಒದಗಿ ಬರ್ತದೆ. ಅಲ್ಲದೆ ಆಯು ವೃದ್ಧಿ ಆಗ್ತದೆ, ಆರೋಗ್ಯ ವೃದ್ಧಿ ಆಗ್ತದೆ. ಜೀವನದಲ್ಲಿ ತಾನು ಸದಾ ಸುಖಿಯಾಗಿ ನೆಮ್ಮದಿಯಾಗಿ ಇರುವುದಕ್ಕದು ಕಾರಣವಾಗ್ತದೆ. ಹೆಣ್ಮಕ್ಕಳು ಮಂಗಳವತಿಯರಾಗಿದ್ದರು ಅಂತ ಆದ್ರೆ ಪ್ರಾತಃ ಕಾಲದಲ್ಲಿ ಮಿಂದು ಪರಿಶುದ್ಧವಾಗಿ ಮಂಗಲ ದ್ರವ್ಯವನ್ನು ತಾನು ಧರಿಸಿಕೊಳ್ಳುವುದು ಮಾತ್ರವಲ್ಲ, ಬಿಂದಿಗೆ ನೀರಿನೊಂದಿಗೆ ತುಳಸಿಯ ಕಟ್ಟೆಗೆ ತಾವು ಸುತ್ತು ಬಂದು ಜಲಧಾರೆಯನ್ನು ಸುರಿದು ನಮಸ್ಕರಿಸಿದ್ರು ಅಂತಾದ್ರೆ ಅದರಲ್ಲಿ ನೆಲೆಗೊಂಡಂತ ಅಷ್ಟೂ ಮೂರ್ತಿಗಳ ಅನುಗ್ರಹ ಅವರಿಗೆ ಆಗುವುದೊಂದಿಗೆ ಸೌಭಾಗ್ಯತೆಯರಾಗುವುದಲ್ಲದೆ ಸತ್ಸಂತಾನವನ್ನು ಹೊಂದುವ ಮೂಲಕವಾಗಿ ಲೋಕದಲ್ಲಿ ಅತ್ಯಂತ ಶ್ರೇಷ್ಠರಾಗುವುದಕ್ಕದು ಸಾಧ್ಯವಾಗ್ತದೆ. ಈಗ ಇಷ್ಟೆಲ್ಲ ಕೊಡುಗೆ ಯಾರಿಗಾದದ್ದು, ಯಾಕಾದದ್ದು ಹೇಳು? ಇವಳು ಅವಳಿಗೆ ಬಾಗಿದ್ದರಿಂದಿಗೆ ಅವಳಿಗೆ ಕೊಡಬಹುದಾದಂಥ ಮೌಲ್ಯ.
ಪರಮ ಪತಿವ್ರತೆಯಾದಳು. ಅವರಿವರ ವಿಷಯ ಬಿಡುದೇವರೇ, ಪಾಪವಳಿ ಹೀಗಾಯಿತಲ್ಲ ಎನ್ನುವಾಗ ನನಗೆ ಪಕ್ಕನೆ ಕಡೆಗಣ್ಣ ಅಂಚಿಂದ ಒಂದು ಬಿಂದು ಜಲ ಬಿದ್ದು ಹೋಗಿದೆ. ನಾಳೆ ಹೇಳಲಿಕ್ಕಿಲ್ವ? ವಿಷ್ಣು ಹರ್ಷಾಶು ಸಂಭೂತಿ ತುಳಸಿ ಅಮರ ಬಂದಿದೆ, ನಮಸ್ಕಾರೋಂ ತ್ವಾಂ ಭಕ್ತ ಮನೋ ವಾಕ್ಕಾಯ ಕರ್ಮವಿ ಎನ್ನುವ ಹಾಗೆ ನಾವೆಲ್ಲವನ್ನು ಮಾಡಿತ್ತು. ನನ್ನ ಕಣ್ಣ ಬಿಂದು ಎಂದಲ್ಲಿ ಒಂದು ಜಲಬಿಂದುವನ್ನು ಸುರಿಸಿದ್ದಾಳೆ ಅಂತ ಅವಳ ಮೌಲ್ಯ ಎಷ್ಟದ್ದು ಎನ್ನುವುದು ಲೋಕಕ್ಕೆ ವಿದಿತವಾದಂತಹ ವಿಷಯ. ಆದ್ರಿಂದಲೇ ಆಡಿದ್ದು. ಕಟ್ಟೆಯನ್ನು ಕಟ್ಟಿಯಾಗಿದೆ, ಪರಮಪಾವನ ವೃಂದಾವನ ಎನ್ನುವುದನ್ನು ಘೋಷಣೆ ಆಯಿತು ಎನ್ನುವುದನ್ನು ತುಳಸಿ ಜಲಂಧರ. ಹಾಗಾದ್ರೆ ಒಂದು ಪ್ರಶ್ನೆ ಉಳಿಯಿತು, ಯಾಕೆ ಜಲಂಧರ ನಳಿವಾಯಿತು? ಪಿತೃಸ್ಥಾನಕ್ಕೆ ಘಾತವನ್ನು ಮಾಡುವುದಕ್ಕೆ ಹೊರಟ ಕಾರಣದಲ್ಲಿ ಅವನು ಚಿತ್ರನಾಗಿ ಹೋಗುವ ಹಾಗಾಯಿತು. ಅವನು ಹಾಗೆ ಮಾಡದೇ ಇರುತ್ತಿದ್ರೆ ಅವನ ಸ್ಥಾನ ಭದ್ರವಾಗುತ್ತಿತ್ತು. ಅಲ್ಲದೆ ಹರಿಮನೆಯಲ್ಲಿದ್ದಾನೆ ಎನ್ನುವುದನ್ನು ದುರುಪಯೋಗ ಪಡಿಸುವಂತ ಒಂದು ತಪ್ಪು ಕೆಲಸವನ್ನು ಮಾಡಿದ. ಅಪರಾಧವನ್ನು ಮಾಡಿದರೆ ಮನೆಯಲ್ಲಿದ್ದ ಹರಿಯು ಸಾರ ಸುಮ್ಮನೆ ಕೂತುಕೊಳ್ಳಿಕ್ಕೆ ಆಗುವುದಿಲ್ಲ. ಕಾಲ ನಿರ್ಣಯವಾಯಿತು, ಅವನ ಅಳಿವು ಆಗಿದೆ. ವೃಂದಿಗೊಂದು ಯೋಗ್ಯತೆಯನ್ನು ಒದಗಿಸಿ ಕೊಟ್ಟದಾಯಿತು. ಈಗ ನಿನಗೆ ಸಮಾಧಾನ ಆಯ್ತಾ? ಸಮಾಧಾನವಾಯಿತು ಸ್ವಾಮಿ. ಅಪ್ಪ, ಇಷ್ಟು ಮಾತಾಡಬೇಕಾಗಿದೆ. ಅದಕ್ಕೆ ಹೇಳಿದ್ದಲ್ಲ, ಮತ್ತೆ ಇವಳು ಮನೆ ಬಿಟ್ಟು ಹೋಗುತ್ತಾಳೆ ಅಂತ ಆಗುವುದಿಲ್ವಲ್ಲ. ಈಗ ನಾಳೆ ತುಳಸಿಯಾಗಿ ಅವಳು ವಂದನೆಯಳೆನಿಸಿಕೊಳ್ತಾಳೆ. ಲಕ್ಷ್ಮಿಯೇ ತಿರುತ್ತೀ ತುಳಸಿ ಎನ್ನುವುದರೊಂದಿಗೆ ನಾಳೆ ಹೇಳ್ಬೋದು, ನಾನು ನಿನ್ನ ವಿವಾಹವಾಗುವುದಕ್ಕಿದ್ದೇನೆ ಎನ್ನುವಂತೆ ಆಡಿದರೂ ಆಗಿದ್ದೇನೆ ಎಂದರೂ ಸಾಧುವೇ ಆಗ್ತದೆ. ಲಕ್ಷ್ಮಿ ಸಮಾಧಾನವನ್ನು ಹೊಂದಿದೆಯಲ್ಲ, ಒಂದು ಅರ್ಥ ಮಾಡಿಕೊ. ಮಂಗಳವತಿಯರಾಗಬೇಕು, ಲೋಕದಲ್ಲಿ ಶೋಭಾಯಮಾನವಾಗಬೇಕು, ಎತ್ತರಕ್ಕೇರಬೇಕು ಅಂತಾದ್ರೆ ಬೇಕಾದ ಸತ್ಪಥವೇ ಹೊತ್ತು ದುಷ್ಪಥ ಅಲ್ಲ. ಕಂಡದ ಯಾವುದೋ ಮರಕ್ಕೆ ಕೈ ಮುಗಿದಕ್ಕೆ ತುಳಸಿಗೆ ಕೈ ಮುಗಿತು ಅಂತಾದ್ರೆ ಒಳ್ಳೇದಾಗ್ತದೆ. ನಾಳಿನ ಒಂದು ಸಂಸ್ಕಾರವಂತರಾಗಿ ಬೆಳೆಯುವುದಕ್ಕೆ ಕಾರಣೀಭೂತವಾದಂತಹ ಒಂದು ಸ್ಥಾನ ಕಲ್ಪನೆ ಭಾವಿ ಭಾರತಕ್ಕೆ ಇವಳಿಂದಾಗಿ ಕೊಡಲ್ಪಟ್ಟಿತು ಎನ್ನುವುದು ಅದಕ್ಕಿಂತ ಹೆಚ್ಚಿನ ಕೊಡುಗೆ ಇನ್ನೊಂದು ಬೇಕಾಗಿಲ್ಲ ಎನ್ನುವಲ್ಲಿಯೇ ನಡೆದು ಬಂದ ಸುದೀರ್ಘವಾದಂತಹ ಕಥಾನಕಗಳ ಒಳ್ಳೆಯ ಆಶಯವನ್ನು ಅರ್ಥ ಮಾಡಿಕೊಂಡು ಆದರ್ಶವನ್ನು ಅನುಸರಿಸಿಕೊಂಡು ಅನುಕರಣೀಯವೂ ಅನುಸರಣೀಯವಾದಂತಹ ಕಥೆಯಿಂದ ಸದ್ಭವಿಷ್ಯವನ್ನು ಕಂಡುಕೊಳ್ಳಲು ಪ್ರಪಂಚ ಎನ್ನುವುದನ್ನು ತಿಳಿಸುತ್ತಾ ಎಲ್ಲಕ್ಕೂ ಕಾರಣವಂತಹ ಪ್ರಣವಾಕ್ಷರ ಪ್ರತಿಪಾದ್ಯಂತಹ ಭ್ರಮರಾಂಬಿಕೆಯನ್ನು ನೆನೆದು ಪುಣ್ಯ ಕಥಾವಾಹಿನಿಗೊಂದು ಮಂಗಳಾಚರಣೆ ಹಾಡುವಲ್ಲಿ ಸಭ್ಯರಿಂದ ಅನುಮತಿಯನ್ನು ಬೇಡೋಣ. ಶ್ರೀ ತುಳಸಿ ಜನಿಯರು ದೋಷದಿ ನಡೆತರುತ್ತವರು ಭೂಸುರರೊಲಿದು ಮಂತ್ರಾಕ್ಷತೆಯಿಂದ ವಿಶೇಷಯ್ಯ ತಳೆದು ಕಟ್ಟಿಸೆ ಮುದದಿಂದ ಮಾಸದ ಕೀರ್ತಿಯ ಪಡಗಿರನು ಸರ್ವೇಶ ಆರತಿಯ ಬೆಳಗಿರೆ ಶೋಭಾನೆ ಧರೆಯೋರು ಬೆಸರಂತ ಶ್ರೀಕಮೀಲು ಕ್ಷೇತ್ರದಲ್ಲಿ ಮುಂದಿರುವಂತ ಸ್ಥಿರವಾಗಿ ನೆಲೆಸಿರುವ ದುರ್ಗಾ ಪರಮೇಶ್ವರಿ ಶರಣಾಗತ ಪರಿಪಾಲಕ ಶುಭ ಮಂಗಳಂ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳಂ ಭದ್ರಂ ಶುಭಂ ಮಂಗಳಂ ಆಹೋ ಇಂದಿನ ಶ್ರೀದೇವಿಯ ಸೇವಾದಾರಂತ ಜೋಕಟ್ಟೆ ಕಾನ ಶ್ರೀದೇವಿ ಭಜಕರಯ್ಯ. ಇಂದಿನ ಸೇವಾಕರ್ತರಾದ ಜೋಕಟ್ಟೆ ಕಾನ ಶ್ರೀದೇವಿ ಭಜಕರು ಶವ ಇಂದಿನ ಸೇವಾದಾರರಾದ ಶ್ರೀದೇವಿ ಭಕ್ತ ಸಂಘ ಜೋಕಟ್ಟೆ ಕಾನ ಇದರ ಸರ್ವ ಸದಸ್ಯರು ಫಲ ಅರ್ತಿಗಾರರು ಮೋದಿಗಾರು ಕುಶಲ್ಗಾರು ಶವ ಭಕ್ತಿಪೂರ್ವಕ ಕೊಟ್ಟಿರುವ ಕಾಂಚನ ವಿಲಸಿದ್ದೆ ದಕ್ಕಿತ್ತೋ ದಕ್ಕಿತ್ತು ಬಿಡಾರಕ್ಕೆ
इधर बोले तुम बोले ಹೀಗಾಗಿ ಬಂದು ಮಾತ್ರ ಮನೆಗೆ ಮಸ್ತ್ ಸಿಗ್ತದೆ ತಾಯಿಗೆ ಇಷ್ಟವಾದ ಇಷ್ಟವನ್ನು ಯಕ್ಷಗಾನ ಒಂದು ಆಟ ದೇವರ ಸೇವೆ ಮಲ್ಲ ಸೇವೆ ಅಂದರೆ ಯಕ್ಷಗಾನ ಕಥೆ ಅದರ ಕೂಡ ದೇವರ ಸಣ್ಣ ಸೇವೆನ ಸಣ್ಣ ದೇವರ ಪುಷ್ಕರ ಅದಕ್ಕೆ ನೀತಿ ಜನಕ್ಕನ್ನು ಸಂಪಾದನೆ ಮಾಡ್ಕೊಂಡು ನಿಜವಾದ ಇದಕ್ಕೆ ಅಂತೆಲ್ಲ ಮಾಡ್ತಾರೆ ನೀತಿ ಜನ ಸೇರೋದು ನಾನು ಏತೊಂದು ಅನುಭವ ಏತೊಂದು ಇನ್ನೊಂದು ಈ ಜಾಗ ಶಕ್ತಿಯನ್ನು ಈ ಜಾಗ ಮನಾತು ಜನ ಬರ್ತಾರೆ ಸೇವೆ ಮಾಡ್ತಾರೆ ಅದಕ್ಕೆ ಶಕ್ತಿ ಪರಂಪರೆ ಉಳಿಪಾಡು ಈ ಜಾಗನ ಉಳಿಪಾಡು ಈ ಹಿಂದೂ ಒಟ್ಟು ಸೇತುಕೊಂಡು ಏತು ಖುಷಿ ಆಗ್ಬೋದು ದೇವರು ಸಮಾಂತರ ಸಹಿತ ಸೇವೆ ಮಾಡ್ತಾರೆ ಆ ಪುಣ್ಯದ ಫಲ ಇಡೀ ಜಾಗಿಗೆ ಬೆಳಗದು ಹುಟ್ಟುಗಳ ಬೆಳಗದು ಆ ತಾಯಿ ಪರಿಪೂರ್ಣ ಆಶೀರ್ವಾದ ಸಂಸಾರ ಮಾಂತಲ ಒಂದೇ ರೀತಿಯಲ್ಲಿ ತಾಯಿ ಅನುಗ್ರಹ ಒಳ್ಳೆಗೂ ನಡ್ಕೊಂತ ದೇವರಿಗೆ ಪರಿಪೂರ್ಣ ಆಶೀರ್ವಾದ